ಏನು ಪರಿಹಾಸ್ಯ ಮಾಡುವುದ? ನನ್ನ ಅಪ್ಪ ನನ್ನ ನಾಮಕರಣದ ಕಾಲದಲ್ಲಿ ಇಟ್ಟಂತಹ ಹೆಸರೇ ಅದು ದುಷ್ಟ ಬುದ್ಧಿ ಹೀಗೆಂಬುದಾಗಿ. ಮತ್ತೆ ನಾನು ಮಾಡಿದಂತಹ ಅಥರ್ವ ಕೆಲಸಕ್ಕೆ ಬೇಕಾಗಿ ಬಂದಂತಹ ಅನ್ವರ್ಥನಾಮ ಅದಲ್ಲ. ಕುಂತಳದ ಅಧಿಕಾರಿ ಚಿತ್ರಧ್ವಜ ಮಹಾರಾಜ ಅವರ ಮಹಾಸೇನಾನಿ ಮಂತ್ರಿಯಾಗಿದ್ರು ನನ್ನ ಅಪ್ಪ. ನನ್ನಪ್ಪನಿಗೆ ಪ್ರಾಯ ಸಂದು ಹೋಯಿತು. ಆ ಬಳಿಕ ಅವರದ್ದಾದಂತಹ ಸ್ಥಾನ ನನಗೆ ಲಭ್ಯವಾಯಿತು. ಆದರೆ ಏನು ಮಾಡೋಣ ಹೇಳಿ, ಚಿತ್ರಧ್ವಜ ಮಹಾರಾಜನಿಗೆ ಗಂಡು ಸಂತಾನವಿಲ್ಲ. ಒಬ್ಬಳು ಹೆಣ್ಣು ಮಗಳು ಚಂಪಕ ಮಾಲಿನಿ ಹೀಗೆಂಬುದ ನಾಮಕರಣ ಮಾಡಿ ಅಕ್ಕರೆಯಿಂದ ಸಾಕಿ ಸಲಹಿಕೊಂಡು ಬಂದವ ಆತ. ಹಾಗೆಯೇ ನನಗೂ ಮದುವೆಯಾಗಿದೆ. ಇಬ್ಬರು ಮಕ್ಕಳನ್ನು ಪಡೆದಂತಹ ಪುಣ್ಯಾತ್ಮ ನಾನು. ಒಬ್ಬಾತ ಗಂಡು, ಇನ್ನೊಬ್ಬಳು ಹೆಣ್ಣು ಮಗಳು. ಗಂಡು ಮಗುವಿಗೆ ಮದನ ಹೀಗೆಂಬುದಾಗಿ ನಾಮಕರಣ ಮಾಡಿದೆ. ಹೆಣ್ಣು ಮಗಳಿಗೆ ವಿಷಯ ಹೀಗೆಂಬುದಾಗಿ ನಾಮಕರಣ ಮಾಡಿ ಅಕ್ಕರೆಯಿಂದ ಸಾಕಿ ಸಲಹುತ್ತಾ ಬಂದವ. ಪ್ರಾಯ ಪ್ರಬುದ್ಧರಾಗಿದ್ದಾರೆ. ಹಾಗೆಯೇ ಚಂಪಕ ಮಾಲಿನಿಯ ಜಾತಕದ ವಿಚಾರವಾಗಿ ವಿಮರ್ಶೆ ಮಾಡುವಂತಹ ಕಾಲಕ್ಕೆ ದೈವಜ್ಞರು ಹೇಳಿದಂತಹ ಮಾತು, ಮುಂದೆ ಇಲ್ಲಿಯ ಉತ್ತರಾಧಿಕಾರಿ ಈ ಮಗಳ ಕೈ ಹಿಡಿಯುವಂತಹ ವರ ಹೀಗೆಂಬುದಾಗಿ. ಹೇಗಾದರೂ ಮಾಡಿ ನನ್ನ ಮಗನಂತೂ ಪ್ರಾಯಕ್ಕೆ ಬಂದಿದ್ದಾನೆ. ಚಂಪಕ ಮಾಲಿನಿಯೂ ಕೂಡ ಪ್ರಾಯಕ್ಕೆ ಬಂದವಳು. ಅವರಿಬ್ಬರಿಗೆ ಒಂದು ವೈವಾಹ ಕಾರ್ಯಕ್ರಮ ನಡೆಸಿ ಹೋದೆ ಎಂದಾದರೆ ಇಲ್ಲಿ ಅಧಿಕಾರ ಅವನಿಗೆ ಲಭ್ಯವಾಗ್ತಾರೋ ಇಲ್ಲವೋ. ಹಾಗೆಯೇ ನಾನು ಸುಲಭದಲ್ಲಿ ಲೆಕ್ಕಾಚಾರ ಹಾಕುತ್ತಾ ಇರುವವ. ದೇವ ನೋಡಿದರೆ ಕೊರಡು ಕೊದರುವುದಂತೆ, ಬರಡು ಹಯನಹುದು, ತಿಪ್ಪೆಯು ಉಪ್ಪರಿಗೆ ಅಪ್ಪುದು ಎಂಬುದಕ್ಕೆ ಸಾಕ್ಷಿ ನಾನೇ. ಒಬ್ಬ ಮಂತ್ರಿಯಾಗಿದ್ದವ ಇಂದು ಅರಸ ಹೇಗೆಂಬುದಾಗಿ ಈ ಲೋಕದಲ್ಲಿ ನೆಗಳ್ತಿಯನ್ನು ಪಡೆದವ. ಕಾರಣ ಇಷ್ಟೇ, ಚಿತ್ರಧ್ವಜ ಇದ್ದಾನಲ್ಲ, ಬರೇ ಉತ್ಸವದ ಮೂರ್ತಿ, ಎಲ್ಲದಕ್ಕೂ ನಾನೇ. ಮಂತ್ರಿಗಳೇ, ನನಗೆ ಪ್ರಾಯ ಸಂದು ಹೋಯಿತು, ಗಂಡು ಸಂತಾನ ಇಲ್ಲ. ಇಲ್ಲಿ ಅಧಿಕಾರ ಕ್ಷೇತ್ರದಲ್ಲಿ ನೀವೇ ಕೈಯಾಡಿಸಿಕೊಂಡು ಇರಬೇಕು ಹೀಗೆಂಬುದಾಗಿ ನನಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾನೆ. ಅಂದು ಮೊದಲುಗೊಂಡು ಎಲ್ಲ ನಾನು ಹೇಳಿದ ಹಾಗೆ ನನ್ನ ಪ್ರಜಾ ಪರಿವಾರ ಎಲ್ಲವೂ ಕೂಡ ನಡೆದುಕೊಳ್ಳುತ್ತಾ ಇದೆ. ಮತ್ತೆ ನಮ್ಮ ವಿಚಾರವಾಗಿ ಹೊಗಳಿಸಿಕೊಳ್ಳುವುದಕ್ಕೆ ನಾವು ಮಾಡುತ್ತಾ ಕೆಲವು ಕರ್ತವ್ಯಗಳು ಒಂದೋ ಎರಡೋ ಹೇಳಿ ಇದ್ದಾರೆ ಬ್ರಾಹ್ಮಣರು. ಹಾಗೆಂದುಕೊಂಡು ಯಾರೇ ಆಗಿರಲಿ ಯಾವುದೇ ಉದ್ಯಮದಲ್ಲಿ ತೊಡಗುವುದರಲ್ಲಿ ನಮ್ಮ ಆಕ್ಷೇಪವಿಲ್ಲ. ಆದರೆ
ತಿಂಗಳಿಗೊಂದಾವರ್ತಿ ನಮ್ಮಲ್ಲಿಗೆ ಒಂದಿಷ್ಟು ಕಪ್ಪಾಹಿಗೆಂಬುದಾಗಿ ಅವರು ಕೊಡತಕ್ಕದ್ದು. ಒಂದು ವೇಳೆ ಕೊಡದೆ ಹೋದ್ರು ಎಂದಾದ್ರೆ ಅವರ ಮಂಡೆಯನ್ನು ಬಡಿಯುವಂತಹ ವ್ಯವಸ್ಥೆ ನಾನು ಮಾಡ್ತೇನೆ. ಹಾಗೆಂದು ನಮ್ಮನ್ನು ಯಾರೂ ಕೂಡ ದೂರಿಕೊಂಡು ಬಂದದ್ದಿಲ್ಲ. ದುಷ್ಟ ಬುದ್ಧಿಗಳು ಹಾಗೆ ಹೀಗೆ ಎಂಬುದಾಗಿ ಗಡ್ಡೆ ಬಾರಿಸಿಕೊಂಡು ಬಂದವರು ಯಾರೂ ಇಲ್ಲ. ಇದಕ್ಕೂ ಒಂದು ಕಾರಣ ಉಂಟಯ್ಯ. ಬ್ರಾಹ್ಮಣರು ಈ ಭೂಮಿಯಲ್ಲಿ ಕಣ್ಣಿಗೆ ಕಾಣಿಸುವಂತಹ ಪ್ರತ್ಯಕ್ಷ ದೇವರು ಎಂದಿದ್ದರೆ ಚತುರ್ವರ್ಣಗಳಲ್ಲಿ ಶ್ರೇಷ್ಠರಾದಂತಹ ಬ್ರಾಹ್ಮಣರು. ಅವರನ್ನು ಗಟ್ಟಿ ಮಾಡಿಕೊಂಡಿದ್ದೇನೆ. ನಿತ್ಯವೂ ಕೂಡ 10,000 ಮಂದಿ ಬ್ರಾಹ್ಮಣರನ್ನು ಬರಹೇಳುವುದು, ಕಡುಬು, ಪಾಯಸ, ಭಕ್ಷ್ಯ, ಭೋಜ್ಯ ಇತ್ಯಾದಿಗಳನ್ನು ಸಿದ್ಧಪಡಿಸಿ ಅವರಿಗೆ ಬೇಕಾದಷ್ಟು ಭೋಜನಕ್ಕೆ ವ್ಯವಸ್ಥೆ ಮಾಡುವುದು. ಆಮೇಲೆ ಹೊರಟು ಹೋಗುವಂತಹ ಕಾಲಕ್ಕೆ ಕೈ ತುಂಬ ಅಂತ ಅಡಿಯಲ್ಲ, ಒಂದು ಅಷ್ಟೋ ಇಷ್ಟೋ ಕೊಡುವುದು. ಮತ್ತೆ ಬ್ರಾಹ್ಮಣರಲ್ಲಿ ನನಗೆ ಭಕ್ತಿ ಇದ್ದು ಅಲ್ಲ, ನನಗೆ ಕಚ್ಚೆ ಕಂಡ್ರೆ ಆಗುವುದಿಲ್ಲ, ಕಚ್ಚೆ ಜಾರಿಸುವುದೇ. ಆದ್ರೆ ಇವರನ್ನು ಗಟ್ಟಿ ಮಾಡಿಕೊಂಡದ್ದು ಯಾಕೆ? ದಕ್ಷಿಣೆ ಕೊಟ್ಟೇವೋ ಲೋಕ ಸಂಚಾರ ಮಾಡ್ತಾರೆ. ನನ್ನ ವಿಚಾರವಾಗಿ ದುಷ್ಟ ಬುದ್ಧಿ ಮಂತ್ರಿಗಳು ಬಹಳ ಒಳ್ಳೆಯವರಪ್ಪ. ಊಟ ಹಾಕ್ತಾರೆ, ಕೈ ತುಂಬಾ ದಕ್ಷಿಣ ಕೊಡ್ತಾರೆ, ಬೇಕಾದನ್ನು ಬಾಚಿ ಬಾಚಿ ಕೊಡ್ತಾರೆ. ಹೀಗುವುದಾಗಿ ಊರಿಡೀ ಹೊಗಳಿಕೊಂಡು ಬರ್ತಾರೆ. ಹಾಗಾದ ಕಾರಣ ವರ್ತಮಾನ ಕಾಲದಲ್ಲಿ ನನ್ನಷ್ಟು ಎತ್ತರಕ್ಕೇರಿದಂತಹ ವ್ಯಕ್ತಿಗಳು ಈ ಧರೆಯಲ್ಲಿ ಯಾರೂ ಇಲ್ಲ. ಇವತ್ತು ಕೂಡ ಹಾಗೆ ವಾಚಕರಿಂದ ಬೇಕಾದಂತಹ ಅಡುಗೆ ವ್ಯವಸ್ಥೆ ಮಾಡಿದ್ದೇನೆ. ಬ್ರಾಹ್ಮಣರು ಬಂದಿದ್ದಾರೆ, ಊಟಕ್ಕೆ ವ್ಯವಸ್ಥೆ ಆಗಿದೆ, ಊಟ ಮಾಡುತ್ತಾ ಇದ್ದ. ಸರಿ, ಬಹುಶಃ ಈಗ ಊಟ ಆಗಿರಬಹುದು. ಅವರು ಎದ್ದ ಮೇಲೆ ಅವರಿಗೊಂದು ತಾಂಬೂಲದ ವ್ಯವಸ್ಥೆ ಆಗಬೇಕಾ ಬೇಡುವ? ದಕ್ಷಿಣ ಕೊಡಬೇಕು. ಯಾವುದಕ್ಕೂ ಭೋಜನ ಶಾಲೆ ಸೇರ್ತೇನೆ. ನನ್ನಂತಹ ದೌರ್ಭಾಗ್ಯವಂತ ಮತ್ತೊಬ್ಬ ಇನ್ನೊಬ್ಬ ಇರುವುದಕ್ಕೆ ಸಾಧ್ಯ ಇಲ್ಲ. ದೇವರು ಎಲ್ಲರಿಗೆ ಎಲ್ಲವನ್ನು ಕೊಡುತ್ತಾನೆ ಅನ್ನುವ ಹಾಗೆ ಹೇಳುವುದಕ್ಕಿಲ್ಲ. ಆದರೆ ನನಗಂತೂ ಯಾವುದನ್ನೂ ಕೊಡಲಿಲ್ಲ. ಕೆಲವರಿಗೆ ಸಂಪತ್ತನ್ನು ಕೊಡ್ತಾನೆ, ಇನ್ನು ಕೆಲವರಿಗೆ ತಂದೆ ತಾಯಿಗಳನ್ನು ಕರುಣಿಸ್ತಾನೆ. ಆದರೆ ನನಗೆ ಕರುಣಿಸಿದ್ದು ಕಣ್ಣೀರು ಮಾತ್ರ. ಕೇವಲ ನನ್ನ ಜೀವನದಲ್ಲಿ ಕಣ್ಣೀರೇ ದಾರಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಪ್ರಪಂಚದ ಬೆಳಕನ್ನು ತಂದೆ ತಾಯಿಯಿಂದಲೇ ಎಲ್ಲರೂ ಕಾಣ್ತಾರೆ. ಈ ವಿಚಾರ ನನಗೆ ಗೊತ್ತುಂಟು. ಆದರೆ ತಂದೆ ತಾಯಿ ಯಾರು ಅಂತ ನನಗೆ ಗೊತ್ತಿಲ್ಲ. ಹಾಗಿದ್ರೆ ನನಗೆ ತಂದೆ ತಾಯಿಗಳಿಲ್ಲ ಎಂದಾದ ಮಾತ್ರಕ್ಕೆ ಅಲ್ಲಿಗೆ ಮುಗಿಲಿಲ್ಲ. ನನ್ನ ಅಜ್ಜಿ ನನ್ನನ್ನು ಸಾಕಿ ಸಲಹಿದ್ಲು, ತಂದೆಯ ಪ್ರೀತಿಯನ್ನು ಕರುಣಿಸಿದ್ಲು, ತಾಯಿಯ ಮಮತೆಯನ್ನು ನನಗೆ ಉಣಿಸಿದ್ಲು. ಆದರೆ ಅದನ್ನು ಆ ದೇವರಿಗೆ ನೋಡುವುದಕ್ಕೆ ಅಸಾಧ್ಯನಾಗಿ ನನ್ನ ಅಜ್ಜಿಯನ್ನು ನನ್ನಿಂದ ಕರೆಸಿಕೊಂಡ. ಆದರೆ ಮುಂದೇನು ಇನ್ನೇನು ಅನ್ನುವ ಹಾಗೆ ಚಿಂತಿತ ಮನಸ್ಕನಾಗಿಯೇ ನಾನು ಇರುವುದಲ್ಲ. ಹೀಗೆ ಆಲೋಚನೆ ಮಾಡಿದಂತಹ ನಾನು ಎಲ್ಲಿ ಎಲ್ಲ ಮಕ್ಕಳಿರ್ತಾರೆ ಅವರ ಜೊತೆಗೆ ಕೂಡಿಕೊಂಡು ಆಟವಾಡೋದು ಬಿಟ್ಟರೆ ಬೇರೆ ಯಾವುದೂ ನನ್ನ ಬದುಕಲ್ಲ. ಹಾಗಾಗಿ ಇನ್ನೂ ಮುಂದುವರಿತೇನೆ. ಆಟವಾಡೋದಕ್ಕಂತೂ ಆಟವಾಡ. ಹಾಗೆ ನೋಡ್ತೇನೆ, ಬಹಳ ಆಶ್ಚರ್ಯ ಕಾಣ್ತಾ ಉಂಟು. ಒಂದು ಪಳಪಳನೆ ಹೊಳೆಯುವಂತಹ ಕಲ್ಲು ಸೂರ್ಯನ ಕೆಳಗೆ ಬಿದ್ದ ಹಾಗೆ ಉಂಟು. ಏನಿದು ಬರುತ್ತಿರೆ ಪದದುಳು ಅತಿ ದೋಷದು ಪಾತತಿಗು ಸುರಿದ
ಓದರಿ ಶಿಲೆ ನೀಲ ಬಣ್ಣದ ದೋಣಿ ಮುಂದೆ ಬರುವಂತಹ ಕಾಲಕ್ಕೆ ಒಂದು ಕಲ್ಲು ಕಣ್ಣಿಗೆ ಗೋಚರಿಸಿತು. ನನ್ನ ಕಣ್ಗಳಿಗೆ ಅಪ್ಪಳಿಸುವಂತಹ ಪ್ರಕಾಶ ಈ ಕಲ್ಲಿನಲ್ಲಿ ಉಂಟು ಎಂದಾದರೆ ಈ ಕಲ್ಲು ಎಲ್ಲಿಂದ ಹೇಗಿಲ್ಲಿಗೆ ಬಂತು ಅಂತಲೇ ಅರ್ಥವಾಗುವುದಿಲ್ಲ. ಏನೇ ಇರಲಿ, ಎಲ್ಲರೂ ನೋಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಒಂದು ಆಟವಾಡೋದಕ್ಕೆ ಆಗುತ್ತದೆ ಅನ್ನೋದು ಸ್ಪಷ್ಟ ತಾನೆ. ಗೋಲಿ ಆಟಕ್ಕೆ ಆಗುತ್ತದೆ. ಹಾಗಾಗಿ ತಡ ಮಾಡುವುದಿಲ್ಲ. ಇದನ್ನು ನಾನು ಹೆಕ್ಕಿಕೊಂಡು ಹೋಗುತ್ತೇನೆ. ನಮಸ್ಕಾರ ಸ್ವಾಮಿ. ನಡೆಯಲಿಕ್ಕೆ ಆಗುವುದಿಲ್ಲ, ಹೊಟ್ಟೆ ತುಂಬಾ ಊಟ ಮಾಡಿದ್ದು. ಹೌದೌದು, ನಮ್ಮ ಮಂತ್ರಿಗಳ ಲೆಕ್ಕದಲ್ಲಿ ಇವತ್ತೊಂದು ಊಟ. ಹೌದೌದು, ಅದು ಪೂರಿ ಭೋಜನ ಅಲ್ಲ, ಮೃಷ್ಟಾನ್ನ ಭೋಜನ. ನಾವು ಊಟ ಮಾಡುವುದಲ್ಲ, ಊಟ ಮಾಡುವುದು. ನೀವೆಲ್ಲ ಊಟ ಮಾಡುವುದಲ್ಲ, ನೀವೆಲ್ಲ ಮುಕ್ಕುವುದು. ಹೌದೌದು, ಯಾಕೆಂದ್ರೆ ಬ್ರಾಹ್ಮಣರು ಊಟ ಮಾಡುವುದು ಅದೊಂದು ಯಜ್ಞ ಇದ್ದಂತೆ. ಹೌದು, ಯಾಕಂದ್ರೆ ನಿಮ್ಮಲ್ಲಿ ಆಗಲ್ಲ. ಎಲ್ಲ ಪಂಕ್ತಿಯಲ್ಲಿ ಕುಳಿತರು, ಎಲೆ ಹಾಕಿದ್ರು, ಅದಕ್ಕೆ ಉಪ್ಪಿನಕಾಯಿ ಬಂತು. ಉಪ್ಪಿನಕಾಯಿ ಬಂದ ಆಮೇಲೆ ಪಲ್ಯ ಬರುವಾಗ ಎಲೆಯಲ್ಲಿ ಉಪ್ಪಿನಕಾಯಿ ಇಲ್ಲ, ಅದನ್ನು ಮೊದಲು ತಿಂದ ಆಯ್ತವ. ಹೌದೌದು, ಅನ್ನ ಬರುವಾಗ ಪಲ್ಯ ಇಲ್ಲ, ಅದನ್ನು ತಿಂದಾಗಿದೆ. ಆಮೇಲೆ ಅನ್ನ ಸಾರದರೆ ಅದರಲ್ಲಿ ಹೀಗೆ ಮಾಡಿದ ಮುಕ್ಕು. ಹೌದೌದು, ಮತ್ತೆ ಪಾಯಸ ಬರ್ತದೆ. ಪಾಯಸ ಪಂಕ್ತಿಯ ತಲೆಯಿಂದ ಕಡೆಗೆ ಹೋಗುವಾಗ ಇವ ಎದ್ದು ಕೈ ತೊಳೆದು ಮನೆಗೆ ಹೋಗಿ ಆಗ್ತದೆ. ನಿಮ್ಮಲ್ಲಿ ಊಟ ಹಾಗೆ. ನಾವು ಬ್ರಾಹ್ಮಣರು ಹಾಗೆ ಊಟ ಮಾಡುವುದಲ್ಲ, ನಾವು ಯಜ್ಞ ಅಂತ ಅದನ್ನು ತಿಳ್ಕೊಂಡವರು. ಹೌದೌದು, ನಾವು ಕುಳಿತುಕೊಳ್ಳುವುದಕ್ಕಿಂತ ಮುಂಚೆಯೇ ಎಲೆ ಹಾಕುತ್ತೇವೆ. ಎಲೆ ಹಾಕಿ ಅದನ್ನು ತೊಳೆದ ಮೇಲೆ ಅದಕ್ಕೆ ಎಲ್ಲ ಬಡಿಸುವುದು. ಮೊದಲು ತುಪ್ಪ ಹಾಕುವುದು. ಯಾಕೆ ತುಪ್ಪ ಹಾಕುವುದಕ್ಕೆ? ಅದು ಯಜ್ಞ ಅಂತ ಹೇಳುದು ನಾವು. ಅದಕ್ಕೆ ಊಟ ಮಾಡುವುದಕ್ಕೆ ಯಜ್ಞ ಅಂತ ಹೇಳುದು. ತುಪ್ಪ ಹಾಕುವುದು. ತುಪ್ಪ ಹಾಕಿದಕ್ಕೆ ಪರಿಸೇಚನ ಅಂತ ನಾವು ಹೇಳ್ತೇವೆ. ಹೌದು, ಆಮೇಲೆ ಬಡಿಸಿದ ಮೇಲೆ ನೀರು ಹಾಕ್ಲಿಕ್ಕೆ ಉಂಟು. ನೀರು ಹಾಕಿದ್ರೆ ಕೆಲವರು ಹೇಳ್ತಾರೆ ಅದು ಇರುವೆ ಬರಬಾರ್ದು ಅಂತ ಹೇಳ್ತಾರೆ. ಹಾಗಲ್ಲ, ಅದು ಅಗ್ನಿಯಿಂದ ಬಂಧನ ಮಾಡುವುದು. ಬ್ರಾಹ್ಮಣರಾದ್ರೆ ನಾವು ಊಟ ಮಾಡುವುದು ಹಾಗೆ. ಆಮೇಲೆ ಹಸ್ತೋದಕ ಸ್ವೀಕರಿಸುವುದು. ಹಸ್ತೋದಕ ಸ್ವೀಕಾರ ಮಾಡಿದ್ಮೇಲೆ ಎಲ್ಲರೂ ಬ್ರಾಹ್ಮಣರು ಊಟ ಮಾಡುವುದು. ಊಟ ಮಾಡುವ ಕ್ರಮ ಹೇಗೆ? ಮೊದಲು ಬೇರೆ ಏನು ತಿನ್ಲಿಕ್ಕಿಲ್ಲ, ಪಾಯಸ ತಿನ್ನಬೇಕು. ಪಾಯಸ ತಿಂದ ಮೇಲೆ ಚಟ್ನಿಯೋ ಪಲ್ಯವೋ ತಿನ್ಬಹುದು. ತಪ್ಪಿಯು ಉಪ್ಪಿನಕಾಯಿ ನೆಕ್ಕುವಂತಿಲ್ಲ. ಉಪ್ಪಿನಕಾಯಿ ನೆಕ್ಕಿದ್ರೆ ಬ್ರಾಹ್ಮಣನಲ್ಲ ಅಂತ ಲೆಕ್ಕ. ಹಾಗೆ ನಮ್ಮ ಲೆಕ್ಕದಲ್ಲಿ ಹಾಗೆ. ಆಮೇಲೆ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಮಾತಾಡುತ್ತಾ ಊಟವನ್ನು ಮಾಡುವುದು. ಕಡೆಗೆ ಪಾಯಸ ತಿಂದ ಮೇಲೆ ಎಲ್ಲರೂ ಗೋವಿಂದ ಅಂತ ಹೇಳಬೇಕು. ಗೋವಿಂದ ಅಂತ ಹೇಳಿದ್ರೆ ಊಟ ಮಾಡಿದ ಫಲ ಬರ್ತದೆ. ಹೌದು, ಯಜ್ಞ ಅಲ್ವೇ ಊಟ ಮಾಡುವುದು.
ಅದಕ್ಕೆ ನಾವು ಯಜ್ಞ ಅಂತ ಊಟ ಮಾಡುವುದಕ್ಕೆ ಹೇಳುದು. ನಿಮ್ಮ ಹಾಗೆ ಮುಕ್ಕುದ ಅಂತ ಒಂದು ಮೃಷ್ಟಾನ್ನ ಭೋಜನವನ್ನು ಸ್ವೀಕಾರ ಮಾಡಿದವರು ಮಂತ್ರಿಗಳು ಎಲ್ಲಾ ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬರೇ ಊಟ ಮಾತ್ರ ಅಲ್ಲ, ದಕ್ಷಿಣೆ ಯಾರಿಗೆ ಎಷ್ಟು ಬೇಕು ಅಷ್ಟು ದಕ್ಷಿಣೆಯನ್ನು ನಮಗೆ ಕೊಟ್ಟಿದ್ದಾರೆ. ಹೌದೌದು, ಬೆನ್ನಿನಲ್ಲಿ ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಸ್ವಾಮಿ, ಅದಕ್ಕೆ ಇಲ್ಲಿ ಸ್ವಲ್ಪ ಕೂತ್ಕೊಂಡದ್ದು. ಇನ್ನು ಮನೆಯ ಜಗಲಿಗೆ ಹೋಗಿ ಅಲ್ಲಿ ಮಲಗುವುದು, ಒಂದು ನಿದ್ದೆ ಆಗ್ಬೇಕು. ಇನ್ನು ಮನೆ ಕಡೆ ನಮಸ್ಕಾರ. ನಮಸ್ಕಾರ. ಶುಭವಾಗ್ಲಿ. ಹೇಗಾಯ್ತು ಭೋಜನದ ವ್ಯವಸ್ಥೆ? ಎಂತ ವ್ಯವಸ್ಥೆ, ಇಂಥ ಊಟವನ್ನು ಇಷ್ಟರ ತನಕ ಮಾಡಿದವನಲ್ಲ. ಹೌದಾ? ಆಗ್ಲಿ ಅಪ್ಪ. ನೀವು ಸಂತೋಷಗೊಂಡ್ರೆ ದೇವತೆಗಳು ಸಂತೋಷಗೊಂಡ ಹಾಗೆ ಅವರು ಕೈ ಎತ್ತಿ ಹರಸುತ್ತಾರಂತೆ, ಒಳ್ಳೇದಾಗ್ಲಿ ಅಂತ ಹೇಳಿ. ಏನು ಸ್ವಾಮಿ, ಊಟ ಭಾರಿ ಒಳ್ಳೆದಿತ್ತು. ಹೌದಾ? ತಪ್ಪಿಸಿಕೊಂಡಿದ್ದಾರಾ? ಯಾರು ತಪ್ಪಿಸಿಕೊಳ್ಳಿ, ಮತ್ತೆ ಹುಡುಕರೆಂತದ್ದು ಹುಡುಕುವುದಲ್ಲ. ಹೌದು. ಹೂ ಅಲ್ಲಿ ನೋಡ್ತಾ ಇದ್ದೇನೆ. ಏನಾಯ್ತು? ಹೂ ಅಲ್ಲಿ ಒಬ್ಬ ಬಾಲಕ ಇದ್ದಾನಲ್ಲ. ಏನಾಯ್ತು? ಚಂದ ಅಂದವನ್ನು ಪರಿಗಿಂತ ನುಡಿದರು ಸರ್ವರುಳು ಮುದದಿ ಮಂತ್ರಿಗಳೇ, ರಮಣರೇ, ಈ ರಾಜಬೀದಿಯಲ್ಲ ನಾನೇನು ಹೊಸತು ಬರುವುದಲ್ಲ. ಮೊನ್ನೆ ನೀವೇ ಬಂದದ್ದಲ್ವ? ಹೌದಲ್ಲ, ನಿನ್ನೆ ಬರ್ಲಿಕ್ಕೆ ಆಗಲಿಲ್ಲ ಕಾಣ್ತದೆ. ಮಾರ್ಗದ ಬದಿಯಲ್ಲಿ ಹಲವು ಮಕ್ಕಳು ಆಟವಾಡುತ್ತಾ ಇದ್ದಾರೆ. ಹೌದು. ಅದರಲ್ಲಿ ನನ್ನ ಗಮನ ಸೆಳೆದವ ಅಲ್ಲಿ ಒಬ್ಬ ಮಗು ಇದ್ದಾನಲ್ಲ, ಸುಧಾಕರನ ದೀಪ ಮಂತ್ರಿಗಳೇ ನೋಡಿ, ಅಲ್ಲಿ ಆ ಮಕ್ಕಳ ಮಧ್ಯದಲ್ಲಿ ಒಬ್ಬ ಬಾಲಕ, ಎದರಿದ ತಲೆಗೂದಲು, ಹರಿದ ಬಟ್ಟೆಗಳು, ಹೊಟ್ಟೆಗೆ ಊಟ ಮಾಡಿದ ಎಷ್ಟು ದಿವಸ ಆಯ್ತು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದ್ರೂ ಆ ಬಾಲಕರ ಮಧ್ಯದಲ್ಲಿ ಉಲ್ಲಾಸದಿಂದ ಆಟವನ್ನ ಆಡುತ್ತಾ ಇದ್ದಾನೆ. ಉಳಿದ ಮಕ್ಕಳನ್ನು ಆಟದಲ್ಲಿ ಸೋಲಿಸುತ್ತಲೇ ಇದ್ದಾನೆ. ಆ ಬಾಲಕರನ್ನ ಗಮನ ಸೆಳೆದ ಆ ಮಗು ಯಾರು ಸ್ವಾಮಿ? Vivi
ಪರಿಚಯ ಹಾ ನನಗೆ ಇರಿಸಿಕೊಳ್ಳುವುದಕ್ಕೆ ಅಸಾಧ್ಯ. ಹೌದು. ಹೀಗಿರುವಾಗ ಹಾ ಬೀದಿ ವಿಕಾಸರಿ ಅಂತಿರುವಂತಹ ಹುಡುಗ ಯಾರು ಎಂಬುದಾಗಿ ಹಾ. ನನ್ನನ್ನೇ ಪ್ರಶ್ನಿಸುತ್ತಾ ಇದ್ದೀರಾ ಹೌದು. ಸ್ವಾಮಿ? ಓ. ಅವನೇನು ಹಾ 10 ಅಲ್ಲ, ಹಾ. ಮುಂದೆ ಹೋಗಬೇಕು. ಹಾ. 100 ಮಂದಿ ಹಾ. ಮಕ್ಕಳು ಹಾ. ಆಟವಾಡುತ್ತಾ ಇರ್ತಾರೆ. ಹಾ, ಹೌದು. ಬೇಡು ಭಿಕ್ಷುಕರು ಹೌದಪ್ಪ. ಮನೆ ಇಲ್ಲದಿದ್ದರೂ ಕೂಡ ಮಾರ್ಗದ ಬದಿಯಲ್ಲಿ ಹಾ. ಒಂದು ಡೇರೆ ಹೊಡೆದುಕೊಂಡು ಹಾ ಜೀವನ ಸಾಗಿಸುತ್ತಾ ಇರುವವರು, ಹೌದು. ಅವರ ಮಕ್ಕಳು ಹಾ. ಆಟವಾಡುತ್ತಾ ಬೀದಿಯಲ್ಲಿ ಕಾಲ ಕಳೆಯುತ್ತಾರೆ. ಹಾ ಹಾ ಅವರ ಪರಿಚಯ ತಿಳಿಸಿಕೊಳ್ಳುವುದಕ್ಕೆ ಹಾ. ಸಚಿವನಾಗಿದ್ದುಕೊಂಡು ನನಗೆ ಸಾಧ್ಯವೇ ಹೇಳಿ? ಅದು ಇಲ್ಲ. ಹೀಗಿರುವಾಗ ಹಾ. ಆ ಮಗ ಯಾರು ಎಂಬುದಾಗಿ ಹಾ. ನನ್ನನ್ನು ಕೇಳ್ತಾ ಇದ್ದೀರಲ್ಲ, ಇರ್ಲಿ. ಓ. ಈಗ ಅವರನ್ನೇ ಉದ್ದೇಶಿಸಿ ಹಾ. ನೀವು ಕೇಳಬೇಕು ಎಂದಿದ್ರೆ ಹಾ ಮಹತ್ತರವಾದಂತಹ ಕಾರಣ ಒಂದಿರಬೇಕು. ಹಾ 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 ಏನದು ಕೇಳೋಣ. ಮುಂದೆ ಮಾನದ ಧರಣಿ ಪಾಲಕನಾಗಿ ಮಿರಿಯುವ ಪಾಲಯಾರಯ್ಯ. ಕುಂದಳಾವತಿ ಮಧ್ಯ ನೃಪಜಾತಿ ತಳಗಳು. ಕುಂದಳಾವತಿ ಮಧ್ಯ ನೃಪಜಾತಿ ತಳಗಳು. ಪಾಲಯಾರಯ್ಯ ತಿನ್ನುತ್ತಿದ್ದ ದಿವಸ ತಿನ್ನುತ್ತಿದ್ದೆ ಸುಖಗುಂಡು. ಇನ್ನು ತಿನ್ನುತ್ತಿದ್ದ ದಿವಸ ತಿನ್ನುತ್ತಿದ್ದೆ ಸುಖಗುಂಡು. ಬಾಲಜಾತಿ ರಾಜಲಕ್ಷಣ ಅದು ಹರಿಭಕ್ತಿ. ಮಂತ್ರಿಗಳೇ, ಸ್ವಾಮಿ, ಆ ಮಗುವಿನ ಬಗ್ಗೆ ಕುತೂಹಲ ಹುಟ್ಟುವುದಕ್ಕೆ ಕಾರಣ ಒಂದುಂಟು. ಅವನ ಮುಖ ನೋಡಿ ಹ. ಎಷ್ಟು ಲಕ್ಷಣವಾಗಿದೆ ಆ ಮುಖ. ಅಲ್ಲ, ನೀವು ಊಟಕ್ಕೆ ಬಂದವರು, ಹೌದು. ಹಾಲಿಗೆ ಬಂದವರಿಗೆ ಎಮ್ಮೆಯ ದರ ಯಾಕೆ ಸ್ವಾಮಿ? ಊಟ ಮಾಡಿ ಹೋಗುವುದು ಬಿಟ್ಟು ಹುಡುಗ ಯಾರು, ಹುಡುಗರ ಅಪ್ಪ ಯಾರು, ಅಮ್ಮ ಯಾರು, ಏನು ವಿಳಾಸ ಬರೆದಿಟ್ಟಿದ್ದೇನೆ ನಾನು. ಹಾಗೆ ನೀವು ಮತ್ತೆಂತದ್ದು? ಕೋಪಿಸಬಾರ್ದು. ಅಲ್ಲ ಅಂತ. ಯಾಕಂದ್ರೆ ನೋಡಿ, ಅವನ ಮುಖದಲ್ಲಿ ರಾಜಲಕ್ಷಣ ಕಾಣುತ್ತಾ ಇದೆ. ಹಾ ತೀಕ್ಷ್ಣವಾದಂತಹ ಕಣ್ಣುಗಳು. ನೀವೀಗ ಸ್ವಲ್ಪ ಗೌರವರ್ಣರಿಂದ ಒಪ್ಪುವಂತಹ ಹುಡುಗನನ್ನು ಕೇಳಿದ್ದು ಕಾಣ್ತದಲ್ವ? ಹೌದೌದೌದೌದು. ರಾಜ ಲಕ್ಷಣ. ಹೌದು. ದೊಡ್ಡ ಹರಿಭಕ್ತನೂ ಕೂಡ ಅವ. ಉದ್ದವಾದ ಕೈ ನೋಡಿ ಕೆಳಗಡೆ ತಾಗುತ್ತಾ ಇದೆ ಗಂಟಿನ ತನಕ. ಹೌದು, ಅದು ರಾಜಲಕ್ಷಣದ ಲಕ್ಷಣಗಳು, ರಾಜನಾಗುವ ಲಕ್ಷಣ. ಇವನ ಸರಿಯಾಗಿ ನೋಡಿ ನಾನು ಕಲಿತ ವಿದ್ಯೆಯ ಪ್ರಕಾರ ಹೇಳುವುದಾದ್ರೆ ಮುಂದಕ್ಕೆ ಇವ ಕುಂತಳಕ್ಕೆ ಅರಸನಾಗುತ್ತಾನೆ. ಯಾರು? ಇವ ಹುಡುಗ. ಹೌದಾ? ಹೌದೌದು. ಮುಂದೆ ಮುಂದೆ ಇವನನ್ನು ನೀನು ಕರ್ಕೊಂಡೋಗಿ ಸಾಕಿ ವಿದ್ಯಾವಂತರನ್ನಾಗಿ ಮಾಡಿದ್ರೆ ತುಂಬಾ ಒಳ್ಳೇದು. ಹೌದಾ? ಹೌದೌದು. ಈಗ ನೀವು ಅವನನ್ನೇ ಹೇಳಿದ್ದಲ್ಲ, ಅವನನ್ನು ಹೇಳು. ಭವಿಷ್ಯತ್ತಿನಲ್ಲಿ ಹಾ ಕುಂತಳಕ್ಕೆ ಅರಸನಾಗುತ್ತಾನೆ. ಉತ್ತರಾಧಿಕಾರಿ. ಹೌದು. ಈ ಹುಡುಗ ಲಕ್ಷಣ ಹಾಗುಂಟಲ್ಲ. ಹೌದೌದು. ಹೇಳಿದ್ದು ಒಳ್ಳೇದಾಯ್ತು, ಆಹಾ. ಹೇಳಿದ್ದು ಒಳ್ಳೇದಾಯ್ತು. ಭವಿಷ್ಯದ ಬಗ್ಗೆ ಹೇಳಿದಿರಲ್ಲ. ಹೌದು. ಹಾಗಾದ ಕಾರಣ ನಾವು ಕೂಡ ವ್ಯವಸ್ಥೆ ಮಾಡಿಕೊಂಡ್ರೆ ಆಗಲ್ಲ. ಹುಡುಗರನ್ನು ಕರೆಸಿ, ಅವ ಇನ್ನು ಬೀದಿ ಬಿಕಾರಿ ಅಲ್ಲ, ಅವನಿಗೆ ಬೇಕಾದ ವ್ಯವಸ್ಥೆ ಅಲ್ವಾ? ನೀವು ಮಂತ್ರಿಗಳಲ್ವೇ? ಹೌದಪ್ಪ, ಹೌದು ಹೌದು. ಆಯ್ತು. ಹಾಗಾದ್ರೆ ಇದು ವ್ಯವಸ್ಥೆ ನಾನು ಮಾಡ್ತೇನೆ. ತುಂಬಾ ಸಂತೋಷ. ಭೋಜನ ಆಗಿದಲ್ಲ? ಭೋಜನ ಆಗಿದೆ, ದಕ್ಷಿಣೆ ಸಿಕ್ಕಿದೆ. ಆಗ್ಲಿ. ನಾಳೆ ಬನ್ನಿ. ನಾಳೆ ಬಂದ್ರೆ ಈಗ ಹೋಗ್ಬೇಕು ಅಂತ ಆಗಲ್ಲ. ನಾಳೆ ಹೀಗೆ ಬನ್ನಿ, ಊಟ ಮಾಡಿ ಹೋಗಿ. ಮತ್ತೆ ನನ್ನ ಬಗ್ಗೆ ಸ್ವಲ್ಪ ಹೇಳಿ. ನಾನಿದ್ದೇನಲ್ಲ. ಆಯ್ತು, ಆಯ್ತು. ನಮಸ್ಕಾರ. ಆಯ್ತು. ನಮಸ್ಕಾರ. ಮಗುವಿನ ಬಗ್ಗೆ
ಬುಂದಾಕರ ನುಡಿಗೊಪ್ಪಿ ಅಂತಿರ್ದು ಬಳಿಕ ಧರೆಯ ಬುಂದಾಕರ ನುಡಿಗೊಪ್ಪಿದ್ದಂತಿರ್ದು ಬಳಿಕ ಸತ್ಕಾರದಿಂದ ವಿಪ್ರವು ಕಳುಗಳ ದುಷ್ಟ ಬುದ್ಧಿ ಚಿಂತಿಸುತ್ತಿರುವನು. ಊಟ ಮಾಡುವುದಕ್ಕೆ ಬಂದಂತಹ ಬ್ರಾಹ್ಮಣರು ನನ್ನ ತಲೆಯನ್ನೇ ಕೆಡಿಸಿ ಬಿಟ್ಟರಲ್ಲ. ಬೀದಿ ಬಿಕಾರಿ ಹುಡುಗನ ರಾಜ ಲಕ್ಷಣದ ಬಗ್ಗೆ ಅರಿತಂತಹ ಈ ಬ್ರಾಹ್ಮಣರು ಹೇಳಿಬಿಟ್ಟರಲ್ಲ, ಒಂದೊಂದು ದಿನ ಈ ರಾಷ್ಟ್ರಕ್ಕೆ ಉತ್ತರಾಧಿಕಾರಿಯಾಗ್ತಾನೆ ಎಂಬುದಾಗಿ. ಹೇಳಿದ್ದು ಬಹಳ ಒಳ್ಳೆಯದಾಯಿತು. ಯಾಕೆ? ನಮ್ಮದ್ದಾದಂತಹ ಭದ್ರತೆಯನ್ನು ಮಾಡಿಕೊಳ್ಳುವುದಕ್ಕೆ ಇದುವೇ ಸೂಕ್ತ ಸಮಯ ಅಲ್ವಾ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಎಳವೆಯಲ್ಲೇ ಕುಡಿಯನ್ನು ಚಿವಿಟಿ ಎಸೆದೆವು ಎಂದಾದ್ರೆ ಮತ್ತೆ ಅದು ಚಿಗುರೋಡು ಹೊಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯ ವ್ಯವಸ್ಥೆ ನಾನು ಕೂಡ ಮಾಡಬೇಕು. ಈ ರಾಜ್ಯದ ಉತ್ತರಾಧಿಕಾರಿಯಾಗಿ ನನ್ನ ಮಗ ಮದನ ಎಂಬುದಾಗಿ ಹಲವು ಸಮಯಗಳಿಂದ ಹೊಂಗನಸು ಕಾಣುತ್ತಾ ಇದ್ದವ. ಇವನಿಂದಲಾಗಿ ನನ್ನದಾರ್ಥ ಕನಸು ಯಾವತ್ತೂ ನುಚ್ಚು ನೂರಾಗಬಾರದು. ಅಂತಹ ವ್ಯವಸ್ಥೆ ನಾನು ಮಾಡಲೇಬೇಕು. ಸರಿ ಸರಿ, ನಾನು ಬೇಕಾದಷ್ಟು ಮೊಟ್ಟೆ ಬೆಣ್ಣೆ ಇನ್ನು ಕೊಟ್ಟು ಸಾಕಿದಂತಹ ಜಗಜಟ್ಟಿಗಳು ಇದ್ದಾರೆ, ಕಟುಕರು. ಅವರನ್ನೇ ಬರಹ ಹೇಳಿ ಬೇಕಾದಂತಹ ವ್ಯವಸ್ಥೆ ಮಾಡಬೇಕಾಗಿದೆ. ಎಲ್ಲಿದ್ದಾರೆ? ತಿರುಕಾಬಕ್ಕ ಯಾಕೆ ಕರೆಸಿದ್ರಿ? ನಮ್ಮಿಂದ ಇವತ್ತು ಏನು ಕಾರ್ಯ ಆಗಬೇಕಿದೆ ಇದನ್ನು ತಿಳಿಸಿದಂತಾದರೆ ನಿಮ್ಮ ಅಪ್ಪನಿಗೆ ನಾವು ಸದಾ ಸಿದ್ಧ. ಸದಾ ನಿಮ್ಮ ಸೇವೆಯಲ್ಲಿರುವ ನಾವು ವೃತ್ತಿಯಲ್ಲಿ ವ್ಯಾಧರ್ಮವನ್ನು ಪಾಲಿಸುವಂತ ನಾವು ಸದಾ ನಿಮ್ಮ ಕರೆಯನ್ನೇ ಹೋಗುಡುತ್ತಾ ಮೈಯನ್ನೇ ಕಿವಿಯಾಗಿಸಿಕೊಂಡಿದ್ದವರು ಈ ದಿವಸ ನಮ್ಮಿಂದ ಯಾವ ಕೆಲಸ ಆಗಬೇಕು ಅನ್ನುವುದನ್ನು ನೀವು ಸೂಚಿಸಿದರೆ ಈ ಕ್ಷಣವೇ ಮಾಡಿಕೊಡುತ್ತೇವೆ. ನೀನು ಊಟ ಮಾಡಿದ್ಯಾ ಇಲ್ವೋ? ಮತ್ತೆ ಏನು ಧ್ವನಿ ಬರುವುದಿಲ್ಲ?
ವರ್ಮ ಬುದ್ಧಿ, ಹೇಗೆ ಊಟ ಮಾಡಿದ್ದೀಯಾ? ಊಟಕ್ಕೆ ಏನಾದ್ರೂ ತಲೆ ಕಡಿಬೇಕಷ್ಟೇ ಇವತ್ತು. ಹೌದಾ? ಗೊತ್ತಾಯಿತು, ನಿನ್ನ ಧ್ವನಿಯೇ ಹೊರಡುವುದಿಲ್ಲ ಕಂಠದಿಂದ. ನೀನಾದ್ರೂ ಸ್ವಲ್ಪ ಸರಿಯೇ ತಿನ್ನಬೇಕು. ನಾನು ವ್ಯವಸ್ಥೆ ಮಾಡಿದ್ದೇನೆ. ಬೇಕಾದಷ್ಟು ಮೊಟ್ಟೆ, ಗಿಣ್ಣು, ಬೆಣ್ಣೆ, ಮಾಂಸ ಕುರಿ ಇದನ್ನೆಲ್ಲ ಕೊಟ್ಟು ನಿಮ್ಮನ್ನು ಸ್ವಲ್ಪ ಗಟ್ಟಿಮುಟ್ಟಾಗಿ ಇರಿಸಬೇಕು ಅಂತ ಹೇಳಿ. ಆದ್ರೆ ಸಾಕಾಗ್ಲಿಲ್ಲ ಕಾಣ್ತದೆ. ಇನ್ನೂ ವ್ಯವಸ್ಥೆ ಮಾಡ್ತೇನೆ. ನಿಮ್ಮನ್ನು ಭರಿಸಿದ್ದು ಯಾಕೆ ಬಲ್ಲಿರ? ಯಾಕೆ? ಬಡವರು ನೀವು. ನಾನು ಹೇಳಿದ ಹಾಗೆ ಚಾಕರಿಯನ್ನು ಕೊಟ್ಟು ಚಾಕರಿಯನ್ನು ಮಾಡಿ ಕೊಟ್ಟಂತಹ ವೇತನ ಹಿಡಿದುಕೊಂಡು ಮನೆ ಸೇರುವವರು ಆಯ್ತಲ್ಲ. ನಿಮ್ಮಿಂದ ಒಂದು ಮಹತ್ತರವಾದಂತಹ ಸಾಧನೆ ಆಗಬೇಕು. ಏನಾಗ್ಬೇಕಿತ್ತು? ಸಾಹಸದ ಕಾಯಕ. ಈ ವಿಚಾರ ಮಾತ್ರ ಅನ್ಯರಿಗೆ ಯಾರಿಗೂ ಗೊತ್ತಾಗಬಾರದು. ಸರಿ ಸರಿ. ನನಗೆ ನಿಮ್ಮಿಬ್ಬರಿಗೆ ಹೊರತಾಗಿ ಯಾರಿಗೂ ಇದು ಪ್ರಚಾರ ಆಗಬಾರದು. ಆಯ್ತಲ್ಲ? ಅಲ್ಲಿ 4 ಮಂದಿ ಮಕ್ಕಳ ಜೊತೆಯಲ್ಲಿ ಅವರ ಮಧ್ಯದಲ್ಲಿ ಒಬ್ಬ ಗೌರವರ್ಣದಿಂದ ಒಪ್ಪಂತಹ ಹುಡುಗನ ನೋಡಿದೀಯಾ? ನೋಡುವುದಕ್ಕೆ ಒಳ್ಳೆ ಲಕ್ಷಣ ಅಲ್ವಾ? ಹೌದು. ಕಾಣ್ತದೆ. ಹೌದಲ್ಲ? ಅವನಿಗೊಂದು ವ್ಯವಸ್ಥೆ ಆಗಬೇಕು. ಅವನಿಗೊಂದು ವ್ಯವಸ್ಥೆ ಆಗಬೇಕು. ವ್ಯವಸ್ಥೆ ಹೌದು. ಹೇಗೆ? ಯಾವ ತರ? ನೀವು ಸ್ವಲ್ಪ ಹತ್ತಿರಕ್ಕೆ ಹೋಗಿ ಗೊತ್ತಾಗ್ತದೆ. ಅವನ ಬಲಗಾಲ ಬೆರಳುಗಳಲ್ಲಿ ಒಂದು ಅಧಿಕ ಉಂಟು. ಒಂದು ಅಧಿಕ ಉಂಟು. ಅವನೇ ಆ ಹುಡುಗ. ಅವನನ್ನ ಬದ್ಧ ವೈರಿ. ಅವನಿಗೊಂದು ವ್ಯವಸ್ಥೆ ಆಗಬೇಕು. ನಮಗೆ ವೈರಿ ಆದ್ರೆ ನಮಗೂ ವೈರಿ. ಹೌದಲ್ಲ? ಉಳಿದ ಮಕ್ಕಳಿಗೆ ಬೇಕಾದ ವ್ಯವಸ್ಥೆ ಮಾಡಿ ಆ ಬಳಿಕ ಇವನನ್ನು ಘೋರ ಕಾಂತಾರಕ್ಕೆ ಒಯ್ದು ಯಾರಿಗೂ ಅರಿಯದ ತರದಲ್ಲಿ ಅವನ ತಲೆ, ಆಮೇಲೆ ಕುರುಹನ್ನು ತಂದು ತೋರಿಸತಕ್ಕದ್ದು. ಆ ಬಳಿಕ ಬಂದ ಮೇಲೆ ನಿಮಗೆ ಬೇಕಾದಷ್ಟು ನಾನು ಕೊಡ್ತೇನೆ. ಇದು ಮಹಾಮಂತ್ರಿ ದುಷ್ಟ ಬುದ್ಧಿಯ ಕಟ್ಟಾಜ್ಞೆ. ಜಾಗ್ರತೆ, ಜೋಕೆ, ಜತನ. ತಿನ್ನುವುದಕ್ಕೆ ಕೊಡ್ತೇನೆ ಅಂತ ನನ್ನನ್ನು ಇಲ್ಲಿವರೆಗೆ ಕರೆದುಕೊಂಡು ಬಂದಿದ್ದೀರಲ್ಲ. ಕೊಡಿ ಕೊಡಿ ತಿನ್ನುವುದಕ್ಕೆ. ಕೊಡ್ಲಿಕ್ಕೆ ತಂದದ್ದು ನಾನು ಇಲ್ಲಿಗೆ. ಹಾಗಾದ್ರೆ ಕೊಡಿ ಬೇಗ, ಹಸಿವಾಗುತ್ತುಂಟು. ನಿನ್ನ ಜೊತೆ ಆಗಿದ್ರಲ್ಲ, ಅವರೆಲ್ಲ ಕೊಟ್ಟು ಕಳಿಸಿದ್ದೇವೆ. ನಿನ್ನನ್ನು ಸ್ವಲ್ಪ ದೂರ ಇಲ್ಲಿ ಕರ್ಕೊಂಡು ಬಂದು ಕೊಡುವ ಅಂತ. ನಿನಗೆ ಭರ್ಜರಿ ಊಟ ಉಂಟು ಈಗ. ಯಾರಿಗೆ? ನನಗೆ? ನಿನಗೆ ಹಸಿವಾಗುತ್ತುಂಟು, ಬೇಗ ಕೊಡುದಾದ್ರೆ. ಏನು ನಿನಗೆ ತಿಂಡಿ ಕೊಡ್ಲಿಕ್ಕೆ ತಂದಂತ ಭಾವಿಸಿದ್ಯಾ? ಸ್ವಲ್ಪ ಗೊತ್ತಾಗ್ತದೆ ನಿನಗೆ. ಬೇಗ ತನ್ನಿ. ತರ್ಬೇಕಾ? ನಿನ್ನನ್ನು ತಲೆ ಕಡಿಲಿಕ್ಕೆ ಕರ್ಕೊಂಡು ಬಂದವರು ನಾವೆಲ್ಲಿಗೆ? ಯಾರು? ನನ್ನದು? ಅಯ್ಯ, ಯಾಕೆ? ನಾನೇನು ಮಾಡಿದ್ದೇನೆ ನಿಮಗೆ? ಅದೆಲ್ಲ ನಿಮ್ಗೆ ಬೇಡ, ನಮ್ಮ ಕಾಯಕವೇ ಅದುವೆ. ಈಗ ನೀವು ಊಟ ಹಾಕುದಿಲ್ಲ, ನನ್ನನ್ನು ಕೊಲ್ಲುವುದಕ್ಕೆ. ನಮಗೆ ಊಟ ಆಗ್ಲಿಲ್ಲ, ಇನ್ನು ನಿನಗೆ ಯಾವಾಗಿಂದ ಊಟ? ಅಯ್ಯ, ನಾನು ಏನು ತಪ್ಪು ಮಾಡಿದ್ದೇನಂತ ಬೇಕೆ? ಸುಳ್ಳನು ಕೇಳುವ ಕಾಡಿಗೆ ನೀವು ಕೊಲ್ಲಲು ಮುಯ್ಬಿರಿ ನೀತಿಯೋ ಸುಳ್ಳನು ಕೇಳುವ ಕಾಡಿಗೆ ಕೊಲ್ಲಲು ಮುಯ್ಬಿರಿ ನೀತಿಯೋ ಇಲ್ಲದೆ ಮಯ ಬಾಲರ ತಳ್ಳಿಗೆ ಬಂದಿಗೆ ನೇನೆ. ಇಲ್ಲದೆ ನಿಮ್ಮಯ ಬಾಲರ ತಳ್ಳಿಗೆ ಬಂದಿಗೆ ಸುಳ್ಳನು ಬೀಳುವ ಕೊಡ್ತೇನೆ, ಇದನ್ನು ಕೊಡ್ತೇನೆ ಅನ್ನುವ ಹಾಗೆ ಇಲ್ಲಿವರೆಗೆ ಕರೆದುಕೊಂಡು ಬಂದಿದ್ದೀರಿ. ಸುಳ್ಳನ್ನೇ ಆಡಿಬಿಟ್ಟಿರಲ್ಲ. ಸುಳ್ಳು
ಬೇರೆ ಯಾರಾದ್ರೂ ನನಗೆ ಏನನ್ನಾದ್ರೂ ಕೊಡ್ತಿದ್ರು. ಆದ್ರೆ ಕರೆದುಕೊಂಡು ಬಂದದ್ದು ತಿನ್ನುವುದಕ್ಕೆ ಆಗುತ್ತೆ ನನ್ನ ಹಾಗೆ. ಈಗ ಇಲ್ಲಿಗೆ ಬಂದು ನನ್ನನ್ನು ಕೊಲ್ಲುತ್ತೇನೆ ಅನ್ನುವ ಹಾಗೆ ಹೇಳ್ತೀನಿ. ಹೌದು, ಈಗ ಕೊಲ್ಲಬೇಕು ಅಂತಾದ್ರೆ ನಾನು ಏನಾದ್ರೂ ತಪ್ಪನ್ನು ಮಾಡಿರ್ಬೇಕು. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಮ್ಗೆ ಅಪ್ಪಣೆ ಆಗಿ ನಾವು ಆ ಕೆಲಸ ಮಾಡುವವರೇ, ನಾವು ಅದಕ್ಕೆ ಇರೋದು. ನಾನು ಎಲ್ಲಿಯಾದ್ರೂ ನಿನ್ನ ಮಕ್ಕಳಿಗೆ ತೊಂದರೆ ಮಾಡಿದ್ದೇನಲ್ಲ, ನಿನ್ನ ಮಕ್ಕಳಿಗೆ ತೊಂದರೆ ಮಾಡಿದ್ದೇನೆ. ಯಾರ ಗೊಡವೆಗೂ ಇಲ್ಲ ನಾನು. ಅಂಥದ್ರಲ್ಲಿ ನನಗೆ ಈ ರೀತಿಯಾಗಿ ನೀವು ತೊಂದರೆಯನ್ನು ಮಾಡ್ತೀರಿ ಅಂತ ಆದ್ರೆ ಅದು ತಪ್ಪು ಪುಣ್ಯಾತ್ಮ, ಹಾಗೆ ಮಾಡಕೂಡ್ದು. ಅದೆಲ್ಲ ನಾವು ಆಲೋಚನೆ ಮಾಡುವವರಲ್ಲ. ನಮ್ಮ ಕೆಲಸವೇ ಅಂತದ್ದು. ಕತ್ತಿ ಕಾಣ್ತದ, ಇದಕ್ಕೆ ರಕ್ತದ ರುಚಿ ನೋಡದೆ ತುಂಬಾ ಸಮಯ ಆಗಿದೆ. ಹಾಗೆ ಮಾಡಬೇಡಿ, ಹಾಗೆ ಮಾಡಿ. ಹರಿ ಸಿರಿಯರ ಪಾಲಿಸು ತಂದೆ, ಸಿರಿಯರ ಪರಿಪಾಲಿಸು ಕರುಣವನುರದಿ ಕೈಗೊರಿ ಶಿರಮರು ಬರು ಬೀಳಲಿ ಕರುಣವನುರದಿ ಕರಿಗರಿ ಶಿರಮರು ಬಿಡದೆ ಹರಿಯೇ ಹರಿ ಗೋವಿಂದ ಮುಕುಂದ ಶ್ರೀ ಹರಿ ಮುಕುಂದ. ಮಿತ್ರ, ಧರ್ಮ, ಇವನ ಹರಿನಾಮ ಸ್ಮರಣೆಯನ್ನು ಕೇಳ್ತೀಯ ನೀನು? ಹೌದು, ಕೇಶವ ಮಾಧವ ಅನ್ನುವಾಗೆ ಹರಿದಾಸನಾಗೆ ಕಾಣ್ತಾನೆ. ನಾವು ತಲೆಗಡಿಯುವುದಕ್ಕೆ ಬಂದವರು ಹೌದು, ಹೌದು, ಆದ್ರೆ ಒಂದು ತೊಡಗುಂಟಲ್ಲ ಇಲ್ಲಿ. ಹೌದು. ಈಗ ಬಲ್ಲಯ ಬಿಡದೆ ಪೊರೆಯೋ ಎಂಬ ಹುಡುಗನ ಕಣಗಳು ಕಡುಗ ಬಿಡಿದಿದ್ದು ನುಡಿದ ಮೋಹಗಳು ಏಕೆ ಲಾಭದ ಹೋದರು ಈ ಕೋಡಾಟ ಬೇಡ ಎಂಬುದು ಈ ಟಿವಿ ತುಡುಕುಳ ಮನಮಯ್ಯ ಆಟ ಬೈದರು ಬಿಡದೆ ಪೊರೆಯೋ ದೇವ ಎಂಬ ಹುಡುಗನ ಕಣ್ಣು ಮಿತ್ರ, ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಇದ್ದಾನೆ. ವೃತ್ತಿಯಲ್ಲಿ ವ್ಯಾಧರಾದರೂ ನಮಗೊಂದು ಕರ್ತವ್ಯ ಎನ್ನುವುದನ್ನು ಹೌದು ಪೂರ್ವದಲ್ಲಿ ವಿಧಿಸಿದ್ದಾರೆ, ಸ್ಮೃತಿಯಲ್ಲಿ ವಿಧಿಸಿದ್ದಾರೆ. ಹೇಗೆ ಬಲ್ಲಯ? ಯಾಕೆ ಈ ಹುತ್ತ ಹತ್ತಿದವರನ್ನು, ಹುಲ್ಲುಕಟ್ಟಿ ಕಚ್ಚಿದವರನ್ನು, ನೀರಿನ ಮೇಲೆ ತೇಲುವವರನ್ನು, ತೀರ್ಥ ಸೇವನೆ ಮಾಡುತ್ತಿರುವವರನ್ನು, ಹರಿನಾಮ ಸ್ಮರಣೆಯನ್ನು ಗೈಯುತ್ತಾ ಇರುವವರನ್ನು ವ್ಯಾಧನಾದರೂ ತಲೆ ಕಡಿಯ ಕೂಡದು. ಹೀಗಿರುವಾಗ ನಾವೇನು ಮಾಡೋಣ? ಈಗ ಮಂತ್ರಿವರರು ನಮಗೆ ಅನದಾಸ ತೋರಿಸಿ ಈ ರೀತಿಯ ಕೆಲಸವನ್ನು ಮಾಡ್ಲಿಕ್ಕೆ ಹೇಳಿದಾರಲ್ಲ, ಈಗ ಇವರು ಕುರು ಬೇಕಲ್ಲ. ಹೌದು, ಏನು ಮಾಡುದು? ಗುರು ಈಗ ಒಂದು ಸೂಚಿಸಿದ್ದಾರೆ. ಏಕೆ? ಇವನ ಕಾಲಿನಲ್ಲಿ ಒಂದು ಬೆರಳು ಹೆಚ್ಚಿಗಿದೆ, ಅದನ್ನು ಗಮನಿಸಿದೆ. ಒಂದು ಹೆಚ್ಚಿನದ್ದು ಇದೆ ಬೆರಳು. ಅದನ್ನೇ ಕಡಿದು ನಮ್ಮ ಕತ್ತಿಗೆ ಸವರಿ ಮಂತ್ರಿಯವರಿಗೆ ತೋರಿಸಿದ್ರಾಯ್ತು. ತಲೆಯನ್ನು ಕಡಿದಿದ್ದೇವೆ. ಬದುಕಿಕೊಂಡು ಹಾಗೆ ಮಾಡಬೇಡಿ, ಹಾಗೆ ಮಾಡಬೇಡಿ. ಇನ್ನ ಪ್ರಾಣ ಹೋಗ್ತದಿಲ್ಲ ಅಂದ್ರೆ ಬೆರಳಾದ್ರೂ ಕೊಂಡೋಗ್ತೇವಲ್ಲ. ಕೂತ್ಕೋ, ಕೂತ್ಕೋ. ಅಯ್ಯೋ ಬೇಡ ಪುಣ್ಯಾತ್ಮ, ನನ್ನ ತಲೆ ಕಟ್ಟಿ. ಇದು ಅನ್ಯಾಯ, ಹಾಗೆ ಮಾಡಬಾರ್ದಾಯ್ತು. ಎಂತದ ಅನ್ಯಾಯ? ಏನಾಗ ನಾವು ಬದುಕಬೇಡ. ಬೇಡ ನೋವೇನಾಗ ಬೇಡ, ಕಣ್ಣು ಮುಚ್ಚು, ಬೇಡ, ಕಣ್ಣು ಮುಚ್ಚು. ಕಣ್ಣು ಮುಚ್ಚು. ಬೇಡ, ಬೇಡ, ಹಾಗೆ ಮಾಡಬೇಡಿ, ಹಾಗೆ ಮಾಡಬೇಡಿ. ಘೋರ ವಿಪೆದುಳಿದ ಯಾಕೆ ಹೀಗೆ ಮಾಡಿಬಿಟ್ರು? ತೀರುವುದೆಂದನು ಏನಿನ ಘಟ ತೀರುವುದೆಂದನು ಏನಿನ ಘಟ ಮಾರಮಣ ದಯದೋರಿತದಗೆ ಓ ದೇವ್ರೇ, ಮಾರಮಣ
ದಯದೋರಿ ಸದಕೈ ಶರಣ ರಕ್ಷಕನೇ ಶರಣ ರಕ್ಷಕ ಹರಿಯೇ ಹರಿ ಮಾಧವ ನಿಷ್ಕರುಣಿಗಳು, ಕಣ್ಣಿನಲ್ಲಿ ರಕ್ತ ಇಲ್ಲದವರು, ಇಲ್ಲಂತಾರೆ ಸಣ್ಣ ಬಾಲಕನ್ನುವುದನ್ನ ಆಲೋಚಿಸದೆ ನನ್ನ ಬೆರಳನ್ನೇ ತುಂಡರಿಸಿ ಹೋದ್ರಲ್ಲ, ಅಯ್ಯೋ ಸಹಿಸುವುದಕ್ಕಾಗುವುದಿಲ್ಲ. ಹರಿಯೇ, ನೀನಾದ್ರೂ ನನ್ನನ್ನು ರಕ್ಷಿಸಿದೆ ಅನ್ನುವ ಹಾಗೆ ಆಲೋಚನೆ ಮಾಡಿ ನಿನ್ನ ಸ್ಮರಣೆಯನ್ನು ಮಾಡಿದ್ರೆ ನನಗೆ ಲಭಿಸಿದ್ದು ಏನು? ಒಂದು ಬೆರಳನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿಯನ್ನು ನನ್ನ ಪಾಲಿಗೆ ಲಭಿಸಿಬಿಟ್ಟೆ ಎಲ್ಲ ತಂದೆ. ಅಯ್ಯೋ, ಇನ್ಯಾರಿದ್ದಾರೆ ನನ್ನನ್ನು ಕಾಯುವವರು? ಅಯ್ಯೋ ಹೋದವರು ಇನ್ನೂ ಕೂಡ ಬರಲಿಲ್ಲ, ಯಾಕೆ ಅಂತ ಹೇಳಿ ಹೇಗೆ ವ್ಯವಸ್ಥೆ ಆಯ್ತಾ? ಮತ್ತೆ ಕೆಲಸ ಆದ ಹಾಗೆ ನೀವು ಹೇಳಿದ ಹಾಗೆ ಮಾಡಿದ್ದೇವೆ. ಹೇಗೆ ಆಯ್ತಲ್ಲ, ಮತ್ತೆ ನಮ್ಮ ದಾರಿಯಂತೂ ಸುಗಮವಾಯಿತು ಅಲ್ವಾ? ಸುಗಮದಲ್ಲೇ ಯಾರಿಂದಲೂ ತಡೆ ಇಲ್ಲ. ನಿನಗೀಗ ಬೇಕಾದೀಗ ಹೌದು, ಆಗ ಹೇಳಿದಿರಿ ನೀವು. ಹೌದಲ್ಲ? ಬೇಕಾದಷ್ಟು ಕೊಡ್ತೇವೆ, ಭರ್ಜರಿ ವ್ಯವಸ್ಥೆ ಹೋದ ಮೇಲೆ ಹಾ. ಬೇಕಾದ ವ್ಯವಸ್ಥೆ ನಿಮಗೂ ಮಾಡ್ತೇನೆ ಅಂತ ಹೇಳಿ. ಹೌದು ಅಲ್ವಾ? ಆ, ಮಾಡುವ. ಹಾ. ಅದಕ್ಕೇನಂತೆ? ಹಾ. ಕಟುಕರಿಗೆ ವ್ಯವಸ್ಥೆ ಆಯ್ತು. ಯಾಕೆ ಹೀಗೆ ಮಾಡಿತ್ತು? ನಂಬಲಿಕ್ಕೆ ಆಗುವುದಿಲ್ಲ. ಕಾಲ ಇದ್ದ ಹಾಗೆ ಇರುವುದಿಲ್ಲ. ಎಲ್ಲಿಯಾದರೂ ದುಷ್ಟ ಬುದ್ಧಿಗಳು ವ್ಯವಸ್ಥೆ ಮಾಡಿದ್ದಾರೆ ಎಂಬುದಾಗಿ ನಾಳೆಯ ದಿನ ಪ್ರಚಾರ ಮಾಡಿಕೊಂಡು ಬಂದ್ರೆ ನಮ್ಮ ಹೆಸರು ಎಲ್ಲಿವರೆಗೆ ಕೊಡ್ತದೆ? ಹಾಗಾಗಬಾರದು. ಕೈ ತಟ್ಟಿ ನಗಾಡುವ ಹಾಗಾಗಬಾರದು. ಅದಕ್ಕೆ ಬೇಕಾಗಿ ಈ ರೀತಿಯ ವ್ಯವಸ್ಥೆ ಆಯ್ತಲ್ಲ. ಮುಂದೆ ಇಲ್ಲಿಯ ಪಟ್ಟ ನನ್ನ ಮಗ ಮದನಿಗೆ ಗಟ್ಟಿ. ಚಂದನಾವತಿಯರ ಅರಸ ಯಾರೆಂದು ಕೇಳಿದ್ದೀರಿ? ನಾನೇ ಸರಿ, ಅನೇಕ ವಿಧೆ ಆಲಿಸಲಿ.
ದೇವರ ಸ್ಮರಣೆ ಒಂದು ಬಿಟ್ರೆ ಈ ಕಾಡಿನಲ್ಲಿ ಜೀವಿಸುವಂತಹ ನಮಗೆ ಬೇರೆ ಯಾವುದೂ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಎಲ್ಲಾ ಕಿರಾತರ ಹಾಗೆ ನಮ್ಮ ಜೀವನವೇ ಅಲ್ಲ. ಅವರಾದ್ರೆ ಕಾಡಿನಲ್ಲೇ ಇದ್ದುಕೊಂಡು ತನ್ನ ವೃತ್ತಿಯನ್ನು ಬೇಟೆಯನ್ನಾಗಿಸಿಕೊಂಡು ಜೀವನವನ್ನು ಸಾಗಿಸಿಕೊಂಡಿರುವವರು. ಆದ್ರೆ ನಾನು ಪುಳಿಂಗ ಅನ್ನುವಂತ ಹೆಸರಿನಿಂದ ಈ ಚಂದನಾವತಿಯ ಅರಸನಾಗಿ ಮೆರೆಯುತ್ತಾ ಇದ್ದೇನೆ. ಯಾಕೆ? ನನ್ನನ್ನೇ ಅನುಸರಿಸಿಕೊಂಡು ನಂಬಿಕೊಂಡು ಬಂದಂತಹ ಪ್ರಜಾವರ್ಗದವರು ನನ್ನನ್ನು ದೇವರೆಂಬುದಾಗಿ ಪೂಜಿಸುತ್ತಾ ಇದ್ದಾರೆ. ಅರಸ ಪ್ರತ್ಯಕ್ಷ ದೇವತಾ, ಇದು ಜ್ಞಾನಿಗಳಾಡಿ ತಿಳಿದವರಾಡಿದಂತಹ ಮಾತು. ಆದ್ರೆ ಏನು ಮಾಡುವ? ನಮಗೆ ನಾಡಿಗೆ ಹೋಗಿ ನಮ್ಮ ಜೀವನವನ್ನು ಸಾಗಿಸಿ ಈ ಜೀವನವನ್ನು ಮುಂದುವರಿಸಬೇಕೆಂಬ ಆಸೆ ಉಂಟು. ಆದರೆ ಕೆಲವೆಲ್ಲ ತೊಡಕುಗಳು ನಮಗೆ ಒದಗಿ ಬರ್ತದೆ. ಹಾಗಾಗಿ ನನ್ನದೇ ಆದಂತಹ ಈ ರಾಜ್ಯದಲ್ಲಿ ಯಾವುದು ಕೂಡ ನನ್ನ ಪ್ರಜೆಗಳಿಗೆ ತೊಂದರೆ ಬರಬಾರದು ಅನ್ನುವ ಉದ್ದೇಶದಿಂದ ಇಲ್ಲಿ ಅಧಿಕಾರಿಯಾಗಿ ಅವರಿಗೆ ಅರಸನಾಗಿ ಬೆರೆಯುತ್ತಾ ಇದ್ದೇನೆ. ನೋಡಿ, ನಾನು ಒಡ್ಡೋಲಗವನ್ನು ಕೊಡುವಾಗ ನನ್ನವರಾದಂತಹ ಇವರೆಲ್ಲ ಎದ್ದು ನಿಂತು ನನಗೆ ಮರ್ಯಾದೆಯನ್ನು ಕೊಡುವುದರ ಜೊತೆಯಲ್ಲಿ ಜಯಘೋಷವನ್ನು ಹಾಡುತ್ತಾ ಇದ್ದಾರೆ. ಉಳಿಂದ ಮಹಾರಾಜನಿಗೆ ಜಯವಾಗಲಿ, ಶುಭವಾಗಲಿ ಎಂಬುದಾಗಿ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ. ಆದರೆ ನಾವು ಮಾಡುವಂತಹ ವೃತ್ತಿಯ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಬೇಟೆಯಾಡಿ ಜೀವನವನ್ನು ಸಾಗಿಸುವುದಲ್ವಾ? ಆದರೆ ನಾನು ಒಬ್ಬನೇ ಅಲ್ಲ ಹೋಗುವುದು. ನನ್ನನ್ನು ಅನುಸರಿಸಿಕೊಂಡು ಬಂದವರು ಅದೆಷ್ಟೋ ಮಂದಿ ಇದ್ದಾರೆ. ಮದುವೆಯಾಗಿ ಅದೆಷ್ಟೋ ಸಮಯ ಕಳೆದು ಹೋಯಿತು. ದಾಂಪತ್ಯ ಜೀವನದಲ್ಲಿ ಆ ಭಗವಂತ ನಮಗೆ ಒಂದು ಮಗುವನ್ನು ಕರುಣಿಸ್ತಾನೆ ಎಂಬುದಾಗಿ ನಾವು ಭಾವಿಸಿದ್ರೆ ಇದುವರೆಗೂ ಅದನ್ನು ಕಾಣುವಂತಹ ಯೋಗ ಭಾಗ್ಯ ನಮಗೆ ಒದಗಿ ಬರಲಿಲ್ಲ. ಯಾಕೋ ಏನು, ದೇವರು ಕಣ್ಣು ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾವುದನ್ನು ಕೂಡ ನಾವು ಪಡೆಯುವುದಕ್ಕೆ ಸಾಧ್ಯ ಇದೆ ಅನ್ನುವುದಾಗಿ ಎನಿಸಿದ್ದೇನೆ. ಆದ್ರೆ ಇವತ್ತು ಬೇಟೆಗೆ ಹೋಗುವಾಗ ನನ್ನವರು ಬೇಕಲ್ಲ. ಯಾರಲ್ಲಿ ಬರ್ಲಿ ಬರ್ಲಿ ಬನ್ನಿ ಬನ್ನಿ ಹೋಗಿತ್ತು. ಸಾಕು, ಎಲ್ಲ ಮನೆಯಿಂದ ಒಬ್ಬೊಬ್ರು ಬಂದಿದ್ದೀರಲ್ಲ. ನಾನು ಹೇಳಿದ್ದೆ ಒಬ್ಬೊಬ್ಬ ಅಂದ್ರೆ ಸಾಕು. ಎಷ್ಟು ಬೇಟೆ ಆಡಬಹುದು? ಯಾಕೆ ಬೇಟೆ ಆಡಬೇಕು? ನಾವು ಕಿರಾತರಾದರೂ ಕೂಡ ನಾಡಿನಲ್ಲಿರುವಂತಹ ರಾಜರುಗಳು ಹೇಗೆ ಜೀವನವನ್ನು ಸಾಗಿಸ್ತಾರೆ ಅದೇ ರೀತಿ ನಮ್ಮ ಜೀವನ ಆಗಬೇಕೆಂಬ ಉದ್ದೇಶದಿಂದ ನಿಮ್ಮನ್ನು ಕೂಡ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದೇನೆ. ಎಲ್ಲಿಂಟು ಆಯುಧ? ಎಲ್ಲ ಒಳಗುಂಟಾ? ಹೋಗುವಾಗ ಹೊರಗೆ ಬಂದಿತ್ತಲ್ಲ. ಸರಿ, ಇನ್ನು ಬೇಟೆಗೆ ಹೋಗಬೇಕು. ಹೋಗುವ, ಮುಂದುವರಿಯುವ. Thank you.
ಬೇಟೆಯಾಡಿದ್ದು? ನಾವೇ ನೀನು ಬೇಟೆಯಾಡಿದ್ದಿ? ಮತ್ತೆ ಸುಳ್ಳು ಹೇಳಬಾರ್ದು. ಮತ್ತೆ ನಾನು ನೋಡ್ಲೇ ಇಲ್ಲ ನಿನ್ನನ್ನು. ನಿಮ್ಮ ಮುಂದೆ ಬಂದದ್ದು ನೋಡಿದ್ದೇನೆ. ಹಾ. ನಾನು ಬೇಟೆಯಾಡುವಾಗ ನೀನು ಎಲ್ಲಿದ್ದೆ ಅಂತ ನನಗೆ ಗೊತ್ತಾಗಲಿಲ್ಲ. ನಾವೆಲ್ಲ ಕಾಣಿಸಲ್ಲ. ಓ ಹಾಗೆ. ಅಂದ್ರೆ ರಭಸದಿಂದ ಬೇಟೆಯಾಡುವಂತಹ ಕ್ರಮ, ಹಾ. ಹಿಂದೆ ಯಾರು ಮುಂದೆ ಯಾರು ಇದ್ದಾರೆ ಅನ್ನುವಂತಹ ಆ ಯೋಚನೆ ನಮಗಿರುವುದಿಲ್ಲ. ಇಲ್ಲ. ಏನನ್ನು ಕೊಂದೆ ನೀನು? ನಾನು ಮೊಳ. ಅದು ಯಾಕೆ ಅಷ್ಟು ಸಣ್ಣ ಪ್ರಾಣಿಯನ್ನು ಕೊಂದದ್ದು? ಸಿಕ್ಕುವುದೇ ಅದ. ಹಾಗೆ. ಹಾ. ಅದು ವೇಗವಾಗಿ ಓಡುದು ನಿನ್ನ ಕೈಗೆ ಸಿಕ್ಕಿತಾ? ಮತ್ತೆ ಹೌದಾ? ಅದಕ್ಕಿಂತ ವೇಗ ನಾನು ಓಡಿ. ಹಾ, ಹಾ. ಅಂದ್ರೆ ಕೈಕಾಲು ಸ್ವಲ್ಪ ಉದ್ದ ಉಂಟಲ್ಲ, ಹೌದಪ್ಪ. ಹಾಗೆ ವೇಗವಾಗಿ ಓಡು. ಮೊಲ ಕೊಂದಿದ್ಯಾ? ಬಂದಿದ್ದೇನೆ. ನೀನೇನು ಕೊಂದೆ? ಹಂದಿ. ಹಂದಿ? ಏನಂದಿ? ಹಂದಿಯನ್ನು ಕೊಂದದ್ದ? ನಿಮ್ಗೆ ಹೆದರಿಕೆ ಆಗ್ಲಿಲ್ಲ ನೋಡುವಾಗ? ಇಲ್ಲ. ಅದರ ತರ ನಿದ್ದಾನ. ಸರಿ, ಅವನಿಗೆ ಹಂದಿ ಮಾಂಸ ಅಂದ್ರೆ ಒಳ್ಳೇದು, ನಿಂಗೆ ಮೊಲದ ಮಾಂಸ ಅಂದ್ರೆ ರುಚಿ. ನಾನೇನನ್ನು ಕೊಂದೆ ಗೊತ್ತುಂಟ? ಏನು? ನಿಮ್ಮ ಹಾಗಲ್ಲ. ಮತ್ತೆ ನನ್ನ ಮುಂದೆ ಗರ್ಜನೆಯನ್ನು ಮಾಡುತ್ತಾ ಬರುವಂತಹ ಒಂದು ಸಿಂಹ ನೋಡಿ ನನಗೆ ಹೆದರಿಕೆ ಆಯ್ತು ಒಮ್ಮೆ. ಹೌದಾ? ಇಂಥದ್ದೆಲ್ಲ ಕಾಡಿನಲ್ಲಿ ಉಂಟಂತ. ಆದ್ರೆ ಕಾಡಿನಲ್ಲಿ ಜೀವಿಸುವಂತ ನಮ್ಗೆ ಅದರೆಲ್ಲ ಹೆದರಿಕೆ ಇಲ್ಲ, ಆದ್ರೆ ಅದರ ರೂಪವನ್ನು ನೋಡುವಾಗ ಒಮ್ಮೆ ಹೆದರಿಕೆ ಆಯ್ತು. ನಾನು ನನ್ನ ಬತ್ತಲಿಗೆಯಲ್ಲಿದ್ದಂತಹ ಬಾಣವನ್ನು ತೆಗೆದು ಅದರ ಮೇಲೆ ಪ್ರಯೋಗ ಮಾಡಿದ್ದೇ ಮಾಡಿದ್ದು. ತಾಗಿದೆಯೇನೋ ಗೊತ್ತಿಲ್ಲ, ಓಡಿ ಹೋಗಿದೆ. ಎಲ್ಲಿ ಹೋಗಿ ಬಿದ್ದು ಸತ್ತಿದೇನು ಅದಲ್ಲ. ಈಗ ಬೇಟೆಯಾಗಿ ಸ್ವಲ್ಪ ಆಯಾಸ ಆಗಿದೆ. ನೀವು ಅಲ್ಲೇ ಕುಳಿತುಕೊಳ್ಳಿ, ನಾನು ಸ್ವಲ್ಪ ಇಲ್ಲಿ ವಿಶ್ರಾಂತಿ ಪಡಿತೇನೆ. ಅದೇ ಚೀರ್ವದ ನೀರು ಸಾರಿದೀಗ ಏನ ಚಲಿಯೋ ಸ್ವಲ್ಪ ಇಲ್ಲೇ ವಿಶ್ರಾಂತಿ ಪಡೆಯುವಂತ ಕುಳಿತುಕೊಂಡು ಯೋಚನೆ ಮಾಡಿದ್ರೆ ನಾನು ಹಲ್ಲಿನ ಮೇಲೆ ಹೋಗಿ ಹೀಗೆ ಯೋಚನೆ ಮಾಡ್ತಾ ಇರುವಾಗ ಅದೆಂತದ್ದು ಶಬ್ದ ಕೇಳ್ತಾ ಇರುವುದು? ಶಬ್ದ ಕೇಳ್ತಾ ಉಂಟು. ಅದು ಕಾಡು ಪ್ರಾಣಿಗಳ ಶಬ್ದ ಅಲ್ಲ. ಅಲ್ಲ. ನೀನೆಲ್ಲಿ ಅದ್ರ ಬೊಬ್ಬೆ ಹಾಕಿದ್ಯಾ? ಇಲ್ಲಪ್ಪ. ನೀನು ಕೂಗಿದ್ಯಾ? ನೀವಲ್ಲ, ಓರ್ವ ಅಂದ್ರೆ ಸಣ್ಣ ಹುಡುಗ, ಮಗುವಿನ ಶಬ್ದ, ಅದು ಕೂಡ ಕೂಗುವ ಧ್ವನಿ ಹೌದು. ನನ್ನ ಕಿವಿಗೆ ಕೇಳಿಸಿತಲ್ಲ. ಇಲ್ಲಿ ಬಾ, ನಿಮ್ಗೆ ಮಕ್ಕಳು ಕೂಗಿದೆಲ್ಲ ಶಬ್ದ ಕೇಳಿ ಅಭ್ಯಾಸ ಉಂಟ? ನನಗೆ ಅಭ್ಯಾಸ ಉಂಟು. ಆದ್ರೆ ಈಗ ಕೇಳಲಿಲ್ವ ನಿನ್ಗೆ? ಕೇಳಿತು. ಮತ್ತೆ ಏನು ಸುದ್ದಿ ಇಲ್ಲ ನಿನ್ನದು? ಕೇಳಿದನೆ. ಹಾಗೆ ಕೇಳಿದೆ, ನಾನು ಎಚ್ಚರಿಸಿದ ನೀನು ಮಾತಾಡುವುದು ಬೇಡ ಅಂತ. ನೀವು ಹೊತ್ತು ಕಳೆಯುವುದು ಬೇಡ. ಆ ಧ್ವನಿ ಯಾವ ಕಡೆಯಿಂದ ಕೇಳ್ತಾ ಇದೆ ಅನ್ನುವುದನ್ನು ಹುಡುಕಿ ಆ ಮಗು ಎಲ್ಲಿ ಹಿಡ್ಕೊಂಡು ಮನೆ ಹೋಗಿ. ನೀನು ನೀರು ತಂದದ್ದುಂಟಾ? ಕುಡಿಯುವುದಕ್ಕೆ ನಿನಗೆ ಅಭ್ಯಾಸವಿಲ್ಲ ಕುಡಿಯಲಿಕ್ಕೆ ತರುವಂತ. ಅಯ್ಯೋ ಅಮ್ಮ, ಯಾರು ಅಂತ ಗೊತ್ತಾಗ್ಲಿಲ್ಲ. ನೀವು ನಿಮಗೆ ಹೆದರಿಕೆ ಆಗ್ತದೆ? ಹೆದರಿಕೆ ಆಗುತ್ತದೆ ನನಗೆ. ಮಗು ಹತ್ರ ಬರ್ತೀನಿ. ಕಾಮ ಸುಂದರ ಸಮ ಸಮ ಕೋಮಲಾಂಗನಿ ಸಾಮ ಜಗವಿನಿ ಸಾಮ ಜಗವಿನಿ ಹೇಗುಂಟು ಇವನ? ಮಹಿಮನ ಭೂಮಿಯ ಕಾಮ ಸುಂದರದ ಕೋಮಲ
ಸಮಾಜಗಾಮಿನಿಯ ಯಾರಯ್ಯ ಕಾಮ ಸುಂದರ ನಮ್ಮನ್ನು ನೋಡಿ ಹೆದರಿಕೆ ಆಯ್ತೇನೆ. ಹೆದರಿಕೆ ಆಗುತ್ತ ಉಂಟು. ಹೆದರಬೇಕಾಗಿಲ್ಲ, ನಿನ್ನ ಹಾಗೆ ನಾವು ಕೂಡ ನೋಡುವಾಗ ವಿಕಾರ ಸ್ವರೂಪದಲ್ಲಿದ್ದಿ. ನನ್ನದು ರೂಪ ವಿಕಾರ. ಇಂತಹ ಒಳ್ಳೆಯ ರೂಪ ನಿನಗೆ ಸಿಗುವುದಕ್ಕೆ ಸಾಧ್ಯ ಉಂಟು ಮಗು. ಆದ್ರೆ ನಿನ್ನನ್ನು ನೋಡುವ ಬಹಳ ಆಶ್ಚರ್ಯವಾಗ್ತದೆ. ಏನು? ನಮ್ಮಲ್ಲಿ ಇಷ್ಟು ದಪ್ಪದವರು ಯಾರು ಇಲ್ಲ. ಹಾಗೆ ನೋಡ್ತೇವೆ. ಇವ ನಮ್ಮ ಜಾತಿಯವ ಅಲ್ಲ. ಅಲ್ಲ ಇವರು ಕೂಡ ಅಲ್ಲ. ಅಯ್ಯೋ, ನಿನ್ನ ಮುಖವನ್ನು ನೋಡುವಾಗ ಬಹಳ ಸಂತೋಷವಾಗುತ್ತಾ ಇದೆ. ಸರಿ, ಅವ ಒಬ್ಬ ಇದ್ದಾನಂತೆ. ಯಾರು? ಅನಂಗ. ಅದು ಯಾರು ಅಂತ ಗೊತ್ತಾಗ್ಲಿಲ್ಲ. ಕಾಮ. ನನಗೆ ಪರಿಚಯ ಇಲ್ಲ ಅವನದ್ದು. ನನಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಗೊತ್ತಿಲ್ಲ, ಹೆಚ್ಚು ಗೊತ್ತಿಲ್ಲ. ಕಾಮನ ರೂಪದ ಹಾಗಿರುವಂತಹ ಸುಂದರವಾದ ಮುಖ ನಿನ್ನದು. ಅಯ್ಯೋ, ನಿನ್ನ ನೋಡುವಾಗ ಎರಡು ಮಾತಾಡುವಂತಾಯಿತು. ಸರಿ, ಈ ಕಾಡು ದಾರಿಯಲ್ಲಿ ಇಂತಹ ಅರಣ್ಯದಲ್ಲಿ ನಿನ್ನ ರೋದನವನ್ನು ಕೇಳಿ ನಾನು ಇಲ್ಲಿಯ ತನಕ ಬಂದೆ. ಮಾತನಾಡುದು ಮಾತ್ರ ಅಲ್ವಾ, ಕೈಯಲ್ಲಿ ಏನಿಲ್ವಲ್ಲ? ಕೈಯಲ್ಲಿ ಇದ್ರೂ ಕೂಡ ನಿನಗೆ ಕೊಡುವುದಿಲ್ಲ ಮಗು, ಕೊಡುವಂತದ್ದಲ್ಲ ಅದು. ಆದ್ರೆ ನಿನ್ನ ಪರಿಚಯ ನನಗೆ ಬೇಕಾಗಿದೆ. ನನ್ನ ಪರಿಚಯ? ಹೌದು. ಇಂತಹ ರೂಪ ಸದೃಶವಾದಂತಹ ನೀನು ಈ ಘೋರ ಕಾನನದಲ್ಲಿ ತಿರುಗಾಟ ಮಾಡುವುದಕ್ಕೆ ಕಾರಣ ಏನು? ನಿನ್ನ ಪಡೆದಂತಹ ತಾಯಿ ಯಾರು? ಜನ್ಮಕ್ಕೆ ಕಾರಣೀಕರ್ತನಾದಂತಹ ತಂದೆ ಯಾರು? ನಿನ್ನ ವಿಳಾಸವನ್ನೆಲ್ಲ ಹೇಳ್ತೀಯ. ಯಾರಪ್ಪ ನೀನು? ನನ್ನ ಪರಿಚಯ ಬೇಕು. ಸರಸಿಜ ಭವಾನಪುರವು ಏನು? ಸಿರಿಯು ಮಾತಿ ಹರಿಯುನಾದ ಸರಸಿಜ ಭವಾನಪುರವು ಸಿರಿಯು ಮಾತಿ ಹರಿಯುನಾದ ಸರಸಿಜ ಭವಾನ ಪುರವೋ ಸಿರಿಯೋ. ಅಯ್ಯ, ಎಲ್ಲಿಯೋ ನನ್ನನ್ನು ಕಂಡಂತಹ ನೀವು ಇಲ್ಲಿವರೆಗೆ ಕರೆದುಕೊಂಡು ಬಂದು ನನ್ನನ್ನು ಸತ್ಕರಿಸಿದ್ದೀರಿ. ಸಂತೋಷ ಆಯ್ತು. ಬೆವರಿದೆ, ಹೆದರಿಕೆ ಆಯ್ತು. ನೀನು ಕೆಟ್ಟವ ಅಲ್ಲ ಅಂತ ಗೊತ್ತಾಗುತ್ತದೆ. ಪಾಪ, ಇಷ್ಟು ಬೆವರಬಾರ್ದು ಮಕ್ಕಳಿಗೆಲ್ಲ. ಮತ್ತೆ ಹೆದರಿಕೆ ಆಗುವಾಗ ಬೆವರದೆ ಮತ್ತೇನ್ ಮಾಡುದು? ನಿನಗೆ ಭಯದಿಂದ ಹೌದು. ಬೆವರು. ನಿನಗೀಗ ಪರಿಚಯ ಬೇಕು. ಪರಿಚಯ ಬೇಕು. ಪರಿಚಯ ಹೇಗೆ ಹೇಳುವುದು? ಯಾಕೆ? ಸರಸಿಜ ಭವಾಂಡ ಅಂದ್ರೆ ಅಲ್ಲಿ ಅರಸ ಯಾರು ಅಂತ ಕೇಳಿದೆ? ಶ್ರೀಹರಿ. ಶ್ರೀಹರಿ? ಹೌದು. ನನ್ನ ತಂದೆ. ಶ್ರೀಹರಿ ನಿನ್ನ ತಂದೆ? ಹೌದು. ಹಾಗಾದ್ರೆ ತಾಯಿ? ಸಿರಿ ನನ್ನ ತಾಯಿ. ಸರಿ, ನಿನಗೆ ಊರು ಒಂದುಂಟ? ಊರು ಅಂತ ಯಾವುದೂ ಇಲ್ಲ. ಮತ್ತೆ ತಂದೆ ತಾಯಿಗಳಿಲ್ಲ, ಅವರಲ್ಲದೆ ಬೇರೆ ಯಾರು ಗತಿ ಇಲ್ಲ. ಮತ್ತೆ ಇನ್ನು ಯಾವ ಪುರ ಅಂತ ಹೇಳಿ, ಯಾವ ಊರು ಅಂತ ಹೇಳಿ, ಯಾರು ನನ್ನವರು ಅಂತ ಹೇಳಿ? ಹಿಂದೂ ಇಲ್ಲ, ಮುಂದೂ ಇಲ್ವಯ್ಯ. ನಿನಗೆ ಯಾರು ಇಲ್ಲ? ಯಾರು ಇಲ್ಲ. ಕಂದ
ಮಾತಾಡಿಲ್ಲ. ಸರಿ, ಈಗ ವಿಚಾರಿಸುವ ನಾನು ಯಾರಂತ ನೀನು ಈಗ ಪ್ರಶ್ನಿಸುವ. ನೀನೇ ಯಾರಂತ ಗೊತ್ತಾಗ್ಲಿಲ್ಲ ನನಗೆ. ನಾನು ಹಾ, ಇಲ್ಲೇ ಹತ್ತಿರ ಚಂದನಾವತಿ ಅಂತ ಒಂದು ಪುರ ಉಂಟು. ಇಲ್ಲಿ ಹತ್ತಿರದಲ್ಲಿ. ಹೌದು. ಓಹೋ. ಅದನ್ನು ಆಳುವಂತಹ ಅರಸನ. ನೀನು ಅಲ್ಲಿ ಅರಸನು. ಹೌದು. ಮತ್ತೆ ಇಲ್ಲಿ ಹುಳ್ಳಿಂದ ಅಂತ ನಿನ್ನ ಹೆಸರು. ಇಲ್ಲಿಗೇನು ಬಂದದ್ದು? ಕಾರಣ ಉಂಟು. ಏನು? ಇವರಿಗೆ ಒಂದು ತಿಂಗಳಿಗೊಮ್ಮೆ ಆದ್ರೂ ಬೇಟೆ ಆಡಬೇಕೆಂಬ ಆಸೆ. ಮೊನ್ನೆ ಪ್ರಾರಂಭ ಮಾಡಿದ್ದಾರೆ. ಒಂದಾದ್ರೂ ಬೇಟೆ ಆಡಬೇಕು ಮಹಾರಾಜ ಅಂತ. ಬೇಟೆ ಅಂದ್ರೆ? ಬೇಟೆ ಅಂದ್ರೆ ಗೊತ್ತಿಲ್ವಾ? ಕಾಡಿನಲ್ಲಿರುವಂತಹ ಕ್ರೂರ ಮೃಗಗಳನ್ನು ನಮ್ಮ ಕೈಯಲ್ಲಿರುವಂತಹ ಬಾಣವನ್ನು ಪ್ರಯೋಗ ಮಾಡಿ ಅವುಗಳನ್ನು ಕೊಂದು ನಮಗೆ ಬೇಕಾದಂತಹ ಮಾಂಸವನ್ನೆಲ್ಲ ಸಿದ್ಧಪಡಿಸಿ ನಾವು ನಮ್ಮ ಅರಮನೆಗೆ ಕೊಂಡು ಹೋಗಿ ಔತರವನ್ನು ಅಂದ್ರೆ ಮೃಷ್ಟಾನ್ನ ಭೋಜನ ಅಂತ ಬೇರೆ ಉಂಟು. ಇದು ಮಾಂಸದ ಅಡುಗೆ. ಮಾಂಸ. ಹೌದು. ಅದರಿಂದಲೇ ನಮ್ಮ ಜೀವನವನ್ನು ಸಾಗಿಸು. ಸರಿ. ಆ ಹೊತ್ತಿಗೆ ನಿನ್ನ ಸ್ವರವನ್ನು ಕೇಳಿ ನಾನು ಇಲ್ಲಿ ಅಯ್ಯೋ ಇದೇನು ವಿಷಯ? ರಕ್ತ ಇಳಿಯಿತು. ನಿನ್ನ ಕಾಲಲ್ಲಿ ರಕ್ತ ಸುರಿಯುತ್ತಾ ಉಂಟು. ಹೌದು. ನಿನ್ನ ಕಾಲಿಗೆ ಈ ರೀತಿಯ ಗಾಯವನ್ನು ಮಾಡಿದವ ಯಾರು ಯಾರು ಯಾರು? ಅಯ್ಯ, ತರುಳರೊಡನೆ ಪುರಿದುಳಾಡುತ್ತಿರಲು ಕರಿಮೈಯ ಮನುಜರು ತರಳರೊಡನೆ ಪುರದುಳಾಡುತ್ತಿರಲು ಕರಿಯ ಮಯ ಮನುಜರು ಏನು ಮಾಡಿದ್ರು? ಇರದೆ ಕರೆದು ತಂದೆ ಚರಣ ಕರೆದು ಕರೆದರು ಇರದೆ ಕರೆದು ತಂದೆ ಚರಣ ತರೆದು ನಡೆದರು ಪುರದೊಳದು ಅಯ್ಯ, ತಪ್ಪಿ ಕೂಡ ಮುಟ್ಟಬೇಡ, ನೋವಾಗುತ್ತದೆ ನನಗೆ. ಆ ರಕ್ತ ಸುರಿಯುತ್ತಾ ಉಂಟು. ರಕ್ತ ಸುರಿಯುವುದು ಬೇರೆ ಯಾವುದಲ್ಲಿ ಅಲ್ಲ. ನಿನ್ನ ಬೆರಳು ಹೋಗಿದೆ. ನಾನು ಹೀಗೆ ಆಟವಾಡ್ತಿರುವಂತಹ ಕಾಲಕ್ಕೆ ಗೆಳೆಯರ ಜೊತೆಯಲ್ಲಿ ಯಾರೋ ಇಬ್ಬರು ಕಪ್ಪಿನವರು ಬಂದ್ರು. ಯಾರು? ವಿಕಾರ ಸ್ವರೂಪಿಗಳು, ದೊಡ್ಡ ಮೀಸೆ ಉಳ್ಳವರು. ಕಪ್ಪಿನಂದ್ರೆ ನಾನು ಕಪ್ಪಿದ್ದೇನೆ. ನೀನು ಕಪ್ಪಿದ್ದಿ, ನೀನು ಹಾಗೆಲ್ಲ ಅಂತ ನೀನು ಹೇಳಿದ್ಯಲ್ಲ. ವಿಕಾರ ಮುಖ. ಹೌದು. ಅವರು ಬಂದು ನನಗೆ ತಿನ್ನುವುದಕ್ಕೆ ಕೊಡ್ತೇನೆ ಅನ್ನುವ ಹಾಗೆ ಹೇಳಿ ಕಾಡಿಗೆ ಕರೆದುಕೊಂಡು ಹೋಗಿ ನನ್ನ ಬೆರಳನ್ನು ತುಂಡರಿಸಿದ್ರು. ಕಪ್ಪಿನವರಿನ ಬೆರಳು ತುಂಡು ಹೊರಟೆ ಹೋದ್ರು, ಅಲ್ಲಿ ನಿಲ್ಲಿಲ್ಲ ಮತ್ತೆ ಅವರು. ರಕ್ತ ಸುರಿಯುತ್ತಂತೆ. ನೋವಾಗುತ್ತುಂಟು. ಓ ಶಬರರೇ, ಎಂತ ನಿಮ್ಮ ಕೈಯಲ್ಲಿರುವ ಬಟ್ಟೆ ಕೊಡಿ ಸ್ವಲ್ಪ. ಮೆಲ್ಲ ಮೆಲ್ಲ ಮೆಲ್ಲ. ಪಾಪ, ಈ ಹುಡುಗನ ಅವಸ್ಥೆಯನ್ನು ನೋಡುವಾಗ ಏನು ಮಾಡುವಂತ ಗೊತ್ತಾಗಲ್ಲ. ಮಗು, ನೀನು ಯೋಚನೆ ಮಾಡಬೇಡ, ಯೋಚನೆ ನನಗೆ ಮಾಡಬೇಡ. ಹಸಿವಾಗುತ್ತುಂಟು, ಏನಾದ್ರು ತಿನ್ಲಿಕ್ಕೆ ಬೇಕು. ಹಸಿವೆ ಆದ್ರೆ ಇಲ್ಲಿ ಏನಿಲ್ಲ ಮಗು. ಮತ್ತೆ ನಾವು ಅರಮನೆಗೆ ಹೋಗ್ಬೇಕು. ನನ್ನ ಅರಮನೆಗೆ ನೀ ನಡ್ಕೊಂಡು ಬರ್ತೀಯಾ? ನನ್ನಿಂದ ಆಗ್ಲಿಕ್ಕಿಲ್ಲ. ಏ ಶಬರರೇ, ಇವನನ್ನು ಎತ್ತಿಕೊಂಡು ಹೋಗೋಣ ಅರಮನೆಗೆ. ಈಗ ಹೇಗೆ ಸಂತೋಷ ಆಯ್ತು? ಈಗ ಸಂತೋಷ ಆಯ್ತು. ನೋಡು, ಇದುವೇ ನನ್ನ ಅರಮನೆ ಚಂದನಾವತಿ. ಹಾ, ನಿಮ್ಗೆ ಅರಮನೆಯೆಲ್ಲ ನೋಡಿ ಅಭ್ಯಾಸ ಇಲ್ಲ ತಾನೆ? ನನಗೆ ಅಭ್ಯಾಸವೇ ಇಲ್ಲ. ಒಳಗೆ ಬಂದಾಗ ಸಂತೋಷ ಆಯ್ತು. ತುಂಬಾ ಮಂದಿ ಇದ್ದಾರೆ ಇಲ್ಲಿ. ಹೌದಾ? ಹೌದು. ಆಟ ಆಡೋದಕ್ಕೆಲ್ಲ ಜನ ಇದ್ದಾರೆ. ಹೌದಾ? ನನ್ನ ಹೆಂಡತಿ ಇದ್ದಾಳೆ ಇಲ್ಲಿ ಒಳಗಿದ್ದಾರೆ. ಹೌದು. ಅವಳು ಸ್ವಲ್ಪ ಕೆಲಸದಲ್ಲಿ ಇದ್ದಾಳೆ. ಮಾತಾಡಿಸುವ ಮಗು. ಇದು ನಿನಗೆ ಯಾರೂ ಇಲ್ಲ, ಯಾರೂ ಇಲ್ಲ, ತಂದೆ ತಾಯಿ ಯಾರಂತ ಗೊತ್ತಿಲ್ಲ, ಗೊತ್ತೇ ಇಲ್ಲ, ಹೆಸರು ಏನಂತ ಗೊತ್ತಿಲ್ಲ. ನಿನ್ನ ಮುಖ ನೋಡುವಾಗ ಆ ಚಂದ್ರನ ಹಾಗೆ ಮುಖ ಕಾಣುತ್ತಾ ಉಂಟು. ನನ್ನ ಮುಖ. ಹೌದು ಹೌದು. ಹಾಗೆ ಎಂತಹ ನಗು ನಿನ್ನ ಮುಖದಲ್ಲಿ. ಹಾಗಾಗಿ ನಿಂಗೊಂದು ಹೆಸರು ನೀಡಿಸ್ತೀನಿ. ನನಗ? ಹೌದು ಹೌದು. ನಿನ್ನಿಂದ? ಹೇಗೆ? ಚಂದ್ರಹಾಸ. 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 ಇಂದಿನಿಂದ ನಾನು ಚಂದ್ರಹಾಸ. ಚಂದ್ರಹಾಸ ಹೆಸರು ಹೇಗೆ ಆದಿತಲ್ಲ? ಆದಿತು ಆದಿತು. ಮಗು, ನೀನು ಹೀಗೇ ಇರುವುದಲ್ಲ, ಮತ್ತೆ ನಿನಗೆ ಬೇಕಾದಂತಹ ವಿದ್ಯೆ ಕಲಿಸುವುದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ಬಾ ಹೀಗೆ. ಸರಿ ಸರಿ.
ನಾಥ ನೀತಿ ಖ್ಯಾತ ನಗರಕ್ಕೆ ನಾಥ ನೀತಿ ಈ ತರದೊಳಿರುತ್ತಿರೆ ಉಳಿಗುಡಗೆ ಜಾತನೊಡ ಅರುಗಿದನು ಮಗನಿಯೇ ಕಂದ ಮಗನೇ ಚಂದ್ರಹಾಸ, ಏನಪ್ಪ? ನೀನು ಅರಮನೆಗೆ ಬಂದ ಮೇಲೆ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ಹೌದಪ್ಪ. ಎಷ್ಟು ವರ್ಷ ಗೊತ್ತಾ ನಿನಗೀಗ? ಎಷ್ಟು? 18 ವರ್ಷ. ಹೌದು. ಮಗು, ನೋಡು ನನ್ನ ಅವಸ್ಥೆಯನ್ನು. ಏನಾಗಿದ್ದೀರಿ? ಮೊದಲೆಲ್ಲ ಸರಿಯಾಗಿ ದುಡಿಯುತ್ತಾ ಇದ್ದೆ. ಹ, ಹ. ಈಗ ಹ. ನಾಡು ದೂರ ಅನಿಸ್ತಾ ಇದೆ, ಕಾಡು ಹತ್ತಿರ ಅನಿಸ್ತಾ ಇದೆ. ನೀವು ಅದನ್ನು ಆಲೋಚನೆ ಮಾಡು. ಆದ್ರೆ ನಿಮಗೆ ಅಷ್ಟೊಂದು ವಯಸ್ಸು ಆಗ್ಲಿಲ್ಲ. ಅಲ್ಲ ಮಗು, ಮತ್ತೆ ಯಾಕೆ ಗೊತ್ತಾ? ಹ. ಒಂದು ಊರಿನ ಅರಸನಾದವ ಪ್ರಜೆಗಳನ್ನು ಊರನ್ನು ರಕ್ಷಣೆ ಮಾಡುವಂತಹ ಆ ಒಂದು ಧೈರ್ಯ ಸ್ಥೈರ್ಯ ಅವನಲ್ಲಿ ಬೇಕಾಗ್ತದೆ. ಸರಿ. ಅದೆಲ್ಲ ನನ್ನಲ್ಲಿ ಈಗ ಕುಂದಿ ಹೋಗಿದೆ. ಓಹೋ. ಹಾಗಾಗಿ ಹ. ನೋಡು, ಇದು ಚಂದನಾವತಿಯ ಪೀಠ. ಸರಿ. ಇನ್ನು ಮುಂದೆ ಹ. ಇದನ್ನೇ ನೀನು ಆಳಿಕೊಂಡು ಬರಬೇಕಾದವ. ಯಾರು? ನೀನು. ನಾ? ಹೌದು. ಅದಕ್ಕಾಗಿ ಹ. ಈ ಪೀಠವನ್ನು ನಿನಗೆ ಒಪ್ಪಿಸುತ್ತಾ ಇದ್ದೇನೆ. ಏನಪ್ಪ, ಒಂದು ಪಟ್ಟಾಭಿಷೇಕ ಆಗಬೇಕಂತ ಆಸೆ ಉಂಟು. ಏನಪ್ಪ? ಹ? ನಿಜವೇ ಹೇಳಿ. ಹೌದು ಹೌದು. ಇನ್ನು ಮುಂದೆ ನೀನೇ ಇಲ್ಲಿ ಅರಸ. ಇದು ನಿಮ್ಮ ಆಶಯ? ಆಶೆ. ಹೌದು. ನಿಮ್ಮ ಆಶೆಯನ್ನು ನಾನು ಅಡ್ಡಿಪಡಿಸುವುದಿಲ್ಲ. ಹ. ಹೇಳ್ತೇನೆ. ಹೇಗೆ ಕಾಣ್ತದೆ ನೋಡು. ಆದ್ರೆ ಒಂದು ವಿಷಯ. ಏನು? ಪಾಲಿಸುತ್ತಿರಲಿನಗಿ ರಾಜವ ಶೀಲತ ಕರುಣಿಸಿದನರಿದ ಕಾಲ ಕಾಲಕ್ಕೂ ಸಲಗುವುದರ ಫಲ ಕೇಳು ಮಗ ಚಂದ್ರಹಾಸ, ಏನಪ್ಪ? ಪಟ್ಟಾಭಿಷೇಕ ಆಯಿತು. ಜನರೆಲ್ಲರೂ ಸಂತೋಷದಲ್ಲಿ ಕುಣಿದಾಡುತ್ತಾ ಇದ್ದಾರೆ. ಎಲ್ಲರೂ ಸಂತೋಷದಲ್ಲಿ. ಆದ್ರೆ ಹ. ನಾವು ಮಾಡುವಂತಹ ಕಾರ್ಯದ ಬಗ್ಗೆ ಮರೆತು ಹೋಗಬಾರ್ದಲ್ಲ. ಯಾವುದೇ ಕಾರಣಕ್ಕೂ ಮರೆಯಕೂಡದು. ಸರಿ ಸರಿ. ಇದು ಹ. ನಮ್ಮ ಹತ್ತಿರದ ಹ. ಕುಂತಳ ರಾಜದ ಸಾಮಂತದವರು ನಾವಾಗಿದ್ದೇವೆ. ನಾವೇ? ಹೌದೌದು. ಸರಿ. ಆ ಕುಂತಳ ರಾಜಕ್ಕೆ ಹ್ಮ್. ಯಾವುದೇ ಒಂದು ಕಾರ್ಯಕ್ರಮ ಮಾಡುವುದಿದ್ರೂ ಕೂಡ ಹ. ಅದರ ಪ್ರಯುಕ್ತ ಹ. ನಾವು ಅಲ್ಲಿಗೆ ಹ. ಕಪ್ಪ ಕಾಣಿಕೆಯನ್ನು ಕೊಡುವ ಓ, ಕ್ರಮವು. ಇಲ್ಲಿಂದ ಅಲ್ಲಿಗೆ ಕಪ್ಪ ಹೋಗುತ್ತೆ. ಹೌದೌದು. ಸರಿ. ಹಾಗಾಗಿ ಹ. ನಿನಗೆ ಪಟ್ಟಾಭಿಷೇಕ ಆಗಿದೆ. ಹ್ಮ್. ಹಾಗಾಗಿ ಹ. ಅವರಿಗೂ ಒಂದು ಕಪ್ಪ ಕಾಣಿಕೆಯನ್ನು ನಾವು ಸಲ್ಲಿಸಬೇಕಾಗಿದೆ. ಸರಿ. ಕಂದ, ಹ. ಯಾಕೆ ಗೊತ್ತಾ? ಯಾಕೆ? ಅಲ್ಲಿ ಅರಸ ಇಲ್ಲದಿದ್ರೂ ಕೂಡ ಹ. ಆ ನಾಡನ್ನು ಈಗ ಹ್ಮ್. ಪಾಲಿಸುವಂತಹ ಒಬ್ಬ ಮಂತ್ರಿ ಇದ್ದಾನೆ. ಯಾರು? ದುಷ್ಟ ಬುದ್ಧಿ. ಓಹೋ. ಹೌದೌದು. ಸರಿ. ಹ. ಹ್ಮ್. ಅವ ಅಲ್ಲಿಯ ಮಂತ್ರಿ ಆದ್ರೂ ಕೂಡ ಹ. ರಾಜನಿಗೆ ಸಮದಂಡಿಯಾಗಿ ಮೆರೆಯುತ್ತಾ ಇದ್ದಾನೆ. ಓಹೋ. ನಾವು ಕೊಡುವುದನ್ನು ಯಾವತ್ತೂ ಮರೆಯಬಾರದು. ಸರಿ. ಅದಕ್ಕೆ ಹೇಳ್ತಾ ಇದ್ದೇನೆ, ಏನು? ಈ ಸಲ ಹ. ಅಲ್ಲಿಗೆ ಕಪ್ಪ ಕೊಡಬೇಕು ಮಗ. ಸರಿ, ನಿಮ್ಮ ಆಸೆಯಂತೆ ಆಗಲಿ. ಹೇಗೆ? ಹೇಗೆ? ಅದು ಎಲ್ಲ ರೀತಿಯಲ್ಲಿ ಅಲ್ಲ, ಮತ್ತೆ ಯಾವ ರೀತಿ? ಬೇರೆ ಬೇರೆ ರೀತಿಯಲ್ಲಿದೆ. ಹ, ಹ. ಕುಂತಳದ ಮಂತ್ರಿ ಆದಂತಹ ಹ. ಆ ದುಷ್ಟ ಬುದ್ಧಿಗೆ ಒಂದು ರೀತಿಯ ಕಪ್ಪ, ಹ್ಮ್. ಅವನ ಹೆಂಡತಿಗೆ ಮತ್ತೊಂದು ರೀತಿಯ ಕಪ್ಪ, ಓ, ಹಾಗೆ. ಅಲ್ಲಿ ಪುರೋಹಿತರಾಗಿರುವಂತಹ ಗಾಲವನಿಗೆ ಹ್ಮ್. ಮತ್ತೊಂದು ರೀತಿಯ ಕಪ್ಪ. ಸರಿ. ಆ ಮೂರು ವಿಧದ ಕಪ್ಪ. ಹೌದೌದು. ಹ. ಆ 3 ವಿಧದ ಕಪ್ಪವನ್ನು ಹ್ಮ್. ನೀನಲ್ಲಿಗೆ ಒಪ್ಪಿಸಬೇಕು. ಸರಿಯಪ್ಪ. ಹೇಗೆ? ಆದಿ. ಹೌದಾ? ನಾವೀಗ ಈ ಪಟ್ಟಾಭಿಷೇಕ ಸಂಭ್ರಮವನ್ನು ಸಂಭ್ರಮದಿಂದ ಆಚರಿಸುತ್ತಾ ಬರುವ. ಸರಿ. ನನ್ನ ಆಸೆಯಂತೆ ಪಟ್ಟು ಪಿತನಾಳದಿಯಂತೆ ಮಾನವಾರು ಜೊತೆಯುಗಳು ಹೊರೆದ ನದಿ ವಿನಯದಲ್ಲಿ ಚಾರಕರೊಡನೆ ವಿವರಗಳ ಒಂದೇ ಆಶೆ. ಹಾಗೆ ಎಲ್ಲಿಗೆಲ್ಲ ಕಪ್ಪ ಹೋಗಬೇಕು ಅಲ್ಲಿಗೆ ನನ್ನಿಂದ ಹೋಗಿ ಆಗಿದೆ ಎಂದಾದ ಮಾತ್ರಕ್ಕೆ ಎಲ್ಲರೂ ಸಂತೋಷದಿಂದಲೇ ಇದ್ದಾರೆ. ಆದರೆ ಮತ್ತೊಂದು ವಿಚಾರವನ್ನು ಹೇಳ್ತೇನೆ. ಎಲ್ಲರೂ ಇಲ್ಲಿ ಹರಿಭಕ್ತರಾಗಬೇಕು. ನಾಳಿನ ದಿನ ಏಕಾದಶಿಯ ವ್ರತವನ್ನು ಮಾಡಬೇಕು. ಹರಿಭಕ್ತರಾಗಬೇಕು ನಾವೆಲ್ಲರೂ. ಹರಿಯ ಕರುಣೆಯನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು ಎಂದಾದರೆ ಇದೇ ದಾರಿ. ಇದು ನನ್ನ ಆಜ್ಞೆ.
ಪೇದಳು ಬಹುಮೋದನೆ ಬೆಳಕಿಂದು ಆಗ್ಲಿಲ್ವಾ? ಯಾವುದು? ವ್ಯಾಯಾಮ ವ್ಯಾಯಾಮ ಮಾಡಿದ್ದಲ್ಲ, ಅಲ್ಲ, ನಿಮ್ಮ ದೇಹದ ಅದಲ್ಲ ಬುದ್ಧಿ. ಆ? ಇದು ನಿಮಗೆ ಅಡ್ಡ ಬಿದ್ದದ್ದು. ಅಡ್ಡ ಬಿದ್ದದ್ದ? ಹೌದು. ಎಷ್ಟು ಬಾರಿ? ನೀವು ಒಂದು ಬಾರಿ ನಮಸ್ಕಾರ ಮಾಡುವಾಗ ನನಗೆ ಗೊತ್ತಾಗುವುದಿಲ್ವಾ? ಅದು ಗೊತ್ತಾಗ್ತದೆ ಬುದ್ಧಿ. ಮತ್ತೆ ರಾಯರೇ, ಅಲ್ಲ, ವ್ಯಾಯಾಮ ಮಾಡ್ಲಿಕ್ಕೆ ನನ್ನ ಮನೆಯ ಜಗಲಿಯ ಲಂಗಾಳವ. ವ್ಯಾಯಾಮ ವ್ಯಾಯಾಮ ಅಲ್ಲ. ನಾವು ನೀವು ನೀವು ದೊಡ್ಡವರಲ್ವೇ? ಹೌದು. ನೀವು ಯಾರು? ಆ? ನಾವು ಯಾರು? ಆ? ಹಾಗಂದ್ರೆ ಅಲ್ಲ, ನೀವು ಯಾರು? ನಾವು ಯಾರು? ಆ? ನೀವು ನೀವ್ ಯಾರು? ನೀವು ಧ್ವನಿಯಲ್ಲಿ ವ್ಯತ್ಯಾಸ ಉಂಟು. ಅಂದ್ರೆ ನಿಮ್ಮಲ್ಲಿ ಹೋಗೋದು ಇರ್ಬೇಕು. ಇರ್ಬೇಕು. ನಾವು ಯಾರು? ನಾವು ಯಾರು? ನೀವು ಯಾರು? ಕಣ್ಣು ಸರಿಬಿಟ್ಟು ನೋಡು, ಗೊತ್ತಾಗ್ತಾರೆ. ಮಂತ್ರಿಗಳು. ನೀನೆಲ್ಲಿಗೆ ಬಂದದ್ದು? ಅರಮನೆಗೆ, ಮಂತ್ರಿಗಳ ಮನೆಗೆ. ಯಾರ? ದುಷ್ಟ ಬುದ್ಧಿ ಮಂತ್ರಿಗಳು. ಅದು ಗೊತ್ತು ಬುದ್ಧಿ. ಗೊತ್ತಾಯ್ತಲ್ಲ? ನೀವು ದೊಡ್ಡವರಲ್ವೇ? ಹಾ. ಅದಕ್ಕೆ ನಾವು ಬಂದವರು ಬುದ್ಧಿ. ಹೌದಾ? ಹೌದೌದು. ನೀವು ಎಲ್ಲಿಂದ ಬಂದದ್ದು? ಕುಂತಳ ನಮ್ಮದು ಚಂಪಕಾವತಿ, ಚಂದನಾವತಿ. ಚಂದನಾವತಿ, ಚಂದನಾವತಿ, ಚಂದನಾವತಿಯಿಂದ. ನೀವು ಇದೆಲ್ಲ ಎಂತದ್ದು? ಇದು ಕಪ್ಪ. ಕಪ್ಪ? ಕಪ್ಪ ಕಪ್ಪ ಹೌದು. ಮೊನ್ನೆ ಬಂದದಷ್ಟೇ ಅಲ್ವಾ? ಅದು ವರ್ಷದ್ದು. ಹೌದು. ಇದು ವಿಶೇಷ ಕಪ್ಪ. ಆ! ವಿಶೇಷ. ಈಗ ಬಾ. ಓ, ವಾರ್ಷಿಕ ಕಪ್ಪ ಮೊನ್ನೆ ತಾನೇ ನೀವು ಹೊತ್ತುಕೊಂಡು ಬಂದವರು. ಹೌದು. ಇದು ಪ್ರತ್ಯೇಕವಾಗಿ ಕಪ್ಪ ಹೀಗೆಂಬುದು ಹೇಳ್ತಾ ಇದ್ದೀರಲ್ಲ? ಹೌದು ಬುದ್ಧಿ. ಚಂದನ ನಾನು ಹುಳಿಂದನ ದಿವಸ ಕಳೆದು ಹೋಯಿತು ಕಾಣ್ತದೆ. ಯಾರು ಹೇಳಿದ್ದು? ಇಲ್ಲವಾಗಿದ್ರೆ ಹಾ. ವಿಶೇಷ ಕಪ್ಪ ತಂದಿಯಲ್ಲ, ಹೌದು. ಇದು ಯಾಕೆ ಬೇಕಾಗಿ? ದೇವ್ರೆ, ಆ? ನಿಮಗೊಂದು ಒಳ್ಳೆಯ ವಿಷಯ ಸಿಗುವುದೇ ಇಲ್ವಾ? ಏನು ವಿಷಯ? ಅಂದ್ರೆ ನಾವು ನಮ್ಮ ಮಹಾರಾಜರು ಸತ್ರು ಅಂತ ಹೇಳಿದ್ದೇವ? ಹೇಳಿಲ್ಲ. ಚಂದನಪುರದ ಅರಸರು ಸಾಯಲಿಲ್ಲ. ಸಾಯಲಿಲ್ಲ. ಇಲ್ಲ. ಮತ್ತೆ ವಿಶೇಷ ಕಪ್ಪ ಯಾಕೆ? ಬುದ್ಧಿ. ಆ? ನಮ್ಮ ಮಹಾರಾಜರು ಇದ್ರಲ್ಲ, ಪುಳಿಂದ ಮಹಾರಾಜರು, ಅವರಿಗೆ ಪ್ರಾಯ ಆಗುತ್ತಾ ಬರ್ತಾರೆ. ಹೌದು. ಇನ್ನು ಎಷ್ಟು ದಿವಸದಲ್ಲಿ ಪಟ್ಟದಲ್ಲಿ ಕೂತ್ಕೊಳ್ಳುವುದು? ಹಾ. ಅದಕ್ಕೆ ಅಧಿಕಾರವನ್ನು ಬಿಟ್ಟುಕೊಡುವುದಕ್ಕೆ ಅವರ ಮಗ ಇದ್ದಾನೆ, ಅವನಿಗೆ ಪಟ್ಟ ಕಟ್ಟಿದ್ದು. ಪುಳಿಂದನ ಮಹಾರಾಜರ ಮಗನಿಗೆ. ಹುಳಿಂದನ ಮಗನಿಗೆ? ಹೌದು. ಪಟ್ಟ? ಪಟ್ಟ. ಹುಳಿಂದನ ಮಗನಿಗೆ ಪಟ್ಟ. ಪಂಚಯಾಗಿಗ ಅವರ ಮಾನಿನ ವಿಚಿತ್ರ ಏನಾದ್ರು ಯಾರಿಗೆ ಪಟ್ಟ? ನಮ್ಮ ಪುಳಿಂದನ ಮಗನಿಗೆ. ಹುಳಿಂದನ ಮಗನಿಗೆ? ನಾನೇನು ಅವನ ವಿಚಾರವಾಗಿ ಅರಿಯದವನ ಹೇಳು? ತಿಳಿದಿದೆ ಸ್ವಾಮಿ. ಅಲ್ವಾ? ಹೌದು. ಕುಂತಳದ ಗಡಿ ಪ್ರದೇಶ ಹಾ. ಒಂದಷ್ಟು ಸ್ಥಳವನ್ನು ಹಾ. ನೀನೇ ನೋಡಿಕೊಂಡು ಬರಬೇಕು ಹೀಗೆಂಬುದಾಗಿ ಹಾ. ನಾನೇ ಅವನಿಗೆ ಒಪ್ಪಿಸಿದವ. ಹೌದು. ಅಂದು ಮೊದಲುಕೊಂಡು ಹಾ. ಅಲ್ಲಿ ಅಧಿಕಾರವನ್ನು ಹಾ. ಅವನೇ ನಡೆಸುತ್ತಾ ಬರ್ತಾ ಇದ್ದಾನೆ. ಹೌದು. ನಾನು ಆಗಾಗ ಬಂದು ಹಾ. ಸ್ವಲ್ಪ ಮೇಲ್ವಿಚಾರಣೆ ನೋಡ್ತಾ ಇದ್ದೆ. ಹೌದು ಬುದ್ಧಿ. ಹೇಳಿದೆಯಲ್ಲ, ಹಾ. ಹುಳಿಂದನ ಮಗನಿಗೆ ಪಟ್ಟಾಭಿಷೇಕೋತ್ಸವ ಹೀಗೆಂಬುದಾಗಿ. ಹೌದು. ಯಾರು ನಂಬುವುದಕ್ಕೆ ಸಾಧ್ಯ? ಹಾ. ಏನು ನಂಬುದೆ? ಇಲ್ಲವಾಗಿದ್ದರೆ ಹಾ. ಅವನ ಹೆಂಡತಿ ಹಾ. ಹುಟ್ಟು ಬಂಜೆ ಹೀಗೆಂಬುದಾಗಿ ಹಾ. ಜಗಜ್ಜಾಹೀರಾತಾಗಿ ಹೋಗಿದೆ ಅಲ್ವಾ? ಹೌದೌದು. 10-16 ವರ್ಷಗಳಾಯಿತು ನಾನು ಬಾರದ ಎಲ್ಲಿಗೆ. ಹಾ. ಹಿಂದೊಮ್ಮೆ ಬಂದಿದ್ದೆ. ಹಾ.
ಇದೀಗ ಹುಡುಗನಿಗೆ ಎಷ್ಟು ವರ್ಷ ಆಯ್ತು ಈಗ? ಹುಡುಗನಿಗೊಂದು 21 ಆಗಿರ್ಬಹುದು. 21 ಆಗಿರ್ಬಹುದು. ಅಲ್ಲ, ಹಾಗಾದ್ರೆ ಬಹುಶಃ ನಾನು ಬಂದ ಮೇಲೆ ಎಲ್ಲಿಯಾದ್ರೂ ನೀವು ಬಂದ ಮೇಲೆ ಅದದ್ದು ಹಾಗಂದ್ರೆ ಅಂದ್ರೆ ಒಂದು ವಿಷಯ ನಡೆಯಿತು ಬುದ್ಧಿ. ನಾನು ಬಂದ ಮೇಲೆ ಮಗು ಹುಟ್ಟಿದ್ದು. ಹೌದೌದು. ಹೌದಾ? ಹೌದು. ಏನು ವಿಷಯ? ಜೀಯ ಪುದಿಯಲ್ಲನ ಬೇಟೆಗೈಯುವುದರ ಮಧ್ಯದೊಳು ಜೀಯ ಪುದಿಯಲ್ಲನ ಬೇಟೆಗೈ ಕಾನನದ ಮಧ್ಯದೋ ಅನಾಥನಾಗಿಯ ಶಿಶುವು ಅಳುತ್ತಿದೆ ಕಂಡು ಅನಾಥನಾಗಿಯ ಶಿಶುವು ಅಳುತ್ತಿದೆ ಕಂಡು ಎತ್ತಿಕೊಂಡಿಕೊಂಡು ಬಂದು ಆತ್ಮಜ ವಿನಾನದಿವು ಆತಗೆ ಪ್ರೀತಿಯು ಚಂದ್ರಹಾಸ ಚಂದ್ರಹಾಸ ಅಭಿಧಾನವಾಗಿದೆವು ಜೀಯ ಪುಜ ಅವನ ಸುಖ ಕಷ್ಟಗಳನ್ನು ನನ್ನಲ್ಲಿ ಹಂಚಿಕೊಳ್ಳುತ್ತಾ ಇದ್ದ. ನನ್ನ ಹೆಂಡತಿ ಇನ್ನೂ ಕೂಡ ಮಗುವಿಗೆ ಜನ್ಮ ಕೊಡಲಿಲ್ಲ. ಬೇಕಾದಷ್ಟು ಔಷಧೋಪಚಾರ ಎಲ್ಲ ಆಯಿತು. ಆದರೂ ಕೂಡ ಅಂತಹ ಸುಯೋಗ ಮಾತ್ರ ನನಗೆ ಲಭಿಸಲಿಲ್ಲ ಅಂತ ಹೇಳಿ ನಾನು ಸಮಾಧಾನ ಹೇಳ್ತಾ ಇದ್ದೆ. ಆದೀತು ಆದೀತು ಅಂತ ಹೇಳಿ ಎಲ್ಲಿಯಾದರೂ ಬೇರೆ ಔಷಧ ಮಾಡಿಸಿದನ? ಇಲ್ಲ. ಮತ್ತೆ ಬುದ್ಧಿ, ಇದು ಅವರ ಮಗನಿಗೆ ಪಟ್ಟ ಅಂದ್ರೆ ಅವರ ಹೆಂಡತಿ ಹೆತ್ತ ಮಗು ಅಲ್ಲ, ಅವರ ರಕ್ತ ಹಂಚಿಕೊಂಡು ಹುಟ್ಟಿದ ಮಗು ಅಲ್ಲ. ಅಲ್ಲ ಬುದ್ಧಿ. ಹಾಗಾದ್ರೆ ಇದು ಹೇಗೆ? ನಾವು ಕೆಲವು ವರ್ಷದ 16 ವರ್ಷಗಳ ಹಿಂದೆ ಕಾಡಿಗೆ ಬೇಟೆಗಂತ ಹೋದೆವು ಬುದ್ಧಿ. ನಿಮ್ಮ ಉದ್ಯೋಗವೇ ಅದುವೇ? ಬೇಟೆಯಾಡುವುದು. ಬಿಸಿ ರಕ್ತ ಹಸಿ ಮಾಂಸ ತಿನ್ನುವವರು ನೀವು. ಹೌದು ಬುದ್ಧಿ. ಬೇಟೆಯಾಡಿ ಹಲವು ಮೃಗಗಳನ್ನು ಕೊಂದು ಅವುಗಳ ಮಾಂಸವನ್ನು ಸುಳಿದು ಆಮೇಲೆ ಅದನ್ನು ಬೇಯಿಸಿ ತಿನ್ನುತ್ತಿದ್ದೆವು ಬುದ್ಧಿ. ಭೋಜನದ ವ್ಯವಸ್ಥೆ. ಹೌದೌದು. ಆಗ ಬಿದಿರ ಮೇಲೆ ಮಧ್ಯದಲ್ಲಿ ಒಂದು ಮಗು ಅಳು ಸತ್ತು ಬುದ್ಧಿ. ಮಗು ಪೊದರಿನಲ್ಲಿ. ಮಗು? ಹೌದು. ಎಲ್ಲಿಂದ? ಪೊದರಿನ ಮಧ್ಯದಲ್ಲಿ ಬಿದಿರ ಮೇಲೆ ಮಧ್ಯದಲ್ಲಿ ಒಂದು ಪೊದರಿನಲ್ಲಿ ಮಗು. ಈ ಕುಂತಳದ ಗಡಿ ಪ್ರದೇಶದಲ್ಲಿ. ಗಡಿ ಪ್ರದೇಶ. ಚಂದನ. ಆ ಕಡೆ ಚಂದ್ರಾವತಿ, ಈ ಕಡೆಗೆ ಕುಂತಳ. ಮಧ್ಯದಲ್ಲಿ ಹೌದು ಬೆದಿರ ಮೇಲೆ ಮೆಣೆಗಳ ಸಾಲು. ಹೌದು ಬುದ್ಧಿ. ಅಲ್ಲಿ ಮಗು ಅಳು ಸದ್ದು. ಹೋಗಿ ನೋಡಿದ್ರೆ ಬುದ್ಧಿ, ಒಂದು 5 ವರ್ಷ ಪ್ರಾಯದ ಮಗು. ಆ ಮಗುವಿನ ಕಾಲ ಬೆರಳನ್ನು ಕಡಿದು ಬಿಟ್ಟಿದ್ದಾರೆ ದುಷ್ಟರು, ಅನ್ಯಾಯಗರು, ಪಾಪಿಗಳು. ಆ ನೋವನ್ನು ತಳಲಾರದೆ ಮಗು ಅಳುತ್ತಾ ಇತ್ತು. ರಕ್ತ ಸೋರ್ತು ರಕ್ತ ಸಿಕ್ತವಾದಂತಹ ದೇಹ ಇತ್ತು ಬುದ್ಧಿ. ಅದನ್ನೇ ನಮ್ಮ ವೃಂದ ಮಹಾರಾಜರು ಮಗುವನ್ನು ಎತ್ತಿಕೊಂಡು ಬಂದ್ರು. ಎಲ್ಲಿ? ಚಂದನಾವತಿ ಮತ್ತು ಕುಂತಳದ ಗಡಿ ಪ್ರದೇಶದಲ್ಲಿ ಬಿದಿರ ಮೇಲೆ ಮಧ್ಯದಲ್ಲಿ. ಎಷ್ಟು ವರ್ಷ ಪ್ರಾಯ? ಒಂದು 14 ವರ್ಷಗಳ ಹಿಂದೆ. ಹೌದೌದು. ಹಾಗಾದ್ರೆ ಈಗ ಮಗುವಿಗೆ 9 ಬೆರಳು ಕಾಣ್ತದೆ ಅಲ್ವಾ? ಇಲ್ಲ, 10 ಉಂಟು. ಯಾರು ಹೇಳಿ? ನಾನು. ನೀನು ಹೇಳಿದ್ದಲ್ವಾ? ಹೌದು. ಒಂದು ಬೆರಳನ್ನು ಕತ್ತರಿಸಲ್ಪಟ್ಟಿದೆ. ಎಷ್ಟು? 10. ಒಂದು ಕತ್ತರಿಸಲ್ಪಟ್ಟಿತ್ತು. ಎಷ್ಟು? ಅದು 9. ಮತ್ತೆ 9 ಅಲ್ವೇನು? ಇದು ಎಷ್ಟು? 10. ಇದಕ್ಕೊಂದು ಸೇರಿಸಿದ್ರೆ 11. ಮಗುವಿಗೆ 11 ಬೆರಳಿತ್ತು. 11 ಬೆರಳು? 11 ಬೆರಳಿತ್ತು. ಒಂದು ಬೆರಳನ್ನು ಕತ್ತರಿಸಿದ್ದು. ಹೌದಾ? ಹೌದು. ಎಷ್ಟು ವರ್ಷ ಪ್ರಾಯ? ಈಗ ಒಂದು 21 ಆಗಿರಬಹುದು ಬುದ್ಧಿ. ಹೌದು. ಆ ಮಗುವನ್ನು ತಂದು ಅದಕ್ಕೆ ವಿದ್ಯಾಬುದ್ಧಿಯನ್ನೆಲ್ಲ ಕಲಿಸಿದ್ರು ನಮ್ಮ ರಾಯರು. ಈಗ ಮಗು ದೊಡ್ಡದವನಾಗಿದ್ದಾರಲ್ಲ, ಅವನಿಗೆ ಪಟ್ಟೆ ಕಟ್ಟಿದ್ದಾರೆ ಬುದ್ಧಿ. ಹೆಸರು ಹೇಗೆ? ಚಂದ್ರಹಾಸ ಅಂತ ಇಟ್ಟಿದ್ದಾರೆ. ಚಂದ್ರಹಾಸ? ಹೌದು. ನೋಡುವುದಕ್ಕೆ ಹೇಗೆ? ಮುಖ ಲಕ್ಷಣ, ಎಲ್ಲರಿಗೂ ಮುಖ ಯಾವಾಗಲೂ. ಹೌದು ಬುದ್ಧಿ. ಅವನಿಗೆ ಪಟ್ಟ ಕಟ್ಟಿದ್ರು ಅಲ್ವಾ? ಹೌದು. ಆ ಲೆಕ್ಕದಲ್ಲಿ ನಮಗೆ ಕಾರ ವಿಶೇಷ ಕಪ್ಪು. ಒಳ್ಳೆದಾಯ್ತು, ಸ್ವೀಕರಿಸಿ. ಆರೀತು. ಹೇಳಿದ ಹಾಗೆ ಸಂತೋಷದ ವರ್ತಮಾನ ಹೇಳಿದ್ದೀರಿ. ಹಾಗಾದ್ರೆ ಅಪ್ಪ, ಇನ್ನಾದರೂ ಕೂಡ ನಿಮ್ಮ ಕುಳಿಂದ
ಸಂತೋಷದ ನಿಷ್ಠಿಸಿರು ಬಿಟ್ಟಾನು ಹೌದು ಬುದ್ಧಿ, ಅಲ್ವಾ? ಹೌದು. ಹೆಂಡತಿ ಬಂಜೆ ಹಾ, ಎಂಬಂತಹ ಅಪಖ್ಯಾತಿ ಹಾ. ಇಂದಿಗೆ ತೊಳೆದು ಹೋಯಿತು. ಹೌದು ರಾಯ. ಬಹುಶಃ ಮಗನ ಪಾಲನೆ ಮಾಡಿ ಹಾ. ಹೆಂಡತನ ಸಾರ್ಥಕ್ಯವಾಯಿತು ಹೀಗೆಂಬುದಾಗಿ ಹಾ. ಅವಳು ಕೂಡ ಸಂತೋಷ ಪಟ್ಟಿರಬಹುದು. ಹೌದು ಬುದ್ಧಿ. ಆಗಲಿ, ಓ, ನಮಗೆಲ್ಲ ಸಂತೋಷ. ಹಾ, ಹಾ, ಹಾ. ಇನ್ನು ಬಂದ ಮೇಲೆ ಹಾ. ನೀವಿನ್ನು ಹಾಗೆ ಹೋಗುವುದಲ್ಲ. ಮತ್ತೆ ನೋಡಿ, ಓ, ಅಲ್ಲಿ ಛತ್ರ ಉಂಟು, ಹೌದು. ಅಲ್ಲಿಗೆ ಹೋಗಿ ಹಾ. ಬೇಕಾದಷ್ಟು ಊಟ ಮಾಡಿ ಹಾ. ಆ ಬಳಿಕ ಹೋಗಿ. ಬುದ್ಧಿ, ಊಟ ಮಾಡುವುದಿಲ್ಲ ಬುದ್ಧಿ, ನಾವು ಆ? ಇಂದು ಊಟ ಮಾಡುವುದಿಲ್ಲ, ಊಟ? ಊಟ ಮಾಡುವುದಿಲ್ಲ. ಒಡತಾಯಿ ಮಕ್ಕಳು ಅಷ್ಟು ದೂರದಿಂದ ಕಾಲ್ನಡಿಗೆಲೇ ಬಂದಿರಬಹುದು, ಹೌದು ಬುದ್ಧಿ. ಹೊಟ್ಟೆ ಹಸಿದಿರ್ತದೆ ಹಾ, ಎಂಬ ಕಾರಣಕ್ಕೆ ಬೇಕಾಗಿ ಹಾ, ಊಟ ಮಾಡೋಕೆ ಹೇಳಿದ್ರೆ ಊಟ ಮಾಡುವುದಿಲ್ಲ. ತುಚ್ಛವೇ ನಮ್ಮಯ ವರ್ಣ, ನಮ್ಮ ಮನೆಯ ಊಟ ನಿಮಗೆ ಆಗುವುದಿಲ್ಲ, ಬಿಡ್ತೇನೆ ಎಂಬುದಾಗಿ ತಿಳಿದ್ರ ನಿಮ್ಮ ಮಂಜಗ ಕಗಬಜೋಡಿ ತಿಳಿಯುವುದರೆಲ್ಲ ಬೇಡ ವಿವರಿಸದೆ ಆತಿಶದಾರಿಪುದೆಲ್ಲ ಬಾಯಿ ಮುಚ್ಚು. ಹದಿದಿನವಾದ ಕಾರಣದಿ ಮುಟ ತೊರೆದೆ ಒಮ್ಮದೆ ಬೇರೆ ಇಲ್ಲೆಂಬ ಮನದಿ ಇಷ್ಟರ ತನಕ ಎಷ್ಟೋ ಸಾರಿ ನಾವು ಇಲ್ಲಿಗೆ ಬಂದವರು ಬುದ್ಧಿ. ನೀವು ಊಟ ಮಾಡಿ ಅಂದ ತಕ್ಷಣ ನಾವು ಭೋಜನ ಶಾಲೆಗೆ ಓಡುತ್ತಿದ್ದೆವು. ಊಟ ಮಾಡಿದ್ದು ಮಾತ್ರವೆಯೋ? ಅಲ್ಲ ಬುದ್ಧಿ. ಹೆಂಡತಿ ಮಕ್ಕಳಿಗೆ ಅಂತ ಹೇಳಿ ಹಾ, ಸಿಕ್ಕಿದ ಪಾತ್ರೆ ಪಗಡೆಗಳಲ್ಲಿ ಹಾ. ಕಟ್ಟಿಕೊಂಡು ಹೋದವರು ನೀವು. ಹೋದವರು ಬುದ್ಧಿ. ಇವತ್ತು ನಿಮಗೆ ಬೇಡ. ಬೇಡ ಬುದ್ಧಿ, ಬೇಡ ಅಂತ ಹೇಳುವುದಕ್ಕೆ ಕಾರಣ ಉಂಟು ಬುದ್ಧಿ. ಏನು ಕಾರಣ? ಬುದ್ಧಿ, ಆ? ನಾವು ನೀವು ಈಗ ಒಂದು ಆ? ಏಕಾದಶಿ ವ್ರತ ಅಂತ ನಾವು ಆಚರಿಸ್ತಾ ಇದ್ದೇವೆ ಬುದ್ಧಿ. ಆ? ಹೌದು, ಎಂತ ವ್ರತ? ಏಕಾದಶಿ ವ್ರತ. ಇನ್ನು ನಾಲಿಗೆಗೆ ದನ ಮೆಟ್ಲಿಕ್ಕೆ ಯಾಕೆ? ಏಕಾದಶಿ ಅಲ್ವೋ? ಏಕಾದಶಿ. ಹೌದು, ಅದುವೇ. ಏಕಾದಶಿ ಹೌದು. ಹರಿಪ್ರಿಯವಂತಹ ಏಕಾದಶಿ ವ್ರತ. ಹಾ, ಏನು ಅದರ ನಿಯಮ? ನಿಯಮ ಅಂದ್ರೆ ಇದು ನಿನ್ನೆ ನಿಮ್ಮ ತಿಥಿ ಏಯ್! ತಿಂಡಿನ ಅಲ್ಲ, ಮಾರಿ ಸಂತಾನ. ಅಲ್ಲ, ಆ? ನಿನ್ನೆ ನಿಮ್ಮ ತಿಥಿ ಯಾವುದು ಅಂತ ಇದು ನವಮಿ ಅಲ್ವೇ ರಾಯರೇ? ನಿನ್ನ ತಿಥಿ ಆಗುವುದಿಲ್ವ ಅದು? ಅಲ್ಲ, ಮತ್ತೆ ನಿಮ್ಮದಂತ ಹೇಳಿದಲ್ಲ ಬುದ್ಧಿ. ಆ? ತಿಥಿ. ಹಾ, ನಿನ್ನೆಯ ತಿಥಿ ಯಾವುದು ಅಂತ ಹೇಳಿ. ಹೌದೌದು. ನಿನ್ನೆ ದಶಮಿ. ನಿನ್ನೆ ದಶಮಿ. ಹಾ, ಹೌದು. ಇವತ್ತು ಏಕಾದಶಿ, ಏಕಾದಶಿ, ನಾಳೆ ದ್ವಾದಶಿ. ಹೌದು ರಾಯರೇ. ಏನಾಯ್ತು? ನಾವು ಹಾ. ದಶಮಿ ಅಂದು ಹಾ. ಒಪ್ಪತ್ತು ಊಟ, ಆ? ಒಪ್ಪತ್ತು ಊಟ, ದಶಮಿ ಅಂದು ಒಂದು ಊಟ. ಒಂದು ಊಟ. ಆ. ಆಮೇಲೆ ಏಕಾದಶಿ ಅಂದು ಹಾ. ನಿರಾಹಾರ. ಹಾ, ನಿರಾಹಾರ. ಹೌದು ಬುದ್ಧಿ. ಯಾವುದೇ ಆಹಾರ ಪದಾರ್ಥ ಸ್ವೀಕಾರ ಮಾಡುವುದಕ್ಕೆ ಇಲ್ಲ, ಇಲ್ಲ. ಹರಿಭಜನೆ ಮಾಡುತ್ತಾ ಇರುವುದು. ನಿತ್ಯವೂ ಕೂಡ ಹರಿಭಜನೆ, ಹರಿಭಜನೆ, ಹರಿಯ ಸಂಕೀರ್ತನೆ. ಹೌದು ಬುದ್ಧಿ. ಹಾ. ಮರು ದಿವಸ ದ್ವಾದಶಿ ಅಂದು ಆ ದಿವಸ ದೇವರ ತೀರ್ಥವನ್ನು ಸ್ವೀಕಾರ ಮಾಡಿ ಆಮೇಲೆ ಊಟ ಮಾಡುವುದು ಬುದ್ಧಿ. ತೀರ್ಥ ತೆಕ್ಕೊಂಡ ಮೇಲೆ ಊಟ ಮಾಡೋದು. ಹೌದು. ಅಲ್ವೋ? ಇವತ್ತು ಏಕಾದಶಿ ಅಂದು ಊಟ ಮಾಡುವುದಿಲ್ಲ ಬುದ್ಧಿ. ಇದೆಲ್ಲ ಯಾರು ಹೇಳಿದ್ರು? ಚಂದ್ರಾಸ ಮಹಾರಾಜರು. ಹಾಗಾದ್ರೆ ಹಾ, ಯುವರಾಜ ಪಟ್ಟಾಭಿಷೇಕೋತ್ಸವ ಆದ ಮೇಲೆ ಹಾ, ಇಂತಹ ತೀರ್ಮಾನವನ್ನು ಕೈಗೊಂಡ. ಹೌದು. ಹಾಗಾದರೆ ಕುಳಿಂದನ ಹಾ. ಆ ಚಂದನಾವತಿಯಲ್ಲಿ ಹಾ. ಪ್ರತಿಯೊಬ್ಬ ಪ್ರಜೆಯೂ ಕೂಡ ಹಾ. ಈ ವ್ರತವನ್ನು ಪಾಲಿಸುತ್ತಾ ಇದ್ದಾರೆ. ಕಲಿಸ್ಬೇಕಂತೆ. ನೀವು ಕೂಡ ಆ ನಿಯಮವನ್ನು ಹಾ. ಅನುಷ್ಠಾನಕ್ಕೆ ತಂದಿದ್ದೀರಿ. ಹೌದು ಬುದ್ಧಿ. ಒಳ್ಳೆಯದು, ಓ, ಒಳ್ಳೆಯದು. ಹಾ, ಹರಿಪ್ರೀತ್ಯತ್ವಂತಹ ಈ ವ್ರತಕ್ಕೆ ಹಾ, ನಾನು ಭಂಗ ತರಲಾರೆ. ಆಯ್ತು ಬುದ್ಧಿ.
ಆಯ್ತಲ್ಲ ಹಾಗೆಂದುಕೊಂಡು ಇದು ನೀವು ಸುಮ್ಮನೆ ಹೋಗುವುದಲ್ಲ. ಮತ್ತೆ ನೀವು ಬಂದ ಮೇಲೆ ಬರೀ ಹೊಟ್ಟೆಲಿರುವುದಲ್ಲ. ಇಲ್ಲ ಮತ್ತೆ ಇವತ್ತು ಇಲ್ಲಿಯೇ ಇದ್ದುಕೊಳ್ಳಿ, ಆದಿತ್ಯ ಬುದ್ಧಿ ವಿಶ್ರಾಂತಿ ಪಡೆಯಿರಿ. ಆಯ್ತು. ಆಮೇಲೆ ನಾಳೆಯ ದಿವಸ ಹಾ ದ್ವಾದಶಿ ಅಲ್ವಾ, ಹೌದು. ಮಡಿಯ ಊಟ ಹಾ ವ್ಯವಸ್ಥೆ ಮಾಡ್ತೇನೆ. ಆದಿತ್ಯ ಹೊಟ್ಟೆ ತುಂಬಾ ಭೂರಿ ಭೋಜನ ಮಾಡಿ ಹಾ ನನ್ನ ಬಗ್ಗೆ ಸ್ವಲ್ಪ ಹೇಳುತ್ತಾ ಹೋಗಿ. ಆಗದ ಆದಿತ್ಯ ಹೇಳಿ ತಗೊಳ್ಳಿ. ಎಲ್ಲಿಗೆ ಇದೆಲ್ಲಿಗೆ? ಇದು ಇಲ್ಲಿ ಭಂಡಾರಕ್ಕೆ. ಭಂಡಾರಕ್ಕೆ ಹೌದು. ಅಪ್ಪಿಸಿ. ಇದು ಎಷ್ಟು ವರ್ಷದ ಹಿಂದೆ ಮಗು ಸಿಕ್ಕಿದ್ದು? 16 ವರ್ಷಗಳ ಹಿಂದೆ. ಹೌದೌದು. ಎಂತ ಬುದ್ಧಿ? ಕಾಲ ಬೆರಳು ಒಂದು ಬೆರಳನ್ನು ಕಡ್ದಿದ್ದಾರೆ ಕಾಲಿನಿಂದ. ಕಾಲ ಬೆರಳು ಹೆಸರು ಹೇಗಂದೆ? ಚಂದ್ರಹಾಸ ಅಂದೆ. ಚಂದ್ರಹಾಸ. ಹೌದು. ಹೋಗುವುದಕ್ಕೆ ಹೇಳಿದ್ದಲ್ವ ನಾನು? ಹೌದು. ಮತ್ತು ಇಲ್ಲಿ ಸುಳಿವುಂಡೆಯಾಗಿ ಅಂತ ಸುತ್ತುದು. ಅಲ್ಲ ನೀವು ಇನ್ನೊಮ್ಮೆ ಕರೆದ್ರೆ? ಹಾಗೆ ಹೌದು. ಇಲ್ಲ, ಇಲ್ಲ. ನನಗೆ ಮತ್ತೆ ಮರ್ತ ಹೋಗು. ಊಟ ಮಾಡಿ, ಊಟ ಮಾಡಿ. ಹೇಳಿದರೆ ಚಾಂಡಾಲರಿ ಬರಿ ಬರಿ ಕೈದರೆ ಕೇಳಿ ಬಿರುವಿದನಾಗಿ ಎಂತಹ ದುರ್ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ನನಸೋ ಅಲ್ಲ, ಭಾವದ ಭ್ರಮೆಯೋ. ಮೋಸ 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 ಮೋಸ. ಈಗ ಸ್ಪಷ್ಟವಾಯಿತು. ಕೇವಲ ನಾನು ಕೊಂಡು ಕೊಡುವಂತಹ ಎಂಜಲು ಅನ್ನಕ್ಕೆ ದೈತ್ಯಾಚುವಂತಹ ಚಾಂಡಾಲರು ನಮಗೆ ಮೋಸ ಮಾಡಿದ್ದಾರೆ, ನಮಗೆ ಮೋಸ ಮಾಡಿದ್ದಾರೆ. ಕಾನಡವೆಗೆ ಕರೆದುಕೊಂಡು ಹೋಗಿ ಆ ಹುಡುಗನಲ್ಲಿ ಅನುಕಂಪವನ್ನು ತೋರಿ ಆ ಮಗುವಿನ ಬೆರಳನ್ನೇ ಕತ್ತರಿಸಿ ರಕ್ತ ಸಿಕ್ತವಾದಂತಹ ಕತ್ತಿಯನ್ನು ತಂದು ನನ್ನ ಮುಂದೆ ತೋರಿಸಿದ್ದಾರೆ. ನಾನೆಂತ ಮಗ, ನಾನು ಬಿಡ್ಲಿಲ್ಲ. ಆ ಕಟುಗಳನ್ನು ಸೂರ್ಯ ಸುತದ ಆಲಯಕ್ಕೆ ಕಳುಹಿಕೊಟ್ಟವ. ನನಗೆ ಮೊದಲೇ ಗೊತ್ತಿತ್ತು ಇವರು ಮೋಸ ಮಾಡ್ತಾರೆ ಅಂತ ಹೇಳಿ. ಅಲ್ಲ, ಗೊತ್ತಾತು, ಒಳ್ಳೆಯದೇ ಆಯ್ತು. ಚಂದನಾವತಿ, ಚಂದ್ರಹಾಸ, ಪಟ್ಟಾಭಿಷೇಕ ನೋಡೋಣ ವೈಭವ ಹೇಗೆ ನಡೆಯುತ್ತಾ ಇದೆ ಎಂಬುದಾಗಿ ತಿಳಿಯುವಂತಹ ಕುತೂಹಲ ಅಧಿಕಾರವಾಗುತ್ತಾ ಉಂಟು. ಒಮ್ಮೆ ಹೋಗಿ ಬಂದ್ರೆ ಹೇಗೆ? ಹೋಗುವ. ಮಗನೇ ಬಾಬಾ ತಂದಿಗುದು ಮಗನೇ
ಎನ್ನ ಮುತ್ತಿನ ಮುತ್ತೆ, ಬಂಧಿಸಿಕೊಂಡಿದ್ದೇನೆ. ಓ ಎನ್ನ ಬಂಗಾರ, ಓ ಓ ಎನ್ನ ಚಿನ್ನ. ಇಲ್ಲ ನಾನೇ ಅಲ್ವಾ? ವಾ ಮಗ. ಮಗ, ಅಪ್ಪ ನಿನ್ನನ್ನು ಒಮ್ಮೆ ಎದೆಗಾಣಿಸಿಕೊಂಡು ಹಾ, ಬೆನ್ನನ್ನು ನೇವರಿಸಿ ಹಾ, ಶಿರವನ್ನು ಅಗ್ರಾಡಿಸುತ್ತ ಹೊತ್ತು ಹಾ, ಒಡಲು ತುಂಬಿ ಬರುತ್ತಾ ಇದೆ ಮಗಳೇ. ಅರೆ ಕ್ಷಣ ಹಾ, ನಿನ್ನ ಮುಖವನ್ನು ಕಾಣದೆ ಇದ್ರೆ ಹಾ. ಏನೋ ಒಂದನ್ನು ಕಳೆದುಕೊಂಡಂತ ಅನುಭವ ಆಗುತ್ತಾ ಇತ್ತು. ನನಗೂ ಈಗೀಗ ಹಾಗೆ ಯಾವಾಗಲೂ ಹಾಗೆ ಹಾ, ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ ಹಾ. ನನ್ನ ಹಿಂದೆ ಮುಂದೆ ಸುಳಿದಾಡುತ್ತಾ ಇದ್ದವಳು ನೀನು. ನಿಜ. ಮಗಳು ಯಾಕೆ ಬರಲಿಲ್ಲ ಎಂಬುದಾಗಿ ಹಾ, ನಾನು ನಿರೀಕ್ಷಿಸ್ತಾ ಇದ್ರೆ ಪಕ್ಕನೆ ನೀನಾಗಿ ಬಂದೆಯಲ್ಲ. ಸತ್ಯ. ಸಂತೋಷವಾಯಿತು. ಏನಪ್ಪ? ಆ? ಆಶ್ಚರ್ಯ, ಯಾಕಪ್ಪ? ಪರಮಾಶ್ಚರ್ಯ. ಯಾಕೆ ಏನಾಯ್ತು? ಅಪ್ಪನ ಬಳಿಗೆ ಬರುವಾಗ ಹಾ, ಯಾವತ್ತೂ ನಗು ನಗುತ್ತಾ ಬರುವಳು ನೀನು. ವಿಷಯ ಸತ್ಯ. ಆದರೆ ಇಂದು ಹಾಗಲ್ಲ. ಹಾ, ರಾಹುಗ್ರಸ್ತ ಚಂದ್ರಮನಂತೆ ನಿನ್ನ ಮುಖ ಕಮಲ ಗೋಚರಿಸುತ್ತಾ ಇದೆ. ಹಾ. ಮಗ, ಅಪ್ಪ ಹೀಗೆ ಬಾ. ಏನಪ್ಪ? ಏನೋ ಒಂದು ರೀತಿಯ ಹಾ, ದುಃಖ ನಿನ್ನ ಮನದಲ್ಲಿ ಹಾ. ಮಡುಗಟ್ಟಿದೆ ಎಂಬುದನ್ನು ಅರ್ಥವಿಸಿಕೊಂಡೆ. ಹಾ. ಕೇಳುತ್ತಾ ಇದ್ದೇನೆ. ಏನಪ್ಪ? ದುಃಖಕ್ಕೆ ಮೂಲ ಕಾರಣರು ಯಾರು? ಹಾ, ನಿನ್ನ ಓರಗೆಯ ಗೆಳತಿಯರು ಇಲ್ಲ. ಅಥವಾ ಹಾ. ನಾಡಿನ ಹೆಣ್ಣು ಮಕ್ಕಳು? ಹೇಳು. ಹಾ. ಹೇಳಿದೆ ಎಂದಾದ್ರೆ ಆದ್ರೆ ಅವರಿಗೆ ತಕ್ಕ ಶಾಸ್ತಿ ನಾನು ಮಾಡ್ತೇನೆ. ಏನು ಮಗ, ಯಾಕೆ ಬಂದೆ? ಹೇಳು ಹೇಳು. ತಂದೆ ತಂದೆ ಕೇಳ ಭಿನ್ನಪವ ಜನಕ ನೀನು ನಮ್ಮದನ್ನ ತೊಳು ಹೊಯ್ವ ಜಗವ ನೀ ನಮ್ಮದನ್ನ ತೊಳು ಹೊಯ್ವ ಜಗವ ಸದಾ ಮುಂದೆ ಯೋಚನೆ ಮಾಡಬೇಡ
ಮನೆಗೆ ಬರೆದೆ ಮುತ್ತಾದೋ ಮಾಡದೆ ಬೇಡು ತಂದೆ ಕೇಳುವುದ ಬಿನ್ನಪವ ನೀನು ನಂದನದಳು ವೈವಜನವ ನಂದನದಳು ವೈವಜನವ ಪೊರೆದ ಮಲ್ಲಿಗೆ ಬಳ್ಳಿ ಬೆಳೆಯುವುದು ಯೋಚನೆ ಮಾಡುತ್ತೆ ಚಂದದಿಂದ ಪೊರೆದ ಮಲ್ಲಿಗೆ ಬಳ್ಳಿ ಬೆಳೆಯುವುದು ಮುಕ್ತ ಯೋಚನೆ ಮಾಡಬೇಕು ತಾತನೇ ಬಿನ್ನಪವ ವಿಷಯವನ್ನು ತರುತ್ತಾಳೆ ಎನ್ನುವುದಾಗಿ ನನ್ನ ಮುಖವನ್ನು ನೋಡಿ ಹೇಳಿದವರು ನೀವು. ಒಂದು ರೀತಿಯ ಕಾತರ ತಾತ, ವ್ಯಕ್ತಿಯೊಬ್ಬನ ಮನಸ್ಸಿನ ಹದರವನ್ನು ತಿಳಿಯಬೇಕಂತಾದ್ರೆ ಆತನ ಮದರವೇ ಸಾಕ್ಷಿಯಾಗಿರುತ್ತದೆ. ಕೈಗನ್ನಡಿ ಸರಿ, ನನ್ನ ಮನಸ್ಸಿನ ಭಾವನೆ ಏನಂತ ಅರ್ಥ ಮಾಡಿಕೊಂಡಿದ್ರು ಕೂಡ ಕೇಳಬೇಕಿರೋ ತವಕ ನಿಮ್ಮದ್ದು. ಅಮೃತಂ ಬಾಲಭಾಷಿತಂ. ಸರಿ ಅಲ್ವೋ ಜನಕ? ಹೆತ್ತಂತಹ ತಾಯಿಗೆ ಮಗುವಿಗೆ ಏನು ಬೇಕು ಎಂಬುದಾಗಿ ಗೊತ್ತಿದ್ದರೂ ಕೂಡ ಆ ಮಗುವಿನಲ್ಲೇ ಕೇಳ್ತದಂತೆ ತಾಯಿ, ಏನು ಬೇಕು ಮಗ ಅಂತ ಹೇಳಿ. ಆ ಮಗು ಹೌದು, ಅದು ಅಪ್ಪಮ್ಮನಿಗೆ ಮಾತ್ರ ಅರ್ಥ ಆಗುದು. ಆಗ ತಾಯಿಗೆ ಹರುಷವಾಗ್ತದೆ ಅಂತ. ಸರಿ, ನಾನು ಕೂಡ ಹಾಗೆ ಮಗಳೇ ಹೇಳಿ ಅಂತ ಹೇಳಿ. ನಾನು ಹಾಗೆ ಮಾತಾಡ್ಬೇಕಾ? ಅಮ್ಮ ಅಮ್ಮ ನೀನೇನು ಅಷ್ಟು ಎಳೆಯವಲ್ಲ. ಅಲ್ಲ, ನಿಮ್ಮನ್ನು ಕಂಡಾಗ ಎಳೆಯ ಪ್ರಾಯ ಕಾಣುದು. ಹಸು ಮಗಳ ಅಲ್ಲ, ಬುದ್ಧಿ ಬೆಳೆದವಳು, ಕುಲೋಚವಂತ ವಿದ್ಯೆಯನ್ನು ಕಲಿಸುವುದರ ಮೂಲಕ ಎಷ್ಟು ಎತ್ತರಕ್ಕೆ ಬೆಳೆದವಳು ನಾನು. ಹಾಗಿದ್ರೆ ಇಲ್ಲಿ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಅಪ್ಪನಿಗಿಂತಲೂ ಎತ್ತರ ಬೆಳೆದಿದ್ದೀಯ. ನಿಮ್ಮ ಆಶೀರ್ವಾದ, ಅಮ್ಮನ ಕೈಗುಣ. ಮಕ್ಕಳ ಬೆಳವಣಿಗೆ ಬೆಳೆಸುವಂತಹ ಕ್ರಮದಲ್ಲಿ ಉಂಟು. ಸರಿ, ನಿನ್ನ ತಾಯಿ ನೋಡು. ಹೌದು ಹೌದೌದು, ಅವತ್ತೇ ಹೇಗಿದ್ರೆ ನೀಗ ಹೇಗಿದ್ದಾರೆ ನೋಡಿ ಅಮ್ಮ. ಹೌದಾ ಅಲ್ವಾ? ಹಾಗಿದ್ರೆ ನಿಮ್ಮಿಬ್ಬರ ದಾಂಪತ್ಯ ಪ್ರತೀಕವಾಗಿ ಹುಟ್ಟಿಕೊಂಡವಳು ನಾನು. ಅಪ್ಪ, ಇದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ ಅಂತ ನಾನು ಹೇಳಬೇಕು. ದೊಡ್ಡ ಮಾತು, ದೊಡ್ಡ ಮಾತು. ಅಪ್ಪ, ಹೆಣ್ಣಾಗಿ ಹುಟ್ಟಿದ್ರು ಕೂಡ ಯಾವುದೇ ಕುಂದುಕೊರತೆ ಬಾರ ಹಾಗೆ ಪ್ರೀತಿನ ಸಾಕಿದವರು ನೀವು. ಸಚಿವ ದುಷ್ಟ ಬುದ್ಧಿಯ ಮಗಳು ಹೀಗೆಂಬುದಾಗಿ ಲೋಕದವರು ಕಾಣಬೇಕಾ ಬೇಡವೋ? ಖಂಡಿತ. ಆದ ಕಾರಣವೇ ನೋಡು ಎಷ್ಟು ತಯಾರು ಮಾಡಿದ್ದೇನೆ. ಬರುವಾಗಿ ಹೇಳುದುಂಟು, ಮಂತ್ರಿಯ ಮಗಳು ಬಂದ್ರೆ ಮಾತಾಡಬೇಡ ಅಂತ ಹೇಳಿ. ಹೌದು, ನಿಮ್ಮ ವಿಷಯ ಗೊತ್ತಿಲ್ವಾ? ನೀವೇನು, ನಿಮ್ಮ ಪರಾಕ್ರಮ ಏನು, ನಿಮ್ಮ ಟಿವಿ ಏನು? ಈಗ ನಮ್ಮ ಹೆಸರು ಪ್ರಚಾರದಲ್ಲಿ ಯಾವತ್ತಿದ್ರು ನಿಮ್ಮ ಟಿವಿಯನ್ನು ಬಿಡುವವರು ನೀವಲ್ಲ ಅಂತ ಗೊತ್ತಿದ್ರು ಕೂಡ ಮಗಳಾದನ್ನ ಸಮಸ್ಯೆ ಕೇಳ್ತಾ ಇದ್ದಿಲ್ಲ. ಅಪ್ಪ, ಬೇರೆ ಎಂತದಿಲ್ಲ. ಆಯ್ತಲ್ಲ, ಹಾಗಾದ್ರೆ ಮನೆ ಒಳಗೆ ಹೋಗಿ. ಯಾವುದು? ಹಾಗಲ್ಲ, ಬೇರೆ ಏನು ಇಲ್ಲ. ದೊಡ್ಡ ವಿಷಯ ಅಲ್ಲ ಇದು, ಸಣ್ಣ ವಿಷಯ. ಹಾಗಾದ್ರೆ ವಿಷಯ ಉಂಟು. ಹಾಗಾದ್ರೆ ಪ್ರಸಂಗ ಪೀಠಿಗೆ ಅಂತ ಹೇಳಿ. ಖಂಡಿತ. ಅಪ್ಪ, ಇದು ನೀವು ಅಲ್ಲಿ ಉಪವನದಲ್ಲಿ ಅದು ಚಂದ ಕಾಣಬೇಕೇನೋ ಇದು ಅದು ಮಾತಾಡುವುದಕ್ಕೆ ಹೇಗೆ ವಿಷಯ ಉತ್ಪತ್ತಿಯಾಗುವ ಪೀಠಿಗೆ ಮಾಡುವುದು ಸರಿಯಾ ತಪ್ಪಂತ ಯೋಚನೆ ಮಾಡುವುದು. ಸರಿ 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 ಸರಿ, ತಪ್ಪಿದ್ರೆ ಮತ್ತೆ ಪ್ರಸಂಗವೇ ಹಾಳಾದೀತು. ಏನೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಕಂಡುಕೊಳ್ಳೋಣ. ಸರಿ, ನನ್ನಲ್ಲಿ ಹೇಳು, ಪರಿಹಾರ ಉಂಟು. ಅಪ್ಪ, ಉಪವನದಲ್ಲಿ ಚಂದ ಕಾಣಬೇಕೆನ್ನುವ ಕಾರಣಕ್ಕಾಗಿ ಮಲ್ಲಿಗೆಯ ಬಳ್ಳಿಯೊಂದನ್ನು ತಂದು ನೆಟ್ಟವರು ನೀವೇ ಅಲ್ವಾ? ನಾನು ಮಾತ್ರ ಅಲ್ಲ, ಸ್ವಲ್ಪ ನಿನ್ನ ಅಮ್ಮನದ್ದು ಅಯ್ಯೋ ಪಾಲು ಉಂಟು. ಅದು ಅಮ್ಮನ ಪ್ರೀತಿಯ ಸಂಕೇತವಾಗಿ ನೀವು ನಟ್ಟದ್ದಂತೆ ಹೇಳುವುದನ್ನು ಕೇಳಿದ್ದೆ ನಾನು. ಅಪ್ಪ, ಹೇಗಿದ್ದ ಬಳ್ಳಿ ಹೇಗಾಗಿದೆ ಏನಾದ್ರೂ ಗೊತ್ತುಂಟ ನಿಮಗೆ? ಯಾವತ್ತಿದ್ರು ರಾಜಕೀಯ ನಿಮಗೆ. ಅಮ್ಮನ ಹತ್ರ ಸರಿಯಾಗಿ ಮಾತಾಡಿದ್ದೀರಾ ನೀವು? ಇಲ್ಲ. ಕೇಳಿದ್ದೀರಾ? ಇಲ್ಲ. ಬಿಡುವ, ಅಮ್ಮನಿಗೂ ಸಮಸ್ಯೆ. ಕಿರೀಟ ಹೊತ್ತಂತಹ ತಲೆಗೆ ಕಿರುಕುಳ ತಪ್ಪದು. ಖಂಡಿತ. ನಾನು ಕಿರೀಟ ಹೊರುವುದೇ ಇಲ್ಲ. ಬೇಡ. ಯಾಕೆ? ಬಿಟ್ಟ ಮಂಡೆಯಲ್ಲಿಯೇ ಬರುವುದು. ಹೌದು. ಯಾರು ಸಾಯುವುದು ಕಿರೀಟ ಕಟ್ಟಿಕೊಂಡು? ನೀವೇ ಬೇರೆ, ನಿಮ್ಮ ಕ್ರಮವೇ ಬೇರೆ. ನಾನೇ ಬೇರೆ, ನನ್ನ ನಡೆಯೇ ಬೇರೆ. ಮತ್ತೆ ಮಂತ್ರಿಗಳಲ್ವ ನೀವು? ಆಡಿದ್ದೆ ಮಾತು, ನಡೆದದ್ದೇ ದಾರಿ. ಹಾಗಂತೇಳಿ ಮಗಳಾದ ನಾನು ಬರುವಾಗ ನನ್ನ ಸಮಸ್ಯೆಗೆ ಪರಿಹಾರ ಸಿಗುವುದು ನಿಮ್ಮಲ್ಲಿ ಮಾತ್ರ. ನಾನೇ. ಹೌದು. ಅಪ್ಪ, ಅಂತ ಬಳ್ಳಿಗ ನೀವು ನೋಡ್ಲೇ ಇಲ್ಲ. ಸರಿಯಾಗಿ ಗೊಬ್ಬರ ನೀರು ಹಾಕಿ ಹೀಗಿದ್ದ ಬಳ್ಳಿಗೆ ಹೀಗಾಗಿದೆ. ನಾನೇ ನೋಡುವಂತ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ಮಂದಿ ಆಳು ಕಾಳುಗಳಿದ್ದಾರೆ. ಖಂಡಿತ.
ತಿಂಗಳ ಕಡೆಗೆ ವೇತನ ಕೊಡ್ತೇನೆ. ಸತ್ಯ. 3 ಹೊತ್ತು ಬೂಸು. ಹಾ. ಹಾ. ಆಮೇಲೆ ಮಲಗುದೇವರು. ಅದಷ್ಟೇ. ತಿಂದದ್ದು ಹೆಚ್ಚಾದ್ರೆ ಮತ್ತೆ ವಿಷಯ ಸತ್ಯ. ಹೌದು. ಹಾಳು ಹೋದಲ್ಲಿ ಹಾಳು ಹಾಳೆ ಹಾಗೆ ಆಗ್ತದ ಅಂತ ಹೇಳಿ. ಅಪ್ಪ ನಾನಿದ್ದಲ್ಲ ನೋಡುದಕ್ಕೆ. ನೀನಿದ್ಯಲ್ಲ. ಹೌದು. ಹೋಗಿದ್ಯಾ ಮಗ? ನಾನು ಹೋಗಿದ್ದಪ್ಪ. ಮಲ್ಲಿಗೆ ಬಳ್ಳಿ ಅಂದ್ರೆ ನಿನಗೆ ಬಹಳ ಇಷ್ಟ. ಖಂಡಿತ. ಅದರಲ್ಲೂ ಹೂವು ಅಂದ್ರೆ ಆಯ್ತು ಪ್ರೀತಿ ನನಗೆ. ಆ ಹೂವನ್ನು ಕೊಯ್ಬೇಕೆನ್ನೋ ಕಾರಣಕ್ಕಾಗಿ ಹೋದಾಗ ಅಪ್ಪ ಹೀಗಿದ್ದ ಮಲ್ಲಿಗೆ ಗಿಡ ಇಷ್ಟೆತ್ತರಕ್ಕೆ ಬೆಳೆದು ಮುಗ್ಗು ಬಿಟ್ಟಿದೆ. ಎಷ್ಟೆತ್ತರಕ್ಕೆ ಬೆಳೆದು ಮುಗ್ಗು ಬಿಟ್ಟಿದೆ. ಅಲ್ಲಲ್ಲ, ಅದು ಬಳ್ಳಿ ಆಗದು ಇಷ್ಟು ಉದ್ದ ಅಂತೇಳಿ. ಇಷ್ಟೆತ್ತರಕ್ಕೆ? ಹೌದಪ್ಪ. ಅಪ್ಪ ಈಗ ಬೇಲಿ ಹಾಕ್ಲಿಲ್ಲ, ಬೇಲಿ ದಾಟುವುದಕ್ಕೆ ಪ್ರಯತ್ನ ಮಾಡುತ್ತಾ ಉಂಟು. ಎಲ್ಲಾದ್ರೂ ನೆರೆಕರೆಯಲ್ಲಿ ಹೋಗುವಂತ ಹೊಂತ ಕಾರ್ಯಗಳನ್ನು ನೋಡಿದ್ರೆ ಇದು ಮಂತ್ರಿಗಳ ಮಲ್ಲಿಗೆ ಗಿಡ ಹೇಗುಂಟೊಮ್ಮೆ ಹೂ ಕೊಯ್ಯುವಂತ ಹೋದ್ರೆ ಅದು ಪುಡಿ ಪುಡಿಯಾಗಿ ಹೋದಿತ್ತು. ಈಗ ಗಡಿ ದಾಟಿಲ್ಲಲ್ಲ. ಗಡಿ ದಾಟ್ಲಿಲ್ಲ, ಒಳಗೆ ಉಂಟಲ್ಲ. ಹೌದು, ನೋಡ್ತಾ ಉಂಟು. ಇವತ್ತೋ ನಾಳೆ ಎನ್ನುವುದಾಗಿ. ಹಾಗಿದ್ರೆ ಮಲ್ಲಿಗೆಯ ಬಳ್ಳಿಗೆ ಏನಾಗಬೇಕು? ಮಲ್ಲಿಗೆಯ ಬಳ್ಳಿಗೆ ಏನಾಗಬೇಕಪ್ಪ? ಮಲ್ಲಿಗೆಯ ಬಳ್ಳಿಗೆ ಮಾಮರನ ಆಧಾರ ಅಂತ ಹೇಳಿ. ಮಾಮರವೇ ಆಶ್ರಯ. ಆಧಾರ ಇಲ್ಲದಿದ್ರೆ ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯ. ಒಂದು ವೇಳೆ ಮಾಮರ ಇಲ್ಲದೆ ಹೋದ್ರೆ ಏನಾಗಬೇಕು? ಒಂದು ಗೂಟ ಆದ್ರೂ ಹಾಕ್ಬೇಕು. ಅಪ್ಪ, ಗೂಟವೇ ಇಲ್ಲದ ಮಲ್ಲಿಗೆ ಬಳ್ಳಿ ಎಲ್ಲಾದ್ರೂ ಕಾಲಡಿಗೆ ಸಿಕ್ಕಿದ್ರೆ ಅಪ್ಪಚ್ಚಿಯಾಗಿ ಹೋದೀತು. ಹೌದಲ್ವಾ? ಹೇಗೆ ಅಪ್ಪಚ್ಚಿಯಾಗಿ ಹೋದೀತು. ಅಪ್ಪಚ್ಚೆ ಆದದ್ದೆ ಮತ್ತೆ ಕಾಲಡಿಗೆ ಸಿಕ್ಕಿ ಎಲ್ಲ ನಜ್ಜುಗುಜ್ಜಾಗಿ ಹೋಗ್ತದೆ. ಹೌದು. ಅಪ್ಪ, ಇನ್ನೊಂದು ವಿಷಯ ಉಂಟು. ಏನು? ಆ ಕೊಳ ಉಂಟಲ್ಲ, ಈಜು ಕೊಳ ನಮ್ಮದು. ನಿನಗೆ ಬೇಕಾಗಿ ಒಂದು ಸಣ್ಣ ಸರೋವರ, ಅದರಲ್ಲೊಂದು ಒಂದೇ ಹಂಸ ಇದ್ದದ್ದು. ಒಂಟಿ, ಅದು ಹೆಣ್ಣು ಹಂಸ. ಪಾಪ, ಮೊನ್ನೆ ನೋಡುವಾಗ ನೀರಲ್ಲಿ ಮೇಲೆ ತಳುತ್ತಾ ಇದ್ದದ್ದು. ನನಗೂ ಯಾಕಪ್ಪ ಆಳುವುದಂತ ಯೋಚನೆ ಮಾಡಿದ್ದೆ. ಆವಾಗ ಹತ್ತಿರದ ಸುಗುಣ ಹೇಳಿದ್ಲು, ಅದಕ್ಕೊಂದು ಜೊತೆ ಬೇಕಮ್ಮ ಅಂತ ಹೇಳಿದ್ಲು. ಹೆಣ್ಣು ಹಂಸ? ಹೌದು. ಅಳ್ತಾ ಇತ್ತು. ಹೌದು. ಅದಕ್ಕೆ ಗಂಡು ಹಂಸ ತಂದು ಬಿಟ್ಟೆ. ಈಗ ನೋಡ್ಬೇಕು, ನೀರಿನ ಮೇಲೆ ಬರುವುದೇ ಇಲ್ಲ ಅದು. ಒಂದರ ಹಿಂದೆ ಮತ್ತೊಂದರ ಹಿಂದೆ ಹಾಗೆ ಹೋಗುದೇ. ಹೌದಾ? ಹೌದಪ್ಪ. ಹೆಣ್ಣಿನ ಹಿಂದೆ ಗಂಡು ಹಂಸ. ಒಮ್ಮೆ ಗಂಡು ಹೋದ್ರೆ ಮತ್ತೆ ಹೆಣ್ಣು ಹೋಗುದು. ಎಷ್ಟು ಚಂದ ನೋಡುದಕ್ಕೆ. ಹೌದಪ್ಪ. ಮತ್ತೊಂದು ವಿಷಯ, ನನ್ನ ಮಠದಲ್ಲಿ ಒಡ್ಡೆ ಕಲ್ತಂತ ಸುಗುಣ ಇದ್ದಾಳಲ್ಲ, ಮದುವೆಯಾಗಿ 1 ವರ್ಷ ಆಯ್ತು. ಆಯ್ತಾ? ಹೀಗೆ ಏನಾಗಿದೆ? ಆಯ್ತಂತೆ, ಸೀಮಂತ ಕೂಡ ಆಯ್ತಂತೆ. ಹೌದು. ಆಗ್ಲಿ ಅಪ್ಪ, ಅದು ಕ್ರಮವೇ ಹಾಗೆ. ಎಂತದ್ದು? ಮದುವೆ ಆಗಿ ಹೆಚ್ಚು ವರ್ಷ ಹೋಗಬಾರದು. ಹೋದ್ರೆ ಉಂಟಲ್ಲ, ಮತ್ತೆ ಹೆಣ್ಣು ಮಕ್ಕಳ ಬಾಯಲ್ಲೇ ಬೀಳುವುದು. ಹೌದಪ್ಪ. ಕೇಳ್ತಾರೆ, ಏನಾದ್ರೂ ವಿಶೇಷ ಉಂಟಾ? ನಿಮ್ಮ ಮಗಳು ಬಂದಿದ್ದಾಳ, ಏನು ವಿಷಯ, ಏನಾದ್ರೂ ತೊಂದರೆ ಉಂಟಾ? ಹೀಗೆ ಹಾಗಾಗಬಾರದು. ವರ್ಷ 1ರಲ್ಲಿ ಉಂಟು ವ್ಯವಸ್ಥೆ ಆಗಲೇಬೇಕು. ಅವಳಿಗೆ ಮದುವೆ ಆಯ್ತು, ಸೀಮಂತೆ ಆಯ್ತು. ಇದ್ದವರು ಮಲ್ಲಿಗೆ ಬಳ್ಳಿ ಅದೆಲ್ಲ ಹಾಗೆ ಉಂಟು. ಅದಕ್ಕೊಂದು ಪರಿಹಾರ ಎಂತದ್ದು ನೋಡ್ಲೇ ಇಲ್ಲ ನೀವಲ್ಲ. ಮಲ್ಲಿಗೆಯ ಬಳ್ಳಿ ಬೆಳೆದು ದೊಡ್ಡದಾಗಿದೆ. ಹೌದು. ಹಂಸ 2 ಹೌದು. ನಿನ್ನ ಮಿತ್ರೆ ಸುಗುಣ ತುಂಬು ಗರ್ಭಿಣಿ. ಈಗ ತುಂಬು ಗರ್ಭಿಣಿ. ಇನ್ನು 1 ವರ್ಷ ಹೋದ್ರೆ ಒಂದು ಕಳೆದು ಮತ್ತೊಂದು ಕೈಲಿ ಇರ್ತದೆ. ಇದನ್ನು ಹೇಳಲಿಕ್ಕೆ ಅಲ್ಲ, ಅಷ್ಟು ವಿಷಯ ಅಷ್ಟೇ, ಬೇರೆ ಎಂತದಿಲ್ಲ. ನೀನು ಇಲ್ಲಿಯವರೆಗೆ ಬಂದದ್ದಲ್ವಾ? ಹೌದು. ಗೊತ್ತಾಗಬೇಕಲ್ಲ ವಿಷಯ ನಿಮಗೆ ಮಂತ್ರಿಗಳಿಗೆ. ಏನಪ್ಪ ನಗಾಡು, ಹೊಡಿತೀರಾ? ಆಗಲ್ವೇ? ಏನಪ್ಪ? ನನಗರ್ಥವಾಯಿತು. ಎಂತಪ್ಪ? ನನಗರ್ಥವಾಯಿತು. ಎಂತಪ್ಪ? ಮಲ್ಲಿಗೆ ಬೆಳ್ಳಿ ಬೆಳೆದು ದೊಡ್ಡದಾಗಿದೆ. ಹೌದಪ್ಪ. ಹೂ ಬಿಡುವುದಕ್ಕೆ ಸಿದ್ಧವಾಗಿದೆ. ಹೌದ ಮಗ? ಏನಪ್ಪ? ಅಪ್ಪಯ್ಯ ಕರ್ತವ್ಯದಲ್ಲಿ ಹಿಂದುಳಿದಿದ್ದಾರೆ ಎಂಬುದನ್ನು ಎಚ್ಚರಿಸುವುದಕ್ಕೆ ಬೇಕಾಗಿ ನೀನು ಇಲ್ಲಿಯವರೆಗೆ ಬಂದದ್ದಲ್ವಾ? ವಿಷಯ ಹೇಳಿಬಿಟ್ರೆ ತಪ್ಪಾಗಿದ್ರೆ ಕ್ಷಮಿಸಬೇಕು. ಏನು ನನಗೆ ಅಷ್ಟು ಗೊತ್ತಿಲ್ವೇ? ಮುಂದೆ ಬಾ, ನಿನಗೆ ನೇರವಾಗಿ ಹೇಳಬಹುದಿತ್ತಲ್ಲ. ಏನಪ್ಪ? ಅಪ್ಪಯ್ಯ, ಏನು? ನಾನೀಗ ಪ್ರಾಯ ಪ್ರಬುದ್ಧಳು, ನನಗೊಂದು ಮದುವೆ ಮಾಡಿಸಿ ಅಂತ ಹೇಳ್ಬೋದಿತ್ತಲ್ಲ. ಅಪ್ಪ, ನನಗಿಷ್ಟು ಬೇಗ ಮದುವೆ ಯಾಕೆ ಸುಮ್ಮನೆ? ಅದೆಲ್ಲರೂ ಹಾಗೆ ಮದುವೆ ಸುದ್ದಿ ತೆಗೆದ ಕೂಡಲೇ ಇಷ್ಟು ಬೇಗ ಯಾಕೆ ಅಂತ ಹೇಳಿ. ಏನು ನೀನು ಇನ್ನೂ ಕೂಡ ಸಣ್ಣವಳ? ನಿಮ್ಮನ್ನು ಬಿಟ್ಟು ಹೋಗುದಕ್ಕೆ ಮನಸ್ಸೇ ಇಲ್ಲ. ಸಣ್ಣವಳು ಹೌದು, ಕಾಲು ಕಡಿದು ತೊಟ್ಟಿಲಲ್ಲಿ ಮಲಗಿಸಿದ್ರೆ ನೀನು ಸಣ್ಣವಳು. ಅದೇ ಮತ್ತೆ ಹೇಳ್ತಿರೋದು. ಹೌದೇ? ನಾನೀಗ ಹೊರಟದ್ದು ಅದಕ್ಕೆ. ಏನಪ್ಪ? ಒಂದು ಮಗಳಿಗೆ ವ್ಯವಸ್ಥೆ ಮಾಡುವ ಅಂತ ಹೇಳಿ. ಹೌದಾ? ಯಾವಾಗಪ್ಪ?
ಅದೇನು ಅಷ್ಟು ಸುಲಭದಲ್ಲಿ ಆಗ್ತದೆ? ಅಲ್ಲಲ್ಲ, ಕೇಳಿದ್ದೆ ನಾನು. ಮಂತ್ರಿಗಳ ಮದುವೆ, ಮಂತ್ರಿಗಳ ಮಗಳ ಮದುವೆ ಹೌದು, ಸಾಂಕೇತಿಕವಾಗಿ ಅಲ್ಲ, ಅದು ಬಹಳ ವಿಜೃಂಭಣೆ ಆಗಬೇಕು. ಹೌದು. ನಮ್ಮ ರಾಜಾಂಗಣಕ್ಕೆ ಇಡೀ ಚಪ್ಪರ ಹಾಕಬೇಕು, ಹಾಕಿ ಮಲ್ಲಿಗೆಯ ಜಲ್ಲಿ ಹಾಕಬೇಕು, ಹಾಕಿ ತಳಿರು ತೋರಣಗಳ ಸಿಂಗಾರ ಆಗಬೇಕು, ಹಾ. ಆಮೇಲೆ ವರಾನ್ವೇಷಣೆ ಆಗಬೇಕು, ಹಾ. ವ್ಯವಸ್ಥೆ ಆಗಬೇಕು. ಹೌದು. ಆಗ್ತದೋ? ಆಯ್ತಪ್ಪ, ಆಯ್ತಲ್ಲ? ಆಯ್ತಾಯ್ತು. ಇದು ಹಾ. ನಾನೀಗ ಹೋಗಿ ಬರ್ತೇನೆ. ಹೋಗಿ ಬರ್ತೀರಾ? ಹೋಗಿ ಬಂದು ಬಂದು ನಿನಗೆ ಬೇಕಾದ ವ್ಯವಸ್ಥೆ ಮಾಡ್ತೀನಿ. ಆಯ್ತಲ್ಲ? ಆಯ್ತಪ್ಪ. ಆಯ್ತು. ಅದು ಬಳ್ಳಿ ಆಧಾರ ಮರ ಒಳ್ಳೆ ಗೂಟವೇ ಹಾಕುವ ವ್ಯವಸ್ಥೆ ಮಾಡ್ತೀನಿ. ಬೇಕಂತಿಲ್ಲ ಎಷ್ಟು ಬೇಗ, ವಾ, ಬೇಕಂತ ಇಲ್ಲ ಎಷ್ಟು ಬೇಗ. ಹಾಗೆ ಹಾಗೆ. ಮಗಳು ಬೆಳೆದು ದೊಡ್ಡವಳಾಗಿದ್ದಾಳೆ ನೋಡಿ. ಅಪ್ಪಯ್ಯ ದಾರಿಗೆ ಬರಲಿ ಎಂಬ ಕಾರಣಕ್ಕೆ ಬೇಕಾಗಿ ನೇರವಾಗಿ ಆಸ್ಥಾನಕ್ಕೆ ಬಂದು ಸೂಚ್ಯವಾಗಿ ಮಲ್ಲಿಗೆಯ ಬಳ್ಳಿಯ ಉದಾಹರಣೆ, ಹಂಸದ್ದು, ತನ್ನ ಮಿತ್ರ ಸುಗುಣಿಯ ಮತ್ತೊಬ್ಬಳ ದಗಣೆಯ ಎಲ್ಲ ಹೇಳಿದ್ದಾಳೆ. ಆಯ್ತು, ನಾನೀಗ ಹೋಗುವುದು ಚಂದನಾವತಿಗೆ. ಚಂದ್ರಹಾಸ ಅಲ್ವಾ? ವ್ಯವಸ್ಥೆ ಮಾಡ್ತೇನೆ, ಬರ್ತೇನೆ. ಪಟ್ಟಾಭಿಷೇಕ ನಡೀತಾ ಇರುವ ವಿಷಯವನ್ನು ಕಂಡು ತಿಳಿದು ಅದನ್ನು ನೋಡಬೇಕೆಂಬ ಕುತೂಹಲದಿಂದ ಅದೆಷ್ಟೋ ಮಂದಿ ರಾಜರು ಬಂದು ಇಲ್ಲಿ ಬಂದು ಹೋದವರಿದ್ದಾರೆ. ಆದ್ರೆ ಈಗ ಬಂದು ಒಬ್ಬ ಹೇಳಿದನಲ್ಲ, ದುಷ್ಟಬುದ್ಧಿಯವರು ಬಂದಿದ್ದಾರೆ, ಬರ್ತಾ ಇದ್ದಾರೆ ಎಂಬುದಾಗಿ. ಎಲ್ಲರ ಹಾಗೆ ಹಾಗಲ್ಲ, ಅವರನ್ನು ಆಮಂತ್ರಿಸಲು ಹತ್ತಿರ ಕರೆದು ಸ್ವಾಗತಿಸಬೇಕು. ಯಾರು ಬನ್ನಿ, ಮಂತ್ರಿಗಳು ಬರಲಿ ಬರಲಿ ಬರಲಿ. ಪರಿಪರಿಯೊಳು ಪಚರಿಸಿ ಪರಿಪರಿಯೊಳು ಪಚರಿಸಿ ಚರಣಗಿರಗಿರನಾಗ ಚಂದ್ರನಾಧೀಶ ಕರೆತಂದು ಮುಳ್ಳಿರಿಸಿ ಇದು ಊರು ಬದಲಾಗ್ಲಿಲ್ಲಲ್ಲ? ಯಾವುದು ಇದು ಊರು ಇಲ್ಲ, ಪುಳಿಂದವೇ ಅಲ್ಲ ಇದು ಊರು. ಇದು ಚಂದನಾವತಿ. ಅದೇ ಚಂದನಾವತಿ. ಹೌದು. ನಾನು ಬಂದದ್ದು ಅಲ್ಲಿಂದ. ನೀವು ದುಷ್ಟಬುದ್ಧಿ ಅದೇ 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 ಮಂತ್ರಿಗಳು. ನಾನು ಬದಲಾಗ್ಲಿಲ್ಲ, ನೀನು ನಾನು ಹಾಗಿದ್ದೇನೆ. ಮಿತ್ರ. ನೀವು ಆ ಕಡೆಯಿಂದ ಬರುವಾಗಲೇ ಗೊತ್ತಾಯ್ತು. ಹ. ಅದಕ್ಕಾಗಿ ಒಬ್ಬರಿಗೆ ಅಂತ ಸಿದ್ಧಪಡಿಸಿದ ಪೀಠ ಇದು ಈಗ ನಿಮಗೆ ಕೊಟ್ಟಿದ್ದೇನೆ. ಬಿಡಿಸಿಕೊಳ್ಳಿ. ಇಲ್ಲಿ ಬನ್ನಿ ಮಂತ್ರಿಗಳೇ. ನಿಮಗೆ ಪೀಠದಲ್ಲೆಲ್ಲ ಕುಳಿತ ಅಭ್ಯಾಸ ಇಲ್ಲ. ಹಾಗಲ್ಲ, ನಾನು ಎಲ್ಲಿಗೆ ಬಂದಿದ್ದೆ ಅಂತ ಆಲೋಚನೆ ಮಾಡಿ. ಇದು ನೀವು ಬರುವಾಗ ನನಗೂ ಸ್ವಲ್ಪ ಇಲ್ಲಿ ತಳ್ಳಮಾಡ. ಹೌದು ಯಾಕೆ? ಇದು ಅದು ಹೇಳಿದೆ ನಾನು, ಮರ ಕಡಿಲಿಕ್ಕೆ, ಯಾರಿಗೆ? ಬಿಳಿ ಬಟ್ಟೆ ತರಲಿಕ್ಕೆ, ಮತ್ತೆ ಮಾವಿನ ಮರ. ಇಲ್ಲಿ ಬಾ. ನಾನು ಸತ್ತಿದ್ದೇನೆ, ಜೀವದಲ್ಲಿದ್ದೇನೆ. ಜೀವಂತ ಇದ್ದೀರಿ. ಮಾವಿನ ಮರ ಕಡಿಯುವುದು ಯಾರಿಗೆ? ಬಿಳಿ ಬಟ್ಟೆ ಯಾರಿಗೆ? ಹೊಂಡ ತಾಡುವುದು ಯಾರಿಗೆ? ಓ ಮಂತ್ರಿಗಳೇ, ನೀವು ಹಾಗೆಲ್ಲ ಎಣಿಸಬಾರದು. ಮತ್ತೆ ನೀವು ಬರುವಾಗ ಇಲ್ಲಿ ಬನ್ನಿ ಬನ್ನಿ. ಇದು ಮಂತ್ರಿಗಳು ನಮ್ಮ ಊರಿಗೆ ಬರುವುದು, ಸ್ವಾಗತ ಮಾಡುವುದಕ್ಕಾಗಿ ತಳಿರು ತೋರಣ ಕಟ್ಟಬೇಡುವ. ಅದಕ್ಕೆ ಮರ ಕಡಿ. ಅದು ಮಾವಿನ ಮರ, ಅದಕ್ಕೆ ತಳಿರು ತೋರಣ ಎಲ್ಲ ಬೇಕಲ್ಲ. ಮತ್ತೆ ಬಿಳಿ ಬಟ್ಟೆ ಹಾಕಿ ಅದು ಚಪ್ಪರ ಹಾಕ್ಲಿಕ್ಕೆ ನೋಡಿ. ಓ, ಚಪ್ಪರಕ್ಕೆ ಹೌದು, ನಮ್ಮಲ್ಲಿ ಬಿಳಿ ಬಟ್ಟೆ. ನಮ್ಮಲ್ಲಿ ಮಾವಿನ ಮರ ಕಡ್ದು ಬಿಳಿ ಬಟ್ಟೆ ತಂದ್ರ ಮತ್ತೆ ಹೊಂಡ ತೋಡುವುದು. ಹಾಗಲ್ಲ, ಹೊಂಡ ಯಾಕೆ? ಹೊಂಡ ಯಾಕೆ? ಕಂಬ ಹಾಕ್ಲಿಕ್ಕೆ ಮಲಗಿಸಲಿಕ್ಕೆಲ್ಲ ಬೇಕಲ್ಲ. ಮಲಗಿಸ್ಲಿಕ್ಕಲ್ಲ. ಇಲ್ಲ ಇಲ್ಲ, ಕಂಬಕ್ಕೆ ಹೊಂಡ ತೆಗೆಬೇಕತ್ತೆ. ಇನ್ನು ಅದೊಂದೇ ಉಳಿತು. ಎಂತದು? ಹೊಂಡ. ಯಾವ್ದು? ಅದಲ್ಲ, ಮತ್ತೆ ಚೀಯಾಳ. ಎಳನೀರು. ನಾನು ಹೊಂಡ ಅಂತ ಹೆಂಗ್ ಹೊಂಡ ಹಾಕ್ಬೇಕು? ಇದು ನಿಮಗೆ ಕುಡಿಯುವ ಅಭ್ಯಾಸ ಇಲ್ಲ. ನಾವು ಮೊದಲು ಅದೇ ಮಾಡ್ತಿದ್ದಲ್ಲ. ಯಾರು? ನೀನು ಮತ್ತೆ ಹೌದು ಹೌದು. ಈಗ ಎಲ್ಲ ಬಿಟ್ಟಿದ್ದೀರಾ? ಈಗ ಸ್ವಲ್ಪ ಸ್ವಲ್ಪ ಮಾಡ್ತಾ ಎಲ್ಲ ಮೊದಲು ಹಾಗೆ ಎಲ್ಲರ ಎದುರಿಗಿಲ್ಲ ಮರೆಯಲ್ಲಿ. ಮರೆ ಹೌದು, ಮರ್ಯಾದೆ ಕೊಡ್ತಲ್ಲ. ಅಂದ್ರೆ ನಿಮ್ಮದು ಖರ್ಚಾಗಬಾರ್ದಲ್ಲ. ಹಾಗಲ್ವಾ? ಮಂತ್ರಿಗಳ ಆ ಮರ್ಯಾದೆ. ಮಂತ್ರಿಗಳ ಮರ್ಯಾದೆ ಮತ್ತೆ? ಅದನ್ನು ಉಳಿಸಬೇಕು. ಸ್ವಾಮಿ, ನಿಮ್ಮ ಕಾಲಿಯಲ್ಲಿ ಉಂಟು, ತೋರಿಸಿ. ಅದು ಬಟ್ಟೆ ಒಳಗೆ
ನಾನು ಎಲ್ಲಿಗೆ ಬಂದಿದ್ದೇನೆ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಈ ಸಂಭ್ರಮ ನೋಡಿ ನಿಮ್ಗೆ. ಅದೇ ಇದು ಹಳೆ ಮನೆ ಹಾಗೆ ಕಾಣುವುದಿಲ್ಲ. ಇದು ಅರಮನೆ, ಸುಣ್ಣ ಬಣ್ಣ ಕೊಟ್ಟು ಹೌದು. ಎಲ್ಲ ಶೃಂಗಾರ ಆಗಿದೆ. ಇದು ಯಾಕೆ ಅಂತ ಕೇಳುತ್ತಾನೆ. ಯಾಕೆಂದು ಗೊತ್ತಾಗ್ಲಿಲ್ಲ. ಇವರೆಲ್ಲ ಬಂದು ನೆರೆದದ್ದು ಯಾಕೆ ಗೊತ್ತಾ? ಗೊತ್ತಿಲ್ಲ. ಪಟ್ಟಾಭಿಷೇಕ ಎಂತ? ಒಬ್ಬನಿಗೆ ಜೀವನದಲ್ಲಿ ಒಮ್ಮೆ ಮದುವೆ, ಒಮ್ಮೆ ಪಟ್ಟಾಭಿಷೇಕ. ನಿನಗೆ ಮತ್ತೆ ಯಾಕಯ್ಯ ಮರು ಪಟ್ಟಾಭಿಷೇಕ? ಯಾರಿಗೆ? ನಿನಗೆ. ಈ ಮುದುಕನಿಗೆ ಮತ್ತೊಮ್ಮೆ ಪಟ್ಟಾಭಿಷೇಕ. ಮತ್ತೆ ಇದೆಂತದ್ದು? ಹಾಗಲ್ಲ ಮಂತ್ರಿಗಳೇ, ಮತ್ತೆ ನಿಮ್ಗೆ ವಿಷಯವೇ ಗೊತ್ತಿಲ್ಲ. ನೀವು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರುವಾಗ ತುಂಬಾ ಹೊತ್ತಾಗ್ತದೆ. ಇದು ಹೊಟ್ಟೆ ದೊಡ್ಡದಾಗಿ ನಡೆಯುವಾಗ ಸ್ವಲ್ಪ ಹಾಗೆ ಆಗು. ಈಗ ಮೊದಲಿನಿಂದ ಸ್ವಲ್ಪ ದಪ್ಪ ಆಗಿದ್ದೀರಲ್ಲ. ಮಂತ್ರಿಗಳಿಗೆ ಅಲ್ಲ ಹೊಟ್ಟೆ ಬರು ಅಂದ್ರೆ ದುಡಿಯುವುದಿಲ್ಲಲ್ಲ ಅವರು. ಬೇರೆ ಕೆಲಸ ಇಲ್ಲ ಮಂತ್ರಿಗಳೇ, ಒಂದು ವಿಷಯ ಗೊತ್ತಾ ನಿಮಗೆ? ನಮ್ಗೆ ಸಂತಾನ ಭಾಗ್ಯ ಇರಲಿಲ್ಲ. ಹೌದು. ನಾನು ಬೇಟೆಗಾಗಿ ಕಾಡಿಗೆ ಹೋದೆ. ಅಲ್ಲಿ ಬೇಟೆಯಾಡಿ ವಿಶ್ರಾಂತಿಯನ್ನು ಪಡೆಯುವಂತಹ ಸಮಯ ಒಂದು ಮಗುವಿನ ಸ್ವರ ಕೇಳಿ ಕಾಡಿನಲ್ಲಿ ಯಾರ ಹಿಡ್ಕೊಂಡು ಬಂದಿರಬೇಕು ಮಗುವನ್ನು. ಹಾಗೆ ಮಗು ಹತ್ತಾಗ ನಿನ್ನ ಕಿವಿಗೆ ಬಿದ್ದಿರಬೇಕು. ಯಾರೋ ಬಿಟ್ಟು ಹೋದ ಮಗು ಆದ್ರೆ ಅದನ್ನು ನೋಡಿ ನಾನು ತರ್ತಿದ್ದೆ. ಆದ್ರೆ ಆ ಮಗುವಿನ ಮುಖ ಲಕ್ಷಣವನ್ನು ಕಂಡಾಗ ಬಹಳ ಸಂತೋಷವಾಯಿತು. ಆ ಮುದ್ದು ದಪ್ಪ ದಪ್ಪ ಇದ್ದ ಮಗುವನ್ನು ತಂದು ನಾನು ಸಾಕಿದೆ. ಈಗ ಅದರ ಅಪ್ಪ ಅಮ್ಮ ಮುಂದೆ ಹಿಂದೆ ಹೆಸರು ಏನು ಗೊತ್ತಿಲ್ಲ ಆ ಮಗುವಿಗೆ. ಯಾರು ಇಲ್ಲ, ಮಗು ಮಾತ್ರ. ಹೌದೌದು. ಆ ಮಗುವನ್ನು ತಂದು ಸಾಕಿ ಒಳ್ಳೆ ಹೆಸರು ನಿಲ್ಲಿಸಿದೆ. ಚಂದ್ರಹಾಸ. ಹೌದೌದು. ಎಷ್ಟು ಸಮಯ ಆಯ್ತು? ಒಂದು 18 ವರ್ಷ ಕಳೆಯಿತು. ಬಹಳ ವರ್ಷದ ಹಿಂದೆ. ಹೌದೌದು. 18. ಹೌದೌದು. ಇಲ್ಲಿಗೆ 18. ಆ ಮಗುವನ್ನು ನಾನು ಸಾಕಿದ ಕಾರಣ ಇನ್ನು ನನಗೆ ಕೂಡುವುದಿಲ್ಲ ಪೀಠ ಇರಲಿಕ್ಕೆ. ನಿಮ್ಮ ಹಾಗೆ ಒಮ್ಮೆ ಹಾರಿ ಹೋಗಬೇಕು. ಕಾಲು ನೋವು ಹೇಗೆ ನಿನ್ನ? ಅಲ್ಲ, ಒಂದು ಕಾಲು ನೋವು ಸುದ್ದಿ ಕೇಳಿದಾಗ ಹೇಗೆ? ನೀವು ಮೊದಲು ಬರುವಾಗ ನೋವಿತ್ತ? ಇಲ್ಲ, ಅದ್ರ ಸುದ್ದಿ ಬಂದಿತ್ತು ನೋವು. ಬೇಟೆಗೆ ಹೋಗುವಾಗ ಅದೆಲ್ಲ ಗುಣ ಆಗಿ ಬೇಟೆಗೆ ಹೋಗುವಾಗ ನಮ್ಮಲ್ಲೆಲ್ಲ ಪಂಡಿತರು ಅಲ್ಲಿದ್ದಾರೆ. ಅವರೆಲ್ಲ ಕಾಡಿನ ಮದ್ದು ತಂದು ಗುಣಪಡಿಸಿದ್ದಾರೆ. ಅದಲ್ಲ, ಈಗ ಆ ಹುಡುಗನಿಗೆ ಪಟ್ಟಾಭಿಷೇಕ. ಇಲ್ಲಿಯ ಪಟ್ಟ ಅವನಿಗೆ ಪಟ್ಟದ್ದು. ಹಾಗೆ ಹೇಳಿಷ್ಟು ಹಾಗಾದ್ರೆ ನಾನು ಬಂದದ್ದಕ್ಕೂ ನಿನ್ನೆ ಈ ಸಂಭ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ್ದಕ್ಕೂ ಒಂದು ತಾಳೆ ಬಂತು. ಹೌದು. ಇಲ್ಲಿ ನೀನು ಆಮಂತ್ರಣ ಕೊಟ್ಟು ಬಂದದ್ದಲ್ಲ. ಅಲ್ಲ, ನಾನು ಆಗಮ್ಮ ನಿನ್ನನ್ನು ಭೇಟಿ ಮಾಡುವ. ನಾವು ನಿಮಗೆ ಇದು ಬರ್ಲಿಲ್ವಾ? ಕಪ್ಪ ಬಂದಿದೆ. ಹೌದು, ಕಪ್ಪ ಅದು ಬಂದಿದೆ. ಅಲ್ಲಲ್ಲ, ಈ ವಿಷಯ ಅಷ್ಟು ನಾನು ಗಹನವಾಗಿ ತಗೊಳ್ಳಿಲ್ಲ ಅಂತ ಹೇಳುತ್ತಾರೆ. ಹೌದು, ಸಾಮಾನ್ಯ ಅಂತ ನೋಡಿ. ಸರಿ. ಹಾಗೆ ನಿನ್ನೊಟ್ಟಿಗೆ ಒಂದು ಇದೆಲ್ಲ ಮಾಡಿ ಮತ್ತೆ ಹೋಗುವ ಅಂತ ಯೋಚನೆ. ಅದನ್ನೇ ಮಾಡುವ. ಹುಡುಗ ಇಲ್ಲಿಲ್ಲ. ಯಾರು ಹುಡುಗ? ನಿನ್ನ ಪಟ್ಟಾಭಿಷೇಕದ ಹುಡುಗ. ಚಂದ್ರಹಾಸ. ಹೌದೌದು, ನನ್ನ ಮಗ. ಅವನಲ್ಲಿ ಒಳಗೆ ಒಮ್ಮೆ ಕರಿ. ಯಾರು? ಅಲ್ಲ, ನೋಡ್ಬೇಕಲ್ಲ ನಿಮಗೆ. ಇದು 4 ಸಲ ಕೂತ್ಕೊಂಡ್ರೆ ಹೊಸತ್ಯ ಮಾಡ್ಬೇಕಷ್ಟೆ. ಇಲ್ಲಿ ಮಗ ಚಂದ್ರಹಾಸ. ಏನು ಅಂತ ಗೊತ್ತಾಗ್ಲಿಲ್ಲ. ಏನಪ್ಪ? ಪಟ್ಟಾಭಿಷೇಕ ಸಂಭ್ರಮದಲ್ಲಿ ನಿನಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಾಗ. ನೀವು ಹೇಳಿದ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಅಲ್ಲ, ಹೌದೌದು. ಕುಂತಳಕ್ಕೆ ಕಪ್ಪಗಾಣಿಕೆ ಕಳುಹಿಸಿಕೊಟ್ಟಿದ್ದೇನೆ. ಈಗ ಒಂದು ವಿಷಯ ಗೊತ್ತಾ? ಈಗ ಕುಂತಳದ ಮಂತ್ರಿ ದುಷ್ಟಬುದ್ಧಿಯವರು ಬಂದಿದ್ದಾರೆ ಮಗ. ಎಲ್ಲಿಗೆ? ಇಲ್ಲಿಗೆ, ನಮ್ಮಲ್ಲಿ. ಹೌದು, ಚಂದ್ರವತಿ ಎಲ್ಲಿದ್ದಾರೆ? ದುಷ್ಟಬುದ್ಧಿಯವರು. ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ಬಂತು. ಕ್ಷಮಿಸಬೇಕು. ಅಪ್ಪನನ್ನು ಕಾಣುವಂತ ಆತುರದಲ್ಲಿ ನೀವು ಬಂದದ್ದೇ ನಮಗೆ ಗೊತ್ತಾಗ್ಲಿಲ್ಲ. ನೀವು ಬಂದದ್ದು ಹೇಳಿದ್ರೆ ನಮ್ಮ ಈ ಊರಿಗೆ ದೇವರು ಬಂದ ಹಾಗೆ. ನಿಮ್ಮಂತವರೆಲ್ಲ ಬರ್ಬೇಕು ಅಂತ ಹೇಳಿದ್ರೆ ಬರುವವರಲ್ಲ, ಬರ್ಬೇಡಿ ಅಂತ ಹೇಳಿದ್ರೆ ಬಾರದೆ ಇರುವವರಲ್ಲ. ಅಂತಹ ರಾಜಕೀಯದಲ್ಲಿ ತಲ್ಲೀನರಾದ ನೀವು ನಮ್ಮ ಈ ಪುರಕ್ಕೆ ಬಂದಿದ್ದೀರಿ. ಸಂತೋಷ ಆಯ್ತು. ಅದು ಕೂಡ ಪಟ್ಟಾಭಿಷೇಕ ಆದಂತಹ ಸಮಯದಲ್ಲಿ ಬಂದಿರಿ. ಒಂದು ಒಳ್ಳೆ ಆಶೀರ್ವಾದ ಮಾಡಬೇಕು ಅಂತ ಬೇಡಿಕೊಳ್ತಾ ಇದ್ದೀನಿ. ಆಶೀರ್ವಾದ ಮಾಡಿ. ಮಾತಿನಲ್ಲಿ ನಾವು ಹೇಳುವ ಕ್ರಮ ಇಲ್ಲ. ಅದು ಮುಂದೆ ಬರುವುದಿಲ್ವ ಮಂತ್ರಿಗಳು? ಅಲ್ಲ, ಇಷ್ಟು ಮಾತ್ರ ಸಾಕು. ಸಾಕು. ಮನಸ್ಸು ಮುಖ್ಯ. ಹೌದು. ಚಂದ್ರಹಾಸ ಅಂತ ಹೇಳಿದ್ರೆ ನಾನು
ನನ್ನ ಸಾಕು ಮಗ. ಈ ನೀನು ಕಳಿಸಿದ ಆಳು ನನ್ನಲ್ಲಿಗೆ ಬಂದಿದ್ದಾರಾ? ಹೌದು. ಕಪ್ಪಗಾಣಿಕೆ, ವಿಶೇಷ ಕಪ್ಪಗಾಣಿಕೆ ಗಂಟು ಕೊಟ್ಟಿದ್ದ. ಅಂದ್ರೆ ಯಾವಾಗಲೂ ಕಳುಹಿಸಿಕೊಟ್ಟಾಗಿದೆ ಅಪ್ಪ. ಇದು ನಾನು ಪಟ್ಟ ಏರುವಂತಹ ಸಂದರ್ಭದಲ್ಲಿ ಒಂದು ವಿಶೇಷ ಕಾಣಿಕೆ ಕೊಡಬೇಕು ಅಂತ ಅಪ್ಪಯ್ಯ ಹೇಳಿದ್ರು. ಗಂಟು ಕೊಟ್ಟಿ ಬಂದು ಮುಟ್ಟಿದಲ್ಲ. ನೀವು ಕಳುಹಿಸಿದ, ನಿಮಗೆ ಒಂದು ಬೇರೆ ರೀತಿಯ ಗಂಟು ಕೊಟ್ಟಿನಿ. ನೀವು ಕಳುಹಿಸಿದ ಆಳು ಒಂದು ಸತ್ಕಾರ ಮಾಡಿ ಅವರನ್ನು ಕಳಿಸಬೇಕಂತ ನಮ್ಮ ಮನೆಯ ಒಂದು ಕರ್ತವ್ಯ ಧರ್ಮ. ಹೌದು. ಊಟಕ್ಕೆ ಕರೆದೆ. ಹೌದಾ? ಯಾಕೆ ಅಂತ ಕೇಳಿದ್ರ? ಒಂದು ವ್ರತ ಏಕಾದಶಿ. ಅಂದ್ರೆ ಇವರಿಗೆ ಅದೆಲ್ಲ ಮೊದಲು ಗೊತ್ತಿರ್ಲಿಲ್ಲ. ಏಕಾದಶಿ ಮತ್ತು ದ್ವಾದಶಿ ಮತ್ತೆ ತ್ರಯೋದಶಿ ಮತ್ತೆ ಹೌದು ಚತುರ್ದಶಿ ಹೀಗೆ ಬರ್ತದೆ. ಹೌದು, ಅದೆಲ್ಲ ಬರ್ತದೆ, ಅದೆಲ್ಲ ಹಾಗೆ ಇರ್ತದೆ. ನಾವು ಊಟ ಮಾಡುದಿಲ್ಲ. ಏಕಾದಶಿಯ ದಿವಸ ಊಟ ಮಾಡಬಾರ್ದು, ಹರಿಯ ಭಜನೆಯನ್ನು ಮಾಡಬೇಕು, ಹರಿಕಥೆಯನ್ನು ಕೇಳಬೇಕು ಅಂತ ಹೇಳಿ ನಾನೇ ಅವರಿಗೆ ಹೇಳಿದ್ದೆ. ಇಲ್ಲಿ ಬಾ ಮಗ, ಮೊದ್ಲು ಬಂದಾಗ ಅವ್ರು ಇದು ಕೇಳ್ತಿದ್ರು. ಹೌದು. ಯಾವುದು? ಅಸಂಸ್ಕೃತರಾಗಿದ್ರು. ಹೌದು. ಮತ್ತೆ ತಿನ್ನುವುದಕ್ಕೆ ಮಾಂಸ ಸ್ವಲ್ಪ ಸ್ವಲ್ಪ ಒಂದು ಅಷ್ಟಷ್ಟು, ಕುಡಿಯುವುದಕ್ಕೆ ಮತ್ತೆ ತಿನ್ನುವುದಕ್ಕೆ ಕೊಟ್ರೆ ನಮ್ಮ ಉಪಚಾರದಿಂದ ಸಂತೋಷ ಪಡಿತಾ ಇದ್ರು. ಅಂತವರದ್ದು ನಾವು ಒಂದು ಊಟಕ್ಕೆ ಕರೆದ್ರೆ ನಮಗೆ ಬೇಡ. ಮರುದಿವಸ ಊಟ ಮಾಡ್ತೇನೆ ಅಂತ ಹೇಳಲಿಲ್ವಾ? ಮಾಡಿ ಹೇಳಿದ್ದಾರೆ. ಅಷ್ಟು ಬದಲಾವಣೆ. ಉಪವಾಸದಲ್ಲಿದ್ದು ನೀನು ಹೇಳಿದಂತ ವ್ರತವನ್ನು ಆಚರಣೆ ಮಾಡಿ ಪಾಪ ಅವರಿಗೆ ಹೇಳುವವರು ಯಾರು ಇರಲಿಲ್ಲ. ನಾನು ಹೇಳಿದ್ದನ್ನು ಕೇಳಿದರು. ಸುಸಂಸ್ಕೃತರಾಗಬೇಕು. ಎಷ್ಟೊಂದು ಬದಲಾವಣೆ ಆಗಿದೆ. ಬಂದ ಮೇಲೆ ಬದಲಾವಣೆ. ಎಲ್ಲವೂ ದೇವರ ಕರುಣೆ, ನಿಮ್ಮಂತವರ ಆಶೀರ್ವಾದ. ಇವ ಚಂದ್ರ ಧರಣಿ ಸುರರೆಲ್ಲ ಬಾಲನಿಯ ಮೆರೆಯುವನು ಸುತನಿಗೆ ಅರಿಯನಿಸಿ ಬಾಲನಿವನು ಮೆರೆಯುವನು ಮುಂದೆ ಸುತನಿಗೆ ಅರಿಯನಿಸಿ ಬರಿಯ ಬೆದರಿಕೆಗೆ ಹಿಂಜರಿಯುವನಿಗೆ ಬಲಯುತನು ಗರಳವನ್ನು ಮೂಡಿ ಯಮಪುರಕ್ಕೆ ಕಳುಹುವೆನು. ರಾಜಕೀಯದವರು ತಲೆಯಲ್ಲಿ 16 ಇರ್ತದೆ. ಆದಿನ ಪುರೋಹಿತರು ಹೇಳಿದಂತಹ ಮಾತು ಇವ ಉಳಿಬಾರ್ದೆಂಬ ಕಾರಣಕ್ಕಾಗಿ ಕಟುಕರ ಕೈಯಲ್ಲಿ ನಾನು ಕೊಟ್ಟು ಕಳುಹಿಸಿದ್ರೆ ಅವರು ತಲೆ ಕಡಿಲಿಲ್ಲ, ಬೆರಳು ಕತ್ತರಿಸಿದ್ದಾರೆ. ಹಾಗಿದ್ರೆ ಸಾಯಲಿಲ್ಲ, ಇವನಿಗೆ ಸಿಕ್ಕಿದ್ದಾನೆ, ಇಲ್ಲಿ ಬದುಕಿದ್ದಾನೆ. ಇವ ಮುಂದೆ ನಮಗೆ ಒಂದು ಮಾರಕ ಶಕ್ತಿ. ನಮ್ಮನ್ನು ಬಿಟ್ಟು ಮುಂದೆ ಹೋದ್ರಿ, ಏನೋ ಆಲೋಚನೆ ಮಾಡಿದ್ರಿ. ತಲೆ ತಿರುಗಿದ್ದ ನೀರು ಬೇಕಾ? ಈ ಪ್ರಾಯ ಆದ ಹಾಗೆ ವಿಷಯ ಪಕ್ಕ ಮರೆತು ಹೋಗುದಂತೇಳಿ. ಹೌದಾ? ಯಾರಿಗೆ? ನನಗೆ ಆ ವಿಷಯ ಮರೆತು ಹೌದೌದು. ಈಗ ನಾನು ಯಾರು? ನೀವು ಮಂತ್ರಿ ಹೌದಲ್ಲ? ಹೌದು. ದೊಡ್ಡ ಹೊಣೆಗಾರಿಕೆ ಉಂಟು ಇಲ್ಲ? ನಿಂದ ಗಂಟು ಬಂತ. ನಾನು ಏನ್ ಮಾಡ್ಬೇಕಂತ ಯೋಚನೆ ಮಾಡಿಕೊಂಡಿದ್ರ ಅಲ್ಲಿಗೆ ವಿಷಯ ಮರೆತು ಹೋಯ್ತು. ನನ್ನ ಸ್ನೇಹಿತ ಬರ್ಲಿಕ್ಕೆ ಹೇಳಿದ ಅಂತೇಳಿ ನಾನು ನಿಮ್ಗೊಂದು ವಾಹನ ಬೇಕಾದ್ರೂ ಕೊಡ್ತೇನೆ, ನೀವು ಹಾಗೆ ಓಡುವುದು. ಹಾಗಲ್ಲ, ನನ್ನ ಮರವೆಗೆ ನಾನು ಬೈದುಕೊಂಡಿದ್ದೆ. ಏನಾಯ್ತು? ಅಲ್ಲಲ್ಲ, ಅದು ನಿಮ್ಮ ಹತ್ರ ಹೇಳಲಿಕ್ಕೆ ವೈಯಕ್ತಿಕವಾದ. ಯಾರಲ್ಲಿ ಹೇಳಬೇಕಾದ ವಿಷಯ ಅದು? ಅದು ನಮ್ಮಲ್ಲಿ, ನಮ್ಮ ಊರಲ್ಲಿ. ಊರಿನಲ್ಲಿ ಯಾರು? ಊರಿನಲ್ಲಿ ಯಾರು ನಿಮಗೆ? ನನ್ನ ಮಗ ಇದ್ದ. ಮಗ ಅವರಲ್ಲಿ ಹೇಳ್ಬೇಕು. ಅದನ್ನು ಹೇಳಿ ಬರ್ಲಿಲ್ವಾ? ಇಲ್ಲ, ಅದಕ್ಕೆ ನಾನು ಬಂದಾಯ್ತಲ್ಲ. ಹೌದು. ಈಗ ಪಕ್ಕದಲ್ಲೇ ಪಕ್ಕ ಮಗ ಇದ್ದಾನೆ, ವಿಷಯ ಉಂಟು, ಅದು ಪ್ರಸ್ತಾವಿಸಲಿಲ್ಲ ಏನಂತ. ಹಾಗಲ್ಲ, ನಾನು ನನ್ನ ಹೊಣೆಗಾರಿಕೆಯನ್ನು ನಾನು ಹೊರಟು ಬರುವಾಗ ನನ್ನ ಮಗ ಮದನ ಕೊಡ್ಬೇಕಿತ್ತು. ಅದು ಮನವೇ ಆಯ್ತು. ಇಲ್ಲಿ ಬಂದ ಮೇಲೆ ಪಕ್ಕ ಹಾಳಾಗಿ ಹೋಯ್ತಲ್ಲ ವಿಷಯ ಅಂತ ನನ್ನ ತಲೆಗೆ ಬಿಸಿ ಮಾಡುದು. ಅಪ್ಪಯ್ಯ ಈಗ ಎಂತದು ಮಾಡುದು ಅಪ್ಪಯ್ಯ? ಅಲ್ಲಿ ಮಗನಿಗೆ ವಿಷಯ ತಿಳಿಸ್ಲಿಕ್ಕಂತ ಈಗ ಹೊರಟದ್ದು. ನೀವು ಯಾಕೆ ಯೋಚನೆ ಮಾಡುದು? ಅದು ಈ ಮುಹೂರ್ತ ಮೀರಿ ಹೋದ್ರೆ ಮತ್ತೆ ಅಬದ್ಧ ಅಲ್ಲ, ಆಗ್ತದೆ. ನೀವು ಯಾಕೆ ಯೋಚನೆ ಮಾಡುದು? ನಾನಿಲ್ವಾ?
ನನ್ನನ್ನು ಕಳಿಸಿಕೊಡಿ, ನಾನು ಹೋಗಿ ಬರ್ತೇನೆ. ಇನ್ನ ಅಪ್ಪ ಹೋಗುದಂತೆ. ಅಲ್ಲಿ ಮುಟ್ಟುವಾಗ 3 ದಿನ ಆಗಿ. ಮಂತ್ರಿಗಳೇ, ಈಗ ನಾನು ಹೋದ್ರೆ ಆಗ್ಲಿಕ್ಕೆ ಅಲ್ಲ, ನನ್ನ ನಡೆ ಗೊತ್ತಾಯ್ತಾ? ಹೌದು, ಗೊತ್ತಾಯ್ತು. ಈ ನಿಮ್ಮ ಅಪರಾಧದಲ್ಲಿ ಅಷ್ಟನ್ನೆಲ್ಲ ನಡ್ಕೊಂಡು ಹೋಗಿ ನಮ್ಮ ಊರಿಗೆ ಮುಟ್ಟುವಾಗ ವಿಷಯ ಬೆಳಿಗ್ಗೆ ಆಗುದಿಲ್ಲ. ಮತ್ತೆ ತಕ್ಷಣ ಆಗಬೇಕಾದ ಯಾವಾಗಲಾದ್ರೂ ಪ್ರಚಾರ ಉಂಟು. ಮಂತ್ರಿಗಳೇ, ಈಗ ಅಪ್ಪ ಹೋಗುವುದು ನಿಧಾನ ಆಗ್ತದೆ ಅಂತಲ್ಲ, ಈಗ ನೀವಿಬ್ರು ಸ್ನೇಹಿತರು ಅಂತ ಅಪ್ಪಯ್ಯ ಹೇಳ್ತಿದ್ರು. ಈಗ ನೀವು ಇಲ್ಲಿಗೆ ಬಂದ ಮೇಲೆ ನಿಮ್ಮನ್ನು ಬಿಟ್ಟು ಅಪ್ಪ ಹೋದ್ರೆ ನೀವು ನನ್ನಲ್ಲಿ ಮಾತಾಡ್ಲಿಕ್ಕೆ ಆಗ್ತದ? ವಿಷಯ ಅಲ್ಲಿ ಉಂಟು. ಒಂದು ಸಂಭಾಷಣೆಗೆ ಒಂದು ಸರಿ ಸಹಪಂಕ್ತಿ ಬೇಡ. ನಾವು ಒಂದು ಸಮಾನತೆ ಯೋಗ್ಯತೆಯಲ್ಲಿ ಎಲ್ಲ ಅಂತಾದ್ರೆ ಒಂದು ಊಟ ಭಾಷೆದಲ್ಲಿ ಹೌದಲ್ಲ ಒಟ್ಟಿಗಿತ್ತು. ಈಗ ನಿಮಗೆ ಸಂತೋಷ ಆಗಬೇಕು ಅಂತಾದ್ರೆ ಅಪ್ಪಯ್ಯ ಬೇಕು. ಹಾಗಂತ ಈ ಗುಪ್ತ ವಿಚಾರ ನಿಮ್ಮ ಮಗನಿಗೆ ಮುಟ್ಟಬೇಕು ಅಂತಾದ್ರೆ ಯಾರಾದ್ರೂ ಹೋಗಬೇಕು. ಆಡುಗಳನ್ನು ಕಳುಹಿಸಿದ್ರೆ ಅದು ಹಾಳಾಗುತ್ತದೆ ಅಲ್ವಾ? ಇದು ಬೇಸರ ಮಾಡಬಾರ್ದು, ನನ್ನದು ಅವಿನಯ ಅಂತ ಹೇಳಬಾರ್ದು. ಆ ನಿಮ್ಮ ಗುಟ್ಟಿನ ವಿಷಯವನ್ನು ನಾನಲ್ಲಿಗೆ ಹೋಗಿ ಮುಟ್ಟಿಸಿದ್ರಾದಿತ್ತ? ಅಕ್ಕ, ತಲೆ ಅಂತ ಹೇಳಿದ್ರೆ ಏನು ಮಂತ್ರಿಗಳು? ಅಲ್ಲ, ಅಷ್ಟು ಚುರುಕು ಅಂತೇಳಿ ಈಗ ನಿಮ್ಮ ಪ್ರತಿನಿಧಿಯಾಗಿ ನೀವು ಹೇಳುವ ವಿಷಯವನ್ನು ನಿಮ್ಮ ಮಗನಿಗೆ ನಾನು ಹೇಳಬಲ್ಲೆ. ನಿಮಗೆ ಒಪ್ಪಿಗೆ ಆದ್ರೆ ಒಪ್ಪಿಗೆ ಆದ್ರೆ ನಿಮಗೆ ಒಪ್ಪಿಗೆ ಉಂಟಾ? ಈಗ ಗುಣ, ವಿನಯ, ನಡತೆ ಇವರನ್ನು ನೋಡಿ ಕಲಿ. ನಾನು ಹೋದ್ರೆ ಆದಿತ್ತಲ್ಲ, ಏನಾಗದೆ ನೀನೇ ಹೋಗುದು, ನೀನೇ ಹೋಗುದು. ಅದು ಎಂತದ್ದು ಗುಟ್ಟಿ ಅಂತದ್ದು ಅಲ್ಲ, ಆ ವಿಷಯವನ್ನು ಮುಟ್ಟಿಸುವ ಚಂದ್ರಹಾಸನೇ ಆ ಸಂದರ್ಭಕ್ಕೆ ಅಲ್ಲಿ ಮುಟ್ಟುವ ಒಂದು ಚುರುಕು ತಾನು. ಹಾಗಿದ್ರೆ ನನ್ನಲ್ಲಿ ಹೇಳಿ. ಹೇಳಿ ಅವರು ಬಿಡಿ, ಹೇಳಿ. ಈ ಗುಟ್ಟು ಅಂತ ಹೇಳಿದ್ರೆ ಇದರ ಮುಂದೆ ಹೇಳಿದ್ರೆ ಗುಟ್ಟಾಗ್ತದೆ. ಅದು ರಟ್ಟಾಗುತ್ತದೆ. ಗುಟ್ಟು ಗೌಪ್ಯ. ನನ್ನ ಕಿವಿಯಲ್ಲಿ ಹೇಳಿ. ನನಗೆ ಗೊತ್ತಾದ್ರೆ ಮತ್ತೆ ಅವರಿಗೆ ಗೊತ್ತಾಗುವುದು ಹೇಗೆ? ನಾನು ಹೇಳುವುದೇ ಲೇಖನವ ಬರೀತೀರಾ? ಗುಟ್ಟುಂತಾದ್ರೆ ನಾವು ಇರಬಾರ್ದಲ್ಲ. ಮಂತ್ರಿಗಳು ಯಾವಾಗಲೂ ಬರೆಯುತ್ತಾ ಇರುವುದಲ್ಲ. ಹೌದು, ಹಾಗಾಗಿ ನೀವು ಸ್ವಲ್ಪ ನಿಮಗೆ ಏನು ಹೇಳಬೇಕು ಅಂತ ಉಂಟು ಅದನ್ನು ಲೇಖನದಲ್ಲಿ ಬರೀತೇನೆ. ಬರ್ತಾದ ಮೇಲೆ ನನ್ನನ್ನು ಕರಿ, ನಾನು ಒಳಗಿರ್ತೇನೆ. ಹಾಗೆ ಮಾಡ್ತೇನೆ. ನೀವು ಮಾತ್ರ ಅಲ್ಲ, ನೀವು ನಾನು ಹೋದ ಮೇಲೆ ನೀವು ಹೋಗ್ಲಿಕ್ಕಿಲ್ಲ. 4 ದಿವಸ ಇರ್ಬೇಕು ಅಪ್ಪನೊಟ್ಟಿಗೆ. ಆಯ್ತಾ? ನಾನು ಕಲ್ಲ ಅಪ್ಪನ ತಯಾರು ಮಾಡಿ ಒಂದು ಲೇಖನ ಬರೀ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದಿ ತನ್ನ ಸುಧಮದನಗಿ ಮಿಗೆ ಬರೆದ ನೀಡಿದ ಕಾರ್ಯ ಮನಾಗಿದ್ದ ನಿಮಗೆ ಮೇಲೆ ನಮ್ಮ ಸೀಮೆಗಳ ಸಂದೇಹ ಇದಕ್ಕೆ ಸಾಮಾನ್ಯದವನಲ್ಲ. ನಮಗೆ ಬಂದಕ್ಕೆ ಸರ್ವತಾ ಮಿತ್ರನಪ್ಪನಿಂದೀತನು ಕಳುಹಿದೆನು ನಿನ್ನ ಬಳಿಗಿದನರಿವುದು ಹೊತ್ತು ಕಳೆಯದೆ ಬಂದಿವನ ಕುಲವಿದ್ದ ವಯೋಮಂಗಳನು ನೀ ನೋಡುತ್ತಿರದೆ ಕೊಡು ವಿಷವ ಮೋಗಿದು ಬಂದಿ ಬಾಲಕರಿಗೆ ಉತ್ತರೋತ್ತರವಪ್ಪು ಬಾಲಕಗೆ ಉತ್ತರೋತ್ತರವಪ್ಪು ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಶ್ರೀಮತಿ ತನ್ನ ಸುತ ಮದನಂಗೆ ಮಿಗೆ ಬರೆದಿದೆ ಕಾರ್ಯ ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನಲ್ಲ. ನಮಗೆ ಮುಂದಕ್ಕೆ ಸರ್ವತಾ ಮಿತ್ರನಪ್ಪನೆಂದೀತನು ಕಳುಹಿದೆನು ನಿನ್ನ ಬಳಿಗೆ ನನರಿವು ಹೊತ್ತು ಗಳೆಯದೆ ಬಂದಿವನ ಕುಲವಿದ್ದ ವಯೋಮಂಗಳನು ನೀ ನೋಡುತ್ತಿರದೆ ಕೊಡು ವಿಷವ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರವಪ್ಪುದು ಚಂದ್ರಾಸ
ಕೈಯಲ್ಲಿ ಕೊಡುದು ಬೇಡಲ್ಲ, ಅಪ್ಪನದ್ದು ಮಗನಿಗೆ, ಹೌದು, ಅಪ್ಪನ ಗಂಟು ಮಗನಿಗೆ. ಹೌದೌದು. ಗೌಪ್ಯ ಅಂತ ಹೇಳಿದ ಮೇಲೆ ನಾನು ಮುಟ್ಲಿಕ್ಕಿಲ್ಲ. ಕೈಯಲ್ಲಿದ್ರೆ ಬಿಚ್ಚಿ ಓದುವುದಕ್ಕೆ ಸುಲಭ. ಅಭ್ಯಾಸ ಇಲ್ಲದಿದ್ರು ನಿಮ್ಮ ಗಂಟಲ್ವಾ, ಇಲ್ಲಿ ಸಿಕ್ಕಿಸಿ ಬಿಡಿ. ನಾನು ಹಾಕಿದ ಗಂಟು ಮಗನೇ ತೆಗಿಬೇಕು, ಮಗನೇ ಬಿಚ್ಚಿ. ಸರಿ ಎಲ್ಲ ಬರ್ತಿದ್ದೀರಲ್ಲ? ಹಾಗಿದ್ರೆ ನಾನು ಹೋಗ್ತೇನೆ, ಉತ್ತರೋತ್ತರ ಹೋಗಿ ಬರ್ತೇನೆ. ನೀವು ಒಂದು 4 ದಿವಸ ಇಲ್ಲಿ ಇರ್ಬೇಕು. ಹೋಗು ಹೋಗು, ಅಲ್ಲ ಅಲ್ಲಿಗೆ ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ಆಯ್ತು ಆಯ್ತು. ಆ ದಿನ ನಮ್ಮವರು ಮಾಡಿದ ದ್ರೋಹ, ಆದ್ರೆ ದೇವರ ದಯೆ ನನಗೆ ಉಂಟು. ಅದೇ ಹುಡುಗ ನನ್ನ ಕೈಗೆ ಮರಳಿ ಸಿಕ್ಕಿದ. ಅವರ ಮಗನಾದಂತಹ ಮದನನಿಗೆ ತಿಳಿಸುವುದಕ್ಕಾಗಿ ಚಂದನಾವತಿಯನ್ನು ಬಿಟ್ಟೆ ಕುಂತಳ ನಗರವನ್ನು ಪ್ರವೇಶ ಮಾಡಬೇಕು ಅಂತ ಹೊರಟಂತಹ ನನಗೆ ನಮ್ಮ ಅಪ್ಪಯ್ಯ ಆಶೀರ್ವಾದ ಮಾಡಿದರು. ಅಮ್ಮನಲ್ಲಿಯೂ ಬಳಿಗೆ ಹೋದೆ, ಆಶೀರ್ವಾದವನ್ನು ಬೇಡಿದೆ. ಕಲ್ಯಾಣವಾಗಲಿ ಮಗನೇ, ಶುಭವಾಗಲಿ ಅಂತ ಹೇಳಿದರು. ಹಿರಿಯರ ಆಶೀರ್ವಾದವನ್ನು ಪಡೆದು ಗುರು ಹಿರಿಯರ ಕಾಲನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಆದಷ್ಟು ಶೀಘ್ರವಾಗಿ ಆ ನಗರವನ್ನು ಪ್ರವೇಶ ಮಾಡಬೇಕು ಅಂತ ಈ ದಾರಿಯಾಗಿ ಬಂದ್ರೆ ಚಂದನಾವತಿಯನ್ನು ಬಿಟ್ಟಿದ್ದೇನೆ, ಕುಂತಲ ನಗರವನ್ನು ಪ್ರವೇಶ ಮಾಡಿದ್ದೇನೆ. ನನ್ನ ಕಣ್ಣ ಮುಂದೆ ಕಾಣುತ್ತಿರುವುದೇನು? ಒಂದು ಉಪವನವಲ್ವೇ? ನೋಡಿ ವಿಸ್ಮಿತದ ಉಪವನ, ನೋಡಿ ವಿಸ್ಮಿತದ ಉಪವನ, ಈ ಉಪವನ ರೂಢಿಗಳು ಮಿಗಿಲಿಸುದಮ ಕಲಗೀರವಾಣಿಗೆ ಕೇಳಿ ಸಂತಸದೆ Oh
ಕುಂತರ ನಗರವನ್ನು ಪ್ರವೇಶ ಮಾಡಿದೆ. ಬಂದು ನಿಂತಹ ಜಾಗ ಇದು ವನ ಅಲ್ಲ. ವನ ಅಂತ ಹೇಳಿದ್ರೆ ತನ್ನಿಂದ ತಾನೇ ಬೆಳೆಯುವುದು. ಇದು ಉಪವನ.
ಉಪವನ. ಹೇಳುವುದು ಕೇಳಿದೆ, ಸ್ವರ್ಗಲೋಕದಲ್ಲಿ ಇರುವಂತಹ ನಂದರವೇ ಶ್ರೇಷ್ಠವಾಗಿದೆ ಅಂತ. ನಾಕದ ನಂದರವೇ ಈ ಭೂಲೋಕಕ್ಕೆ ಬಂದಿದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಲ್ಲಿರುವಂತಹ ಸೌಂದರ್ಯವನ್ನು ಕಾಣುವುದಕ್ಕೆ ಎರಡು ಕಣ್ಣುಗಳಾಗಿ ಹೋಯಿತಲ್ಲ ಎಂಬ ಹಾಗೆ ನಾನೇ ಬೇಸರ ಪಟ್ಟುಕೊಳ್ತಾ ಇದ್ದೇನೆ. ಪ್ರಕೃತಿಯೊಂದು ಮಾನವನಿಗೆ ಎಂತಹ ಪಾಠವನ್ನು ಹೇಳಿಕೊಡ್ತದೆ ನೋಡಿ. ಆಕಾಶದೆತ್ತರಕ್ಕೆ ಬೆಳೆದಂತಹ ಹೆಮ್ಮರ, ಆ ಹಿರಿದಾದ ಹೆಮ್ಮರವನ್ನು ಕಂಡಾಗ ನನಗನಿಸುವುದು, ನಮಗೆ ಯಾಕೆ ಹಾಗೆ ಬೆಳೀಲಿಕ್ಕಾಗಲಿಲ್ಲ? ಮನಸ್ಸು ಮಾಡಬೇಕು ಮಾತ್ರ. ಮನಸ್ಸೇ ಇದ್ರೆ ಸಾಕಾಗುವುದಿಲ್ಲ, ಯೋಗವೂ ಬೇಕು. ನಾವು ಬೆಳೆಯಬೇಕನ್ನುವಂತಹ ಹಂಬಲ ಇದ್ರೆ ಖಂಡಿತ ಒಂದಲ್ಲ ಒಂದು ದಿನ ನಾವು ಕೂಡ ಬೆಳೆಯುವುದಕ್ಕೆ ಸಾಧ್ಯ. ನೋಡಬಾರ್ದ ಹೂ, ಅದರ ಪರಿಮಳ. ಹೂ ಯಾವತ್ತೂ ತನ್ನ ಪರಿಮಳವನ್ನು ತಾನೇ ಆಘ್ರಾಣಿಸುವುದಿಲ್ಲ. ಹಾಗೆಯೇ ಮರದಲ್ಲಿ ಹಣ್ಣುಗಳಿವೆ ಎಷ್ಟೋ. ಯಾವ ಮರವು ತನ್ನ ಹಣ್ಣನ್ನು ತಾನೇ ತಿನ್ನುವುದಿಲ್ಲ. ಆ ಹೂವಿನಲ್ಲಿರುವಂತಹ ಮಕರಂದವನ್ನು ಹೂ ತಿನ್ನುವುದಿಲ್ಲ, ಮತ್ತೊಬ್ಬರಿಗೆ ಕೊಡ್ತದೆ. ಅಂದರೆ ಏನು? ಮಾನವರಾದರೂ ಪರಸ್ಪರ ಸಹಕಾರ ಮನೋಭಾವದಲ್ಲಿರಬೇಕು, ಸ್ವಾರ್ಥಪರರಾಗಿರಬಾರ್ದು, ಮತ್ತೊಬ್ಬರಿಗೆ ಸಹಾಯ ಮಾಡಬೇಕನ್ನುವುದನ್ನು ಈ ಪ್ರಕೃತಿಯೇ ನಮಗೆ ತೋರಿಸಿಕೊಡ್ತದೆ. ನೋಡಬಾರ್ದ ಆ ಸಲಿಲ್ಲ, ಅದರಲ್ಲಿರುವಂತಹ ನೀರನ್ನು ಕಂಡಾಗ, ಶುದ್ಧವಾದ ನೀರನ್ನು ಕಂಡಾಗ ಕನ್ನಡಿಯನ್ನು ಕಂಡಂತಹ ಅನುಭವ. ಮಾಮರಕ್ಕೆ ಹಬ್ಬಿದಂತಹ ಬಳ್ಳಿ, ದುಂಬಿಗಳ ಹಿಂಡು ಮಕರಂದವನ್ನು ಹೀರುವಂತಹ ದೃಶ್ಯ. ಒಂದೋ ಎರಡೋ ಹೂಗಳು, ಸಾವಿರ ಇದೆ. ಬಕುಡ, ಮಂದಾರ, ಪಾದರಿ, ಕರ್ಣಿಕಾರ, ಕೋವಿದಾರ, ಪ್ರಿಯಂಗು, ಕರವೀರ, ಕುರವಕ, ತಿಲಕ, ಮೇರು, ಶಿರೀಶಮೆಂಬಿ ಸಕಲ ತರುಣಿಚ ಎಂಗಳಂಗಜನ ಸಾಯಕದ ಮೂಡಿಕೆಗಳಂತೆ ಸವ ನವಕುಸ್ತುಮಕ ಒಪ್ಪುತ್ತಿದೆ ಕುಂದಮಾಲತ್ಯ ಮಲ್ಲಿಕಾದಿ ಹೂವಲ್ಲಿ ಕೂಡಿ. ವಿಧ ವಿಧವಾದ ಹೂಗಳು. ಪ್ರಕೃತಿಯನ್ನು ಕಂಡಾಗ ಮನಸ್ಸಿಗೆ ನೆಮ್ಮದಿ. ಆದರೆ ದೂರದ ಪ್ರಯಾಣ ನೋಡಿ, ಇಲ್ಲಿಗೆ ಬರುವಾಗ ಯಾಕೋ ಏನು ಆಯಾಸ ಹೆಚ್ಚಾಗುತ್ತಾ ಇದೆ. ಸ್ವಲ್ಪ ವಿಶ್ರಾಂತಿ ಪಡೆಯದೆ ಅರಮನೆಗೆ ಹೋಗುವ ಹಾಗಿಲ್ಲ. ಎಲ್ಲಿ ವಿಶ್ರಾಂತಿ? ಉಪವನದಲ್ಲೇ ಒಂದು ದೊಡ್ಡ ಹೆಮ್ಮರ ಕಾಣುತ್ತದೆ. ಅದರ ಬುಡದಲ್ಲೇ ತಳಿರು ತೋರಣವನ್ನೆಲ್ಲ ಸ್ವಲ್ಪ ಹಾಕಿ ಸ್ವಲ್ಪ ನಿದ್ರೆ ಮಾಡಿ ಆಮೇಲೆ ಉಲ್ಲಾಸಿತರಾಗಿ ಅರಮನೆಗೆ ಹೋಗಬೇಕು. ಸ್ವಲ್ಪ ಮಲಗ್ತೀನಿ ಶೋಭಿಸುತ್ತಾ ಇದೆ ಕುಂತಳ ರಾಜ್ಯ. ಇದನ್ನು ಆಳಿಕೊಂಡು ಬರುವವರು ನನ್ನ ತಂದೆಯವರು, ಸುಬುದ್ಧಿ ಮಹಾರಾಜರು. ಅವರ ಪ್ರೀತಿಯ ಮಗಳೇ ನಾನು, ಚಂಪಕಮಾಲೆ ಎನ್ನುವ ಹಾಗೆ. ಗುರುವಿನಿಂದ ವಿದ್ಯೆ, ತಾಯಿಯಿಂದ ಶಿರದುಕೃತಂತಹ ಪಾಠ, ತಂದೆಯಿಂದ ಸಂಸ್ಕಾರ, ಈ ಮೂವರ ತ್ರಿವೇಣಿ ಸಂಗಮವೇ ಈ ಚಂಪಕಮಾಲೆಯ ಜೀವನ. ಗುರುಮಠವನ್ನು ಸೇರಿ ಬೇಕಾದಂತಹ ವಿದ್ಯಾಭ್ಯಾಸನೆಲ್ಲ ಕಲಿಸು. ಈ ಅರಮನೆಗೆ ನಾನು ಸೇರಿದವಳು. ಮನಸ್ಸಿಗೆ ಯಾಕೋ ಒಂದು ರೀತಿಯಾದಂತಹ ಬೇಸರ ಕಾಡುತ್ತಾ ಉಂಟು. ಈ ಬೇಸರದ ನಿವಾರಣೆ ಏನು ಎನ್ನುವ ಹಾಗೆ ನಾನು ಅರ್ಥೈಸಿಕೊಂಡಿದ್ದೇನೆ. ಆಗ ನನ್ನ ಚಿತ್ತಬಿದ್ದಿಗೆ ಹೊಳೆದದ್ದು ಒಂದು ತಿರುಗಾಟ ಮಾಡಬೇಕು, ವನವಿಹಾರ ಮಾಡಬೇಕೆನ್ನುವ ಹಾಗೆ. ನನ್ನೊಬ್ಬಳೇ ಹೋಗುವುದೇ? ಆಹಾ, ಹೋಗಿ ನನ್ನ ಅಪ್ಪನಲ್ಲಿ ಕೇಳಿಕೊಂಡೆ, ಅಪ್ಪ ಮನಸ್ಸಿಗೆ ಯಾಕೋ ಒಂದು ರೀತಿಯಾದಂತಹ ಬೇಸರ, ಎಲ್ಲಿಗಾದ್ರೂ ಹೋಗಿ ಬರಬೇಕು ಅಂತ. ಅಪ್ಪ ಅಪ್ಪುಗಿಂದ ಒಪ್ಪಿಗೆಯನ್ನು ಕೊಟ್ಟವರು. ಮತ್ತೊಂದು ವಿಚಾರವನ್ನೇ ಹೇಳಿದರು. ಏನು ಗೊತ್ತೇ ಮಗಳೇ, ನೀನು ಒಬ್ಬಳೇ ಹೋಗುವುದು ಬೇಡ, ಅದೆಷ್ಟು ಮಂದಿ ಸಖಿವೃಂದ ನಿನ್ನ ಜೊತೆಯಲ್ಲಿದ್ದಾರೆ, ಅವರನ್ನೆಲ್ಲ ಕೂಡಿಕೊಂಡು ಹೋಗಿ ಬಾ ಎನ್ನುವ ಹಾಗೆ. ಹಾಗಾಗಿ ಇದುವೇ ಸಕಾಲನು ಹಾಗೆ ಭಾವಿಸಿಕೊಂಡಿದ್ದೇನೆ. ನನ್ನ ಗೆಳತಿಯರು ಆದರ್ಶಕ್ಕೆ ಬರಬೇಕು. ಇಲ್ಲಿದ್ದೀರಿ? ಬನ್ನಿ 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 ಬನ್ನಿ. ಅವಳಲ್ಲಿ ನನ್ನ ಆಪ್ತ ಮಿತ್ರ ಸಖಿ ಈ ವಿಷಯ. ಬನ್ನಿ 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 ಬನ್ನಿ. ಏನು ವಿಷಯ ಇದು? ನೀವು ಕರ್ತದ ವಿಚಾರ ಗೊತ್ತಾಯ್ತಾ? ಗೊತ್ತಾಗಲಿಲ್ಲ. ಓ ಉರಗವೇಣಿಯರೇ, ಏನಪ್ಪ? ಕೇಳಿ ಕೇಳಿ.
ವರದಿಯೊಳಿ ಎರಗದೆ
ಬೇಸರವನ್ನು ಕಾಡುತ್ತಾ ಉಂಟು. ಈ ಬೇಸರದ ನಿವಾರಣೆ ಹೇಗೆ ಎನ್ನುವ ಹಾಗೆ ನಾನು ಕಂಡುಕೊಂಡಿದ್ದೇನೆ. ಯಾವ ರೀತಿ? ವನವಿಹಾರಕ್ಕೆ ಹೋಗಬೇಕು. ಹೆಣ್ಣು ಮಕ್ಕಳ ಜೊತೆಯಾಗಿ ಸೇರಿಕೊಂಡು ಚಕ್ಕಂದ ಆಡುದು ಅಷ್ಟೇ. ಮತ್ತೆಂತದ್ದು? ಹಾಗಾಗಿ ಆಗುದಿಲ್ವಿ? ಮತ್ತೆಂತದ್ದು ಮಾಡುದು? ಅದು ಕೇವಲ ನಮ್ಮ ಮನಸ್ಸಿಗೆ. ಆದ್ರೆ ನಮ್ಮ ಈ ಶರೀರಕ್ಕೆ ಆಗಬೇಕು ಅಂತ ಆದ್ರೆ ನಾವು ಒಂದು ಜಲಕಿಳಿಯನ್ನು ಆಡಬೇಕು. ಜಲಕಿಳಿ? ಹೌದಪ್ಪ. ಅಪ್ಪ ದೇವರೇ, ಇನ್ನು ಉತ್ಸಾಹ ನೋಡಬೇಕು. ಮನಸ್ಸಿಗೆ ಸಂತೋಷ ಆಯಿತು. ಹೌದಾ? ಹಾಗಾದ್ರೆ ನಿನ್ನೆ ಈ ಅಭಿನಯದಲ್ಲಿ ವ್ಯಕ್ತವಾಯಿತು. ನಾನು ಬರುವುದೇ ನೀವೆಲ್ಲ ಯಾವತ್ತಿರುವವರು ನಾವು ಸಿದ್ಧತೆಯಿಂದ ನನ್ನನ್ನು ಬಿಟ್ಟು ನೀವಿರೋದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ತಡ ಮಾಡೋದು ಯಾಕೆ? ನಡೆಯ ನಡೆಯ ಹರಿದಮೌನ ಶಂಕಲೆ
ಬಂದ ಉದ್ದೇಶ ಏನು? ವನವಿಹಾರ ಮಾಡಬೇಕು, ಜಲಕ್ರಿಯೆ ಮಾಡಬೇಕು. ಹಾಗೆ ತಡ ಮಾಡುದು ಯಾಕೆ? ನೀರು ಕಾಣುತ್ತುಂಟು, ಕಾಣುತ್ತಾ ಉಂಟು, ಸಲಿಲ್ಲ ಜುಡಿದು ನ್ಯಾಸ ಕೈಯುತ್ತಾ ಉಂಟು, ಕೈ ಕೈ ಹಿಡಿದು
ದಂಡೆಯ ಸಾರಿ ಒಲಿಸಿ ಅಂಗವನ್ನು ವಿಧ ವಿಧದ ಮಗಳ ಚದುರೆಯ ಸೂಡುತ್ತೆ ಪರಮಾಕ್ಷಿಯರು ನದಿ ಪೋದರ್ನ ಸಾಕಿ ನೀನು ಬರುವಾಗ ಅಲ್ಲ ಬರುವಾಗ ಒಂದು ಉಲ್ಲಾಸ ನಾನು ಎಣಿಸಿದೆ ಇವತ್ತು ಮುಗಿಸಲಿಕ್ಕಿಲ್ಲ ಅಂತ ಹೇಳಿ ಸಾಕಾಯ್ತೆ ಎಂತದ್ದೇ? ಯಪ್ಪ ಈ ಆಟವೇ ಸಾಕು ನೀನು ಆಟ ಬೇಡ ಅಂತ ಹೇಳ್ಬೇಡ ಅಯ್ಯೋ ಅಯ್ಯೋ ಮಾತಲ್ಲ ಮುತ್ತು ನೀನು ಎರಡು ಮಾತಾಡಿದ್ರೆ ಸಾಕು ಅದೇ ಸತ್ಯ ಹೇಳ್ಬೇಕು ಅವಳಿಗೆ ಉಲ್ಲಾಸ ನೋಡಿದ್ದೀನಿ ನೀನು ಆಗ್ಲಿ ಆಗ್ಲಿ ಈಗ ಸಂತೋಷ ಆಯ್ತು ಹಾಗಿದ್ರೆ ವನವಿಹಾರವಾಯ್ತು ಜಲಕ್ಕೆ ಇಳಿಯಾಯ್ತು ಇನ್ನಾಗಬೇಕಾದ್ದೇನು ಇದೆಂತದೆ ತಲೆಯಲ್ಲಿ ಕೆಟ್ಟಿದೆ ಅದು ನನ್ಗೆ ಗೊತ್ತುಂಟು ನೀನು ಬರುವಾಗ ಬಾಬಾ ಅಂತ ಹೇಳುದು ಮತ್ತೆ ಹೇಳು ತಲೆ ಕೆಟ್ಟಿದೆ ಅಂತ ಹೇಳಿ ಹಾಗೆ ಹೇಳಿದಲ್ಲ ನಾನು ಈ ಹೆಣ್ಣು ಮಕ್ಕಳನ್ನು ಕರೆಯುವುದೇ ಹೇಗೆ ಹೇಗೆ? ಕುಸುಮ ಪ್ರಿಯರು ಅಂತ ನಾವೀಗ ತಾನೇ ಜಲದಿಂದ ಎದ್ದು ಬಂದರು ನಾವು ನಮ್ಮದೆಲ್ಲ ಕೂದಲೊಮ್ಮೆ ನೋಡುತ್ತಮ್ಮೆ ಅದು ಒದ್ದೆ ಆಗಿದೆ ಮತ್ತೆ ಇದನ್ನೆಲ್ಲ ಬಾಚಬೇಕು ನಾವು ಬಾಚಿದ ಮೇಲೆ ಜಡಿಯನ್ನು ನಾವು ಹಿಡಿಬೇಕು ಆಮೇಲೆ ನಾವು ಹೂವನ್ನು ಕೊಯ್ದು ನಾವು ಮಾಲೆಯನ್ನು ಮಾಡಿ ಮಕ್ಕಳಿಗೆ ಪ್ರಿಯವಾದ ವಸ್ತು ದೇವರಿಗೆ ಬಿಟ್ಟರೆ ನಮಗೆ ಹೌದಲ್ವಿ ನಮಗೆ ಬೇಕು ಅಂತ ಹೇಳಿದ್ರೆ ಬೇಕು ಬೇಡ ಅಂತ ಬೇಡ ನಮಗೆ ಬೇಕಾ ದೇವರಿಗೆ ಕೊಡ್ತೇವೆ ಕೊಡುದಿಲ್ಲ ಹೌದಲ್ಲ ಮಾತಾಡ್ತಾ ಕಾಲ ಹಣ ಮಾಡುದಲ್ಲ ಹೂ ಬೇಕಲ್ಲ ಹೂ ಬೇಕು ಇವಳಿಗೆ ಹೋದಿತ್ತು ನನಗೆ ಸಂಪಿಗೆ ಇವ ಮರ ಇಡ್ತಾಳೆ ಎಂತದ್ದು ಮರದ ಮೇಲೆ ಇರುದಲ್ವಾ ಮರ ಹತ್ತುತ್ತೆ ನೀನು ಆದ್ರೆ ಒಂದು ಜಾಗ್ರತೆ ವಹಿಸಿಕೊಳ್ಬೇಕು ಮರ ಹತ್ತುದಿಲ್ಲ ಮತ್ತೆ ಯಾರು ಕೊಯ್ದು ಕೊಡುದು ನಿನ್ನ ಅಪ್ಪ ಬರ್ತಾನ ಮತ್ತೆ ಆದ್ರೂ ಒಂದು ಈ ಗಂಡಸರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೇಕು ನೀನು ಮರ ಇರುವಾಗ ಸರಿ ನಿನಗೆ ಮಲ್ಲಿಗೆ ಅವಳಿಗೆ ಮಲ್ಲಿಗೆ ನಿನಗೆ ನನಗೆ ಸೇವಂತಿಗೆ ಹೌದಾ ನಮಗಿಬ್ಬರಿಗೆ ಅದೇ ಆದಿತ್ತು ತಾಯಿ ಹೌದು ಹಾಗಾದ್ರೆ ತಡ ಮಾಡೋದು ಯಾಕೆ ಆದ್ರೆ ಒಂದು ಏನು ಒಂದೇ ದಾರಿಯಲ್ಲಿ ಹೋಗುದ ನಾವು ಮತ್ತೆ ಎಂತ ಬೇರೆ ಬೇರೆ ದಾರಿಯಿಂದ ಹೋಗಬೇಕು ನಾವು ನಾನಾ ಬಗೆಯ ಪುಷ್ಪಗಳುಂಟು ಕಾರಣದಲ್ಲಿ ಹೌದಲ್ಲ ಹಾಗಿದ್ರೆ ನಾನಾ ಬಗೆಯ ಜಾತಿಯ ಹೂವನ್ನು ತರಬೇಕಂತಾದ್ರೆ ಇವಳು ಈ ದಾರಿ ಅವಳ ದಾರಿ ನಾನು ಯಾವ ದಾರಿ ನೀವೇ ಹೇಳ್ಬೇಕಮ್ಮ ಹಾಗೆ ನಾನು ಇದೇ ದಾರಿಯಿಂದ ಹೋಗ್ತೇನೆ ಅದು ಅದೇ ದಾರಿ ಹಾಗೆ ತಾನೇ ಈ ದಾರಿ ಹೊಲ ಮಾಡಬೇಕು
ಇದ್ದೇನೆ? ನಾನು ಏನು ಕಾಣುತ್ತಾ ಇದ್ದೇನೆ? ಅಪ್ಪ, ಸಂತೋಷವಾಯಿತು, ನನಗೆ ಸಂತೋಷವಾಯಿತು. ಅರಸಿಯ ಜೊತೆಯಲ್ಲಿ ವನವಿಹಾರ ಜಲಕ್ರೀಡೆ ಆಡಿ ಹೂವನ್ನು ಕೊಯ್ಯುತ್ತಾ ಈ ಕಡೆಗೆ ಬಂದವಳು ನಾನು ಹೇಳಿದ್ರೆ ಒಳ್ಳೇದಾಯ್ತು, ಒಂದು ಲೆಕ್ಕದಲ್ಲಿ ಒಳ್ಳೇದಾಯ್ತು. ನಾನು ಒಬ್ಬಳೇ ಬಂದು ನೋಡಿದೆ ಅಲ್ಲ, ಅದು ಒಳ್ಳೆಯದಾಯ್ತು. ಅಬ್ಬಾ, ಇವನನ್ನು ನೋಡಿ ಬೆರಗಾಗಿ ಬಿಟ್ಟವಳು ನಾನು. ಇಂತಹ ರೂಪ ಉಂಟ ಪ್ರಪಂಚದಲ್ಲಿ? ಈ ರೂಪವೇ ಅಪರೂಪ. ಹೇಳುವುದನ್ನು ಕೇಳಿದ್ದೇನೆ, ಜಯಂತ, ಮನ್ಮಥ, ನಳಕುಬೇರರ ಚಂದ. ಸತ್ಯ ಹೇಳ್ಬೇಕಾ? ಅವರೆಲ್ಲ ತಂದು ಕಾಲ ಕಿರು ಬೆರಳೆ ಕಟ್ಟಬೇಕು. ಅಂತಹ ರೂಪವಂತ ಈತ. ರೂಢಿ ಯಾವುದಿರ್ಬೋದು? ಅಲ್ಲ, ನಾನು ಯೋಚಿಸೋದಲ್ಲ. ಇವನೆಲ್ಲ ಉಡುಗೆ ತೊಡುಗೆಯನ್ನು ಕಂಡಾಗ ಅರ್ಥವಾಯಿತು, ಇವ ಒಂದು ನಾಡಿನ ಅರಸನ ಮಗ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೆ ನಾನು. ಹಾಗಂತೇಳಿ ಈತ ರೂಪವನ್ನು ಕಂಡು ಮಾರು ಹೋದವಳು ನಾನು. ಸತ್ಯ ಹೇಳ್ಬೇಕಾ ಸ್ವಾಮಿ, ಈ ಕಣ್ಣುಗಳಿಂದ ನೋಡಿದಂತಹ ಸಂದರ್ಭದಲ್ಲಿ ನನ್ನ ಕಣ್ಣು ಎಂಥದ್ದು ಪುಣ್ಯ ಮಾಡಿದೆ ಏನು? ಅಲ್ಲ, ಇವನ್ ನಾಲಿಗೆ ಮಾತಾಡಿಸ್ಬೇಕಂತಾದ್ರೆ ನನ್ನ ನಾಲಿಗೆದು ಪೂರ್ವ ಜನ್ಮದ ಪುಣ್ಯದ ಫಲವ. ಒಟ್ಟು ಹೇಳುವುದಾದ್ರೆ ನಾನು ಹುಟ್ಟಿದ್ದೆ ಪೂರ್ವ ಜನ್ಮ ಸುಕೃತವಾದ ನಾನು ಎಣಿಸಿಕೊಂಡಿದ್ದೀನಿ. ಯಾಕೆ? ಇಂತಹ ಸೌಂದರ್ಯವಂತ ನಾನು ನೋಡಿದೆಯಲ್ಲ, ನೋಡಿದ ಮೇಲೆ ಮಾತಾಡಬೇಕೆನ್ನ ಆಸೆ. ಯಾರಾಗಿರ್ಬೋದು? ಎಲ್ಲಿಯವರಾಗಿ? ಏಯ್, ನನ್ನ ಮನಸ್ಸಲ್ಲಿ ನಾನು ಪ್ರಶ್ನೆಯನ್ನು ಮಾಡಿಕೊಂಡ್ರೆ ಏನಾದ್ರೂ ಉತ್ತರ ಸಿಗುವುದಕ್ಕೆ ಸಾಧ್ಯ ಉಂಟಾ? ಓಯ್, ಇದು ಗಾಢ ನಿದ್ರೆ. ಮಧ್ಯಾಹ್ನದ ಹೊತ್ತು ಸ್ವಾಮಿ, ಎಂತ ಈ ರೀತಿ ನಿದ್ರೆಯ? ಮಧ್ಯಾಹ್ನದ ಹೊತ್ತು ಈ ರೀತಿ ನಿದ್ರೆ ಬರ್ತದ? ವಿಷಯ ಸತ್ಯ. ನೋಡಿದ್ದೀರಾ? ಪ್ರಶಾಂತವಾದ ವಾತಾವರಣ, ತಂಗದಿರ ಹಾಯಾಗಿ ಬೀಸುತ್ತಾ ಇದ್ದಾನೆ. ಆಹಾ, ಗಾಳಿ ಸೋಂಕಿದ ಕ್ಷಣ ನಿದ್ರಾವನಿತೆಯ ತೋಳ ತೆಕ್ಕಿಯಲ್ಲಿ ಹಾಯಾಗಿ ನಿದ್ರಿಸ್ತಾ ಇದ್ದಾನೆ. ಇವನೇನು ನಿದ್ರಿಸ್ತಾ ಇದ್ದಾನೆ, ಆದ್ರೆ ನನ್ನ ಇಲ್ಲ, ಮಾತಾಡಿದ್ರೆ ಹೇಗೆ? ಮಾತಾಡಬೇಕು. Oh
ಅನುಭವದಲ್ಲಿ ಆದದ್ದೇ ಪ್ರಥಮ. ಅಯ್ಯೋ ಅಯ್ಯೋ, ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಅವರಲ್ಲಿ ಮಾತಾಡಬೇಕೆನ್ನುವುದಾಗಿ ಹತ್ತಿರ ಬಂದವಳು ನಾನು. ಅವನ ರೂಪವನ್ನು ಕಂಡು ಮಾರು ಹೋದವಳು ನಾನು. ಹಾಗಂತೇಳಿ ಬೇಡ. ಓ, ಈ ದಿವಾನದ ಕೆಲಸದ ಅರ್ಥ ಆಯಿತು ಸ್ವಾಮಿ. ದೂರದಲ್ಲಿದ್ದ ಮನ್ಮಥ ನನ್ನನ್ನು ಕಂಡು ನನ್ನನ್ನಲ್ಲ ನಮ್ಮಿಬ್ಬರ ಜೊತೆಯಾಗಿ ಮಾಡಬೇಕಾದ ಕಾರಣಕ್ಕಾಗಿ ಅವನಲ್ಲಿ ಪಂಚಶರಗಳು, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲಗಳು ಅದನ್ನು ಒಂದೊಂದಾಗಿ ಎಸೀತಾ ಇದ್ದಾನೆ. ಕುಸುಮ ಬಾಣನ ಬಿಟ್ಟಂತ ಒಂದೊಂದು ಪುಷ್ಪಗಳಂತ ಬಾಣದ ಆ ಹತ್ಯೆಯನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಓಯ್, ಮಂತ್ರಿಯ ಮಗಳು ವಿಷಯ ನಾನು ಹೋಗಿ ಹೋಗಿ ನನಗಿಂತ ಅನುಭವ ಆಗುದ? ಬೇಡ ಬಿಡುವ, ಹೋಗದೆ ಮನಸ್ಸು ಹೇಳ್ಕೊಂಡು ಹೋಗಬೇಕೆನ್ನುವುದಾಗಿ. ಆದ್ರೆ ಆ ಕಡೆಯಿಂದ ಸೆಳೆಯುತ್ತಂಟು ಬಾ ಬಾ ಬಾ. ಇದು ಯಾವುದು ಬಾ ಅಂತ ಹೇಳುವುದು? ಇವನ ಈ ರೂಪ, ಇಂಥ ರೂಪವಂತನನ್ನು ಕಂಡು ನೇರವಾಗಿ ನಾನು ಹೋದೆ ಅಂತಾದ್ರೆ ಎಂಥದ್ದು ಪ್ರಯೋಜನ ಇಲ್ಲ. ಹಾಗಂತೇಳಿ ಮನ್ಮಥನ ಶರಬಾಧೆಗೆ ಒಳಗಾಗಿ ಇಂಥದ್ದೆಲ್ಲ ಅನುಭವ ನನಗಾಗುತ್ತಾ ಉಂಟು. ಸತ್ಯ ಹೇಳ್ಬೇಕ ಸ್ವಾಮಿ, ಇವ ಕಟ್ಟಿಕೊಂಡದ್ದು, ಇವ ಹಾಕಿಕೊಂಡದ್ದು ಆಭರಣ ಬಟ್ಟೆ ಎಲ್ಲ ಕಂಡಾಗ ರಾಜಕುಮಾರತ ಮೊದಲೇ ಹೇಳಿದ್ದೇನೆ. ಆದ್ರೆ ಇವನು ನೋಡುವುದಕ್ಕೆ ನನ್ನ ಕಣ್ಣುಗಳ ಪಾಪವೆಲ್ಲ ಈ ರೂಪವನ್ನು ನೋಡಿ ದೂರವಾಗಿ ಹೋಯಿತು. ಹಾಗಂತೇಳಿ ಬೇಕಂತ ಆಸೆಗೆ ನಾನು ಅಪ್ಪಿಕೊಳ್ಳೋದಕ್ಕೆ ಹೋದ್ರೆ ಎತ್ತರಗೊಂಡು ಕಪಾಲಕ್ಕೆ ಬಿಟ್ರೆ ಇದ್ದ ಹಲ್ಲು ಮುರಿದು ಹೋಗಿದ್ದು ಸ್ವಾಮಿ. ಎಲ್ಲಾದ್ರೂ ಮತ್ತೆ ಹೇಳಿದ್ರೆ ಎಂತದ್ದು ದುಷ್ಟ ಬುದ್ಧಿ ಮಂತ್ರಿಯ ಮಗಳು ತಪ್ಪು ಮಾಡಿದಳು ಎನ್ನುವುದಾಗಿ ನಾನು ಅಪಪ್ರಚಾರವಾದಿತ್ತು. ವಿಷಯದಿಂದಾಗಿ ಅಂತದ್ದು ಆಗುದು ಬೇಡ. ಬೇಡಪ್ಪ, ನನಗೆ ಬೇಡ 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 ಬೇಡ. ಹೌದು, ಯಾವುದು ಬೇಡ? ನಾನಿವನಿಗೆ ಬೇಡ ಅಂತಲ್ಲ, ಅದು ಬೇಡ ಅಂತಲ್ಲ, ಉಳಿದದ್ದೆಲ್ಲ ಬೇಡ. ಇದು ನನಗೆ ಬೇಕು. ಯಾವುದು ಬೇಕು? ಒಮ್ಮೆಯನ್ನು ಅಪ್ಪಿಕೊಂಡು ಇವನ ಜೊತೆಯಲ್ಲಿ ಮುದ್ದಾಡಿಕೊಂಡು ಇರಬೇಕೆನ್ನೋ ಬಯಕೆ ನನಗಾಗುತ್ತಾ ಇದ್ರು ಕೂಡ ನನ್ನ ಆಶೆ ಯಾವ ರೀತಿ ಹೇಳಿಕೊಳ್ಳುವುದು? ಸರಿ, ವಿಷಯ ಹೌದು. ವಿಷಯ ಜೀವನದಲ್ಲಿ ಇಂಥದೊಂದು ವಿಷಯ ನಡೆದು ಹೋಯ್ತು ಅಂತ ಆದ್ರೆ ಅಪ್ಪನಿಗೆ ಹೇಳಿದ್ರೆ ಆಗ್ತದ? ಎಲ್ಲಾದ್ರೂ ನಾನು ಹೋಗೋ ಮುಂಚೆ ಆಚೆ ಹೋದ ಇವು ಎದ್ದುಕೊಂಡು ಹೋದ್ರೆ ಯಾರಂತ ಹೇಳಿದ್ರೆ ಗೊತ್ತಾಗ್ತದ? ಇವು ಎಲ್ಲಿಯವ, ಯಾರ ಮಗ, ಅಪ್ಪ ಯಾರು, ಅಮ್ಮ ಯಾರು, ಊರು ಯಾವುದು, ರೂಢಿಯಲ್ಲಿ ಹೆಸರೇನು? ಅಯ್ಯೋ, ಪ್ರಶ್ನೆ ಮೇಲೆ ಪ್ರಶ್ನೆ ಹುಟ್ಟದ ಹೊರತು ನನ್ನ ಮನಸ್ಸಿನ ಆಸೆಯನ್ನು ಪೂರೈಸಿಕೊಳ್ಳೋಕೆ ಸಾಧ್ಯವೇ ಇಲ್ವಲ್ಲ. ಏನು ಮಾಡ್ಲಿ? ನೀವು ನಗಾಡ್ಬೋದು ಸ್ವಾಮಿ, ನನ್ನ ಸಮಸ್ಯೆ ಬೇರೆ ಆಗಿದೆ. ಇಲ್ಲ, ಹೋಗುವುದಕ್ಕೆ ಮನಸ್ಸು ಕೇಳುತ್ತಾ ಇಲ್ಲ. ಈ ಕಡೆ ಬರಬೇಕೆನ್ನುವ ಆಸೆ ಆಗುತ್ತಾ ಉಂಟು. ಏನೇ ಇರಲಿ, ಹೋಗುದಲ್ಲ, ಗಟ್ಟಿ ಮನಸ್ಸು ಮಾಡಿಕೊಂಡು ಹೋಗುವಂತ ಅದೆಂತದ್ದು ಕಾಣುವುದು? ದೊಡ್ಡ ಗಂಟು, ದೊಡ್ಡ ನನ್ನ ಅಪ್ಪನ ಮುದ್ರೆ ಉಂಟು. ಬಹುಶಃ ನನ್ನ ಅಪ್ಪನ ಬರೆದಿರಬೇಕು. ಏನೇ ಇರಲಿ, ನೋಡಬೇಕು ಅನ್ನೋ ಆಸೆ ಆಗ್ತಾ ಉಂಟು. ಹೇಗೇನು ಯಾರು ಇಲ್ಲ. ಪ್ರಥಮ ಅನುಭವ ನನಗೆ ವಿಷಯ ಗೊತ್ತಿಲ್ಲ, ಅದೇ ಸಮಸ್ಯೆ ಆಗುತ್ತೆ. ತೆಗೆಯುದಿ ಏನಾಗ್ತದೆ ನೋಡಿ. ಕಾಡಿನಲ್ಲಿ ಮಂಗಳ ಉಪದ್ರ ಆಯ್ತು ಸ್ವಾಮಿ. ಕಪಿಚೇಷ್ಟೆ ಮಾಡಿದ್ರೆ ಮತ್ತೆ ನನ್ನ ಹೆದರಿಕೆಯಲ್ಲಿ ಮೊದಲೇ ಬೆವತ್ತು ಹೋಗಿದ್ದೇನೆ. ಇಲ್ಲ, ತಪ್ಪು ತಿಳಿಲಿಕ್ಕಿಲ್ಲ, ಅವರು ಅಂತವರಲ್ಲ. ಪರೀಕ್ಷೆ ಮಾಡಬೇಕಲ್ಲ. ಎಂತ ಹೆಡ್ಡಿ ಸ್ವಾಮಿ, ಹಾಯಾಗಿ ನಿದ್ರಿಸಿದ್ದಾರೆ. ಅವರಿಗೆ ವಿಷಯ ಗೊತ್ತಿಲ್ಲ, ಮತ್ತೆ ಯಾಕೆ ನನಗೆ ಸಮಸ್ಯೆ? ಅವರು ಎಚ್ಚರದಲ್ಲಿದ್ದಾರಂತ ವಿಷಯಕ್ಕೆ ಸಮಸ್ಯೆ ಆದೀತ. ಸಮಸ್ಯೆ ಆದ್ರೂ ತೊಂದರೆ ಇಲ್ಲ, ನೋಡುದು ಈ ಸಲ ಗಟ್ಟಿ ಮನಸ್ಸು ಮಾಡಿದ್ದೇನೆ. ಯಾರು ಸಮಸ್ಯೆ ಮಾಡಬಾರ್ದು. ಅಯ್ಯೋ, ಪೂರಕರಾಗಿ ನನಗೆ ಮಾರಕ ಯಾಕೆ ಆಗುದು? ನೀವು ಹೆದರಿಸಬೇಡಿ ಅದನ್ನು. ಓಯ್, ಅವ್ರ ಕೈಯಲ್ಲಿ ಹಿಡ್ಕೊಂಡ್ರೆ ಎಂತದ್ದು ಮಾಡುದೀಗ?
ಮಾಡೋದಕ್ಕೆ ಇಷ್ಟು ಕಷ್ಟ ಉಂಟು ಇವತ್ತು ನನಗೆ ಗೊತ್ತಾದ್ರು. ಏನಿರುತ್ತೆ ದೇವ್ರೆ? ಅಪ್ಪನ ದೊಡ್ಡ ಮುದ್ರೆ ಇಲ್ಲೇ ಉಂಟು. ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದಿಂದ ತನ್ನ ಸುತ ಮದನಂಗೆ ಮಿಗೆ ಪರಸಿ ನೇಮಿಸಿದ ಕಾರ್ಯಮೀ ಚಂದ್ರಹಾಸ. ಇದು ಗೊತ್ತಾಯ್ತು, ಹೆಸರು ಚಂದ್ರಹಾಸ. ಸತ್ಯ ಹೇಳ್ಬೇಕಾ? ಇದು ಮಂದಹಾಸವೇ, ಚಂದ್ರಹಾಸ ಅಲ್ಲ. ಚಂದ್ರನಂತ ಮುಖವನ್ನು ಹೊಂದಿದವರು ಇವರು. ಅವನು ನೋಡಿ ಲೇಖನ ಮರತ್ತೆ ಹೋಯ್ತು. ಎಂತದಂತೆ ಯಪ್ಪ, ಒಂದು ಅಪ್ಪ ಬರದ ಕಾಗೆ ಅಕ್ಷರ ನೋಡಿ ಓದಲಿಕ್ಕೆ ಎಷ್ಟು ಕಷ್ಟ ಉಂಟು. ಅಪ್ಪನಿಗೆ ಗೊತ್ತುಂಟಾ? ಮತ್ತೊಂದು ವಿಷಯ, ಅಪ್ಪ ಬರೆದ ಪತ್ರವನ್ನು ಮಗಳು ಓದಿದ್ರೆ ತಪ್ಪಿಲ್ಲ, ಬೇರೆಯವರು ಓದಿದ್ರೆ ಸಮಸ್ಯೆ ಆದೀತು. ಮಗಳು ತಿದ್ದುದಕ್ಕಿರುವಳು ಏನಾಗ್ತದೆ ನೋಡುವ. ಶ್ರೀವ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದಿಂದ ತನ್ನ ಸುತ ಮದನಂಗೆ ಮಿಗೆ ಮರಸಿ ನೇಮಿಸಿದ ಕಾರ್ಯಮಿ ಚಂದ್ರಹಾಸ ಮಹಾಹಿತ ನಮಗೆ ಮೇಲೆ ನಮ್ಮ ಸೀಮೆಗರಸ ಪಾದಪಂ ಸಂದೇಹ ನಿಲ್ಲಿದಕ್ಕೆ ಸಾಮಾನ್ಯನಾದವನಲ್ಲ ನಮಗೆ ಮುಂದಕ್ಕೆ ಸರ್ವತಾ ಮಿತ್ರ. ಇದೆಂತದಪ್ಪ ಬರ್ದದ್ದು? ಇದಪ್ಪ ಹೀಗೆ ಬರೆದಿರ್ಬೋದಾ? ಕಳುಹಿದನು ನಿನ್ನ ಬಳ್ಳಿ ಕಿದವನರಿ ಹೊತ್ತುಗಳೆಯದೆ ಬಂದಿವನ ಕುಲವಿತ್ತ ವಯೋಮಂಗಳನ್ನು ನೀ ನೋಡುತ್ತಿರದೆ ನೋಡು ವಿಷವ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರ ಪುತ್ರ. ಇದೆಂತಪ್ಪ ಬರ್ದದ್ದು? ಹೊತ್ತುಗಳೆಯದೆ ಬಂದಿವನ ಕುಲವಿತ್ತ ವಯೋ ಮತ್ತೆಂತದ್ದು ಬರ್ದಿದ್ದು ಅಪ್ಪ? ವಯೋಮಂಗಳನ್ನು ನೀ ನೋಡುತ್ತಿರದೆ ಕೊಡು ವಿಷ. ಇದು ವಿಷ ಕೊಟ್ಟರೆ ಮೋಹಿಸುವುದು ಹೇಗೆ ಅವರು? ಅಥವಾ ಬಾಲಕಗೆ ಉತ್ತರೋತ್ತರ ಒಪ್ಪುದು? ಹೌದಪ್ಪ, ಇದು ಉತ್ತರ ಕ್ರಿಯೆ. ವಿಷ ಕುಡಿದ್ರೆ ಸಾಯೋದೆ, ಮಕ್ಕಳಿಗೆ ಇದು ಮಾಡುವ ಹಾಗಿದ್ರೆ ಏನು? ನನ್ನಪ್ಪ ಅವಸರದಲ್ಲಿ ಬರೆದಿರ್ಬೇಕು, ಬಹುಶಃ ಹೀಗಿರ್ಬೇಕು. ಹೌದು, ವಿಷವಲ್ಲ ವಿಷಯ ಹಾಗಿರ್ಬೇಕು ಬಹುಶಃ. ತಪ್ಪಿ ಬರೆದಿರ್ಬೇಕು. ತಪ್ಪಿದ್ದನ್ನು ತಿದ್ದುದು ಯಾರು? ಮಗಳಾದ ನನ್ನ ಕರ್ತವ್ಯ ಅಲ್ಲ. ನೀವಿದ್ರು ಕೊಡ್ಲಿಕ್ಕೆ ನಿಮ್ಮಲ್ಲಿ ಉಂಟಾ? ಅದೆಂತಕ್ಕೆ? ಅದೇನು ಪ್ರಯೋಜನ ಇಲ್ಲ. ಹೆಣ್ಮಕ್ಳು ಲೇಖನಿ ಬೇಕಾ? ಕೈ ಉಗುರು ನೋಡಿದ್ದೀರಾ? ಉದ್ದಕ್ಕೆ ಬೆಳೆಸಿದ್ದು ಯಾಕೆ ಉಗುರು? ಹೆಣ್ಣು ಮಕ್ಕಳು ಉಗುರು ಬೆಳೆಸುದು ಯಾಕೆ ಗೊತ್ತುಂಟಾ? ಎಂತದ್ದು? ಅಲ್ಲಪ್ಪ, ಹಾಗೆ ಬೆನ್ನು ತುರಿಸಲಿಕ್ಕೆಲ್ಲ. ಸಮಯ ಬಂದಾಗ ಏನಾದ್ರೂ ಮಾಡಬಹುದು ಎಂಬುದನ್ನು ವಿಷಯ ಮೂಲಕ ಮತ್ತೊಬ್ಬರು ತಿಳ್ಕೊಳ್ಬೇಕು. ಸ್ವಾಮಿ, ಕಣ್ಣೆ ಕಪ್ಪಚ್ಚಿಕೊಳ್ಳುದು ಯಾಕೆ? ಮತ್ತೊಬ್ಬರು ನೋಡುದು ಚಂದ ಕಾಣೋದಕ್ಕಲ್ಲ, ಕೆಲವು ಸಲ ಉಪಯೋಗಕ್ಕೆ ಬರ್ತದೆ. ಅಪ್ಪ ಬರೆದು ತಪ್ಪಾಯಿತು. ಕೊಡು ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರ ಅಪ್ಪದು. ಈಗ ಸರಿಯಾಯ್ತು. ವಿಷವ ಅಂತ ಇದು ವಿಷಯ ಅಂತ ಮಾಡಿದ್ದೇನೆ. ನನ್ನ ಅಪ್ಪನಿಗೆ ವಕಾರ ಯಾಕಾರ ಯಾವುದು ಗೊತ್ತಿಲ್ಲ, ಒಟ್ಟು ಬರೆಯುವುದೇ. ಏನಿರ್ಲಿ ಅಪ್ಪ, ಪಾಲಿಗೆ ಬಂದದ್ದು ಪಂಚಾಮೃತ ಗಟ್ಟಿ ಕಟ್ಟಿದ್ದೇನೆ, ಯಾರಿಗೂ ಗೊತ್ತಾಗೋದು ಬೇಡ ವಿಷಯ. ದೇವರೇ, ಈ ಸಲ ನಮ್ಮನ್ನು ಒಂದು ನೀನೇ ಮಾಡಬೇಕು. ಹೋಯ್, ಬಿಚ್ಚಿ ಓದಿ ಆಯ್ತು, ತಪ್ಪಿದ್ದನ್ನು ಬರೆದಾಯ್ತು. ಇನ್ನು ಇಡುವುದು ಹೇಗೆ? ನಾನು ಅದೇ ಸಮಸ್ಯೆ ಅಲ್ಲ, ತೆಗಿಲಿಕ್ಕೆ ಎಷ್ಟು ಕಷ್ಟ ಆಗಿದೆ. ತೆಗ್ದಾಗೆ ಅವ್ ನೀವು ಹೇಳುದು ಹೆಣ್ಣಲ್ವ ಸ್ವಾಮಿ? ನೀವು ಮೊದಲೇ ಬೆಲ್ಲ ಅಂತ ಹೇಳ್ಬೇಡಿ, ಮೊದಲು ಹೊತ್ತಾಗಿ ನನಗೆ ಹೆದರಿಕೆ ಆಗ್ತುಂಟು. ಹಾಗೆ ಮಾಡಬೇಡಿ ನೀವು. ಇಲ್ಲ, ಅದೇ ದಾರಿ ಸತ್ಯ ಹೇಳ್ಬೇಕಾ? ಅವನ ಮುಟ್ಟಿದಾಗ ಒಂದು ಕಚ್ಚಗೊಳ್ಳಿ, ಒಂದು ಕಡೆಯಿಂದ ಬಿಸಿ ಬಿಸಿ, ಇನ್ನೊಂದು ಕಡೆಯಿಂದ ತಪ್ಪು ತಪ್ಪು. ಈ ರೋಗ ಯಾಕೆ? ಅಯ್ಯೋ, ಯಾರಲ್ಲಿ ಹೇಳಿ? ನಾನಿಷ್ಟೆಲ್ಲ ಹೇಳಿದ್ದೇನೆ, ನನ್ನ ವಿಷಯ ಅವ್ರಿಗೆ ಗೊತ್ತಾಗಬೇಕಲ್ಲ. ನಾನು ಬಂದಿದ್ದಂತ ಗೊತ್ತಾಗ್ಲಿಕ್ಕೆ ಉಂಟ? ಬೇಡ, ಅವರಾಗಿ ಗೊತ್ತಾಗಬೇಕು. ಅಷ್ಟೊತ್ತು ಅವನ ಚಿತ್ರವನ್ನು ಈ ಚಿತ್ರಪಟದಲ್ಲಿ ಮತ್ತೆ ಹಿಡಿದಿದ್ದೆ ನೋಡುವ. ಸುಂದರ ತವ ಮುಖ ಎಂದಿಗೆ
ಅಂಬುಜ ಮಿತ್ರ ಅಪರಾನ ಕೈದಲ್ಕೆ ನಿದ್ರೆಯಾದ ಜನಿ ಮಗದುಳಿದು ನಿಜವಾಗಿಯ ವೈರಿ ಕುಂತಲವ ಚೇತನಾಗ ಮಲಗಿದೊಂದು ಗೊತ್ತುಂಟು, ತಂಗಾಡಿ ಬೀಸುತ್ತಿತ್ತಲ್ಲ, ಗಾಢ ನಿದ್ರೆ ಅಂತ. ನಿದ್ರೆ ಒಳಗೆ ಎಂತಹ ಸುಂದರ ಕನಸು. ಈ ಕನಸೆಲ್ಲ ನನಸಾದ್ರೆ ನಾನೇ ಭಾಗ್ಯ. ಬೇಕಲ್ಲ, ಹೋಗಬೇಕಾದ್ದು ಕುಂತಳಕ್ಕೆ. ಮಂತ್ರಿಗಳು ಕೊಟ್ಟದ್ದು ಮದನ ಕುಮಾರ. ಉಳಿದವರಿಗೊಂದು ನ್ಯಾಯ, ನನಗೊಂದು ನ್ಯಾಯವ? ಸಾಮಾನ್ಯವಾಗಿ ನನ್ನಂತವರು ಬರುವಾಗ ಹೇಗೆ ಹೇಳುದು? ಭಣಿರೇ ಪರಾಕ್ರಮ, ಹಾಗಲ್ಲ. ಅದು ಎಲ್ಲರೂ ಹೇಳುವಂಥದ್ದು. ನಮ್ಮಲ್ಲೊಂದು ವಿಶೇಷ ಕ್ರಮ ಉಂಟು. ಬಕಾರ ಭಯ ಹುಟ್ಟಿಸುವಂತಹ ತಳನಾಮಾಂಕಿತ ಯಾವುದು? ರಕ್ಕಸರಿಗೆ ಮಾತ್ರ? ಹಾಗಾದ್ರೆ ಬೇಡ. ಬಳಿರೇ ಪರಾಕ್ರಮ ಕಂಠೀರವ, ರಾಜನಿಗಾದ್ರೆ ಮಂತ್ರಿಗಿಲ್ವಾ? ಮಂತ್ರಿಗಿಲ್ವಾ? ನಾನು ಯಾರು? ಈ ಊರು ಯಾವುದು? ಯಾವುದು? ಉಳಿಂದವ್ರು? ಹೌದು, ಹೌದಾ ಅಂತ ನನ್ನ ಹತ್ರ ಕೇಳುದು. ಇಲ್ಲಿಗೆ ಮಂತ್ರಿ ಯಾರು? ಯಾರು? ಅವರು ಹೋದ್ರು. ಅವರು ಹೋದ್ರು. ಹೋಗಿಬಿಟ್ರು ಅಂದ್ರೆ ಮೇಲೆ ಹೋದ್ರು ಅಂತ ಕ್ರಮ ಅಲ್ಲ. ಅವರು ಇಲ್ಲಿಂದ ಹೊರಟು ಹೋದ್ರು ಅಂತ ಚಂದ್ರಾವತಿ. ಹಾಗೆ ಹೊರಟು ಹೋಗುವಾಗ ಇಲ್ಲಿನ ಮುಖ್ಯಮಂತ್ರಿ ಈಗ ಯಾರು? ಪ್ರಧಾನಮಂತ್ರಿ ಯಾರು? ಗೃಹ ಮಂತ್ರಿ ಯಾರು? ಗೃಹ ಉಪಯೋಗ ಮಂತ್ರಿ ಯಾರು? ಮಕ್ಕಳ ಕಲ್ಯಾಣ ಮಂತ್ರಿ ಯಾರು? ಶಿಶು ಕಲ್ಯಾಣ ಸಚಿವ ಯಾರು? ಎಲ್ಲ ನಾನೊಬ್ಬನೇ. ಉಳಿದವರಿಗೆ ಹಂಚಿದ್ರೆ ಅಲ್ಲ, ನಾಳೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾರಲ್ವ, ಅದಕ್ಕೆ ಎಲ್ಲಾ ಮಂತ್ರಿಗಳು ಕೂಡ ನಾನೇ. ನಾನು ಮಂತ್ರಿಯಾಗಿ ಮಾಡಿದ ಕೆಲಸ ಒಂದ ಎರಡ? ಏನು ನನ್ನಪ್ಪನು ಹೆಸರು ತಂದಿಟ್ಟಿದ್ದಾನು, ಆ ಹೆಸರಿಗಿಂತ 1.5 ನೂಲು ಹೆಚ್ಚು. ಎಷ್ಟು? 1.5 ನೂಲು ಹೆಚ್ಚು ಕೆಲಸ ನಾನು ಮಾಡಿದ್ದೇನೆ ಅಂತ. ಮತ್ತೆ ಏನು ಮಾಡಿದ್ದೀರಿ ಅಂತ ಕೇಳುವ ನೀವು? ಯಾರಿಗೆಲ್ಲ ಕುಡಿಂದದಲ್ಲಿ ಮಕ್ಕಳಾಗಲಿಲ್ಲ ಅವರಿಗೆಲ್ಲ ನಾನು ಎಂತ ನೀವು ಅಪಾರ್ಥ ಕಲ್ಪಿಸಬೇಡಿ. ಅವರಿಗೆಲ್ಲ ವಿಧವಾ ವಿವಾಹವನ್ನು ಮಾಡುವುದರ ಮೂಲಕವಾಗಿ, ಅಂದ್ರೆ ಮಕ್ಕಳಾಗದವರು ಅಂತ ಒಟ್ಟು ಅಲ್ಲ, ಯಾರಿಗೆ ಮಕ್ಕಳಾಗಲಿಲ್ಲ ಅವರಿಗೆ ಬೇಕಾದ ಚಿಕಿತ್ಸೆ, ವಿಧವೆಯವರಿಗೆ ಮಕ್ಕಳಾಗಬೇಕು ಅಂತಿದ್ರೆ ಅವರಿಗೆ ಬೇರೆ ಮದುವೆ ಮಾಡಿಸಿ ಅವರಿಂದಲೇ ಮಕ್ಕಳಾಗುವ ಹಾಗೆ ಮಾಡಿ ಅಂತಂದ್ರೆ ಹಾಗಲ್ಲ, ಮದುವೆ ಮಾಡಿಸಿದ್ದೇನೆ ಅಂತ. ಆದ್ದರಿಂದಲೇ ಹಲವು ಕಲ್ಯಾಣ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟದ್ದು ನಾನು ಅಲ್ಲಿಂದಲೇ. ಮದುವೆ ಮಾಡಿಕೊಡುವುದರ ಮೂಲಕವಾಗಿ ಕಲ್ಯಾಣ ಕಾರ್ಯಕ್ರಮಗಳು.
ಎಷ್ಟು ಮದುವೆ ಆದವರೆಲ್ಲರೂ ಕೂಡ ಹೇಳುವುದೇನು, ನನ್ನಲ್ಲಿಗೆ ಬಂದು ನಿಮ್ಮ ದಯೆಯಿಂದ ನನಗೊಂದು ಮದುವೆಯಾಗಿ ಮಕ್ಕಳಾಯಿತು. ಮತ್ತೆ ಹಾಗಾಗಿ ಅವರಿಗೆ ಮಕ್ಕಳಾಗುವುದಕ್ಕೆ ಯಾರ ದಯೆ? ನನ್ನ ದಯೆ. ಆ ಬಳಿಕ ಮೊನ್ನೊಮ್ಮೆ ಒಬ್ಬರು ಬಂದರು, ಮತ್ತೆ ನಾನೇ ಕಾರಣ ಹಾಗೆ ಹೇಳಿದ್ರಲ್ಲ. ಒಬ್ಬ ಬಂದು ನನ್ನ ಹತ್ರ ಹೇಳಿದ, ಇದು ತನಕ ನನಗೆ ಹೆಣ್ಣು ಮಕ್ಕಳೇ ಆಗಿದ್ದು 8 ಹೆಣ್ಣು ಮಕ್ಕಳು. ಈಗ ನಿಮ್ಮ ಕೃಪೆಯಿಂದಲಾಗಿ ಒಂದು ಗಂಡು ಮಗುವಾಯಿತು. ಹಾಗಂದ್ರೆ ಏನು? ಅವರಿಗೋಸ್ಕರವೇ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಅದನ್ನು ನಂಬಿ ಬರುವ ಹಾಗೆ ಮಾಡಿ ಅವನಿಗೆ ವೃತವನ್ನೆಲ್ಲ ಹೇಳಿಕೊಟ್ಟು ಆ ವೃತದ ದಯೆಯಿಂದ ಅವನಿಗೆ ಗಂಡು ಮಗುವಾಯಿತು. ಹಾಗಂತ ಅವ ಹೇಳುವುದು ಹೇಗೆ? ನಿಮ್ಮ ದಯೆಯಿಂದ ನನಗೆ ಗಂಡು ಮಗುವಾಯಿತು. ಹೀಗೆ ಕಲ್ಯಾಣ ಕಾರ್ಯಕ್ರಮಗಳು ಪ್ರಾರಂಭಗೊಂಡದ್ದು ನನ್ನಿಂದ. ಆ ಬಳಿಕ ನಮ್ಮಲ್ಲಿರುವಂತಹ ಯುವ ಶಕ್ತಿ ಹಾಳಾದ ಕೂಡದು ಎನ್ನುವಂತಹ ಉದ್ದೇಶದಿಂದ ಯುವ ಶಕ್ತಿಗೆ ಬೇಕಾದದ್ದೇನು? ಉದ್ಯೋಗ. ಬೇಕಾದಂತಹ ಉದ್ಯೋಗಗಳು ಇಲ್ಲದೆ ಒದ್ದಾಡುತ್ತಿದ್ದ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟೆ. ನಮ್ಮ ರಾಜಬೀದಿ ಉಂಟಲ್ಲ, ಆ ರಾಜಬೀದಿಯ 2 ಕಡೆಗಳಲ್ಲಿ ನನ್ನಪ್ಪ ಕೆರೆಗಳನ್ನು ತೋಡಬೇಕೆನ್ನುವ ಹಾಗೆ ದೊಡ್ಡ ದೊಡ್ಡ ಗುಂಡಿ ತೆಗೆದಿದ್ರು. ನಾನೇನ್ ಮಾಡಿದೆ? ಗುಂಡಿಗೆ ಮಣ್ಣು ಹಾಕಿ ಮುಚ್ಚಿಸಿ. ಯಾಕೆ? ಕೆಲಸ ಆಯ್ತಾ ಇಲ್ವಾ ಸ್ವಾಮಿ? ಕೆಲಸ ಆಯ್ತಾ ಇಲ್ವಾ? ಅಷ್ಟು ಗುಂಡಿಗಳನ್ನು ಮುಚ್ಚುವುದಕ್ಕೆ ಯುವಕರಿಗೆ ಕೆಲಸ ಆಯ್ತಾ ಇಲ್ವಾ? ಕುಡಿಯುವುದಕ್ಕೆ ನೀರು ಬೇಕು ಅಂತಾದ್ರೆ ಈ ಬದಿಯಿಂದ ಮತ್ತೆ ಗುಂಡಿ ತೆಗೆಸಿದೆ. ಗುಂಡಿ ನೀರು ಸಿಕ್ಕಿತ್ತು ಅಂತ ಆಗುವಾಗ ಮತ್ತೆ ಮುಚ್ಚುವುದು. ಕೆಲಸ ಆಯ್ತಾ ಇಲ್ವಾ? ಹೀಗೆ ಉದ್ಯೋಗ ಸಮಸ್ಯೆ ದೂರ ಆಯಿತು, ಕಲ್ಯಾಣ ಸಮಸ್ಯೆ ದೂರ ಆಯಿತು. ಹಾಗಂತ ದುಡಿಯುವವರಿಗಾಯ್ತು, ದುಡಿಲಿಕ್ಕೆ ಆಗದವರಿಗೆ ದುಡ್ಡೆಲ್ಲಿಂದ? ಅವರಿಗೆ ತಿನ್ನುವುದಕ್ಕೆ ಆಹಾರ ಬೇಡ. ಏನು ಮಾಡಿದ್ರು? ನನ್ನ ಅಪ್ಪಯ್ಯ ಶೇಖರಿಸಿದ್ದೆಲ್ಲ ಉಂಟು, ಅದನ್ನೆಲ್ಲ ಪುಡಿ 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 ಮಾಡಿ ಹಾಕಿ. ಏನು ಪುಡಿ ಪುಡಿ ಮಾಡಿದ್ದು? ಎಲ್ಲೆಲ್ಲ ಅಪ್ಪಯ್ಯ ಒಳಗೊಳಗೊಳಗೊಳಗೊಳಗಡೆ ಶೇಖರಿಸಿಟ್ಟಿದ್ದಾರೆ. 8ನೇ ಅಂತಸ್ತಿನ 9ನೇ ಕೋಣೆಯ ಒಳಗಡೆ ನೆಲಮಹಡಿಯಲ್ಲಿರುವಂತಹ 48 ಪೆಟ್ಟಿಗೆಗಳ ಬೀಗವನ್ನು ಹೊಡೆದಿದ್ದಾರೆ. ಸಂತೋಷ ಏನು ಬಲ್ಲಿರ? ಇನ್ನು 52 ಪೆಟ್ಟಿಗೆಗಳು ಹಾಗೇ ಉಂಟು. ಆ 48 ಪೆಟ್ಟಿಗೆಗಳಲ್ಲೆಲ್ಲ ಏನುಂಟು ಅದನ್ನೆಲ್ಲ ಮೊಗೆದು ಕೊಟ್ಟದ್ದೇ. ಈಗ ಕುಳಿಂದದಲ್ಲಿ ಅಲ್ಲಿ ಹೋದ್ರು ಕೂಡ ಯಾರಪ್ಪ ನಿನಗಪ್ಪ ಅಂತ ಕೇಳಿದ್ರೆ ಇಷ್ಟು ಕತೆ ಕೇಳಿದ್ರಲ್ಲ, ನನ್ನ ಹೆಸರು ಕೇಳಿದ್ರೆ ನೀವು ಇಲ್ಲ ತಾನೆ? ಮದನ ಅಂತ ಹೇಳಿದ್ರೆ ನಾನು, ಕೆಲವರು ಮದನ ಅಂತ ಹೇಳ್ತಾರೆ, ಇನ್ನು ಕೆಲವರು ಮದನ ಕಾಮರಾಜ ಅಂತ ಹೇಳ್ತಾರೆ. ಏನು ಸೌಂದರ್ಯ ನನ್ನದು ಅಂತ ಕೇಳಿದ್ರೆ ಶಾಂತಿಯ ಬೀಡು, ಕಂಗಳು ಶಾಂತಿಯ ಬೀಡು, ಅದರವು ಜೇನಿನ ಗೂಡು, ಸನಿಹಕ್ಕೆ ಬಾರೇ ನೀನೋಡು ಅಂತ ನಾನು ಹೋಗುವಾಗಲೆಲ್ಲ ಕರೆಯುವವರು ಎಷ್ಟು ಜನ. ನಾ ನಡೆದರೆ ಹೇಗೆ? ಮೃಗರಾಜ ನಡೆದ ಹಾಗೆ. ಮತ್ತೆ ನಾನೀಗ ಪ್ರವೇಶ ಮಾಡುವ ಗೊತ್ತಾಗ್ಲಿಲ್ಲ. ಸಾಮಾನ್ಯರ ಹಾಗೆ ನನ್ನದು ಅಲ್ಲ ತಾನೆ, ಉಳಿದವರ ಹಾಗೆ ಅಲ್ಲವೇ ಅಲ್ಲ. ಆಗಾಗ ಹಿಂದೆ ನೋಡುವುದುಂಟು ನಾನು. ಯಾಕೆ? ಸಿಂಹಾವಲೋಕನ ಬಳಿರೇ. ನಿಮಗೆ ಅರ್ಥ ಆಯ್ತಲ್ಲ? ಹೀಗೆ ಮುಖ್ಯಮಂತ್ರಿ ಆಗಿಯೂ ಪ್ರಧಾನಮಂತ್ರಿ ಆಗಿಯೂ ಎಲ್ಲ ಮಂತ್ರಿಗಳಾಗಿಯೂ ಈ ಪೀಠದಲ್ಲಿ ಕುಳ್ಳಿರಿಸಿ ಯಾವಾಗ ಅಪ್ಪ ಬೀಗದ ಕೈ ಕೊಟ್ಟರು ಆ ಬೀಗದ ಕೈ ಅದರ ಹಾಗೆ 18 ಬೀಗದ ಕೈ ಮಾಡಿದ್ದೇನೆ. ಯಾಕೆ 18 ಬೀಗದ ಕೈ? ಕೆಲವು ಸಲ ನನಗೆ ಎಲ್ಲಿಡ್ತೇನೆ ಅಂತ ಮರೆತು ಹೋಗ್ತದೆ. ಹಾಗಾಗಿ ನಾನು ಒಂದು ದಿವಸಕ್ಕೆ 18 ಕಡೆಯಲ್ಲಿ ಮಲಗುತ್ತೇನೆ. ಆ ಮಲಗುವ ಕಡೆಯಲ್ಲೆಲ್ಲ ಬೀಗದ ಕೈ. ನನಗೆ 7 ಭಾಗ ಬೀಗದ ಕೈ ಸಿಗಬೇಕು, ಅಲ್ಲಿಯ ಪೆಟ್ಟಿಗೆಯನ್ನು ತೆರೆಯಬೇಕು ನನಗೆ. ಆಗ 18 ಬೀಗದ ಕೈಯಲ್ಲಿ ಈಗ 8 ಉಳಿದಿದೆ. 10 ಎಲ್ಲಿಗೆ ಹೋಗಿದೆ ಅಂತ ನನಗೇ ಗೊತ್ತಿಲ್ಲ. ಹೋಗ್ಲಿ ಬಿಡಿ, ಬೀಗದ ಕೈಗೆ ಇಟ್ಕೊಂಡು ಏನ್ ಮಾಡ್ತಾರೆ? ಪೆಟ್ಟಿಗೆ ನನ್ನದು ತಾನೆ. ಹೀಗೆ ಎಲ್ಲರ ಕಡೆಯಲ್ಲೂ ನಗು, ಎಲ್ಲರ ಮನಸ್ಸಿನಲ್ಲಿ ಕೂಡ ಸಂತೋಷ. ಆಗುದಿದ್ರೆ ಇವನೇ ಆಗಬೇಕು. ಎಲ್ಲ ಹೆಣ್ಣು ಮಕ್ಕಳು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರಂತೆ, ಸಿಕ್ಕಿದ್ರೆ ರಾಮನಂತವ ಸಿಗಬೇಕು. ಈಗ ಹೇಗೆ? ಸಿಕ್ಕಿದ್ರೆ ಮದನನಂತವ ಸಿಗಬೇಕು, ಹುಟ್ಟಿದ್ರೆ ಮದನನಂತ ಮಗ ಹುಟ್ಟಬೇಕು. ಅಣ್ಣ ಬೇಕು ಅಂತಿದ್ರೆ ಮದನನಂತವ, ತಮ್ಮ ಬೇಕು ಅಂತಿದ್ರೆ ಮದನನಂತವ, ಗಂಡ ಬೇಕು ಅಂತಿದ್ರೆ ಮದನನಂತವ, ಮಗು ಬೇಕು ಅಂತಿದ್ರೆ ಮದನನಂತವ. ಹೀಗೆ ಎಲ್ಲಾ ಸಂಬಂಧಗಳಿಗೆ ಈ ಮದನ ಆಗಿ ಬರ್ತಾನಂತಾದ್ರೆ ನಮ್ಮ ಯೋಗ್ಯತೆ ಎಷ್ಟು ಅಂತ ಗೊತ್ತಾಯ್ತಲ್ಲ. ಹೀಗೆ ಇವತ್ತಿನದ್ದೆಲ್ಲ ಕೊಟ್ಟು ಮುಗಿಯಿತು. 8 ಪೆಟ್ಟಿಗೆಗಳು ಬರಿದಾದವು. ನನಗೆ ಬೇಸರ ಇಲ್ಲ.
52ರಲ್ಲಿ 8 ಎಷ್ಟು ಹೋಯ್ತು ಅಂತ ನಾನು ಲೆಕ್ಕ ಮಾಡುವುದಿಲ್ಲ. ಲೆಕ್ಕ ಮಾಡಿದಷ್ಟು ತಲೆಬಿಸಿ ಆಗ್ತದೆ. ಪೂರ್ತಿ ಖಾಲಿ ಆಯ್ತು ಅಂತ ಹೇಳುವ ತನಕ ಕೊಡುವುದೇ. ಯಾರು ಬರ್ತಾ ಇದ್ದಾರಂತಲ್ಲ, ಯಾರದು ಯಾರದು ಯಾರದು, ಬರ್ಲಿ 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 ಬರ್ಲಿ. ಪರಿ ಪರಿ ನಡೆದು ಹೊರವಾಗಿರವಾಗಿರಕ್ಕೆ ವರಚಂದ್ರಹಾಸನನು ಇವನು ಕರವಿಡಿಯುತ್ತ ಸಕ್ಕರಿಸಿ ಏನು ಇದು ಯಾವ ನಮೂನೆ ಸತ್ಕಾರ ಮಹಾರಾಜ? ಏನಾಯ್ತು? ನನ್ನನ್ನು ಕರ್ಕೊಂಡು ಹೋಗಿ ನನ್ನನ್ನು ಕೂತ್ಕೊಳಿಸಬೇಕಲ್ಲ, ನೀವ್ಯಾಕೆ ಕೂತ್ಕೊಳ್ಳಿ? ನೀನೇ ಕೂತ್ರೆ ನನಗೆ ಇರುವುದು ಒಂದೇ ಪೀಠ. ನಾನು ಹೇಳಿದೆ ಕೂತ್ಕೊಳ್ಳಿ. ಅಲ್ಲ, ನೀನು ಹೇಳುದಂತಿಲ್ಲ. ಕೆಲವರಿಗೆ ಪೀಠ ಸಿಕ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು, ಹಾರಿ ಕೂತ್ಕೊಳ್ತಾರೆ. ಹಾಗೆ ಕರತಂದು ನೀವೇ ಕೂತ್ಕೊಳ್ಳಿ. ಪೀಠವನ್ನು ಅಲಂಕರಿಸಿ ವಿಚಾರಣೆ ಮಾಡುದು ನಾನು. ಒಳ್ಳೆಯದು. ಹೌದು ತಾನೆ? ಪೀಠವನ್ನು ಅಲಂಕರಿಸಿ ಆಯ್ತು. ದೂರದಲ್ಲಿ ನಿಂತಹ ನಿನ್ನನ್ನು ಮಾತಾಡಿಸ್ಬೇಕಲ್ಲ, ಹೌದು ಮಾತಾಡಿಸ್ಬೇಕಲ್ಲ, ಹೌದು ಮಾತಾಡಿಸ್ಬೇಕಲ್ಲ. ನೀವು ಮಾತಾಡಿ. ಒಂದು ನಮಸ್ಕಾರ ಕೊಡು ಮರ. ಇಲ್ಲಿ ಆಗದಿಂದ ನಾನು ಕೈ ಮುಗಿದಿದ್ದೇನೆ. ಈಗ ಒಂದು ನಮಸ್ಕಾರ ಇಲ್ಲ ಪೀಠದಲ್ಲಿ ಕೂತದಕ್ಕೆ. ನಮಸ್ಕಾರ. ಹಾಗೆ ಒಂದು ನಮಸ್ಕಾರ ಕೊಡುದು ಕ್ರಮ. ಮತ್ತೆ ಹೇಗೆ? ಈ ಪೀಠಕ್ಕೊಂದು ಮರ್ಯಾದೆ ಇಲ್ವಾ? ಈಗ ಪೀಠಕ್ಕ ನಿಮಗೆ ಯಾರಿಗೆ? ಪೀಠದಕ್ಕೂ ಮತ್ತು ಪೀಠದಲ್ಲಿ ಕೂತಂತ ನನಗೆ ಪೀಠದಲ್ಲಿ ತುಂಬಾ ಪ್ರಶ್ನೆ ಕೇಳಬೇಡ. ನಾನು ಓದಿದ್ದೆಲ್ಲ ಮರ್ತೋಗ್ತದೆ. ಕುಂತಳದ ಮರ್ತು ಹೋಗುವಷ್ಟು ಓದು ಹೇಗೆ? ಯಾಕಂದ್ರೆ ಮತ್ತೆ ಮರ್ತೋಗುದಕ್ಕೆ. ನೀನು ಪ್ರಶ್ನೆ ಕೇಳಬೇಡ. ಇಲ್ಲ ಇಲ್ಲ. ಕುಂತಳದ ಹೇಳ. ಕುಂತಳದ ಕುಂತಳದ ರಾಜಸಿಂಹಾಸನದ ಸಿಂಹಾಸನದ ರಾಜಸಿಂಹಾಸನದ ಸಿಂಹಾಸನದ ಕೆಳಗಿರುವ ಕೆಳಗಿರುವ ಮೇಲಿದ್ದೀರಿ ಅಲ್ವಾ? ರಾಜಸಿಂಹಾಸನದ ಕೆಳಗಿರುವ ನನಗೆ ವ್ಯಾಕರಣ ಹೇಳಿಕೊಡ್ಲಿಕ್ಕೆ ಬಂದ್ರೆ ರಾಜಸಿಂಹಾಸನದ ಕೆಳಗಿರುವ ಕೆಳಗಿರುವ ಮಂತ್ರಿ ಸಿಂಹಾಸನಕ್ಕೆ ಮಂತ್ರಿ ಸಿಂಹಾಸನಕ್ಕೆ ನನ್ನ 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 ನಿನ್ನ ನಿನ್ನ ನನ್ನ ನನ್ನ ನೆತ್ತಿಯನ್ನು ಒತ್ತಿದ್ದೇನೆ. ನೆತ್ತಿಗೆ ಗಾಯ ಆಗುದು. ಗಾಯ ಆಗುವಷ್ಟು ಒತ್ತು ಬೇಡವಾ? ನಿನ್ನೆ ಹೇಳಿದ್ರೆ ಆಯ್ತು, ಒತ್ತಿದ್ದೆ. ಒತ್ತಿದ್ದೆ ಆಯ್ತಲ್ಲ, ಸಂತೋಷ ಆಯ್ತು. ಈಗ ವಿಚಾರಿಸುದು ನಾನು. ಇಲ್ಲಿ ಹಿಂದೆ ನೋಡ್ಬೇಡ, ಹಿಂದೆ ನೋಡ್ಬೇಡ. ಹಿಂದೆ ಎಲ್ಲ ನನಗೆ ಹೊಣೆಗಾರಿಕೆ. ಇದು ಜನ ಯಾರು? ನೀನು? ನನ್ನ ಹೆಸರು ಚಂದ್ರಹಾಸ. ನಿನ್ನ ಹೆಸರು ಚಂದ್ರಹಾಸ? ಏ ಚಂದ್ರಹಾಸ ನೀನೇ? ಚಂದ್ರಹಾಸ ನೀನೇ? ನಾನೇ. ಚಂದ ಇದ್ದೆ ಆಯ್ತಾ? ಬಂದದ್ದೆಲ್ಲಿಂದ? ಮದನ. ಈಗ ಕೇಳಲಿಕ್ಕಿದ್ದವ ಯಾರು? ಮತ್ತೆ ನೀನೆಂತ ಕೇಳು? ನಾನು ಇಲ್ಲೇ ಇರುವ. ಬಂದದ್ದೆಲ್ಲ ನಿಮಗೊಂದು ತ್ರಾಸ ಕೊಡುವುದು ಯಾಕೆ? ನೀವೇ ಕೇಳುದು. ಇನ್ನು ಬಂದದ್ದೆಲ್ಲಿಂದ ನಾನು ಹೇಳಿದ್ರೆ ನಿಮಗೆ ರಗಳೆ. ನನಗೆ ಕೋಪ ಬಂದ್ರೆ ಮಾತ್ರ ತ್ರಾಸ. ಯಾಕೆ? ಇಲ್ಲದಿದ್ರೆ ತ್ರಾಸ ಇಲ್ಲ. ಕೋಪ ಬಂದ್ರೆ ಹಿಂದಿನವರೆಲ್ಲ ಒಟ್ಟಾಡಿಸಿ ನನ್ನನ್ನು ಬಡಿಸ್ತಾರೆ, ಅದೆಲ್ಲ ಮಾತ್ರ ತ್ರಾಸ. ಕೋಪ ಬರದಿದ್ರೆ ತ್ರಾಸವಿಲ್ಲ ನನಗೆ. ತ್ರಾಸ ಮಾತ್ರ. ಎಲ್ಲಿಂದ ಬಂದೆ, ಯಾಕೆ ಬಂದೆ, ಏನು ಬಂದೆ, ಹೇಗೆ ಬಂದೆ, ಯಾರು ಕಳಿಸಿದ್ರು, ಯಾಕೆ ಕಳಿಸಿದ್ರು, ಎಲ್ಲಿಂದ ಕಳಿಸಿದ್ರು, ಯಾವ್ದಕ್ಕ ಕಳಿಸಿದ್ರು, ಯಾವಾಗ ಕಳಿಸಿದ್ರು, ಯಾವಾಗ ಮುಟ್ಟಿದೆ, ಎಲ್ಲಿ ಮುಟ್ಟಿದೆ, ಯಾರನ್ನು ಮುಟ್ಟಿದೆ, ಯಾವ್ದಕ್ಕೆ ಮುಟ್ಟಿದೆ, ಹೇಳು. ಉಸಿರು ಉಸಿರು. ನಿಮಗೆ ಕಾಲಮಿತಿ ಅಂತ ಗೊತ್ತುಂಟು? ನೀನು ಆಗ ಹೊರಟಿದ್ದಿ, ನಾನು ಈಗ ಬಂದದಷ್ಟೇ. ನನಗೆ ಕಾಲಮಿತ್ಯ ಪಾಠ ಹೇಳಿದ್ರೆ ಅದು ನೀವು ಈಗ ಬಂದು ಇಷ್ಟು ಮಾತಾಡ್ತೀರಿ. ನಾವು ಯಾವಾಗ ಹೊರಟಿದ್ದೇವೆ ನಮಗೆ ಆಯಾಸ ಆಗುದಿಲ್ಲ. ನಾನೀಗ ಪದೇ ಪದೇ ಕೇಳುವುದು ಬೇಡ ಅಂತ ಒಟ್ಟಿಗೆ ಹೇಳಿದ್ರು. ಹೌದಾ? ಹೌದು. ಹಾಗಿದ್ರೆ ಹೇಳ್ತೇನೆ. ಏನು? ಚಂದನಾವತಿಯಿಂದ ನಾನು ಬಂದದ್ದು. ಎಲ್ಲಿಂದ? ಚಂದನಾವತಿ. ಎಲ್ಲಿಂದ? ಚಂದನಾವತಿ. ಅಲ್ಲಿಗೆ ನನ್ನ ಅಪ್ಪ ಹೋದದ್ದ? ನಿಮ್ಮ ಅಪ್ಪ ಕಳಿಸಿದ್ದು ಅಂತ ಗೊತ್ತಾಯ್ತು ಬಿಡಿ. ಈಗ ಗೊತ್ತಾಯ್ತು. ಮೀಸೆ ಒಂದು ಇಲ್ಲ ಅಂತ ಬಿಟ್ರೆ ನೀನು ನೋಡ್ಲಿಕ್ಕೆ ಸಾಧಾರಣ ನನ್ನಾಗೆ ಇದ್ದಿ. ನಾನು ಈಗ ಬಿಟ್ಟದ್ದು ಅಪ್ಪ ಹೋದ ನಂತರ. ಇಲ್ಲಿದ್ರೆ ನನಗೂ ಮೀಸೆ ಇಲ್ಲ. ಯಾಕೆ? ಪೀಠ ಏರುವಾಗ ಒಂದು ಹೀಗೆ ಮಾಡಿ ಇರ್ಲಿಕ್ಕೆ ಆಗ್ತದಲ್ಲ, ನನ್ನ ಹಾಗೆ ನಿಂತಿದ್ದೆ. ನನ್ನ ಅಪ್ಪನಿಗೆ ಒಂದು ಕ್ರಮ ಉಂಟು. ಯಾವಾಗ ನನ್ನ ಎದುರಿಗೆ ಬಂದನೋ ನಾನು ಏರು ಪದ್ಯದಲ್ಲಿ ಮೇಲೆ ಬಂದ್ರೆ ಎರುಮದನ ಅಂತ ಕರೆಯುದು. ಹೌದಾ? ಹೌದು. ನಿಧಾನ ಬಂದ್ರೆ ಹೌದದು ಅಲ್ಲ ಅಲ್ಲ ಅವ್ರು ಕರೆಯುವುದು. ನಿಧಾನ ಬಂದ್ರೆ ದನ ಅಂತ ಕರೆಯುದು. ನೀವು ಆದ ಕಾರಣ ಅಲ್ಲಿಗೆ ಹೋಗಿ ಬಂದ ನಂತರ ನೀನು ಎದುರು ನಿಂತೀಯಾ? ನನ್ನ ನೆನಪಾಯ್ತು. ನನ್ನ ಅಪ್ಪನಿಗೆ ಅದೊಂದು ಕ್ರಮ ಉಂಟು. ನಾನು ಎದುರು ನಿಂತ ಕೂಡ್ಲೆ ಎಲ್ಲಿಂದ ಸಿಟ್ಟು ಬರ್ತದೆ ಅಂತಿಲ್ಲ. ಎರು ಮೊದಲ ನಡಿ ಅಂತ ಹೇಳು. ನಿನ್ನನ್ನು ನೋಡಿದಾಗ ಕೂಡ ಹಾಗೆ ಖಂಡಿತ ಏನ ನಡಿ ಅಂತ ಹೇಳಿದ್ರು ನೀನು ಎದ್ದುಕೊಂಡು ಬಂದೆ. ಹಾಗೆ ಹೇಳಲೇ ಇಲ್ಲ. ಮತ್ತೆ ಅದು ನಿಮ್ಮನ್ನು ಕಂಡಾಗ ಹೇಳಿದ್ದು. ನನ್ನನ್ನು ಕಂಡು ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು. ನನ್ನ ಅಪ್ಪನಿಗೆ ಪ್ರೀತಿ ಅಂದ್ರೆ ಎಷ್ಟು ಅಂತ ಗೊತ್ತುಂಟಾ? ಹೌದು. ಏನ್ ಹೇಳಿದ್ರು? ಮಾತಾಡಿದ್ರು. ಮಾತ್ರ ಅಲ್ಲ, ಅವರು ಅವಸರದಲ್ಲಿ ಬಂದಾಗ ಏನೋ ನಿಮ್ಮಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಮರ್ತು ಹೋಗಿತ್ತಂತೆ. ನನಗೆ ಈಗ ಗೊತ್ತಾಯ್ತು. ನಾನು ಆಗಲೇ ಯೋಚನೆ ಮಾಡಿದ್ದೆ. 19 ಕೋಣೆಯ ಎಲ್ಲ ಕೀ ಸಿಕ್ಕಿದೆ ನನಗೆ. ಬೀಗದ ಕೀ ಒಂದು ಕೋಣೆದು ಸಿಗಲಿಲ್ಲ. ಅದು ಹೇಳಲಿಕ್ಕೆ ಎಲ್ಲ ಮರ್ತೋಗಿದ್ದಾರೆ. ಅದು
ಎಂತದ್ದು ನನಗೆ ಗೊತ್ತಿಲ್ಲ. ಬಂದವರೇ ಶೀಘ್ರವಾಗಿ ಹೊರಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಅಪರೂಪಕ್ಕೆ ಬಂದದಲ್ವಾ? ಹೌದು. ಏನು ಅಂತ ಕೇಳುವಾಗ ಒಂದು ಗೌಪ್ಯ ವಿಷಯ ಮಗನಲ್ಲಿ ಹೇಳಲಿಕ್ಕೆ ಮರ್ತೋಯ್ತು. ಅದು ರಾಜಕೀಯ ಮತ್ತೊಬ್ಬರಿಗೆ ಗೊತ್ತಾಗಬಾರದು. ಗುಟ್ಟಿನ ವಿಷಯ ನಾನೇ ಹೋಗ್ತೇನೆ ಅಂತ ಹೇಳಿದಾಗ ಅವರನ್ನು ನಿಲ್ಲಿಸಿದ. ಅಪರೂಪಕ್ಕೆ ಬಂದವರು ಅಪ್ಪರ ಜೊತೆ 4 ದಿವಸ ನಿಲ್ಲಿ ನಿಮ್ಮ ಪರವಾಗಿ ನಾನು ಹೋದ್ರೆ ಆದೀತ ಅಂತ ಕೇಳಿದಾಗ ಅದು ಆದೀತು. ಒಪ್ಪಿದ್ರ? ಹೌದು, ಒಪ್ಪಿದು ಮಾತ್ರ ಅಲ್ಲ, ಗುಟ್ಟಿನ ವಿಷಯ ನಿಮಗೆ ಮತ್ತು ಅವರಿಗೆ ಮಾತ್ರ ಗೊತ್ತಂತೆ. ಅದೇ ನನ್ನ ಅಪ್ಪನ ಭಾಷೆ, ವ್ಯಾಕರಣ, ಛಂದಸ್ಸು, ಎಡಿ ಮಡಿ ಅದು ನನಗೆ ಮಾತ್ರ ಅರ್ಥ ಆಗಲಿಲ್ಲ. ಹಾಗಾಗಿ ಒಂದು ಲೇಖನ ಬರೆದಿದ್ದಾರೆ. ಕೊಡು. ನಾನು ಮುಟ್ಟುವುದಿಲ್ಲ. ನೀನು ಮುಟ್ಟದಿದ್ರೆ ಅವರಲ್ಲೇ ಹೇಳ್ತೇನೆ. ಗುಟ್ಟಿನ ವಿಷಯ ಅಲ್ವಾ? ಈಗ ಇದು ಮುಟ್ಟಿನ ವಿಷಯ ಅಲ್ವಾ? ಗುಟ್ಟಿನ ವಿಷಯ. ಮತ್ತೆ ನೀನು ಮುಟ್ಟೋದಿಲ್ಲ ಹೇಳಿದ್ದು. ಅಪ್ಪನ ಗಂಟು ಮುಟ್ಟಬೇಕಾದ. ಮುಟ್ಟೋದಿಲ್ಲ ಅಂದ್ರೆ ನಾನು ಮುಟ್ಟಿನ ವಿಷಯದಲ್ಲಿ ನಾನಿಲ್ಲ. ಅಪ್ಪನ ಗಂಟು ಮುಟ್ಟಬೇಕಾದ ಯಾರು? ಅಪ್ಪನ ಗಂಟು ಮುಟ್ಟಬೇಕಾದ್ರೆ ಮಗನೇ. ಮಗ ಯಾರು? ಮಗ ನಾನೇ. ಈಗ ಒಬ್ಬ ಮಗ ನಾನು. ಹೌದು, ಇನ್ನೂ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ ಅಗತ್ಯ ಇಲ್ಲ. ನನಗೆ ತುಂಬಾ ಅವರಿಗೆ ಪ್ರಶ್ನೆ ಆಗಿದ್ದಷ್ಟು ಅದರ ಮೇಲೆ ಒಂದು ಸಣ್ಣ ಸಂದೇಹ ಬರ್ತದೆ. ಅಪ್ಪನ ಗಂಟೆ. ಓ ಅಲ್ಲಿಗ ಅದೀಗ ಅಪ್ಪನ ಗಂಟು ಕೊಡು. ನಾನು ಮುಟ್ಟುವುದಿಲ್ಲ. ಅಲ್ಲಿಯೇ ಮುಟ್ಲಿಲ್ಲ, ನೀವು ತೆಗೀರಿ. ಅಪ್ಪನ ಗಂಟು ಎನ್ನುವುದರಿಂದ ಅದೇ ರಾಜ ಮರ್ಯಾದೆಯಲ್ಲಿ ತೆಗಿಬೇಕಲ್ಲ. ಎಲ್ಲಿದ್ದಾರೆ? ನನ್ನ ಎದುರಿಗೆ ಆಗುವಾಗ ಧ್ವನಿ ಆಗ್ಲಿಕ್ಕೆ ಯಾರು ಇಲ್ಲ. ಉಳಿದವರು ಕುಣಿದದಕ್ಕೆಲ್ಲ ಧ್ವನಿ. ಈಗ ನಿನಗೆ ಒಂದಿನ ಅಪ್ಪನ ಮರ್ಯಾದೆ ಆಗುವಾಗ ಹಿಡಿದರೆ ಅಲ್ಲ, ಅದನ್ನು ತೆಗಿಬೇಕಲ್ಲ ರಾಜ. ನೀವು ತೆಗೆಯುವುದು ಅದನ್ನು, ನನ್ನ ಪ್ರಾಣ ತೆಗಿಬೇಕು. ಸಂತೋಷ ಆಯ್ತು. ನನ್ನ ಅಪ್ಪನಿಗೆ ಸಿಕ್ಕ ಒಂದು ಪತ್ರವೇ ಇದರಲ್ಲೆಲ್ಲ ಬರೆದಿದ್ದಾರಲ್ಲ, ಹಾಗಂತ ನಿನ್ನ ಎದುರಿಗೆ ನಾನು ಓದುವ ಹಾಗಿಲ್ಲ. ನಾನು ಹೋಗುದಾ? ಎಲ್ಲಿಗೆ ಹೋಗುದು? ನಮ್ಮೂರಿಗೆ. ಕೂಡದು ಮತ್ತೆ ಈಗ ಬಂದಂತಹ ಪುರವಾದರೂ ಯಾವುದು? ಇದು ಅಂಡ ಪಿಂಡಾಂಡಗಳಿಂದ ಕೂಡಿದಂತಹ ಈ ವಿಶಾಲವಾದಂತಹ ಬ್ರಹ್ಮಾಂಡದಲ್ಲಿ ಇಲ್ಲಿಂದ ಕೂಡ ಒಂದು ಪುಣ್ಯಕ್ಷೇತ್ರವಲ್ಲವೇ? ಹೌದು. ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿ ಒಂದು ರಾತ್ರಿ ಉಳಿದು, ಒಂದು ರಾತ್ರಿ ಕಳೆದು, ಒಂದು ರಾತ್ರಿ ಬಿಟ್ಟು, ಒಂದು ರಾತ್ರಿ ಸ್ವೀಕರಿಸಿ ಎಲ್ಲ ಭೂತಗಾತ್ರರಾಗುವಂತ ನೀನು ಇಲ್ಲಿ ಕೂತುವುದು ಬೇಡವೇ? ಈ ಪುಣ್ಯಕ್ಷೇತ್ರದಲ್ಲಿ ಇರುವುದು ಬೇಡ. ಆದ ಕಾರಣವೇ ನೀನು ನನಗೆ ಆ ತಿಥಿ ಅಂದ್ರೆ ನನಗೆ ಗೊತ್ತುಂಟ ನೀನು ಬರುವುದು ಅಂತ ಹೇಳಿ ತಿಥಿಗೆ ಬಂದವ. ಆದ್ದರಿಂದಲೇ ಈ ತಿಥಿಗೆ ಇಲ್ಲಿ ಇರಬೇಕು. ಯಾರ ತಿಥಿಗೆ? ಈ ತಿಥಿಗೆ ಈ ತಿಥಿಗೆ ನೀನು ಇರಬೇಕು. ತಿಥಿ ಮುಗಿಯುವ ತನಕ ಇರಬೇಕು. ಯಾರ್ದು? ಅಲ್ಲ, ಈ ತಿಥಿ ಮುಗಿಯುವ ತನಕ ಅತಿಥಿಯಾಗಿ ನೀನು ಇರಬೇಕು. ಆದ ಕಾರಣವೇ ನಮ್ಮ ಊರಿಗೆ ಬಂದಂತಹ ಯಾರಿಗೂ ಕೂಡ ಅತಿಥಿ ಸತ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಕೂಡದು ಎನ್ನುವಂತಹ ಉನ್ನತವಾದಂತಹ ಆದರ್ಶವನ್ನು ಜೀವನದಲ್ಲಿ ಇಟ್ಟುಕೊಂಡವ ನಾನು. ಯಾವ ಕಾರಣಕ್ಕೂ ಅದಕ್ಕೆ ಕೇಡು ಬಗೆಯಬಾರದು ಎನ್ನುವುದನ್ನು ಆದರ್ಶವಾಗಿ ಇಟ್ಟುಕೊಂಡವ ನಾನು. ನಿಮ್ಮ ಸತ್ಕಾರ ಮಾತ್ರಲ್ಲೇ ಮುಗಿಯುತ್ತದ ಅಂತ ಇಂಥ ಶಬ್ದ ಉಂಟು, ಅದು ನೆನಪಿಗೆ ಬರಬೇಕು. ಆರ್ಷೇಯ. ಅದೇ ನನಗೆ ತುಂಬಾ ಕಲಿತಾಗೆಲ್ಲ ಆಚೆ ಸಾರ ಸಂಸ್ಕೃತಿಯೇ ಮೈಯೊಡೆದು ಬಂದಂತಹ ಚೇತನದ ಕುಂದಳದ ಇಲ್ಲಿಯ ಭಾವ ಭೂಣಗಳು ಟಿಸ್ಸಿಲೊಡೆ ಇದಕ್ಕೆ ಕಾರಣೀಕರ್ತನಾದಂತ ಈ ಮದನನಿರುವಾಗ ನಿಮಗೊಂದು ಆತಿಥ್ಯಕ್ಕೆ ತೊಂದರೆ. ಯಾರಲ್ಲಿ 8ನೇ ಮಹಡಿಯ 14ನೇ ಕೋಣೆಯ ಎಲ್ಲಾ ಬಾಗಿಲುಗಳನ್ನು ಮುಚ್ಚಿ ಇವನನ್ನು ಒಳಗಡೆ ಹಾಕಿ ಕುತ್ತಿಗೆಗೆ 2, ಸೊಂಟಕ್ಕೆ 2, ಕಾಲಿಗೆ 2 ಕತ್ತಿ ಹಿಡ್ಕೊಂಡು. ನಮಸ್ಕಾರ. ನಿಮ್ಮ ಆತಿ ಸತ್ಕಾರ ಸಾಕು, ನಾನು ಹೋಗ್ತೇನೆ ಆಯ್ತಾ? ಎಂತದ್ದು ನಾನು ಸೆರೆಮನೆಗೆ ಆಗ್ಲಿಕ್ಕೆ ಸೆರೆಮನೆ ಅಲ್ಲ, ಅಪರಾಧಿಯ ನಾನು. ಮತ್ತೆ ಕೋಣೆಯಲ್ಲಿ ಹಾಕಿ ಹೊರಗಿಂದ ನಿಲ್ಲಿದ್ದೆ. ಕೋಣೆಯಲ್ಲಿ ಹಾಕಿ ಬಾಗಿಲು ಮುಚ್ಚುವುದು ಮತ್ತೆ ಕತ್ತಿ ಹಿಡಿಯುವುದು ಯಾಕೆ? ಅಲ್ಲೊಂದು ಬಾಗಿಲು ಮುಚ್ಚುವುದು ಯಾಕೆ? ಅಲ್ಲಿ ಆ ಬೆಳಕಿನಲ್ಲಿ ಮಂದ ಬೆಳಕು, ಅದರಲ್ಲೊಂದು ಎಂಥದ್ದು ವಾತಾವರಣ, ಅಲ್ಲಿ ಒಂದು ಅಂತ ವಾತಾವರಣದ ವ್ಯವಸ್ಥೆ, ಅದಕ್ಕೆ ಒಂದು ವಾತಾಯನ ಎಂಥದ್ದೊಂದು ತಂಪು ಬರುವಂಥದ್ದು ಅಂತ ಒಂದು ವ್ಯವಸ್ಥೆ ಉಂಟು. ನೀನು ಅತಿಥಿ ಆದಾಗ ನಿನಗೆ ಆಚೆ ಈಚೆ ಯಾರು ಬರ್ತದೆ ಹಾಗೆ ಕುತ್ತಿಗೆಯ ಮೇಲಿನ ನೀನು ಏನು ಹೇಳ್ತೀಯೋ ಅದನ್ನು ನಡೆಸಿಕೊಡುವುದಕ್ಕೆ 2, ಕುತ್ತಿಗೆಯಿಂದ ಕಿಳಿದು ಸೊಂಟದ ತನಕ ನೀನು ಏನು ಬಯಸ್ತೀಯೋ ಹೊಟ್ಟೆಗೆ ಅದನ್ನು ಕೊಡುವುದಕ್ಕೆ 2. ನೀನು ಕಾಲಿಂದ ಎಲ್ಲಿಗಾದ್ರೂ ಹೋಗಬೇಕು ಅಂತಿದ್ರೆ ನೀನು ಹೆಜ್ಜೆ ಇಡುವಾಗಿಲ್ಲ, ನಿನ್ನ ಕಾಲು ಹಿಡಿದು ಇಲ್ಲ, ಕಾಲು ಹಿಡಿದು ಅಷ್ಟು ವ್ಯವಸ್ಥೆ. ಮತ್ತೆ ಕತ್ತಿ ಯಾಕೆ ಅವರ ಕೈಯಲ್ಲಿ? ಕತ್ತಿ ಆದ್ರೆ ಬೇರೆ ಯಾರಾದ್ರೂ ಬಂದ್ರೆ ಏನಾದ್ರೂ ಆದ್ರೆ ಒಂದು ಸೊಳ್ಳೆ ಕೂಡ ನಿನ್ನನ್ನು ಮುಟ್ಟಬಾರ್ದು. ಆ ಸೊಳ್ಳೆಯನ್ನು ಹಿಡಿದು ನಿಮ್ಮಲ್ಲಿ ಸೊಳ್ಳೆಯೂ ಕಡಿಯುವವರಿದ್ದಾರೆ. ಮತ್ತೆ ಅಷ್ಟು ಖರ್ಚು ಮಾಡ್ತೇನೆ ನಾನು. ಸೊಳ್ಳೆ ಹಿಡಿಲಿಕ್ಕೊಬ್ಬ, ನೊಣ ಹಿಡಿಲಿಕ್ಕೊಬ್ಬ, ಹಲ್ಲಿ ಹಿಡಿಲಿಕ್ಕೊಬ್ಬ. ಅಂದ್ರೆ ಎಲ್ಲರೂ ಅದನ್ನೇ ಹಿಡಿಯುವುದು. ಉದ್ಯೋಗ ಸಮಸ್ಯೆ ಬರಕೂಡದು ಯಾರಿಗೂ. ನೊಣ ಹಿಡಿಯುವುದು ಒಂದು ಉದ್ಯೋಗ. ನೋಡುವ, ಇನ್ನು ಯಾರಿಗಾದ್ರೂ ಕೆಲಸ ಇಲ್ಲದ್ರೆ ಹೋಗು ನೊಣ ಹಿಡಿ ಅಂತ ಹೇಳುವುದಕ್ಕೆ ಕೊಡಿಂದ ಆದರ್ಶ ಆಗಬೇಕು. ಮದನ ಕುಮಾರ ಆಡಿಕೆ ಮತ್ತೆ ಹೋಗು, ನನಗೆ ಪತ್ರ ಓದಲಿಕ್ಕೆ ಉಂಟು, ಬೇಕಿದ್ರೆ ನಿನಗೇನಾದ್ರೂ ಹೇಳಲಿಕ್ಕಿದ್ರೆ ಕರೀತೇನೆ, ಇಲ್ಲದಿದ್ರೆ ಅಲ್ಲಿಂದಲೇ ಹೋಗುವಂತ ವ್ಯವಸ್ಥೆಗೆ ಬೇಕಾದ ಮರ್ಯಾದೆಯನ್ನು ಮಾಡಿಕೊಡ್ತೇನೆ. ಯಾರಲ್ಲಿ ಕರ್ಕೊಂಡು ಹೋಗಿ ಇವನನ್ನು
ಅದನ್ನಾದ್ರೂ ಮೆತ್ತಗೆ ಹೇಳಿ ಮಾರ. ಮೆತ್ತಗೆ ಅಂದ್ರೆ ಅದು ಅವರಿಗೆ ಹೇಳು. ಅವರಿಗೆ ಮೆತ್ತಗೆ ಹೇಳಿದ್ರೆ ನಾಳೆ ಏನು ಅಂತ ಕೇಳಲಿಕ್ಕಿಲ್ವಾ? ಇಲ್ಲ ಇಲ್ಲ, ನನ್ನ ಹತ್ರ ಅದೆಲ್ಲ ನಡೆಯಲಿಕ್ಕಿಲ್ಲ. ಹೋಗು ಹೋಗು, ಬೇಗ ಓದಿ. ಬೇಗ ಓದಿ. ನಮ್ಮದೊಂದು ಮರ್ಯಾದೆ ಎಲ್ಲಿ ತನಕ ಮುಟ್ಟಿತು? ಹೇಗೆ ಬಂದವರ ಹತ್ರ ಎಲ್ಲ ಹಾಗೆ ಮಾತಾಡ್ಬೇಕಯ್ಯ. ಬಂದವರೆಲ್ಲ ಹಾಗೆ ತಗ್ಗಿ ಬಗ್ಗಿ ನಡೆದ್ರು ಅಂತಾದ್ರೆ ನಾಳೆ ದಾರಿಯಲ್ಲಿ ಸಿಕ್ಕಾದ್ರೆ ಅದಲ್ಲ ಏನಂತೆ ಅಂತ ಕೇಳ್ತಾರೆ. ಹಾಗಲ್ಲ, ದಾರಿಯಲ್ಲಿ ಸಿಕ್ಕಿದವರಿಗೆಲ್ಲ ತಗ್ಗಿ ಬಗ್ಗಿ ನಡ್ಕೊಳ್ಬೇಡ. ನಾವೊಂದು ಘನಸ್ಥಿತಿಯನ್ನು ಕಾಪಾಡ್ಕೊಳ್ಬೇಕಯ್ಯ. ಮಂತ್ರಿ ಮಂತ್ರಿ ಮಗ ಹೇಳಲಿಕ್ಕಿಲ್ಲ, ಈಗ ನಾನೇ ಮಂತ್ರಿ. ಈಗ ಅಪ್ಪ ಒಂದು ಗ್ರಾಚಾರಕ್ಕೆ ಕೊಟ್ಟಿದ್ದಾರೆ ನನಗೆ. ಗ್ರಾಚಾರ ಅಂದ್ರೆ ಒಳ್ಳೇದು ಅಂತ, ಒಳ್ಳೆಯದಕ್ಕೆ ಗ್ರಾಚಾರ ಅಂತ ಹೇಳುದಲ್ಲ. ಅವನ ಗ್ರಾಚಾರ ಭಾರಿ ಒಳ್ಳೇದು ಉಂಟು ಅಂತ ಹೇಳಿದ್ರೆ ಅಂತ ಹೇಳ್ತಾರೆ. ಹಾಗೆ ನನಗೆ ಈಗ ಮಂತ್ರಿ ಆದ ನಂತರ ಕಟ್ಟಿದ್ದಾರೆ. ಓದ್ಬೇಕಾ ಬೇಡ? ಅಯ್ಯೋ ದೇವರೇ, ಹೇಗೆ ಪ್ರಾರಂಭಿಸುವುದಲ್ಲ? ಶ್ರೀಮತ್ ಸಚಿವ ಶಿರೋಮಣಿ ಆಹಾ, ತಂದೆಗೆ ಏನಾದ್ರೂ ಆದದ್ದಲ್ಲ, ಏನು ಸಂತೋಷವೇ. ಇನ್ನೇನು ಬೇಕು ಈ ಮದನನ ನೇತ್ರ ನಿರ್ಮಾಣೋತ್ಸವಕ್ಕೆ? ಇನ್ನೇನು ಬೇಕು ಈ ಮದನನ ಭವದ ಭಾಗ್ಯೋತ್ಸವಕ್ಕೆ? ನನ್ನ ಅಪ್ಪನೇ ಸಚಿವ ಶಿರೋಮಣಿ ಅಂತ ಕರೆದಲ್ಲ. ಶಿರೋಮಣಿ ಅಂದ್ರೆ ಏನು ಏನು ನನ್ಗೆ ಸಹ ಗೊತ್ತಿಲ್ಲ ಮರೆ. ದೊಡ್ಡ ಶಬ್ದ ಅಂತ ಗೊತ್ತುಂಟು ಅಷ್ಟೇ. ಅಂತೂ ದೊಡ್ಡ ಶಬ್ದವನ್ನು ಹಾಕಿ ನನ್ನನ್ನು ಕರೆದ್ರಲ್ಲ, ಸಚಿವ ಶಿರೋಮಣಿ. ಇನ್ನು ಪತ್ರ ಓದಿದ್ರೆಷ್ಟು ಬಿಟ್ರೆಷ್ಟು ಬೇಕಾಯ್ತು? ಪತ್ರ ಬೇಡಲ್ವಾ? ಅಷ್ಟ ಪತ್ರದಲ್ಲಿ ತುಂಬಾ ಉಂಟಲ್ಲ. ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ಅವರನ್ನವರೇ ಹೊಗಳಿಕೊಳ್ಳುದು ಮಾರ. ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ಯಾರಾದ್ರೂ ಉಳಿದವರು ಅವರನ್ನು ಹೊಗಳಬೇಕು. ಎಂತ ಮಂತ್ರಿ ಅನ್ನೋ ಹಾಗೆ ಅವರನ್ನವರೇ ಹೊಗಳಿಕೊಂಡು ನಾನು ಸಚಿವ ಶಿರೋಮಣಿ ಅಂತ ಹೇಳಿಕೊಳ್ಳುದು ಬೇಸಿಗೆ, ಅಸಹ್ಯ, ಗಲೀಜು, ದುರ್ಗ. ನನ್ನ ಅಪ್ಪನಿಗೆ ಲೆಕ್ಕಕ್ಕಿಂತ ಹೆಚ್ಚು ಬೈಬಾರ್ದಲ್ಲ. ಮುಂದೆ ಉಂಟಲ್ಲ, ನಾನು ಓದಿ ಮುಗಿದಿರಲು ಹೊಗಳಿಲ್ಲ ಇರಬಹುದು. ಸುಪ್ರೇಮದಿ ನನ್ನ ಅಪ್ಪನಿಗೆ ಪ್ರೇಮದ ಹೊರತೆ ಹರಿಯುತ್ತಾ ಉಂಟು. ಸುಪ್ರೇಮದಿ ತನ್ನ ಸೂತ ಮದನಂಗೆ ಮಿಗೆ ಪರಸಿ. ಎಂತದಿದು ಪರಸಿ? ಪರಸಿ ಎಂತದ ಅಗತ್ಯ ಇಲ್ಲ ಬಿಡಿ. ಪರಸಿ ನೇಮಿಸಿದ ಅಲ್ವಾ ಅದು? ಹಾಗಾದ್ರೆ ನೇಮಿಸಿದ ಅಂದ್ರೆ ಕೆಲಸ ಕೊಡುದು ಅಂತಲ್ವಾ? ಎಲ್ಲಿಗೆಲ್ಲಿಗೆ ನೇಮ ಹಾಕ್ತಾರ ಅರ್ಥ ಆಗುದಿಲ್ಲಪ್ಪ. ನೇಮಿಸಿದ ಕಾರ್ಯ ಈ ಚಂದ್ರಹಾಸಂ. ಅವನ ಹೆಸರು, ಅವನ ವಿಷಯ ಇದು. ಚಂದ್ರಹಾಸಂ ಮಹಾಹಿತ ಯಮಗೆ. ಹೌದಪ್ಪ, ಒಳ್ಳೆಯವ. ಏನು ನಯ, ಏನು ನಾಜೂಕು, ಮಾತಾಡುವಾಗ ಗೊತ್ತಾಗುದಿಲ್ಲ. ಏನು ಮಾತದು? ಕಚ್ಚಿದ್ರೆ ಕಬ್ಬು, ಹಿಂಡಿದ್ರೆ ಜೇನು. ಒಳ್ಳೆಯದು. ಮೇಲೆ ನಮ್ಮ ಸೀಮೆಗೆ ಅರಸಾದೀಪಂ. ನಾಳೆ ಅವ ಸೀಮೆಗೆ ಅರಸಾಗುವವಲ್ಲ, ಬೇಸರ ಇಲ್ಲ. ಯಾಕೆ? ಮೇಲೆ ನಮ್ಮ ಸೀಮೆಗೆ ಮಂತ್ರಿ ಆಗಿಪಂ ಅಂತ ಬರಲಿಲ್ಲಲ್ಲ, ಮಂತ್ರಿನಾವೇ. ಸೀಮೆಗೆ ಅರಸಾಗಿಪಂ, ಸಂದೇಹ ಇಲ್ಲ ಅದಕ್ಕೆ. ಸಾಮಾನ್ಯದವನಲ್ಲ. ನಮಗೆ ಮುಂದಕ್ಕೆ ಸರ್ವತಾ ಮಿತ್ರನಪ್ಪನು. ಈಗಲೇ ಒಂದು ಅಲ್ಲಿಂದಲ್ಲಿ ಮಿತ್ರತ್ವ ಆಗಿ ಹೋಗಿದೆ. ಮಿತ್ರನಪ್ಪನೆಂದರಿಹಿದರು ನಿನ್ನ ಬಳಿಗೆ ಕಳುಹಿದರು ನಿನ್ನ ಬಳಿಗೆ ನೀನು ಅರಿಯುವುದು. ಹೊತ್ತುಗಳೆಯದೆ ಬಂದಿವನ ಕುಲಶೀಲ ವಿತ್ತ ವಿದ್ಯ ವಯೋ ವಿಕ್ರಮಗಳನ್ನು ನೋಡದೆ ನೀ ಕೊಡುನಿ ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರವಪ್ಪುದು. ಇದು ತಂಗಿಯನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಬರೆದಂತಹ ಲೇಖನ ಹೌದಲ್ಲ? ವಿಷಯ ಮೋಹಿಸುವಂತ ಎಂಥದೇ ಇರಲಿ, ಬಾಲಕಗೆ ಉತ್ತರೋತ್ತರವಪ್ಪದು ಅಂತ ಬರೆದ್ರ ಇಲ್ವಾ? ಅಂತೂ ನನಗೆ ಒಳ್ಳೇದಾಗಬೇಕು ಅಂತ ತಂದನಾಮತಿಗೆ ಹೋಗಿ ಆದ್ರೂ ಕೂಡ ಅವರಿಗೆ ಗೊತ್ತಾಯ್ತು ಅಂತಾದ್ರೆ ಆ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ನನಗುಂಟು. ಅವನನ್ನು ಮದುಮಗಳನ್ನು ನಂತರ ಕರೆಯ ವ್ಯವಸ್ಥೆ ಆಗಬೇಕಂತ ಹೌದು. ಮನುಮತ ಪ್ರತಿರೂಪ
ಮನ್ಮಥ ರೂಪನಿದ್ದಾನೆ, ಒಳ್ಳೆಯದು. ಮೃದು ಮಿದು ಭಾಷೆಯಾದಂತಹ ಇವನಿಗೆ ಮದುವೆ ಮಾಡಿಕೊಡುವುದರಲ್ಲಿ ಇನ್ನು ಹೆಚ್ಚು ಯೋಚನೆ ಮಾಡುವುದಲ್ಲ, ಮದುವೆ ನಾನೇ ಮಾಡಿಕೊಡಬಹುದು, ನನಗೆಲ್ಲ ಗೊತ್ತುಂಟು. ಹಾಗಂತ ಪುರೋಹಿತರಲ್ಲದ ಮದುವೆ ಅಂತ ಆಗಬಾರ್ದು. ಆದ ಕಾರಣವೇ ಅವರ ಮೂಲಕವಾಗಿಯೇ ತೊಡಗಿಸಿಕೊಳ್ಳುವ ಹೊಣೆಗಾರಿಕೆ ನನಗುಂಟು. ಎಲ್ಲಿ ನಮ್ಮ ಆಸ್ಥಾನ ಪುರೋಹಿತರನ್ನು ಬರಲಿಕ್ಕೆ ಹೇಳಿ. ಇವರಿಗೆ ಎಂತಾಗಿದೆ ಮರಿ, ಒಂದು ನಮಸ್ಕಾರ ಮಾಡುವಾಗ ಮರ್ಯಾದೆ ಇಲ್ಲ. ಇನ್ನೊಮ್ಮೆ ಹಾರಿದ್ರೆ ಅಲ್ಲಿಗೆ ಆಗ್ತದೆ. ಈಗ ನಮಸ್ಕಾರ ಮಾಡುವಾಗ ಒಂದು ಮರ್ಯಾದೆ ಇಲ್ವಾ? ಇದು ನಮಸ್ಕಾರವಾ ಅಲ್ವಾ? ಮತ್ತೆ ಯಾವ ನಮ್ಮನೆ ನಮಸ್ಕಾರ ಮಾಡಿದೆ? ಮತ್ತೆ ಹಾಗೆ ಇಳೀರಿ 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 ಇಳೀರಿ. ಒಂದು ಮರ್ಯಾದೆಯಲ್ಲಿ ಕೊಡುವಾಗ ತಗೊಳ್ಬೇಕು ಪುರೋಹಿತರೇ. ಇದು ಮರ್ಯಾದೆ ನಮಸ್ಕಾರ ಬೇಡವಾ? ಬೇಡ ಬೇಡ ಬೇಡ. ನಮಸ್ಕಾರ. ಅಂತದೊಂದು ಕ್ರಮ ಉಂಟು. ಮತ್ತೆ ಅಡ್ಡ ಬಿದ್ದರೂ ಆಗುದಿಲ್ಲ, ನೇರ ಹೇಳಿದ್ರು ಆಗುದಿಲ್ಲ ಹೇಳಿದ್ರೆ ಹೇಗೆ ನೀವು? ಒಂದು ಪುರೋಹಿತರಿಗೆ ಕೈ ಮುಗಿದೆ ನಮಸ್ಕಾರ. ನಮಸ್ಕಾರ. ಕರೆಯುವುದಕ್ಕೆ ಪ್ರಬಲವಾದಂತಹ ಉದ್ದೇಶ ಉಂಟು. ಏನು? ನಿಮ್ಮ ಮುಖದಲ್ಲೊಂದು ಮದುವೆ ಆಗಬೇಕು. ನನ್ನ ಮುಖದಲ್ಲಿ ಮದುವೆ? ಹೌದು. ಈ ಮುಖದಲ್ಲಿ ಚಪ್ಪರ ಹಾಕುದು ಎಲ್ಲಿ, ಮಂಟಪ ಮಾಡುದು ಎಲ್ಲಿ, ಒಲೆ ಉರಿಸುವುದಲ್ಲಿ? ಅಲ್ಲ, ಒಲೆ ಉರಿಸಲಿಕ್ಕೆ ಕಟ್ಟಿಗೆ ಇಡ್ಲಿಕ್ಕೆ ಜಾಗ ಉಂಟು. ಮೂಗುಂಟಲ್ಲ? ಹೌದು, ಮೂಗಿನಲ್ಲಿ ಎರಡು. ಅದಲ್ಲ, ಮತ್ತೆಂತ? ತುಂಬಾ ತಿಳಿದವರು ಈ ಸಾಮಾನ್ಯರ ಹತ್ರ ಮಾತಾಡುವಾಗ ಆಗುವ ತೊಂದರೆ ಅದು. ನಾನು ಕಲ್ತದ್ದು ಹೆಚ್ಚಾಗಿ ನನಗೆ ದೊಡ್ಡ ದೊಡ್ಡ ಭಾಷೆಗಳೇ ಬರುವುದು. ಹೌದಪ್ಪ. ಅದು ಹಾಗಲ್ಲ, ನಿಮ್ಮ ಮುಖೇನ ಒಂದು ಮದುವೆ ಆಗಬೇಕು. ಹಾಗೆ ಹಾಗೆ ಮದುವೆ? ಹೌದು. ಯಾರಿಗೆ ಮದುವೆ? ಯಾರಿಗೆ? ಪಾಪ. ಏನು ಆದ್ರೆ ಆಚಾರ ಹಿಡಿದ ಹೆಣ್ಣು ಯಾರಪ್ಪ? ಯಾಕೆ ನಿನ್ನನ್ನು ಮದುವೆ? ನನ್ನನ್ನು ಮದುವೆ ಆಗುದಲ್ಲ, ಮತ್ತೆ ಈ ಮನೆಯಲ್ಲಿ ಇರುವವರಿಗೆ ಒಂದು ಮದುವೆ ಆಗ್ಬೇಕು. ಹಿರಿಯರು ನಿಂತು ಮದುವೆ ಮಾಡಿಸ್ಬೇಕು. ಹೌದೌದು ಹೌದು. ತಂದೆ ಇದ್ದ ಇಲ್ಲಿ? ತಂದೆ ಹೋದ್ರು. ಹೌದು. ಅಯ್ಯೋ ದೇವರೇ, ಎಂತ ಮಾಡುದು? ಏನು? ನಮ್ಮ ಊರಿನ ದುಷ್ಟಬುದ್ಧಿ ಮಂತ್ರಿಗಳ ಅಭಿಮಾನಿಗಳೇ, ಇನ್ನು ದುಷ್ಟಬುದ್ಧಿ ನಮ್ಮನ್ನು ಅಗಲಿ. ಎಂತದು? ತಂದೆ ಹೋದ್ರಲ್ಲ. ನೀವು ನನ್ನನ್ನು ಸರಿಯಾಗಿ ಗಮನಿಸಲಿಲ್ಲ. ಏನು? ಹೋದರು ಬೇರೆ, ಹೋದರು ಬೇರೆ, ಹೋದರು ಬೇರೆ. ಇದು ಯಾವ ಹೋದರು? ನಾನು ಹೋದರು ಅಂತ ಹೇಳಿದ್ದು. ಹೋದರು ಹೋದರು ಅಂತಂದ್ರೆ ಇಲ್ಲಿಂದ ಹೊರಟು ಹೋದ್ರು ಅಂತ ಅಷ್ಟೇ, ಮೇಲೆ ಹೋದ್ರು ಅಂತ ಅರ್ಥ ಅಲ್ಲ. ಮೇಲೆ ಚಂದನಾವತಿಗೆ ಹೋಗಿದ್ದಾರೆ. ನಾನು ಹೇಳಿದ್ದು ಅಲ್ಲಿ. ಚಂದನಾವತಿಗೆ ಹೋಗಿದ್ದಾರೆ. ಹೌದೌದು. ಅಲ್ಲಿ ಅವರು ಶೌಚದಲ್ಲಿರುತ್ತೆ ಹೇಳಿದ್ದು. ಇದು ನಾನು ಎಸೆದ ಚೆಂಡನ್ನು ನನಗೆ ಎಸೆಯುದಲ್ವ? ಇರ್ಲಿ. ಅವರಿಲ್ಲದ ಹೊತ್ತಲ್ಲಿ ಎಂತದೋ ಒಂದು ಉಂಟಲ್ಲ, ಜ್ಯೇಷ್ಠ ಪಾತ್ರ ಪುತ್ರ 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 ಪುತ್ರ. ಕರ್ಮ ಪುತ್ರ ಅಲ್ಲ, ಮತ್ತೆ ಅದು ಪಿತೃ. ಜ್ಯೇಷ್ಠ ಪಾತ್ರ ಪಿತೃ ಸಮಾನ. ಅದೇ ದೊಡ್ಡಣ್ಣ ತಂದೆಗೆ ಸಮಾನ ಎನ್ನುವಂತಹ ನಿಲುವು ಉಂಟಲ್ಲ. ಹೌದು. ಅದಕ್ಕೆ ಸರಿಯಾಗಿ ಇಲ್ಲಿ ದೊಡ್ಡಣ್ಣ ಯಾರು? ದೊಡ್ಡಣ್ಣ ಬೇರೆ ಯಾರು? ನಾನೇ ತಾನೆ. ನಾನೇ ನಿಂತು ನನ್ನ ತಂಗಿಗೆ ಮದುವೆ ಮಾಡ್ಬೇಕು. ಆ ತಂಗಿಗೆ ಮದುವೆ? ಹೌದು. ಹೌದಾ? ಹೌದು. ತಂಗಿ ಈಗ ತಂಗಿಗೆ ಮದುವೆ ಆಗಿದ್ರೆ ಗಂಡು ಬೇಕಲ್ಲ? ಆದ್ರೆ ಒಂದುಂಟು. ಏನು? ನನ್ನ ತಂಗಿ ಹುಡುಗನನ್ನು ಮದುವೆ ಆಗುದು. ಹೌದಾ? ಹೌದು. ಮತ್ತೆ ಹುಡುಗನನ್ನು ಮದುವೆ ಆದ್ರೆ ಹುಡುಗಿಯನ್ನೇ ಮದುವೆ ಆಗೋ ಕ್ರಮ? ನೀವು ಯಾರನ್ನು ಮದುವೆ ಆದದ್ದು? ನಾನು ಹುಡುಗಿಯನ್ನು. ಮತ್ತೆ ನನ್ನ ತಂಗಿ ಹುಡುಗನನ್ನು ಹೇಳಿದ್ದು. ಹುಡುಗನನ್ನೇ ಆಗುದು ಪುಣ್ಯ. ಅದೇ ಹುಡುಗನನ್ನೇ ಆಗುದು ಅಂತ ಅದು ಹೇಳಲಿಕ್ಕುಂಟ. ಹೇಳ್ಬೇಕಲ್ಲ, ಸ್ಪಷ್ಟೀಕರಣ ಕೊಡ್ಬೇಕಲ್ಲ. ಮಂತ್ರಿ ಮಗ ಅಲ್ಲ? ಹೌದು. ಹುಡುಗನನ್ನು ಮಾಡ್ಬೇಕು. ಹುಡುಗನನ್ನು ಮದುವೆ. ಯಾರು ಅಂತ ಗೊತ್ತಾ ನಿಮಗೆ? ಹುಡುಗ ಯಾರು? ಕಾಗದ ಕೊಡುವ. ಈಗ ಮನೆಗೆ ಪತ್ರ ಹಾಕುವವನನ್ನು ಮದುವೆ ಆಗುದ? ಮನೆಗೆ ಪತ್ರ ಹಾಕುವ ಅಂತ ಯಾರು ಹೇಳಿದ್ರು ಸ್ವಾಮಿ? ಮನೆಗೆ ಪತ್ರ ಹಾಕುವ ಅಂತ ಹೇಳಿದ್ದ ನಾನು. ಮತ್ತೆ ಪತ್ರ ಕೊಟ್ಟವ ಅಂತ ಹೇಳಿದ್ರು ನಾನು. ನೋಡು ಒಂದು ಮಾತು ಮಾರೆ. ಏನು? ಈ ಮನೆಗೆ ಪತ್ರ ಹಾಕುವವರಿಗಾದ್ರೂ ಹೆಣ್ಣು ಕೊಡ್ಬಹುದು, ಕಾಗದ ಕೊಡುವವರಿಗೆ ಮದುವೆ ಮಾಡಿಕೊಡು. ಕಾಗದ ಕೊಟ್ಟವಂತ ಹಾಗೆ ಸಾಮಾನ್ಯ ಕಾಗದ ಕೊಟ್ಟವಲ್ಲ, ಓಲೆ ತಂದು ಕೊಟ್ಟವನಿದ್ದಾನಲ್ಲ, ಆಗ ಅವನಿಗೆ ಮದುವೆ. ಹಾಗಂತ ಓಲೆ ತಂದು ಕೊಟ್ಟವನಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದವರು ಯಾರು ಬಲ್ಲಿರ? ಯಾರು? ಚಂದನಾವತಿಗೆ ಹೋದಂತ ನನ್ನ ಅಪ್ಪ. ಆ ಅಪ್ಪನೇ ಮುದ್ರೆಯನ್ನು ಹಾಕಿ ಕಳಿಸಿ ಕೊಟ್ಟಿದ್ದಾನೆ. ರಾಜ ಮುದ್ರೆ ಉಂಟು. ರಾಜ ಮುದ್ರೆ ಇರುವಾಗ
ಅವನಿಗೆ ಮದುವೆ ಮಾಡಿಕೊಡುದು ನನಗೆ ಧರ್ಮ. ನೀವು ತಲೆಬಿಸಿ ಮಾಡಬೇಡಿ. ಏನಿಲ್ಲ. ಖರ್ಚೇನು ಅಂತ. ಖರ್ಚು ಮತ್ತೆ ಖರ್ಚು ಬಿಡ. ಅದಕ್ಕಾಗಿ ಮದುವೆ ಅಂತ ನಿರ್ಧಾರ ಹೇಳಿದ ಕೂಡಲೇ ತೋಟದಲ್ಲಿರುವಂತಹ 88 ಮಾವಿನ ಮರಗಳನ್ನು ಕಡಿಲಿಕ್ಕೆ ಅಡಿಯಾಗಿದೆ. 88 ಮಾವಿನ ಮರ ಕಡಿಬೇಕಾದ್ರೆ ಜನ ಎಷ್ಟು ಸತ್ತಿದ್ದಾರೆ? ಯಾಕೆ? ಮತ್ತೆ ಮಾವಿನ ಸಾಯ್ಲಿಕ್ಕೆಲ್ಲ, ಮತ್ತೆ ತೋರಣ ಕಟ್ಟಲಿಕ್ಕೆ. ಒಂದೊಂದೇ ಗೆಲ್ಲು ಕಡಿದುಕೊಂಡು ಹೋಗ್ಲಿಕ್ಕೆ ಸಮಯ ಇಲ್ಲ, ಮರವನ್ನೇ ಕಡ್ದಾಕಿ ತೋರಣ ಕಟ್ಟಿ ಆಗಿದೆ. ಎಲ್ಲ ಸಿಂಗಾರ ಆಗಿದೆ. ನೋಡಿದಿರೋ ಅಲ್ಲಲ್ಲಿ ಪರಿಮಳದ ಬತ್ತಿಗಳು. ಹೌದೌದು, ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ಹೌದೌದು, ಬೇರೆ ಯಾವುದೇ ಪರಿಮಳಗಳು ಗೊತ್ತಾಗಬಾರದು ಅಂತ ಅದಕ್ಕೆ ಅದೇ ಎಲ್ಲ ವ್ಯವಸ್ಥೆ ಆಗಿದೆ. ಹೌದು, ಹೌದು, ಎಲ್ಲ ವ್ಯವಸ್ಥೆ ಆಗಿದೆ. ಈಗ ಅವನಿಗೆ ಹೇಳುದು ಮಾತ್ರ ಇರುವುದು. ಅವನಿಗೆ ಗೊತ್ತಿಲ್ಲ ಈಗ ಮದುವೆ ಅಂತ. ಅವನಿಗೆ ಗೊತ್ತಿಲ್ಲ, ನಿನ್ನದೇ ನಿರ್ಧಾರ. ನನಗೆ ಗೊತ್ತಾದ್ರೆ ಸಾಕಲ್ಲ. ಅವನಿಗೆ ಹೇಳುವಲ್ಲಿ ನಾನು ಮುಂದುವರಿತೇನೆ. ಈಗ ತಂದೆ ಇಲ್ಲದೆ ನೀನೇ ಮದುವೆ ಮಾಡು. ನಾನು ಆಗ್ಲೇ ಹೇಳಿದಲ್ಲ, ಎಷ್ಟು ಪಾತ್ರ ಬೇಡ. ನಿನಗೆ ಅರ್ಥ ಆಗಿದೆ? ಇನ್ನು ಪುತ್ತೂರು ಬೇಡ. ಅವನಿಗೆ ಹೇಳಿ ಕಳಿಸಿ ತೊಡಗಿಸಿಕೊಳ್ಳುವಂತಹ ಹೊಣೆಗಾರಿಕೆ ನನಗುಂಟು. ಯಾಕೆ? ನನ್ನಿಂದ ಆಗುತ್ತದೆ ಅಂತ ಈ ಜವಾಬ್ದಾರಿಯನ್ನು ಕೊಟ್ಟದಲ್ಲ. ಯಾಕೆ ನಿನಗೆ ಜವಾಬ್ದಾರಿ ಉಂಟಾ? ನನಗಲ್ಲದೆ ಮತ್ತಾರಿಗಿರುವುದು ಅದು. ಅದೇ ಈಗ ನೀನು ಅವರಿಲ್ಲದ್ರೆ ತಂದೆ ಮಂತ್ರಿಗಳಿಲ್ಲ, ಅವರ ಜಾಗಕ್ಕೆ ನಾನೇ 60ಕ್ಕೆ ಆಗುವ 20ರಲ್ಲಿ ಆದದ್ದ. ಹಾಗಲ್ಲ, 20ರಲ್ಲಿ ಆದವನು 60ರಲ್ಲಿ ತೊಡಗಿಸಿಕೊಳ್ಳುವುದು ಹೇಗೆ ಎಂದು ತೋರಿಸಿಕೊಟ್ಟೇನೆ. ನಾನು ಎಂಬುವುದಿಲ್ಲಿ ನಾದವಾಗಿರುವಾಗ ಅಷ್ಟು ಸಾಕು. ಈಗ ನೀವೇನು ಹೇಳುದಯ್ಯ ದಾಸನು ದಾಸ, ನಾನೇ ಬೇಡ. ನನಗೆ ಗೊತ್ತಿರುವಂತದ್ದೇ ಮರೆತು ಹೋಗ್ತದೆ ನೀವು ಆಡಿದ್ರೆ. ಕೇಳಬೇಕು ತಾನೆ. ಹೇಳಿದ್ದಾನೆ. ಅವನ ಹೆಸರೆಂತದ್ದು? ಚಂದ್ರಹಾಸ. ಚಂದ್ರಹಾಸ ಅಂತ ಕರೆದ್ರೆ ಎಲ್ಲರೂ ಕರೆದಾಗ ಆಗ್ತದೆ. ನಾನು ಆಗಲ್ಲ. ಎಲ್ಲಿ ಶಶಿಹಾಸ ಬರ್ಲಿ. ಮದವ ಕುಮಾರನೇ, ಒಳ್ಳೆಯ ಸತ್ಕಾರ. ಹೇಗಿತ್ತು? ಅತಿಥಿ ಸತ್ಕಾರ ಅಂತ ಹೇಳಿದ್ರೆ ನಿಮ್ಮನ್ನು ನೋಡಿ ಕೈ ಬಿಚ್ಚಿ ಕೊಟ್ರ? ಎಂತ ಬಿಚ್ಚಿ ಕೊಟ್ಟದನ್ನು ತಿಂದೆಯಾ? ಯಾವುದನ್ನು? ಬಾಳೆಹಣ್ಣು. ಎಲ್ಲ ಏನು ಕೊರತೆ ಇಲ್ಲ. ಆಯ್ತಲ್ಲ, ನೀವೊಂದು ಉತ್ತರ ಕೊಟ್ರೆ ನಾನು ನಮ್ಮ ಚಂದನಾವತಿ. ಹೌದು, ಉತ್ತರ ಕ್ರಿಯೆ ಮಾಡ್ಬೇಕು ಅಂತ ಹೇಳಿ ನಾನು ಕರೆಸಿದ್ದೆ. ನನಗ? ಹೌದು, ನಿನಗಲ್ಲ ಮತ್ತೆ ಯಾರಿಗೆ? ಮದುವೆ ಅಂತ ಹೇಳಿದ್ರೆ ಈಗ ಉತ್ತರ ಕ್ರಿಯೆ ಯಾರಿಗೆ? ಅವ ಪ್ರಶ್ನೆ ಕೇಳಿದ್ದಲ್ಲ, ಅದಕ್ಕೆ ಉತ್ತರ. ಪ್ರಶ್ನೆಗೆ ಎಂತ ಕೇಳಬೇಕು? ಉತ್ತರ ಅಲ್ವಾ? ನಾನು ಕಲ್ತದ್ದು ಹೆಚ್ಚ, ನೀವು ಕಲ್ತದ್ದು ಹೆಚ್ಚ? ನೀನೇ ಕಲ್ತದ್ದು, ನೀನು ಮಂತ್ರಿ ಅಲ್ವಾ? ನೀವು ಕೇಳಿದ ನೀವೊಂದು ಉಪನ್ಯಾಸಕರ ಹಾಗೆ ಮಾತಾಡ್ತೀರಿ. ಆಗದಿಂದ ಎಂತದಿ ನಿಮ್ಮ ಮತ್ತೆ ಈಗ ನನಗೆ ಎಲ್ಲ ಹೊತ್ತಿನಲ್ಲಿ ಮುಗಿಸ್ಬೇಕು, ಇಲ್ಲದ್ರೆ ತುಂಬಾ ಇತ್ತು ಹೇಳಿಕೆ ವಿಷಯ. ನಿನಗೊಂದು ಮದುವೆ ಮಾಡಬೇಕು. ಎಂತದು ಮದುವೆ? ಮದುವೆ ಈಗ ನಿನಗೆ ಹೇಳಬೇಕಾದ ವಿಷಯ ಏನು ಗೊತ್ತುಂಟಾ? ಆಹ, ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ. ಪುನಿ ನಿಮಗೆ ಮದುವೆ? ಆಹಾ, ನಿನಗೆ ಮದುವೆ ಅಲ್ಲ, ನಿಮ್ಮದು ಎಂತದ್ದು ಅಪ್ಪ ಮಗನದ್ದು? ಯಾಕೆ? ಅವರದ್ದು ಓಲೆ ಕಳಿಸುವುದು, ನಿಮಗೆ ಕೊಟ್ಟದ್ದು. ಈಗ ಬಂದು ನನ್ನನ್ನು ಅಲ್ಲಿಗೆ ಕಳಿಸುದು ಬಿಟ್ಟು ಮದುವೆ ಮದುವೆ ಅಂತ ಹೇಳಿದ್ರೆ ನನ್ನ ಒಪ್ಪಿಗೆ ಬೇಡವಾ ನಿಮ್ಮ ಮದುವೆ ಅಂತ ಹೇಳಿದ್ರೆ? ಇದು ಹುಚ್ಚರ ಸಂತೆ. ಅಗೋ, ಯಾವ್ದಾ? ಅದೇ ಯಾವುದು? ಅವನಿಗೆ ಮದುವೆ ಅಂತ ನೀವು ಬಂದ ಕೂಡಲೇ ಹಾಗೆ ಆಗ್ತದೆ ಅಂತ ನನಗೇನು ಗೊತ್ತು? ನಾನು ಬಂದಾಗ ನಾನು ಹುಚ್ಚನ? ಗೊತ್ತಿಲ್ಲ ನನಗೆ. ಹಾಗಲ್ಲ, ನಿಮ್ಮದು ಅವಸ್ಥೆ ಎಂತದು? ಮಂತ್ರಿ ಕಳಿಸಿದಂತಹ ಮುದ್ರೆ ಅದು. ಹೌದು, ಆ ಲೇಖನದಲ್ಲೇ ಬರೆದಿದ್ದದ್ದು. ಏನು ಅಂತ? ಇಲ್ಲಿಯ ಮಂತ್ರಿ ಮಗಳು ಅಂದ್ರೆ ಅಪ್ಪನ ಮಗಳು, ಅಪ್ಪನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಿಕೊಡಬೇಕು ಅಂತ. ಇವರಷ್ಟು ತಲೆ ಬಿಸಿ ಮಾಡಿ ಗುಪ್ತ ವಿಷಯ ಅಂತ ಹೇಳಿದ್ದು ನನ್ನ ಮದುವೆ. ಅದನ್ನು ನನಗೆ ಅಲ್ಲಿ ಹೇಳ್ಬೋದಿತ್ತಲ್ಲ. ಅಲ್ಲಿ ಹೇಳಿದ್ರೆ ನೀನು ಅಲ್ಲಿಯೇ ಬೇಡ ಹೇಳಿದ್ರೆ? ಈಗಲೂ ಹೇಳುವುದೇ. ನನ್ಗೆ ಗೊತ್ತಾಯ್ತು, ಏನು? ನಿಮ್ಮ ಅಪ್ಪ ಮಗನ ವಿಷಯ ಗೊತ್ತಾಯ್ತು. ಏನು? ಬಹುಶಃ ಅವರಿಗೆ ಒಬ್ಳು ಮಗಳಿರ್ಬೇಕು, ಅವಳಿಗೆ ಯಾರು ಗಂಡು ಸಿಗ್ಲಿಲ್ಲ. ಹಾಗಾಗಿ ನಾನೊಬ್ಬ ಧರ್ಮಕ್ಕೆ ಅದಾಗುದಿಲ್ಲ. ಧರ್ಮಕ್ಕೆ ಅಂತ ಹೇಳಿದ್ರೆ ಹೆದರಬೇಡ, ಮತ್ತೆ ಅದಕ್ಕೆ ಸ್ವಲ್ಪ ದುಡ್ಡು ಕೊಡುವ. ನಿಮ್ಮ ದುಡ್ಡಿಗೆಲ್ಲ ಮುಸುಡು ಸರಿ ಇಲ್ಲ ನಾನು ಆಗುದಿಲ್ಲ. ಹೊರ ಸಿಗದ ಹೆಣ್ಣಿಗೆ ನಾನು ಗಂಡಲ್ಲ. ನಿನಗೆ ನಿನ್ನ ನನ್ನ ತಂಗಿಯ ಮುಖ ನೋಡ್ಬೇಕಾ? ಹೌದು, ಇದ ನೋಡು. ನಾನು ಹೇಳಿದ್ನಲ್ಲ, ಇದು ಹೊರ ಸಿಗದೆ. ಇದು ತಂಗಿಯ ಮುಖ ತೋರಿಸ್ಲಿಕ್ಕೆ ಹೇಳಿದ್ದು. ಹಾಗಲ್ವ? ಅಲ್ಲ, ನೀನು ತಂಗಿಯನ್ನು ನೋಡ್ಬೇಕು ಅಂತ ಹೇಳ್ತಿದ್ರೆ ತಂಗಿಯನ್ನು ಕರೀತಿದ್ದೆ. ಯಾಕೆ? ತಂಗಿಯ ಮುಖ ಮತ್ತು ನನ್ನ ಮುಖಕ್ಕೆ ವ್ಯತ್ಯಾಸ ಇಲ್ಲ. ಮೀಸೆ ಒಂದು ಬಿಟ್ರೆ ನನ್ನ ಮುಖದಾಗೆ ನನ್ನ ತಂಗಿಗೂ ಮೀಸೆ ಬಂದಿದೆ. ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಟ್ಟದ್ದು. ನನ್ನ ಮುಖದ ಹಾಗೆ ನನ್ನ ತಂಗಿಯ ಮುಖ. ಬಣ್ಣನೆಯ ಮಾತೆಲ್ಲ ಬೇಡ, ನನಗೆ ಹುಡುಗಿ ನೋಡ್ಬೇಕು. ನನ್ನ ತಂಗಿಯನ್ನು ಏನಂತ ತಿಳ್ಕೊಂಡಿ? ನಂಗೆ ಗೊತ್ತಿಲ್ಲ. ಅವಳ ಸಾಮರ್ಥ್ಯ ಏನು ಅಂತ ಗೊತ್ತಣ್ಣಿಗೆ? ಸಾಮರ್ಥ್ಯ ಬಟ್ಟ ಕುಂಕುಮ ನೊಸೊಳೆ, ಇಟ್ಟ ಪೊನ್ನವನ ಕಿವಿಯೋಳೆ, ಪವಳದ ಕೈ ಕಟ್ಟು ಕಂಕಣ ಕೈಬಳೆ, ದೊಡ್ಡ ಕುಮಸ ಬಿಗಿ ದೊಡ್ಡ ಪಿತಾಂಬರ ಗಟ್ಟಿ ವಡಾನಕ ನಂದಿಗೆ ಕರಿಗಲಿ ಎಟ್ಟಿಗೆ ಬರೆ ಇಟ್ಟು ಇನ್ನೊಂದ್ಸಲ ನಿಮಗೆ ಮಾತಾಡ್ಲಿಕ್ಕೆ ಅಂತ ಒಂದು ವೇದಿಕೆ ಕೊಡುವ. ಈಗ ಹುಡುಗಿ ನೋಡ್ಬೇಕು. ಈಗ ಹುಡುಗಿ ನೋಡದೆ ಮದುವೆ ಆಗುದಿಲ್ಲ. ಮದುವೆ ಆಗುದು. ನೀವು
ಅವರಿಗೆ ನನ್ನ ಪರಿಸ್ಥಿತಿ ನೋಡಿ ಅವರಿಗೆ ಮರುಕಾಗ್ತದೆ. ಇದು ಮದುವೆ ಮಾಡ್ಲಿಕ್ಕೆ ಬಂದದ್ದು ಇವರು. ಹೌದು, ಮದುವೆ ಮಾಡ್ಲಿಕ್ಕೆ ಬಂದದ್ದು. ಏನೀಗ ಆಯ್ತು, ನನಗೆ ಹುಡುಗಿ ನೋಡಿದ್ರೆ ನನ್ನ ಒಪ್ಪಿಗೆ ಇಲ್ಲದೆ ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಹುಡುಗಿ ನೋಡ್ಬೇಕು. ಹುಡುಗಿ ನೋಡಿ ನಿನಗೆ ಆಯ್ತು ಅಂತ ಆದ್ರೆ ಒಪ್ತಿದ್ದಾನೆ. ಮತ್ತೆ ನೋಡು. ಎಲ್ಲಿ? ಓ ಪುರೋಹಿತ್ರೆ, ತೋರಿಸಿ. ನೀವು ಎಂಥದ್ದನ್ನು ತೋರಿಸಿದ್ರೆ ನೋಡುವವರು ಯಾರು? ನನ್ನ ತಂಗಿಯನ್ನು ಕರೆದು ತೋರಿಸಿ. ಆಗದಿಂದ ಹಲ್ಲೊಂದು ತೋರಿಸ್ತಾ ಇದ್ದಾರೆ. ಅಮ್ಮ, ಅಮ್ಮ, ನನ್ನ ತಂಗಿ ಅವರಿಗೆ ಅಮ್ಮ. ತಂಗಿ ನನಗೆ ಬೇರೆ ಪ್ರಸಂಗದಲ್ಲಿ ಸಿಗುದೇ ಇಲ್ಲ ಈ ಅವಕಾಶ. ನೀವು ಹೊಡೆದ್ರು ಚಂದ, ನೀವು ಹತ್ರೂ ಚಂದ. ಮದುವೆ 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 ಚಂದ ಅಲ್ಲ. ಏನು ಇಲ್ಲಿ ಎತ್ತಿಗೆಲ್ಲಿ ಹೇಗೆ ನನ್ನಾಗಿದ್ದಾರ? ಕಪ್ಪ ಬಿಳುಪ ಕೆಂಪ ದಪ್ಪವ ಸಪುರವ ಹೇಗಿದ್ದಾರೆ? ಎಂತದು? ಕುಳ್ಳಿಯ ಎತ್ತರವ? ಅಣ್ಣನಿಗೆ ಮದುವೆ ಆಗುವ ಮೊದಲು ಅತ್ತಿಗೆ 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 ಅತ್ತಿಗೆ. ಆಮೇಲೆ ಯಾವಾಗ ಅಣ್ಣನಿಗೆ ಮದುವೆ ಆಗ್ತದೋ ಅತ್ತಿಗೆ ಕೈಯಲ್ಲೊಂದು ಸುತ್ತಿಗೆ, ನಿನ್ನ ಕೈಯಲ್ಲೊಂದು ಸುತ್ತಿಗೆ, ಆಮೇಲೆ ಸುತ್ತಿಗೆ ಹಿಡ್ಕೊಂಡು ಅತ್ತಿಗೆ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ. ಅತ್ತೆಷ್ಟು ಜೋರಿದ್ದಾರಾ? ಮದುವೆ ನನಗಲ್ಲ, ಮತ್ತೆ ಯಾರಿಗೆ? ನನಗೆ ಎಂತಾದ್ರೆ ಯಾರನ್ನು ಅಂತ ಸಮಸ್ಯೆ ಬರ್ತದೆ. ಅದ್ಯಾಕೆ? ಅಂದ್ರೆ ಅಷ್ಟು ಜನ ಕಾಯ್ತಾ ಇದ್ದಾರೆ. ಹಾಗೆ ನಾನು ಬೇರೆ ಎಣಿಸಿಕೊಂಡೆ. ಅದಲ್ಲ, ಮದುವೆ ಆಗುದು ಯಾರು? ಮಂತ್ರ ಹೇಳುದು ಬಿಟ್ಟು ಬೇರೆ ನಡುವೆ ಮಾತಾಡಿದ್ರೆ ಜಾಗೃತಿ. ಅಣ್ಣ ಮದುವೆ ನಿನಗೆ ಅಲ್ವೇ? ನಿನಗೆ ಮದುವೆ ನೋಡಿದ್ದೀರಾ ನೋಡಿದ್ದೀರಾ ನೋಡಿದ್ದೀರಾ? ಮಂತ್ರ ಮಾತ್ರ ಹೇಳುದು, ನೀನ್ ಮಂತ್ರ ಹೇಳಲಿಕ್ಕೆ ಹೇಳಿಲ್ಲ, ನೋಡ್ಲಿಕ್ಕೆ ಮಾತ್ರ ಹೇಳಿದ್ದು. ನೋಡ್ಲಿಕ್ಕೆ ಅವಳ ಮುಖ ಮೂಗು ನಾಚಿಕೆಯಿಂದ ಕೆಂಪಾಗುವುದನ್ನು ನೋಡಿದ್ರಾ? ಒಳ್ಳೆ ಅಮ್ಮನು ಒಪ್ಪಿದ್ದಾಳೆ. ನನ್ನ ಹೊಣೆಗಾರಿಕೆಯಲ್ಲಿ ಹೀಗೊಂದು ಮುಂದುವರಿಯುವುದಕ್ಕೆ ಅಮ್ಮನ ಸೂಚನೆ ಸಿಕ್ಕಿದೆ. ಹುಡುಗ ಒಮ್ಮೆ ನೋಡ್ಲಿ. ಏ ಶಶಿಹಾಸ, ಚಂದ್ರಹಾಸ, ತೆರೆಯ ಸುಡಿದವನೇ. ತೆರೆ ಅಂದ್ರೆ ಚಂದ್ರ. ನೋಡು, ನಿಮ್ಮ ಅರ್ಥ ವಿಶ್ಲೇಷಣೆ ಬೇಡ. ನೋಡು, ಆ ಹುಡುಗಿ ಮೊದಲು ಮುಖ ತೋರಿಸಿ. ಬಹುಶಃ ಮುಸುಡು ಸರಿ ಇಲ್ಲ ಅಂತ ಬರದೇ ಹಿಡಿದು. ಯಾವುದಕ್ಕೆ ಮುಸುಡು ಸರಿ ಇಲ್ಲ? ಏ ತಂಗಿ, ನೀನು ಹಾಗೆ ಹಿಡಿದ್ರೆ ನನಗೆ ಕೆಲವು ಸಲ ಭಯ ಆಗ್ತದೆ. ಹಾಗೆ ಹಿಡಿಬೇಡ. ನಿನ್ನದಾದಂತಹ ಸುಂದರವಾದಂತಹ ಮುಖವನ್ನೊಮ್ಮೆ ತಿರುಗಿಸು. ಸುಂದರವದನ ಹೇಳ್ಬೇಕ ನಾನು? ನಿಮ್ಮ ಪದ್ಯ, ಅವಳ ನಾಟ್ಯ ವೈಭವ ಇದು ಯಾವಾಗ ಮುಗಿಲಿಕ ಒಪ್ಪಿದ್ದಾನೆ. ಅವಳಿಗೆ ಪದ್ಯ ಕೇಳಿದ್ರೆ ಬಹುಶಃ ಹೀಗೆ ಮಾಡುದು. ಹೌದು, ಅಂದ್ರೆ ನಾವು ಇಬ್ಬರು ಹಾಗೆ ತೊಡಗಿಸಿಕೊಳ್ಳುವುದು. ಆಯ್ತು. ಸುಂದರ ರೂಪವಾದಂತಹ ಅವಳನ್ನು ನೋಡಿ ಒಪ್ಪಿದ್ದಾನೆ. ಮದುವೆಗೆಲ್ಲ ಸಿದ್ಧತೆ, ಇನ್ನು ಯಾವುದೇ ಮಾತಿಲ್ಲ. ಪುರೋಹಿತ್ರೆ, ಮದುವೆಗೆ ಒಪ್ಪಿಯಾದ ನಂತರ ನೀವೇನು ಸುಮ್ಮನೆ ನೋಡ್ಕೊಳ್ಳೋದು? ಹಾಗಾದ್ರೆ ಹಾರ 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 ಅಂತ ಹೇಳಿದ್ಯಾಕೆ ನೀವು? ಹಾರ ಅಂದ್ರೆ ಇದು ಹಾರ ಹಾರ. ಅಯ್ಯೋ ಹೂಹಾರ ಅಂತ ಹೇಳಿ ನಿಮಗೆ ಒದಗಿ ಬಂದಂತಹ ದುರವಸ್ಥೆ, ಮದುವೆ ಮನೆಯಲ್ಲಿ ನೇಣು ಹಾಕಿಕೊಳ್ಳುವಂತಹ ದೌರ್ಭಾಗ್ಯ ನಿಮಗೆ ಒದಗಿ ಬರುವುದಕ್ಕೆ ಕಾರಣವಾದರೂ ಏನು? ಯಾರಿಗೆ? ಮತ್ತೆ ಇದೆಂತ? ಅದು ಹಾರ ಹಾರ ಹೂವಿನ ಹೂಹಾರ. ಎಲ್ಲಿ ಹಾರ 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 ಅದು ತೆಗಿತಾರೆ. ತುಂಬಾ ಜನ ಇದ್ದಾರೆ. ನೇರ ಪ್ರಸಾರದ ವ್ಯವಸ್ಥೆ ಆಗಿದೆ. ನಿಮ್ಮ ಪಟ ಬೇಡ. ಅದಲ್ಲ, ಮತ್ತೆ ಅಂತರ್ಪಟ. ಅಂತರ್ಪಟ. ಅಂತರ್ಪಟ ಅಂತರ್ಪಟ. ಒಳಗಾರು ಹೊರಗಾರು ಒಳಗಾರು ಹೊರಗಾರು 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 ಹುಡುಗ ಹೊರಗೆ, ಹುಡುಗಿ ಒಳಗೆ, ಹುಡುಗ ಹೊರಗೆ, ಹುಡುಗಿ ಒಳಗೆ, ಹುಡುಗ ಹೊರಗೆ. ಇಲ್ಲಿ ಬನ್ನಿ ಇಲ್ಲಿ ಬನ್ನಿ. ನೀವೊಂದು ನಿರ್ಧಾರ ಮಾಡಿಕೊಳ್ಳಿ ಮೊದಲಿಗೆ. ಒಳಗೆ ಯಾರು ಹೊರಗೆ ಯಾರು ಅಂತ. ಹುಡುಗಿ ಒಳಗೆ ಅಲ್ಲ, ಅವರಿಗೆ ಗೊತ್ತಿಲ್ಲ, ಮೊದಲು ಮದುವೆ ಆಗುದಲ್ವಾ? ಹೌದೌದು. ಇದು ಯಾಕೆ? ಅದು ಕುತ್ತಿಗೆ ಹಾಕ್ಲಿಕ್ಕೆ. ಎಂತ ಕರ್ಮ ಮಾರ, ನನ್ನನ್ನು ಮದುವೆ ಆಗುದ ಇವ? ನೀವು ಹೇಳ್ಬೇಕಲ್ಲ ಯಾರ ಕುತ್ತಿಗೆಗೆ ಹಾಕುದು. ಹುಡುಗಿಯ ಕುತ್ತಿಗೆಗೆ. ಹಾಗೆ ಹೇಳಿ. ಮೊದಲು ಯಾರು ಹಾಕುದು? ಮೊದಲು ಹುಡುಗಿ. ಹುಡುಗಿ ಯಾರ ಕುತ್ತಿಗೆಗೆ ಹಾಕುದು? ಹುಡುಗನ ಕುತ್ತಿಗೆಗೆ. ಹುಡುಗ ಹುಡುಗಿಯ ಕುತ್ತಿಗೆಗೆ. ಅವನ ಬದಿಯಲ್ಲಿ ನನ್ನ ಕುತ್ತಿಗೆ ಹಾಕಬೇಡ. ಮದುಮಗನ ಕುತ್ತಿಗೆಗೆ. ಮದುಮಗನ ಲಗ್ನೇ ಸಾವಧಾನ ತದೇವ ತಾನವನ ತದೇವ ಚಂದ್ರಬಲ ತದೇವ ದೈವಲ ತದೇವ ವಿದ್ಯಾಬಲ ತದೇವ ಲಕ್ಷ್ಮೀನಾರಾಯಣ ಅಂಗೀಶ್ವರಾಮಿ. ಆ ಪಟ್ಟು ತೆಗೀರಿ, ಪಟ್ಟು ತೆಗೀರಿ, ಪಟ್ಟು ತೆಗೀರಿ, ಪಟ್ಟು ತೆಗೀರಿ. ಒಟ್ಟಿಗೆ ಒಟ್ಟಿಗೆ ಎಡಕ್ಯಾರು ಬಲಕ್ಯಾರು ಬಲಕ್ಯಾರು ಎಡಕ್ಯಾರು? ಎಡಕ್ಕೆ ಎಡಕ್ಕೆ ಹುಡುಗಿ. ಎಡಕ್ಕೆ ಹುಡುಗಿ. ಎಡೆಯಲ್ಲಿ ಎಡ ಆಚೆ ಕಡೆ. ಆಮೇಲೆ ಇನ್ನೆಂತ? ಹುಡುಗಿ ಅಡಿಗೆ ಹುಡುಗ ಮೇಲೆ. ಇಲ್ಲಿ ಬನ್ನಿ. ನೀವು ಒಟ್ಟು ಒಂದು ಮಾತಾಡುವಾಗ ತಲೆಬುಡ ಇಲ್ಲ. ಎಂತದ್ದು ಗಲೀಜು ಮಾತಾಡುದು?
ಮದುವೆ ಮಂಟಪ ಇದೆ. ಹುಡುಗ ಮೇಲೆ ಹುಡುಗ ಎಂತದ್ದು ಹೇಸಿಗೆ ಮಾತಾಡು, ತಲೆಬುಡೆ ಮೇಲೆ ಒಟ್ಟು ಮಾತಾಡೋ ಯೋಚನೆ ಬತ್ತಿ ಅಡಿಗೆ ಮೇಲೆ ಆಗುಂತ ಅವರು ವ್ಯವಸ್ಥೆ ಮಾಡ್ಕೊಳ್ತಾರೆ. ನಿಮಗೆ ಎಂತಕ್ಕೆ ಅಧಿಕ ಪ್ರಸಂಗ ನೀವು ಹೇಳಿ. ಮುಗಿಸಿ ಮಾರೆ. ಹುಡುಗನ ಕೈ ಅಡಿಗೆ, ಹುಡುಗನ ಕೈ ಮೇಲೆ. ನೀವೆಂತ ದಾರಿ ಎರೆದು ಕೊಡುದು? ಇಲ್ಲಿ ಯಾರು ದಾರಿ ಎರೆದು ಕೊಡ್ಲಿಕ್ಕೆ? ಮತ್ತೆ ನೀವೆಂತ ದಾರಿ ಎರೆದು? ನೀವು ಮಡಿಯ ತೆಗಿತೀರಿ ಮಂತ್ರ ಹೇಳಿ. ಗಂಗೆ ಗಂಗೆ ಹೇಳಿ, ಮಂತ್ರ ಹೇಳಿ, ಮಂತ್ರ ಮಂತ್ರ ಹೇಳಿ ಮಾರ, ಒಂದು ದಾರಿ ಎರೆದು ಕೊಡ್ಬೇಕಲ್ಲ. ಗಂಗೆ ಚ ಯಮುನೆ ಚ ಗೋದಾವರಿ ನರ್ಮದಾ ಜಲಸ್ಮಿ ಕುರು. ದುಃಖ ಇದೇನು ದುಃಖ ಜಾಗವು ಜಾಗ ಅಲ್ಲಿ ಆಯ್ತಾ? ಆಯ್ತು, ಮದುವೆ ಕಾರ್ಯಕ್ರಮ ಆಯ್ತು. ಇನ್ನು ಹುಡುಗಿಯನ್ನು ಕಳುಹಿಸಿಕೊಡು. ಕಳಿಸ್ಕೊಡಿ. ದಾರಿ ಎರೆದು ಹಿರಿಯವ ಹುಡುಗಿಯನ್ನು ದಾರಿ ಬಿಡಿ. ದಾರಿ ಎರೆದು ಕೊಟ್ಟ ನಂತರ ಕಳಿಸಿಕೊಡಬೇಕು. ದಾರಿ ನಿಲ್ಬೇಡಿ. ಆಚೆ ಪೂರೈಸ್ರೆ. ನೀವು ಎದುರು ನಿಲ್ಲಿದ್ರೆ ನನಗೆ ಧೈರ್ಯ ಬರುತ್ತಿಲ್ಲ. ಆಯ್ತಪ್ಪ. ಅಯ್ಯ, ನನ್ನ ನಂತರ ಅವಳು ಹುಟ್ಟಿದ್ದರಿಂದ ಅವಳು ನನಗೆ ತಂಗಿ, ನಾನು ಮೊದಲು ಹುಟ್ಟಿದ್ದರಿಂದ ನಾನು ಅವಳಿಗೆ ಅಣ್ಣ. ಅದು ನಮ್ಗೆ ಗೊತ್ತಿಲ್ವ? ಅವನ ಅಪ್ಪ ಅವನಿಗಿಂತ ಮೊದಲು ಹುಟ್ಟಿದ್ದು, ಅದನ್ನ ತಂದೆ. ನಿಮ್ಮ ಹತ್ರ ಕೇಳಿದ್ದ ನಾನು. ಇದೆಲ್ಲ ಈ ಇವಳನ್ನು ಎಷ್ಟು ಪ್ರೀತಿಯಲ್ಲಿ ಸಾಕಿದ್ದೇನೆ ಹೇಳಿದ್ರೆ ಎಷ್ಟು ಕೆಳಗಿಟ್ರೆ ಕಾಗಿಕೊಂಡು ಹೋಗುತ್ತದೆ, ಮೇಲಿಟ್ರೆ ಇರುವೆ ಕೊಂಡು ಹೋಗುತ್ತದೆ. ನಿಮ್ಮೂರಿನಲ್ಲಿ ಇರುವೆ ಮೇಲೆ ಹೋಗುದಾ? ಇರುವೆ ನಿನ್ನ ಅಪ್ಪನ ಅಲ್ಲಿ ಮೇಲೆ ತಂದು ಅದು ಹೆಚ್ಚಾಯ್ತಾ? ಮತ್ತೆ ಇರುವೆ ಕೆಳಗೆ ಗಾಡಿ ಮೇಲೆ ಕೆಳಗಿಟ್ರೆ ಇರುವೆ ಕೊಂಡು ಭಾವ ಉದ್ರೇಕ. ಓ ಪುಣ್ಯಾತ್ಮ, ಎಂತದ್ದು ಸಂತೋಷ ಇಲ್ಲ. ಅಳ್ಬೇಕು ತಂಗೇನು ಕಳಿಸಿಕೊಡ್ತಲ್ಲ. ಅಣ್ಣ ಅಳಬೇಡ ಅಣ್ಣ. ಅವಳ ಜೀವನದಲ್ಲಿ ಇವರೇ, ಈ ಪುರೋಹಿತರೇ ಅವಳನ್ನು ಎಲ್ಲ ರೀತಿಯಲ್ಲಿ ಪ್ರೇರೇಪಿಸಿದವರು. ಅದೇ ಬೇರೆ ಬೇರೆ ಅಂತ ಪ್ರೇರೇಪಿಸಿದ. ಅದೇ ದುಃಖದಲ್ಲಿ ಒಂದು ಸ್ವಲ್ಪ ಅಷ್ಟು ಅಳ್ಬೇಡ, ಸಾಯಲಿಲ್ಲ ಯಾರಿಲ್ಲಿ. ಪ್ರೇರೇಪಿಸಿದವರು. ಅವರ ಪ್ರೇರೇಪಣದಿಂದ ಇಷ್ಟು ಬೆಳೆದಿದ್ದಾಳೆ. ಪ್ರೇರೇಪಣ ಇಷ್ಟು ಬೆಳೆದಿದ್ದಾಳೆ. ಸರಿ, ಯಾವುದೇ ಕಷ್ಟ ಬಾರದ ಹಾಗೆ, ಅವಳ ಮುಖದಲ್ಲಿ ಅಳುಬಾರದ ಹಾಗೆ ನೋಡಿಕೊಳ್ಳುವಂತಹ ಗುರುತರವಾದ ಹೊಣೆಗಾರಿಕೆ ನಿನ್ನದು ಎನ್ನುವುದರಿಂದಲೇ ದುಃಖದಿಂದ ಗೊತ್ತಾಗುದಿಲ್ಲ. ನನಗೆ ದುಃಖ ಬರ್ತಾ ಉಂಟು. ಅವಳನ್ನು ನಿನ್ನ ಕೈಗೆ ಇಡ್ತಾ ಇದ್ದೆ. ಅಣ್ಣ ಅಯ್ಯೋ, ಆಯ್ತಲ್ಲ? ಇವರು ಇನ್ನು ಕುಡಿಲಿಕ್ಕೆ ಹೋಗ್ಲಿ. ಎಲ್ಲದು ಹಾಲು ಕುಡಿಯುವ ವ್ಯವಸ್ಥೆ ಉಂಟಲ್ಲ, ಅವರು ನನ್ನೊಟ್ಟಿಗೆ ಇದ್ರೆ ಸ್ವಲ್ಪ ಮತ್ತೆ ನನ್ನಾಗಿ ಆಗ್ತಾರೆ. ಹೋಗಿ ಒಂದು ಆಶೀರ್ವಾದ ಬನ್ನಿ. ಒಂದು ಮದನ ಅದ್ದೂರಿಯಲ್ಲಿ ಮದುವೆ ಮಾಡಿದ ಎನ್ನುವುದಕ್ಕೆ ರಾಜ ಪುರೋಹಿತರಾಗಿ ನೀವು ಸಾಕ್ಷಿಯಾಗಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಎಲ್ಲಿಗೆ? ನನಗೆ ಬೇರೆ ಕೆಲಸ ಇಲ್ಲ. ಎಷ್ಟು ಆಗ ಬಂದಿದ್ದೇನೆ, ಇಲ್ಲೇ ಇದ್ದೇನೆ. ನೀನು ಬಂದಿದ್ದು ಮಾರೆ. ಮತ್ತೆ ಒಂದು ಬ್ರಾಹ್ಮಣರಿಗೆ ದಕ್ಷಿಣ ಕೊಡ್ಬೇಕು ಅಂತ ಇಲ್ವಾ? ನಿನಗೆ ದಕ್ಷಿಣ ಬೇಕಲ್ಲ? ಹೆದರಬೇಡಿ. ಎಲ್ಲಿ ಅಂಗರಕ್ಷಕರು? ಈಗ ಬ್ರಾಹ್ಮಣರು ಬರ್ತಾರೆ. 2 ಮುಷ್ಟಿಯನ್ನು ಹಿಡಿದು. 2 ಮುಷ್ಟಿಯಲ್ಲಿ? ಹೌದು. ಹೀಗೆ? ಎಂತದು ಕಡಿಯುವುದು? ಹಾಗಲ್ಲಪ್ಪ, ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅಂದ್ರೆ ಬ್ರಾಹ್ಮಣರಿಗೆ ಲೆಕ್ಕ ಮಾಡಿ ಕೊಡಬೇಡಿ, ಮುಷ್ಟಿಯಲ್ಲಿ ತೆಗೆದು 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 ಕೊಡಿ. ಕೇವಲ ಅಷ್ಟು ಮಾತ್ರ ಅಲ್ಲ, ಯಾರಲ್ಲಿ 4ನೇ ಅಂತಸ್ತಿನ 8ನೇ ಕೋಣೆಯಲ್ಲಿ ಇರುವಂತಹ ಗುಂಡಿ ಉಂಟಲ್ಲ, ಗುಂಡಿ ಅಂದ್ರೆ ಗುಂಡಿಯಲ್ಲಿ ವಜ್ರ ವೈಡೂರ್ಯಗಳನ್ನು ಅಪ್ಪ ಇಟ್ಟಿದ್ದಾನೆ. ಅದರಲ್ಲಿ ಇರುವಂತ ವಜ್ರ ವೈಡೂರ್ಯಗಳನ್ನು ಮುಷ್ಟಿ ಹಿಡಿದು ಕೊಡಿ. ಅದಿದ್ದು ತಾನೆ ಇಂಥ ಜಾತಿ ಹೋಗಿ. ಆಯ್ತು, ಅಪ್ಪ ಹೇಳಿದ ಹಾಗೆ ವಿತ್ತ ವಯ ವಿಕ್ರಮಗಳ ನೋಡದೆ ಕೊಡು ವಿಷಯ ಮೋಹಿಸುವಂತ ಹೇಳಿದ್ದಾನೆ. ಯಾವ ಜಾತಿ ಯಾವ ಕುಲ ಆದ್ರೆ ನನಗೇನು, ಅಪ್ಪನಿಗಾಗ್ತಂತೆ ನನಗಾಗುವುದಿಲ್ಲ. ನನ್ನ ನಿರ್ವಹಣೆ ನನ್ನಿಂದ ಆದೀತು ಅಂತ ಕಳಿಸಿಕೊಟ್ಟವರಿಗೆ ತೃಪ್ತಿ ತಂದಿದೆ ಎನ್ನುವ ಸಮಾಧಾನ ನನಗುಂಟು. ನಡೀತೇನೆ. ಮರಣ
ಬಂದದ್ದು? ಮನೆ ಹೌದು. ಯಾಕೆ ಅಲ್ಲಿ ಮದುವೆ. ಮದುವೆ ಹಾ, ಯಾರಿಗೆ? ನಿನ್ನ ಮಗಳಿಗೆ. ವಿಷಯ ನಿನಗೆ ಗೊತ್ತಿಲ್ವಾ? ಯಾವ ವಿಷಯ ಇದೆ? ನನ್ನ ಮಗಳಿಗೆ. ಹೌದು ನಾನು ಇಲ್ಲಿ ಅಲ್ಲಿ ಮದುವೆ. ಹೌದು. ಮಧ್ಯಾಹ್ನ ವಿಷಯ ವಿಷಯ ನಿಮ್ಮ ಮಧ್ಯಾಹ್ನ ಆಯ್ತಲ್ಲ ಮಗ ತಂಗಿಗೆ ಮದುವೆ ಮಾಡಿಕೊಟ್ಟ. ಯಾರಿಗೆ? ಅದು ಯಾರ ಕಾಡಿನಿಂದ ಬಂದವ ಒಲೆ ತಂದವಂತೆ. ಹೌದು. ಅವನಿಗೆ ಮದುವೆ ಮಾಡಿಕೊಟ್ಟದ್ದು. ಚಂದ್ರಾಸ ಎನ್ನುವವನಿಗೆ. ಈಗ ಓಲೆ ಕೊಟ್ಟು ಕಳುಹಿಸಿದ್ದು ನಾನು. ಹೌದು. ಅದೇ ಚಂದ್ರಹಾಸನಿಗೆ ನನ್ನ ಮಗ ಹಾ. ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟದ್ದು. ಹೌದು. ವಿಷಯ ಹಾಗೆ ಏನ ಅಪ್ಪಯ್ಯ ಕೆಟ್ಟವ ಅಪ್ಪಯ್ಯ ನಷ್ಟ ಕೆಟ್ಟವ ಅಪ್ಪಯ್ಯ ಅರಿಯಾಗಿ ಬರ್ತಾವ ಅಪ್ಪಯ್ಯ. ಯಾರು ಅಪಾಯನ? ಅಲ್ಲ ಮತ್ತೆ ನೀವು ಹೇಳಿದ್ದೆಲ್ಲ ನಾನು ನಿಮ್ಮ ಕರೆಯುದು ನಿನ್ನನ್ನು ಹೇಳ್ತಾನೆ ಯಾಕಪ್ಪಯ್ಯ ಮಾನ ಕೆಟ್ಟವ ಅಪ್ಪಯ್ಯ. ಮರ್ಯಾದೆ ಕೆಟ್ಟವ ಅಪ್ಪಯ್ಯ. ಜಾತಿ ಕೆಟ್ಟು ಅಪ್ಪಯ್ಯ 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 ಇಲ್ಲಿ ಬಾ. ಹೌದೇನ? ಅಪ್ಪಯ್ಯ ನೀನೇನು ಮಾಡಿದ್ದು? ಏನು ಮಾಡಿದ ನೀನು? ಏನಾಯ್ತಪ್ಪಯ್ಯ? ವಿಷಯ ಏನು ಗೊತ್ತಾಗಿಲ್ಲ. ಇಲ್ಲಿ ಏನು ನಡೀತು? ಅಪ್ಪಯ್ಯ ನಿಮ್ಮ ಹೆಸರಿಗೆ ಯಾವುದೇ ತೊಂದರೆ ಬಾರದ ಹಾಗೆ ಜನಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ಏನನ್ನು ನೀವು ಸಂಗ್ರಹಿಸಿದ್ದೀರೋ ಅದನ್ನೆಲ್ಲ ಯಥೋಚಿತವಾಗಿ ಖರ್ಚು ಮಾಡಿದ್ದೇನೆ. ಯಾವುದಕ್ಕೆ? ಜನಕಲ್ಯಾಣ ಯೋಜನೆಗೆ. ಜನ ಕಲ್ಯಾಣ ಯೋಜನೆ. ಹೌದು. ಎಷ್ಟು ಖರ್ಚು ಮಾಡಿದ್ದಿ? ನೀವು ಏನೆಲ್ಲ ಶೇಖರಿಸಿಟ್ಟಿದ್ದೀರೋ ನಿಮ್ಮ ಮಂಚದ ಅಡಿಯಲ್ಲಿ ಇರುವಂತಹ ಹೊದಿಕೆಯಲ್ಲಿ ಅಡಿಯಲ್ಲಿ ಇದ್ದುದನ್ನು ಎಳೆದು ಕೊಟ್ಟಿದ್ದೇನೆ. ಇಲ್ಲಿ ಬಾ. ಏನು ನಿನ್ನ ಯೋಜನೆ ಹೌದು ಹಣ ನಂದದು ಹೌದು ಎಲ್ಲ ಮುಗಿಸಿದ್ಯಾ? ಓ ಮಗ ಏನು ಮತ್ತೆ ಕೆಳಗಿನ ಇದನ್ನು ನೋಡ್ಲಿಲ್ಲಲ್ಲ? ನೆಲಮಾಳಿಗೆ ನೆಲಮಾಳಿಗೆ ನೆಲಮಾಳಿಗೆಯಲ್ಲಿ ಅಲ್ಲಿಗೆ ಹೋಗ್ಲಿಲ್ಲಲ್ಲ? 2 ಗಂಟೆ ಇಟ್ಟಿದ್ದಾರೆ ಅಲ್ಲಿ. 2 ದೊಡ್ಡ ಭಾಂಡಗಳಲ್ಲಿ ಇದ್ದದ್ದು. ಹೌದು. ಅಭಯ ಅಭಯ ಅದರಲ್ಲಿ ಒಂದನ್ನು ತೆಗೆದು ಖರ್ಚು ಮಾಡಿದ್ದೇನೆ. ಓ ಮಗ ಅದು ಯಾಕೆ ಗೊತ್ತುಂಟ? ಯಾಕೆ? ಒಂದು ನಿನ್ನ ಮದುವೆಗೆ ಅಂತ ನಾನು ಇಟ್ಟದ್ದು, ಮತ್ತೊಂದು ನನ್ನ ಕೊನೆಯ ಕಾಲಕ್ಕೆ ನಿಮ್ಮ ಕೈಯಿಂದ ಖರ್ಚು ಮಾಡುದು ಬೇಡ ಅಂತ ಹೇಳಿ ನಾನು ಹೂಡಿಕೆ ಮಾಡಿ ಇಟ್ಟದ್ದು ಮಗ. ನನ್ನ ಮರಣಾನಂತರಕ್ಕೆ ಖರ್ಚಿಗೆ ಹೆದರಬೇಡಿ ಅಪ್ಪಯ್ಯ, ಯಾವ ಕಾಲಕ್ಕೆ ಹೆದರಬೇಡಿ. ನನಗೆ ಮದುವೆ ಆಗದಿದ್ರೂ ತೊಂದರೆ ಇಲ್ಲ. ಉಳಿದಿರುವಂತಹ ಒಂದು ಭಾಂಡದಿಂದ ನಿಮ್ಮ ಬೊಜ್ಜವನ್ನು ನಾನೇ ನನ್ನ ಬೊಜ್ಜ ಮಾಡ್ಲಿಕ್ಕೆ ಅದು ಇರುವುದೇ ಅದಕ್ಕಲ್ಲಪ್ಪಯ್ಯ, ಅದು ಇರುವುದೇ ಅದಕ್ಕಲ್ಲಪ್ಪಯ್ಯ. ಹಾಗಲ್ಲ ಮಗ, ಅದೇ ನಾನು ನಿನಗೆ ಖರ್ಚಾಗೋದು ಬೇಡ ಅಂತೇಳಿ ನನ್ನ ಸಂಗ್ರಹವನ್ನು ಇಟ್ಟರೆ ಅದನ್ನೇ ಮತ್ತೆ ನನ್ನ ಖರ್ಚಿಗೆ ಕರೆಯುವುದು ಉಪಯೋಗ ಮಾಡ್ತೀಯಲ್ಲ ಮಗ. ಎಂತ ಮಾಡುದಪ್ಪಯ್ಯ? ಈಗ ಏನು ಮಾಡಿದ್ದೀರಿ? ಈಗ ನಿನ್ನ ತಂಗಿ ಇದು ಈ ವ್ಯವಸ್ಥೆಗಳೆಲ್ಲವೂ ಕೂಡ ನೀವು ಹೇಳಿಕೊಟ್ಟ ಹಾಗೆ ಅಪ್ಪಯ್ಯ. ಇದೆಲ್ಲ ತೋರಣಗಳು ಯಾಕೆ ಬಲ್ಲಿರೋ? ಯಾವ ಉದ್ದೇಶವನ್ನಿಟ್ಟುಕೊಂಡು ನಿಮ್ಮ ಮಗಳಿಗೆ ಎಷ್ಟು ವಿಜೃಂಭಣೆಯಿಂದ ಮದುವೆ ಮಾಡಬೇಕೆನ್ನು ಹಾಗೆ ನೀವು ಸಂಕಲ್ಪಿಸಿದ್ದೀರೋ ಅದಕ್ಕಿಂತ 100 ಪಟ್ಟು 1000 ಪಟ್ಟು ಜನರೆಲ್ಲ 2 ಮೂಗಿನ ಒಳಗೆ ಬೆರಳಿಟ್ಟು ನೋಡುವ ಹಾಗೆ, ಮೂಗಿನ ಮೇಲೆ ಮೂಬೆರಳಿಟ್ಟು ನೋಡುವ ಹಾಗೆ ವಿಜೃಂಭಣೆಯಿಂದ ಮಾಡಿ ಮುಗಿಸಿದ್ದೇನೆ. ಹಿಂದೆ ಅದರ ವಿವರಣೆ ಬೇಡ. ನೀನು ಯಾವುದರ ಆಧಾರದಲ್ಲಿ ಇದನ್ನೆಲ್ಲ ಮಾಡಿದ್ದು? ನೀವು ಕಳಿಸಿದ ಪತ್ರ ಅಪ್ಪಯ್ಯ. ಪತ್ರದ ಹೋಗು ಅಪ್ಪಯ್ಯ, ಹೋಗು. ನೀವೇ ಬರ್ತಿದ್ದಾಗೆ ಅಪ್ಪಯ್ಯ. ಅಪ್ಪಯ್ಯ ಒಂದು ಮಾತು ನೆನಪಿಟ್ಟುಕೊಳ್ಳಿ, ನಾನು ನೀವೇ ಹೇಳಿದಾಗೆ ಕೇಳದಿದ್ರೆ ನಾನು ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡುವವ. ನಾನು ರಾಮನ ಹಾಗೆ ಗಾಡಿಗೆ ಹೋಗ್ತೇನೆ. ಆ ರಾಮನಲ್ಲಿ ಈ ಧೂಮನಲ್ಲಿ ಆ ದಶರಥನಲ್ಲಿ ಈ ನನ್ನನ್ನೇನು ಹೇಳುದು? ದಶರಥ ಅಲ್ಲಿಗೆ ನೀವು ಅಂತಾದ್ರೆ ದಶರಥನ ಮಗ ನಾನಲ್ಲಪ್ಪಯ್ಯ. ಆ ವಿಷಯ ಬಿಡುವ ಉದಾಹರಣೆ ಬೇಡ. ಇದರಲ್ಲಿ ಇದ್ದಾಗೆ ಮಾಡಿದಪ್ಪ, ಅದು ಬರ್ಲಿ. ಇದರಲ್ಲಿ ಇದ್ದಾಗೆ ಮಾಡಿದಪ್ಪ. ಓದಿಯಪ್ಪ ನೀವು. ನನಗೆ ನಾನೇ ಬರ್ತದ. ನಾನು ನೀವು ಬರ್ತದ ನೀವು ಓದ್ಲಿಕ್ಕೆ ಬರ್ತದ? ಬರ್ರಿ ಅಪ್ಪ, ನೀವೇ ಬರ್ತದ. ಹೌದಾ? ನೀವು ನೋಡಿಯಪ್ಪ. ನನಗೆ ಕೇಳುವಾಗ ಶ್ರೀ ಶ್ರೀ ಮುಂದಿನ ವಾಕ್ಯಕ್ಕೆ ಹೋಗ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ದುಷ್ಟ ನನ್ನಪ್ಪಣೆ ದುಷ್ಟ ಬುದ್ಧಿ ಮತ್ತಿನ ಶಬ್ದವನ್ನು ಸೇರಿಸಿ ಒಟ್ಟಿಗೆ ಹೇಳು. ದುಷ್ಟ ಬುದ್ಧಿ ಅದು ನಾಮಪದ. ಸುಪ್ರೇಮದಿ ನನ್ನ ಸುತ ನಂಗೆ ನನ್ನ ಮಗನಿಗೆ
ಮಿಗೆ ಪರಸಿ. ಈ ಪರಸಿ ಅಂದ್ರೆ ಎಂತಪ್ಪಯ್ಯ? ನಾನು ಪರಚಿ ಕೇಳಿದ್ದೇನೆ. ಅದು ಪರಚಿ ಅಲ್ಲ, ಮತ್ತೆ? ಹರಸಿ. ಓ, ಪರಸಿ ಅಂದ್ರೆ ಹರಸಿ ಅಲ್ಲ. ಹೌದು. ನೇಮಿಸಿದ, ಅದೇನು ದರ್ಶನ ನೇಮಿಸಿದ, ಆಜ್ಞಾಪಿಸಿ. ಹೌದು. ಕಾರ್ಯೈ ಚಂದ್ರಹಾಸಂ ಮಹಾಹಿತ ನಮಗೆ. ಮಹಾಹಿತ ನಮಗೆ. ಅದು ಓದಿದ್ದು ಸರಿ ಉಂಟಲ್ಲ ಅಲ್ವಾ? ಅದು ಸವರ್ಣ ದೀರ್ಘ ಸಂಧಿ ಸರಿ ಪಾಡು. ಸವರ್ಣ ದೀರ್ಘ ಸಂಧಿ. ಹೌದು. ಮಹಾ ಕುಡಿಸು ಅಹಿತ. ಅಪ್ಪಯ್ಯ, ನನಗೆ ನೀವು ಕಳಿಸಿದ ಆದೇಶ ಸಂಧಿ ಗೊತ್ತುಂಟು, ನೀವು ಬಂದ ಆಗಮ ಸಂಧಿ ಗೊತ್ತುಂಟು, ನೀವು ಇಲ್ಲದ ಇರುವಂತ ಲೋಪ ಸಂಧಿ ಗೊತ್ತುಂಟು. ಈ ಸವರ್ಣ ದೀರ್ಘ ಸಂಧಿ ನನಗೆ ತಲೆಗೋಲಿಲ್ಲ. ಸಂದು ಬರೀತಾರೆ ಮಗ, ಸರಿ ಓದು. ನನಗೆ ಅರ್ಥ ಆಗದ ಹಾಗೆ ಬರೆದದ್ದು ನಿಮ್ಮ ದೋಷ ಅಲ್ಲಪ್ಪಯ್ಯ. ನೀನು ಓದುವಾಗ ಸರಿ ಮಾಡುವುದು, ನಾನು ಬರ್ತದ್ದು ಸರಿ ಉಂಟು, ಓದುದು ಸರಿ. ನಮ್ಮ ಶ್ರೀನಗರ ಸಾಧಿಪಂ ಸಂದೇಹವಿಲ್ಲದಕ್ಕೆ ಸಾಮಾನ್ಯ ನಮನಲ್ಲ ಅಲ್ಲ. ನಮಗೆ ಮುಂದಕ್ಕೆ ಸರ್ವತಾ ಮಿತ್ರನಪ್ಪನ್. ಮಿತ್ರ ಅಲ್ಲ, ಅಮಿತ್ರ. ಅದು ಕೂಡ ಸವರ್ಣ ದೀರ್ಘ ಸಂಧಿ. ನನಗೆ ಹೇಗೆ ಗೊತ್ತಪ್ಪಯ್ಯ ಸವರ್ಣ ದೀರ್ಘ ಸಂಧಿ? ಅದನ್ನು ಬಿಡಿಸಿ ಓದಬೇಕು. ಆಹಿತ ಸರ್ವತಾ ಮಿತ್ರನಪ್ಪನ್ ಎಂದೀತನ ಕಳುಹಿರು ನಿನ್ನ ಬಳಿಗೆ. ಮಿತ್ರ ನಪ್ಪನ್, ನಿನ್ನ ಅಪ್ಪನ್ ಅದಂತ ಬರೆಯುವುದು. ನೀ ಬರ್ದಿದ್ದೀರಪ್ಪ. ಸರ್ವತಾ ಮಿತ್ರ ನಪ್ಪನ್, ನಿನ್ನ ಅಪ್ಪನ್, ಮಿತ್ರನಪ್ಪನ್, ನಿನ್ನ ಅಪ್ಪನ್, ಮಿತ್ರನಪ್ಪ, ಮಿತ್ರನಪ್ಪನ್ ಎಂದರಿಹರು ನಿನ್ನ ಬಳಿಗೆ ಕಟ್ಟು. ನೀನು ಅರಿಯುವುದು ಹೊತ್ತುಗಳೇದೆ ಬಂದಿವನ. ಅರಿಯುವುದಂದ್ರೆ ಹೀಗೆ ಮಾಡಬೇಡಿ. ಅಲ್ವಾ ಅದು? ಅಲ್ಲ ಹೊತ್ತುಗಳೇದೆ ಬಂದಿವನ. ಕುಲಶೀಲ ವಿತ್ತ ವಯೋ ವಿಕ್ರಮಗಳನ್ನು ನೋಡಿದೆ. ಕೊಡು 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 ವಿಷಯ ಎಂತ ಸರಿ ಹೋದ? ನೀವು ಅಲ್ಲಿ ಇಲ್ಲಿದವರೆಗೆ ಇಲ್ಲಿದ್ರಿ. ಈ ವಾಕ್ಯಕ್ಕೆ ಆಗ ಕೊಡದೆ ಸರಿ ಹೋದು, ಸರಿ ಹೋದು. ಕೊಡು ವಿಷವಲ್ಲ ಭಯ, ವಿಷವಲ್ಲ ವಿಷ. ಈಗ ನೀವು ಇಲ್ಲೇ ನಿಂತುಕೊಂಡು ಕೊನೆ ವಾಕ್ಯ ನೋಡ್ಬೇಕು. ಕೊಡು ಕೊಡು ಅಪ್ಪಯ್ಯ ವಿಷ. ನೀವು ಆ ವಾಕ್ಯಕ್ಕೆ ಆಗುವಾಗ ನೋಡಿದ್ಯಾ ಕಪ್ಪಯ್ಯ? ಅದು ಆಗ್ಲಿ ಮುಗಿದ ಮುಖ್ಯ ಘಟ್ಟ ಇರುವುದೇ ಈ ವಾಕ್ಯದಲ್ಲಿ. ಅದೆಂತದುಂಟು? ನೀವು ಇಲ್ಲಿ ನಿಂತುಕೊಳ್ಳಪ್ಪ. ಕೊಡು ಕೊಡು ವಿಷಯ ಮಾಹಿತು ಅಂತ ನೋಡ್ಯಪ್ಪಯ್ಯ. ನೋಡಿ ನೋಡಿ, ನೀವೇ ಬರ್ದದ್ದು ನೋಡ್ಯಪ್ಪಯ್ಯ, ನೋಡಿ. ಒಂದಷ್ಟು ಬೆಟ್ಟು ಕೊಟ್ಟು ಸವರ್ಣ ದೀರ್ಘ ಸಂಧಿ, ಅದು ಸಂಧಿ, ಇದು ಸಂಧಿ ಅಂತ ಹೇಳ್ಕೊಂಡು ಮಾಡಿ. ವಿಷವ ನೀಡುವುದು ಹೀಗೆ ನಾನು ಉಲ್ಲೇಖ ಮಾಡಿ ಬರೆದ್ರೆ ವಿಷಯ ನೀಡುವುದು. ನನ್ನ ತಪ್ಪುಂಟಪ್ಪ. ಹೀಗೆ ಇದು ತಾನಾಗೆ ಬದಲಾವಣೆ ಆಗಿದೆ ಅಂತ. ನನ್ನ ತಪ್ಪುಂಟಪ್ಪಯ್ಯ. ನಿನ್ನ ತಪ್ಪಿಲ್ಲ, ನಿನ್ನ ತಪ್ಪಿಲ್ಲ. ವಿಷವ ಕೊಟ್ಟು ಕೊಂದು ಕಳೆ ಎಂದು ನಾನು ಬರೆದ್ರೆ ವಿಷಯ ಕೊಟ್ಟು ಎಂದ ಇವ ಅರ್ಥ ಮಾಡಿ. ಅಲ್ಲ, ನಾನು ಓದುವಾಗ ಅದು ಈಗ ಹಾಗೆ ಉಂಟು. ಹಾಗಾದ್ರೆ ಇದು ಯಾಕೆ ಹೀಗೆ? ಏನೋ ವಿಧಿಯ ಸಂಕಲ್ಪ ಇರಬೇಕು. ವಿಧಿ ಆ ರೀತಿ ಸಂಕಲ್ಪ ಮಾಡಿ ನನ್ನ ಮಗಳ ಕರಗ್ರಹಣ ಇವ ಮಾಡಿದ್ದಾರಂತಾದ್ರೆ ಇವನ ಈಗ ಇವನನ್ನು ನಾನು ಕೊಂದ್ರೆ ನನ್ನ ಮಗಳ ವೈಧವ್ಯ ದುಷ್ಟ ಬುದ್ಧಿ. ಅಪ್ಪಯ್ಯ ಕರೆದ್ರಪ್ಪಯ್ಯ, ಯಾರನ್ನು ಕರೀಬೇಕು ನಾನು? ಈಗ ನಿನ್ನ ತಂಗಿ ಮತ್ತೆ ಬಾವ ಮತ್ತೆ ಮಕ್ಕಳು ನಾನು ಬಂದಿದ್ದೇನೆ. ಒಂದು ಹರಿಸಬೇಕಾ ಬೇಡ? ಮದುವೆ ಮಾಡಿದವರಿಗೆ ಕರೆಯುವುದು ಸಂಪ್ರದಾಯ ತಾನೆ. ನೀವಲ್ಲಿ ಮೂರ್ತಿಸಿ ಮೂರ್ತಿಸಿ ಇಲ್ಲ ಮೂರ್ತಿಸಿ ಕೂತ್ಕೊಳ್ಳಿ. ಇನ್ನೊಂದು ಮತ್ತೆ ಪಾಠಶಾಲೆ ಕಳಿಸ್ಬೇಕು. ತಂಗಿ ಓ ಬಾವ ಓ ಬಾವ. ಅಪ್ಪಯ್ಯ ನೋಡಿ, ತಂಗಿ ಮತ್ತು ಬಾವ ಅಪ್ಪಯ್ಯ, ನಾನು ನೀನು ಕರೆದದ್ದು ಅಂತ ಓಡಿ ಬಂದದ್ದು. ಅತಿ ಮುಖ್ಯವಾದ ಗಹನವಾದಂತಹ ವಿಚಾರವನ್ನು ಚರ್ಚಿಸಿ ರಾಜತಾಂತ್ರಿಕ ವಿಷಯದ ಬಗ್ಗೆ ಅಧ್ಯಯನ ನಡೆಸಲು ಅರಸರು ನನ್ನನ್ನು ಕರೆದಿದ್ದಾರೆ. ರಾಜ ಮತ್ತು ತಾಂತ್ರಿಕ, ಹೌದು. ಆ ಅಕ್ಷರದ ವ್ಯಾಖ್ಯಾನ ಆದ್ರೆ ನಿಮಗೆ ಗೊತ್ತುಂಟು? ಅದು ಅವರಿಗೆ ಗೊತ್ತುಂಟಲ್ಲ, ನನಗೆ ಗೊತ್ತಿಲ್ಲ. ಇದ್ರು ಅದನ್ನ ಈಗ ಅಧ್ಯಯನ ಮಾಡ್ಲಿಕ್ಕೆ ನನ್ನನ್ನು ಕರೆದಿದ್ದಾರೆ. ಆಯ್ತು, ನೀವು ಅವರ ಹತ್ರ ಮಾತಾಡಿ. ನಿನ್ನ ಪುಣ್ಯ. ಬೇರೆ ಸಂದೇಹ ಇದ್ರೆ ಅಂತ ಒಂದು ಕಾಲ ಬಂತಲ್ಲ, ಅದು ನನ್ನ ಪೂರ್ವ ಜನ್ಮದ ಯೋಗ ಅಂತ ಎಣಿಸ್ತೇನೆ. ಹೋಗು.
ಮಾವಯ್ಯ, ಎಂತದಿದೆ ನಿಮ್ಮದು? ಮಗಳನ್ನು ಮದುವೆ ಮಾಡ್ತೇನೆ ಅಂತ ಅಲ್ಲೇ ಹೇಳ್ತಿದ್ರೆ ನಾನು ಒಪ್ಪುತ್ತಿರ್ಲಿಲ್ಲ. ಇದು ಗುಟ್ಟಿನ ವಿಷಯ, ಮಗನಿಗೆ ಮಾತ್ರ ಗೊತ್ತಾಗಬೇಕು ಅಂತ ಹೇಳಿ ನೋಡದೆ ಆಗೋದು ಹೇಗೆ ಅಂತ ಹೇಳಿ ಯಾರು ಸಖಿ ಕರೀತಾ ಇದ್ದಾರೆ. ಪ್ರಚಾರ ಬಂದ್ರೆ ನೀನು ಎಲ್ಲಿಯಾದ್ರೂ ಒಪ್ಪೋದಿದ್ರೆ ಅಲ್ಲಿಗೆ ಹೋಗುದು ನನ್ನ ಆಸೆ. ಇಲ್ಲಿ ಇಲ್ಲ ಅಂತ ಬಿಟ್ರೆ ನಿಮ್ಮ ಮಗಂತೂ ಎಂತ ವಿಜೃಂಭಣೆಯ ಮದುವೆ. ನನ್ನ ಮಗ ಮದನ ಎಲ್ಲ ಕೊಪ್ಪರಿಗೆ ಖಾಲಿ ಅಂತ. ನಾವಲ್ಲ ಮಗ ಸಂಗ್ರಹ ಮಾಡುವುದು. ಹೌದು, ಇಲ್ಲಿ ಬಾ. ಈಗ ನನ್ನ ಆಶೋತ್ತರ ಪೂರ್ಣವಾಗಿ ಮುಗಿಲಿಲ್ಲ ಮಗ. ಹೌದಾ? ಇನ್ನು ನಡೀಲಿಕ್ಕೆ ಉಂಟು. ಈಗ ಅರ್ಧ ಮಾತ್ರ ಆದದ್ದು. ಇದು ಪೂರ್ಣ ಮಾಡಬೇಕು ನೀನು. ಇಲ್ಲಿ ಬಾ. ನಿನಗೆ ಸಂಪ್ರದಾಯ ಮದುವೆಯಾಗಿ ಅಭ್ಯಾಸ ಇಲ್ಲ? ಇಲ್ಲಿಯ ಸಂಪ್ರದಾಯ ಗೊತ್ತಿಲ್ಲ. ಅಲ್ಲ, ಮದುವೆಯಾಗಿ ಅಭ್ಯಾಸ ಆಗ್ಲಿಕ್ಕೆ ಎಂತ ಅಲ್ಲ, ಅಭ್ಯಾಸಕ್ಕೆ ಮದುವೆ ಆದದ್ದಲ್ಲ. ವಿಷಯ ಗೊತ್ತಿಲ್ಲಲ್ಲ. ಅವಳಿಗೆ ಪ್ರಾಯ ಬರಲಿಲ್ಲ, ಇವನಿಗೆ ಅಷ್ಟು ತಿಳುವಳಿಕೆ ಮೂಡ್ಲಿಲ್ಲ. ಆದ್ರಿಂದ ನನ್ನ ಅನುಪಸ್ಥಿತಿಯಲ್ಲಿ ನಿಮ್ಮ ಸಂಪ್ರದಾಯ ಏನು ಅದಕ್ಕೆ ಬೇಕಾದ ಹಾಗೆ ನಡೀತೆ. ಉತ್ತರ ಭಾಗದ ಅಂತ ಎಚ್ಚರಿಸಬೇಕು ಬೇಡ. ಈ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಮಗ. ಹೌದು, ಅವ್ರು ಹೇಳಿದ್ರು ಹೋಗಿ, ಇಬ್ರು ಹೋಗಿ ಬಂದದ್ದು. ಹೌದಾ? ಸಂತೋಷ. ಅಲ್ಲಿ ಹತ್ತಿರ ಆಂಜನೇಯ ದೇವಸ್ಥಾನ, ಅಲ್ಲಿಗೂ ಹೋಗಿ ಬಂದ. ಮಹಾಲಿಂಗೇಶ್ವರ ಎಲ್ಲ ಅಲ್ಲಿಗೆ ಆಯ್ತಾ? ಸದಾಶಿವನ ಕಾಲಿಗಡ್ಡ ಬಿದ್ದು ಬಂದು. ಒಳ್ಳೆದಾಯ್ತು. ಎಲ್ಲ ಇವತ್ತಿಗೆ ಮದುವೆ ಆಗಿ ಎಷ್ಟು ದಿನ? ಇದು 3 ಕಳೆಯಿತು, 4ನೇ ದಿವಸ. ಹಾಗಲ್ಲ, ಇದು 4ನೇ ದಿನ. ಹೌದು, 4ನೇ ದಿನ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಾಯ್ತಲ್ಲ. ಈಗ ಅದು ಯಾವುದು? ಕಾಳಿಕ ಮಂದಿರ. ಕಾಳಿಕ? ಅದೆಲ್ಲಿ? ನಮ್ಮ ಮನೆಗೆ ಸಂಬಂಧಪಟ್ಟ ಮುಖ್ಯವಾದ ಕಾಳಿ ಗುಡಿಗೆ ಹೋಗಿ ಪೂಜೆ ಪುರಸ್ಕಾರ ನೆರವೇರಿಸಬೇಕು. 4ನೇ ದಿನದ ಮುಸ್ಸಂಜೆ ಒಳಗೆ ಮುಗಿಬೇಕಿತ್ತು ಮಗ. ಅಲ್ಲಿಗೆ ನಾನು ಹೋಗಲೇ ಇಲ್ಲ, ಅವು ಹೇಳಲೇ ಇಲ್ಲ. ಯಾವುದು ಪ್ರಾಮುಖ್ಯವ ಅದನ್ನು ಈ ಮಕ್ಕಳಿಗೆ ಹೇಳಬೇಕು, ಕೇಳಿಕೊಳ್ಬೇಕು. ಹಿರಿಯಲ್ಲಿ ಒಂದು ಅಷ್ಟು ಜ್ಞಾನ ಕೂಡ ಇಲ್ಲಲ್ಲ ಮಗ. 4 ದಿವಸದ ಒಳಗೆ ಹೋಗ್ಬೇಕಾ? 4ನೇ ರಾತ್ರಿ ಒಳಗೆ ಆಗ್ಬೇಕಾದ್ರೆ ಹೋಗದಿದ್ರೆ ಮತ್ತೆ ಪಶಕರು ಮಾಡ್ತಾನೆ. ಈಗ ಯೋಚನೆ ಮಾಡಬೇಡಿ, ಇವತ್ತು 4ನೇ ದಿವಸ. ಇದು ಹೋಗು ಹೋಗು. ಎಲ್ಲಿಗೆ? ವಿಷಯ ಅಲ್ಲ. ಇಲ್ಲಿ ಬಾ. ಗಂಡ ಹೆಂಡತಿ ದೇವಸ್ಥಾನಕ್ಕೆ ಒಟ್ಟಿಗೆ ಹೋಗು. ಈಗ ಹಗಲು ಹೋಗು ಹೊತ್ತಲ್ವಾ? ಅಲ್ಲಿಗೆ ಇಬ್ರು ಹೋಗ್ಲಿಕ್ಕೆ ಇಲ್ಲ, ವರ ಮಾತ್ರ. ಈಗ ಗಣಪತಿ ದೇವಸ್ಥಾನಕ್ಕೆ ಇಬ್ರು, ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಇಬ್ರು, ಆಂಜನೇಯ ದೇವಸ್ಥಾನಕ್ಕೆ ಇಬ್ರು, ಇಲ್ಲಿಗೆ ದೇವಿ ದೇವಸ್ಥಾನಕ್ಕೆ ವರ ಮಾತ್ರ. ಹೌದೌದು. ಕಾಳಿಕ ಗುಡಿ ವಧು ಹೋಗ್ಲಿಕ್ಕೆ ವರ ಮಾತ್ರ. ಹಗಲು ಹೋಗ್ಲಿಕ್ಕೆ ಹಗಲು ಹೋಗಿ ರಾತ್ರಿ ಮುಸ್ಸಂಜೆ ಅಂದ್ರೆ ಸೂರ್ಯ ಮುಳುಗಬೇಕು, ಚಂದ್ರ ಮುಳುಗಬೇಕು. ಆ ಹೊತ್ತಿಗೆ ಅಲ್ಲಿ ಅವಳ ದರ್ಶನ ಪಡಿಬೇಕು. ಅವಳು ಪೂರ್ಣವಾಗಿ ಅನುಗ್ರಹ ಮಾಡ್ತಾಳೆ ಮಗ. ಹೋಗು, ಹಾಗಿದ್ರೆ ಹೋಗು, ಅಲ್ಲಿಗೆ ಹೋಗಿ ದರ್ಶನ ಮಾಡು. ಹೋಗಿ, ನಿನಗೆ ದರ್ಶನ. ಓಸರದೆ ಅಡಗಿಕೊಂಡಿದ್ದ ಕೊಲ್ಲುವ ಸೂರ್ಯ ಮುಳುಗುವಾಗ ಕತ್ತಲ ಆವರಿಸ್ತದೆ. ಕಾಳಿಕಾ ಮಂದಿರಕ್ಕೆ ಯಾರೇ ಬರಲಿ ಈ ದಿನ ರಾತ್ರಿ ಅಂತವರ ತಲೆಯನ್ನು ಗುರುತು ತಂದು ಹೋಗಿ.
ಇರುವಂತಹ ಯಾವುದು ಕಾಳಿಕಾದೇವಿಯ ಗುಡಿ ಉಂಟಂತಲ್ಲ, ಅಲ್ಲಿಗೆ ವರನೊಬ್ಬನೇ ಹೋಗಿ ಪೂಜೆ ಮಾಡ್ಬೇಕಂತೆ. ಹಾಗೆ ಹಣ್ಣು ಕಾಯಿ ಹಿಡ್ಕೊಂಡು ತಡಿ ಪೂಜೆ ಮಾಡೋ ವಿಷಯ ಅಂತಿರಲಿ. ಅರಸರು ಈ ತತ್ಕ್ಷಣವೇ ನಿನ್ನನ್ನು ನೋಡಬೇಕು ಬರ ಹೇಳಿ ಎನ್ನುವ ಹಾಗೆ ನೀನನ್ನು ಅಲ್ಲಿಗೆ ಕಳಿಸಿದ್ದಕ್ಕೆ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ಅರಸರು ನನ್ನನ್ನು ಕಾಣಲಿಕ್ಕೆ ನಾ ಈಗಲೇ ನೋಡ್ಬೇಕಂತ. ಆದ್ರೆ ಮಾವ ಹೇಳಿದ ಹರಕೆ ಬಾಕಿ ಆಗುತ್ತೆ. ನಾನು ಕಾಳಿಕಾದೇವಿಯ ಗುಡಿಗೆ ಹೋಗಲೇಬೇಕು. ಅಪ್ಪ ಹೇಳಿದ ಹರಕೆಯನ್ನು ಮಗ ಪೂರೈಸಿದ್ರೆ ಆಗುತ್ತದೆ. ನೀ ಚಿಂತೆ ಮಾಡಬೇಡ. ಕಾಳಿಕಾ ಗುಡಿಗೆ ನಾನು ಹೋಗುತ್ತೇನೆ. ಅರಸರಲ್ಲಿಗೆ ಹೋಗು, ತತ್ಕ್ಷಣವೇ ಹೋಗಬೇಕು. ಅಂದ್ರೆ ನನ್ನ ಪರವಾಗಿ ಕಾಳಿಕಾದೇವಿಯ ಗುಡಿಗೆ ನೀವು, ಹೌದು, ಅರಸರಲ್ಲಿಗೆ ನಾನು. ಹಿಡ್ಕೊಳ್ಳಿ ಹಣ್ಣು ಕಾಯಿ. ನಾನು ನೀವು ಹೇಳಿದ್ರಲ್ಲ ಹಾಗೆ ಹಣ್ಣು ಕಾಯಿ ಹಿಡ್ಕೊಂಡು ಹೋಗುವಾಗ ನಮ್ಮ ಭಾವ ಮದನ ಕುಮಾರ ಸಿಕ್ಕಿದ. ಎಂತದೋ ಅರಸರು ಬೇಗ ನಿಮ್ಮನ್ನು ಕಾಣಬೇಕು ಅಂತ ಹೇಳಿದ್ರಂತೆ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ನಾನು ಅರಸರಲ್ಲಿಗೆ ಹೋದಾಗ ಅವ್ರು ಎಂತದ್ದು ಮಾಡಿದ್ದು, ಅವರ ಮಗಳಾದ ಚಂಪಕಮಾಲಿಯನ್ನು ನನಗೆ ಮದುವೆ ಮಾಡಿ ಈ ಕುಂತಳದ ಅಧಿಕಾರವನ್ನು ನನಗೆ ಕೊಟ್ಟರು. ಈಗ ಚಂದ್ರಹಾಸ ಕುಂತಳದ ಅಧಿಕಾರಿ ನಾನು. ಈಗ ಅವ ಎಲ್ಲಿದ್ದಾನೆ? ಈಗ ಅಲ್ಲಿ ನಮ್ಮಲ್ಲಿ ಒಂದು ಮಾತುಕತೆ ಆಯ್ತು. ಅರಸರನ್ನು ನೀನೇ ಕಾಣಬೇಕು, ನಿನ್ನ ಪರವಾಗಿ ಕಾಳಿಕಾದೇವಿಯ ಗುಡಿಗೆ ನಾನು ಹೋಗ್ತೇನೆ ಅಂತ ಹೇಳಿ ಮದನ ಕುಮಾರ ಕಾಳಿಕಾದೇವಿ ಅರಸರ ಮಗಳೊಂದಿಗೆ ಮದುವೆ ಮಾಡಬೇಕು. ಎಲ್ಲ ಆಶೋತ್ತರಗಳನ್ನು ಮನಸ್ಸಲ್ಲಿ ಹೊತ್ತಂತಹ ನಾನು ನನ್ನ ದಾರಿಗೆ ಈ ಚಂದ್ರಹಾಸ ಅಡ್ಡಲಾಗ್ತಾರೆ ಒಂದೇ ಒಂದು ಕಾರಣಕ್ಕಾಗಿ ಅವರನ್ನು ವಿಷ ಕಟ್ಟಿಕೊಳ್ಳು ಅಂತ ಹೇಳಿದ್ರೆ ಅವ ಸಾಯ್ಲಿಲ್ಲ. ಪೂಜೆಗೆ ಕಳಿಸಿದಾಗ ಅವರ ಬದಲು ಬೇರೆ ಪೂಜೆ ಹೋಗಿ ಬೇರೆ ಗತಪ್ರಾಣ ಅಂತ ನಿನ್ನ ನೋಡಿ ಮತ್ತೆ ನಾನು ಉಳಿಬೇಕವಾಗ. ಈ ಕಲ್ಲಿಗೆ ನನ್ನ ತಲೆಯನ್ನು ಹೊಡೆದು ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ. ಮಂತ್ರಿ ಮಗ ದೇವ್ರೆ ದೇವ್ರೆ ರಕ್ತ ಸುರಿದು ಸಾಯ್ತು ಸತ್ತಿದ್ದಾರಪ್ಪ. ಅಯ್ಯಯ್ಯೋ ಮಂತ್ರಿಗಳು ಸತ್ತಿದ್ದಾರೆ. ಪೂಜೆಗಂತ ಗುಡಿಗೆ ಹೋಗಿದ್ದೆ. ಹೌದು, ಕಾಳಿಕಾ ಗುಡಿಗೆ. ಏನಾಯ್ತು? ಆದ್ರೆ ಮಂದಿರದಲ್ಲಿ ಹೆಣ ಹೆಣ ಎರಡು ಹೆಣ. ಯಾರ್ದು? ನಿಮ್ಮ ಭಾವಂದು ಮತ್ತೆ ಮಾವಂದು.
ಸಾಧ್ಯವಾ? ಆದ್ರೆ ಒಂದು ದೇವರ ದಯೆ ಇದ್ರೆ ಕೊರಳಾದ್ರೂ ಕೊನರುತ್ತದೆ. ಯಾವ ಕಾಲಕ್ಕಾದ್ರೂ ಯಾವುದಾದ್ರೂ ಸಂಭವಿಸುವುದಕ್ಕೆ ಸಾಧ್ಯ. ಕಾಳಿಕಾದೇವಿಯ ಗುಡಿಯಲ್ಲಿ ಸತ್ತಿದ್ದಾರೆ. ಹಾಗಾಗಿ ಇವರು ಬದುಕಬೇಕು ಅಂತಾದ್ರೆ ಕಾಳಿಕಾದೇವಿಯ ಪ್ರಾರ್ಥನೆಯನ್ನು ಮಾಡೋಣ. ಅಮ್ಮ ಸರ್ವಮಂಗಲೇ ಸರ್ವಮಂಗಲೇ, ಇದು ನಿನ್ನನ್ನೇ ಪ್ರಾರ್ಥಿಸ್ತಾ ಇದ್ದೇನಮ್ಮ. ಇವರನ್ನು ಬದುಕಿಸುವಂತಹ ಯೋಗ್ಯತೆ ನಿನಗಲ್ಲದೆ ಮತ್ತೆ ಯಾರಿಗೂ ಇಲ್ಲ. ಬಾತಾಯೇ ಬರುವುದಿಲ್ವೇ? ಭಕ್ತಿ ಭಾವದಿಂದ ನಿನ್ನನ್ನು ಪ್ರಾರ್ಥಿಸಿದೆ ಇವರನ್ನು ಬದುಕಿಸುವಂತ. ಚಂದ್ರಹಾಸನ ಮೊರೆ ಕರೆ ನಿನಗೆ ಕೇಳಲಿಲ್ವೇ? ನನ್ನ ಜೀವನದಲ್ಲಿ ನಾನು ಏನು ಅಪರಾಧ ಮಾಡಲಿಲ್ಲ, ಅನ್ಯಾಯ ಮಾಡಲಿಲ್ಲ. ಚಂದ್ರಹಾಸನ ಭಕ್ತಿಗೆ ಒಲಿದು ಬಾರದೆ ಇದ್ದಂತಹ ನಿನ್ನನ್ನು ನಂಬಿ ನಾನಿನ್ನು ಬದುಕುವುದಿಲ್ಲ. ಇವರ ಪ್ರಾಣ ತೆಗೆದುಕೊಂಡವಳು ನೀನು. ನಿನ್ನ ರಕ್ತದಾಹ ಇನ್ನೂ ಕೂಡ ಹಿಂಗೆ ಹೋಗ್ಲಿಲ್ವಲ್ಲ. ನನ್ನ ಕೈಯಲ್ಲಿರುವಂತಹ ಕರವಾಳದಲ್ಲಿ ಭಕ್ತಿಗೆ ಮೈದೂರಿದ್ದೀರಿ. ಏನು ಬರಬೇಕು ಕೇಳು ಅನುಗ್ರಹಿಸುತ್ತೀರಿ. ಶ್ರೀ ಮಹೇಶ್ವರಿ ಕಾಮಲಿ ಸತಿ ಶ್ರೀ ಮಹೇಶ್ವರಿ ಕಾಮಲಿ ನನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾದೇನಮ್ಮ. ನಿನ್ನನ್ನು ಭರಿಸುವುದಕ್ಕೆ ಕಾರಣ ಬಲವತ್ತರವಾಗಿದೆ. ನೀನು ನೆಲೆಸಿದಂತಹ ದೇಗುಲವಿದು. ಇಲ್ಲಿ ಬರುವಂತಹ ಭಕ್ತರನ್ನು ನೀನು ಪೊರೆಯಬೇಕಲ್ಲದೆ ಅವರ ಪ್ರಾಣವನ್ನು ತೆಗೆಯಬಾರದು ತಾಯೇ. ಹುತ್ತದ ಬಳಿಯಲ್ಲಿ ಹಾವೊಂದು ಸತ್ತು ಬಿದ್ದರೆ ಅಪವಾದ ಬರುವುದು ಹುತ್ತಕ್ಕಲ್ಲದೆ ಹಾವಿಗಲ್ಲ. ಭಕ್ತರನ್ನು ಪೊರೆಯುವವಳು ಭಕ್ತರ ಪ್ರಾಣವನ್ನು ಉಳಿಸುವಂತಹ ನಿನ್ನ ದೇಗುಲದಲ್ಲಿ ನನ್ನ ಮಾವ ನನ್ನ ಭಾವ ಸತ್ತು ಬಿದ್ದಿದ್ದಾರೆ. ಹಾಗಾಗಿ ವರವನ್ನು ಕೇಳುವುದೊಂದೇ. ಹಡಿದಂತಹ ಇಬ್ಬರನ್ನು ಬದುಕಿಸುತ್ತಾಯೇ ಬದುಕಿಸ. ಮಗನೇ ಚಂದ್ರಹಾಸ, ನಿನ್ನ ಮಾವ ನಿನ್ನ ಅವನತಿಯನ್ನು ಬಯಸುತ್ತಾ ಇದ್ದಾನೆ. ಆತ ದುಷ್ಟನಾಗಿದ್ದಾನೆ. ಆತನನ್ನೇ ಬದುಕಿಸಬೇಕೆಂದು ಹಾಗೆ ನೀನು ಕೇಳಿಕೊಳ್ಳುತ್ತಾ ಇದ್ದೀಯ. ಖಂಡಿತವಾಗಿ ನೀಡುವುದಕ್ಕೆ ಸಾಧ್ಯವಿಲ್ಲ. ಬೇರೆ ಏನಾದರೂ ವರ ಕೇಳು, ಏನನ್ನು ಅನುಭವಿಸುತ್ತೇನೆ. ಅವರು ಅಪರಾಧ ಮಾಡಿರಬಹುದು, ಹಾಗಂತ ಇನ್ನೂ ಕೂಡ ಅದೇ ರೀತಿಯಾದ ಶಿಕ್ಷೆಯನ್ನು ಕೊಡಬಾರದು. ಪರುಷ ಮನೆಯ ಸ್ಪರ್ಶದಿಂದ ಕಬ್ಬಿಣವಾದರೂ ಚಿನ್ನವಾಗುತ್ತದೆ, ಮತ್ತೆಂದಿಗೂ ಕೂಡ ಕಬ್ಬಿಣವಾಗುವುದಿಲ್ಲ. ಈಗ ಮಾಡಿದ ತಪ್ಪಿಗೆ ಅವರು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಅವರನ್ನು ಕಳೆದುಕೊಂಡು ಬದುಕುವುದಕ್ಕೆ ನಮಗೂ ಕೂಡ ಮನಸ್ಸಿಲ್ಲ. ನೀನು ವರವನ್ನು ಕೊಡುವುದೇ ಹೌದಂತಾದ್ರೆ ಅವರನ್ನು ಬದುಕಿಸಬೇಕು, ಇಲ್ಲದಿದ್ರೆ ನನ್ನ ಪ್ರಾಣವನ್ನಾದ್ರೂ ನೀನು ಪಡೆಯಬೇಕು. ನಿನ್ನ ನಿಷ್ಕಲ್ಮಶವಾದಂತಹ ಭಕ್ತಿಗೆ ನಾನು ಮೈದೋರಿದ್ದೇನೆ. ಮತ್ತೊಂದು ನೀನು ಕೇಳಿಕೊಂಡದ್ದು ನನ್ನ ಮಾವನನ್ನು ಬದುಕಿಸಬೇಕೆನ್ನುವ ಹಾಗೆ ನಿನ್ನ ಆಸೆಯ ಪ್ರಕಾರವಾಗಿ ನಿನ್ನ ಮಾವನನ್ನು ಬದುಕಿಸುತ್ತೇನೆ. ಮತ್ತೊಂದು ನಿನ್ನ ಜೀವನದ ಕೊನೆಯವರೆಗೂ ಹರಿಭಕ್ತನಾಗಿರುವ ಮಗನೇ. ಕಾಳಿಕಾ ಮಂದಿರ. ತಂಗಿ ತಂಗಿ ತಂಗಿ, ನನಗೇನಾಗಿತ್ತು ಅಪ್ಪ? ನೀವಿಬ್ಬರು ಸತ್ತು ಹೋಗಿದ್ದೀರಿ. ಆ ಹೊತ್ತಿಗೆ ನನ್ನ ಸ್ವಾಮಿ
ಕಾಳಿಕಾದೇವಿಯ ಪ್ರಾರ್ಥನೆ ಮಾಡಿದ್ರು. ಒಲಿದು ಅಂತ ಅಮ್ಮನಲ್ಲಿ ಬದುಕಿಸಬೇಕೆಂದು ಕೇಳಿಕೊಂಡಾಗ ಆಗುವುದಿಲ್ಲ ಅಂತ ಹೇಳಿದ್ರು. ಕಟ್ಟ ಕಡೆಗೆ ನನ್ನ ತಲೆಯನ್ನು ಕುಡುವುದಕ್ಕೆ ನಾನು ಸಿದ್ಧನಾಗಿ ಅಂತ ಹೇಳಿ ಅವರ ಪ್ರಾಣ ಒಪ್ಪಿಸಕ್ಕೆ ಸಿದ್ಧರಾಗಿ ಕಾಳಿಕಾ ಮಾತೆ ಅವರ ಮಾತಿಗೆ ಒಪ್ಪಿ ನಿಮ್ಮಿಬ್ಬರನ್ನು ಬದುಕಿಸಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತೇ? ನನ್ನ ಗಂಡ. ಕಟುಕರ ಕೈತ್ತಿ ನನ್ನ ಮಗನನ್ನು ಕೊಂದದ್ದು. ಆ ಜಾಗದಲ್ಲಿ ನಿಂತದ್ದೊಂದು ಗೊತ್ತು ನನಗೆ. ಆ ದೇವಿಯ ಮುಂದೆ ಇರುವಂತಹ ಕಲ್ಲಿಗೆ ನನ್ನ ತಲೆಯನ್ನು ಚಾಚಿ ನಾನು ಪ್ರಾಣಗತ ಬಿಟ್ಟು. ಈಗ ನಾವು ಇಬ್ಬರೂ ಸತ್ತವರು ಬದುಕಿದೆ. ಏನಪ್ಪ, ನಾವು ಇನ್ನು 7 ಜನ್ಮದಲ್ಲಿ ಆಕೆಯನ್ನು ಸ್ತುತಿ ಮಾಡಿದ್ರೆ ಆಕೆ ಪ್ರತ್ಯಕ್ಷಳಾಗಿ ಕೊಟ್ಟ ಆ ಮಹಾತಾಯಿ ನಿಮ್ಮಿರುವರ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾಗಿ ಗತಪ್ರಾಣರ ಅಂತ ನಮಗೆ ಪ್ರಾಣವನ್ನು ಅನುಗ್ರಹ ಮಾಡಿದ್ದಾಳಂತ ಆದ್ರೆ ನಾವು ಸಿಂಹಾವಲೋಕನ ಮಾಡಬೇಕಾ ಬೇಡ ನಮ್ಮ ಜೀವನದಲ್ಲಿ. ಈ ಅಧಿಕಾರ ಎಂಬುದು ಮಂತ್ರ ಪದವಿ ಎಂಬುದು ಊರಿನವರ ಕ್ಷೇಮಾಭಿವೃದ್ಧಿಗೆ ಉಪಯೋಗ ಮಾಡಬೇಕು. ನಾನು ಅದನ್ನು ಬಿಟ್ಟೆ ಮನೆ ಮಂದಿಯನ್ನು ಆಲೋಚನೆ ಮಾಡಿದೆ. ಪಟ್ಟದ ಸಿಂಹಾಸನ ಮೇಲೆ ನಿನ್ನನ್ನು ಕುಳ್ಳಿರಿಸಬೇಕು, ಆ ಅರಸರ ಮಗಳನ್ನು ನನ್ನ ಮಗನಿಗೆ ತರಬೇಕು, ಆ ಅರಸ ಸಾಯ್ಬೇಕು, ನನ್ನ ಮಗ ಮತ್ತು ನನ್ನ ಮಗಳು ನಾನು ಮೆರೆಯಬೇಕು. ಎಂತಹ ಸ್ವಾರ್ಥ! ಯಾವ ಮಂತ್ರಿಯು ತನ್ನ ಮಗನನ್ನು ಅಧಿಕಾರಕ್ಕೆ ತರಬೇಕು ಅಂತ ಯೋಚಿಸಬಾರ್ದಪ್ಪಯ್ಯ. ತಂದ ಆಲೋಚನೆ ಮಾಡಿದ ಪರಿಣಾಮ ಹೀಗೆಲ್ಲ ಆಗಿ ಹೋಯಿತು. ಅಪರಾಧ ಮಾಡುವುದು ತಪ್ಪು ಅಂತ ಹೇಳುವುದಿಲ್ಲ. ಯಾವ ಅಪರಾಧಿಗೆ ತಾನು ಮಾಡಿದ ತಪ್ಪು ಅಂತ ಗೊತ್ತಾಗಿ ಪ್ರಾಯಶ್ಚಿತ್ತ ಪಡ್ತಾನೋ ಆಗ ಅವ ಮಾಡಿದಂತಹ ಪಾಪವೆಲ್ಲವೂ ತೊಳೆದು ಹೋಗ್ತದೆ. ಈ ಲೋಕದಲ್ಲಿ ಯಾರಿಗೂ ಯಾರನ್ನು ಕೊಲ್ಲುವುದಕ್ಕೂ ಆಗುವುದಿಲ್ಲ, ಬದುಕಿಸುವುದಕ್ಕೂ ಆಗುವುದಿಲ್ಲ. ಕೊಲ್ಲುವುದಕ್ಕೂ ಕಾಯುವುದಕ್ಕೂ ದೇವರಲ್ಲದೆ ಮತ್ತೆ ಈ ಜಗತ್ತಿನಲ್ಲಿ ಯಾರಿದ್ದಾರೆ ಹೇಳಿ? ನೀವು ಮಾಡಿದ ಅಪರಾಧ ಅಂತ ಈಗ ಗೊತ್ತಾಯ್ತಲ್ಲ. ನಮಗೆ ಪುನರ್ಜನ್ಮವನ್ನು ನೀನು ಕೊಟ್ಟಿದ್ದಿ, ಸರ್ವವೂ ಈಗ ನನ್ನದು ಅಪರಾಧ ಅಂತ ನನಗೆ ಮನವರಿಕೆ. ನಿಮ್ಮಿಂದಲೇ ನಮಗೆ ಕಾಳಿಕಾದೇವಿಯನ್ನು ನೋಡುವಂತಹ ಭಾಗ್ಯ ಸಿಕ್ಕಿತು ಅಂತ ನಾವು ಭಾವಿಸ್ತೇವೆ. ನನಗೂ ಹಾಗೆ ಅಪ್ಪಯ್ಯ. ತನಗೆ ಎಷ್ಟು ಕಲಿತರೂ ತಿಳಿಯದೇ ಇದ್ದದ್ದು ಸವರ್ಣ ದೀರ್ಘ ಸಂಧಿಯಿಂದ ಗೊತ್ತಾಯ್ತಪ್ಪಯ್ಯ. ಓ ಮಗ, ಇನ್ನು ಎಷ್ಟೆಷ್ಟು ಸಂಧಿ ಸವರ್ಣ ಎಲ್ಲ ಉಂಟಾ ಅದೆಲ್ಲ ಇವನ ಜೊತೆ ಸಹವಾಸದಿಂದ ಕಲಿತುಕ. ಆಯ್ತಪ್ಪ, ನಾನು ಎಲ್ಲಿಗೆ? ಕಾಡಿಗೆ ಹೋಗಿ ಇಲ್ಲ ಇಲ್ಲ, ನಿಮ್ಮನ್ನು ಉಳಿದ ಆಯುಷ್ಯವನ್ನು ದೇವರ ಧ್ಯಾನದಲ್ಲಿ ಕಳೆಯುತ್ತೇನೆ. ಇನ್ನು ಯಾವ ಮನಸ್ಸಲ್ಲಿ ಕೂಡ ಪಾಪವನ್ನು ಕೂಡ ಗ್ರಹಿಸುವುದು. ನೀವು ಏನು ಹೇಳಿದ್ರು ನಿಮ್ಮನ್ನು ಹೋಗ್ಲಿಕ್ಕೆ ನಾವು ಬಿಡಿಲ್ಲ. ನಮ್ಮ ಕೂಟದಲ್ಲಿ ನೀವೊಂದು ಬೇಕೇ ಬೇಕು. ನಿಮ್ಮ ಅನುಭವ ಎಷ್ಟು ದೊಡ್ಡದು. ಈಗ ನಾನು ಸಿಂಹಾಸನ ಏರಿದವ, ಎಳೆಯ ಪ್ರಾಯ. ನಿಮ್ಮ ಅನುಭವವನ್ನು ನನಗೆ ದಾರ ಎರೆಯುತ್ತಾ ನಿಮ್ಮ ಆಯುಷ್ಯ ಪೂರ್ಣ ಇಲ್ಲಿಯೇ ಇರಬೇಕು ಈ ಕುಂತಳದಲ್ಲಿ. ನಿಮ್ಮ ವಿಶ್ವಾಸ ಸದಾ ನಮಗೆ ಹರಸ್ತಾ. ಎಲ್ಲವೂ ಆ ದೇವಿಯ ಅನುಗ್ರಹದಿಂದ ಶುಭಾಂತ್ಯವಾಯ್ತಲ್ಲ. ಸಂತೋಷದಲ್ಲಿ ಸುಖವಾದ ಊಟ ಮಾಡಿ